ತೂಕಂ.
ಶರವಣವಾಸಿ ಜ್ಞಾನಶಕ್ತಿ ಸುಮಸ್ವಾಮಿ ಪಾದಾರಂದಕ್ಕೆ ಪ್ರದ ಮಹಾಗಣಪತಿ ಪಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಅಯ್ಯಪ್ಪ ಸ್ವಾಮಿ ಪಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಅಯ್ಯಪ್ಪ ಸ್ವಾಮಿ ಪಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ರಾಮದೇವರ ಪಾದಾರಂದಕ್ಕೆ ಗೋವಿಂದಾನಿ ಗೋವಿಂದ. ಗೋವಿಂದಾನಿ ಗೋವಿಂದ. ಸಕಲ ದುರಿತಗಳನ್ನು ದೂರೀಕರಿಸಿ ಆಯಸ್ಸು ಆರೋಗ್ಯಗಳನ್ನು ಅಭಿವೃದ್ಧಿ ಮಾಡಿಕೊಡುವ ಮೂಲಕ ಆಯುರಾರೋಗ್ಯ ಐಶ್ವರ್ಯಗಳನ್ನು ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಮಾನಸಿಕವಾದಂತಹ ಶಾಂತಿ ನೆಮ್ಮದಿಯನ್ನು ಭಗವಂತ ಅನುಗ್ರಹಿಸಿಕೊಡಬೇಕು. ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ಮುಂದಗಾಣಿಸಿಕೊಡಬೇಕು ಅಂದರೆ ಭಗವಂತನ ಸಂವಿಧಾನದಲ್ಲಿ ಶರಣಗಳಲ್ಲಿ ಪ್ರಾರ್ಥನೆ ಮಾಡುತ್ತದೆ. ಶ್ರೀವತ್ಸ್ಯಮಾಯುಷ್ಯಮಾರೋಗ್ಯಮಾವಿದಾಶೋಭಮಾನಹಿತೆ ಧನಂ ಧಾನ್ಯಂ ಶಂಭೋಪುತ್ರಲಾಭಂ ಶತಸಂವತ್ಸರಂ ದೀರ್ಘಮಾಯುಃ. ಸ್ವಾಮಿನ ಸಂಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು. ಸಕಲ ಇಷ್ಟಾರ್ಥ ಸಿದ್ಧಿರಸ್ತು. ಆಯುರಾರೋಗ್ಯ ಪ್ರಾಪ್ತಿರಸ್ತು. ಇಷ್ಟಾರ್ಥ ಸಿದ್ಧಿರಸ್ತು. ನಮಸ್ಕಾರ ಮಾಡಿದ್ದೇವೆ.
ನಡೆಯಿರೋ ಜನರೆಲ್ಲ ಶರವಣನ ಪಾವನ ಪಾವನ ಜಯ ಜಯವರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನ ಜನ ವಿಷಾರಿಸನಾದನ ಭವ ವಿಷಾರಿಸನಾದನ ಕಾವಕಲಾಪತಿ ಚಿಮಯನ ಸಂಜೀವ ಶರಣಪತಿ ಶುಭಕರಣ ಸಂಜೀವ ಶರಣಪತಿ ಶುಭಕರಣ ತಾರಕ ದೈತ್ಯ ಕುಠಾರಕನ ದೈತ್ಯ ಕುಠಾರಕನ ನಿಜ ಶೂರ ಚಾರು ಮಯೂರ ಧಾರಿತನ ಶಿವಾರಿ ಜಮಿತ ವಿಭಾಕರನ ಶಿವಾರಿ ಜಮಿತ ವಿಭಾಕರನ ದಿನ ದಿನ ತೈ ದಿನ ದಿನ ತೈ ದಿನ ದಿನ ತೈ ದಿನ ತೈ ದಿನ ತೈ ಹಿಂದನ ದಿನ ತೈ ತೊಂದನ ದಿನ ತೈ ತೈ ದಿನ ದೈ ತೈ ದಿನ ದೈ ತೈ 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 ಶರಣ ಶರಣ ಶ್ರೀ ಸುಬ್ರಹ್ಮಣ್ಯ ಶರಣ ಶರಣ ಶ್ರೀ ಸುಬ್ರಹ್ಮಣ್ಯ ಕರುಣ ಸಾಗರ ಗುರು ವಿಶ್ವಮಾನ್ಯ ಶರಣು ಮಯೂರವಾಹನ ದೇವ ದೇವ ಶರಣು ಮಯೂರವಾಹನ ದೇವ ದೇವ
ಪಾಲಿಸು ವದನ ಸುಷಡ್ವದನ ದೇವ ಸುಶೀಲ ಸುಗುಣ ಸದನ ಕಾಲಕಲಿ ಕರುಣಾಳು ಕಮಲಮುಗ ಕಾಲಕಲಿ ಕರುಣಾಳು ಕಮಲಮುಗ ನಿಲ ಪುರುಷ ಶಾಲಂಗನಿರೆ ಪಾಲಿಸು ಷಡ್ವದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ದನ ದಿನೈ ದನ ದಿನೈ ಐ ದಿನೈ ವಂದೇ
ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಕರಮುಗಿದು ಶರವಣಗಿ ಗಣಪನ ಚರಣದಾರರಾಗಿರಗಿ ಶಿವನು ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಯನ್ನು ಧ್ವನಿಸಿಯಲಿ ವರಮುನೀಶ್ವರ ಜಾತು ಪರಮ ಸನ್ನಿಧಿಗೆ ವಿಜಮಿಸಿ ಘನಗುರುಗಳ ಮಣಿದು ಪೇಳುವೆ ಕಥಾ ಕರ್ಣ ಘಂಟಕರ್ಣ ಎಲ್ಲ ಗಣಗಳು ಇವತ್ತು ರಜತಾದ್ರಿಯಲ್ಲಿ ಗಣಪತಿಯ ಜೊತೆಯಲ್ಲಿ ಸಂಘಟಿತರಾಗಿ ಬಂದು ಸೇರಿದ್ದೀರಿ. ಇವತ್ತು ನಾವೆಲ್ಲ ಒಂದಾಗಿ ಹೊರಟದ್ದೆಲ್ಲಿಗೆ ಬಲ್ಲಿರ? ರಜತಾದ್ರಿಯ ತಪ್ಪಲಿಗೆ ಆಟ ಆಡಬೇಕು. ಆ ಮುಖಾಂತರವಾಗಿ ನಾವು ಮಾನಸಿಕ ನೆಮ್ಮದಿಯನ್ನು ಹೊಂದಬೇಕು ಎಂಬ ಹಾಗೆ ಇಚ್ಛಿಸಿದವರಿದ್ದೇವೆ. ನಾ ಹೊರಟದ್ದೇ ತಡ ಕೇಳಿದಿರಾ ನಮ್ಮವರು ಹೇಳುವುದು? ಒಂದು ದಿನ ಬಾಲ ಗಜಮುಖ. ನಾನು ಯಾವತ್ತೂ ಬಾಲಕನೆಯ. ಹಾಗಿದ್ರೆ ಯಾಕೆ ಬಾಲ ಗಜಮುಖ? ಬಾಲರಿಗೆ ಬಾಲ, ಮಹಾತ್ಮರಿಗೆ ಮಹಾಗಣಪತಿ, ಹೀಗೆ ಬೇರೆ ಬೇರೆ ವಿಭಾಗದಿಂದ ಭಕ್ತಸ್ತೋಮದಿಂದ ಅಭಿವಂದಿಸಲ್ಪಡ್ತಾ ಇದ್ದೇನೆ. ನಾ ಎಷ್ಟೇ ಬೆಳೆದರೂ ಕೂಡ ಪ್ರಪಂಚದಲ್ಲಿ ಇಂದೂ ಕೂಡ ಬಾಲ ಗಣಪತಿ ಹವನ ಇದನ್ನು ಉಷಾಕಾಲಕ್ಕೆ ಎದ್ದು ಪ್ರತಿಯೊಬ್ಬ ವಿಪ್ರರು ವಿರಚಿಸುತ್ತಾರೆ. ಕಾರಣ ಅವರವರ ಕಷ್ಟದ ನಿವಾರಣೆಗೆ ಬೇಕಾಗಿ ಇಂತಹ ಸತ್ಕರ್ಮವನ್ನು ಮಾಡುತ್ತಾ ಇದ್ದಾರೆ. ನನ್ನ ಹುಟ್ಟೇ ವಿಚಿತ್ರವಾದದ್ದು. ಒಂದು ದಿನ ನಮ್ಮಪ್ಪ ಗಣವ್ರಾತದ ಜೊತೆಯಲ್ಲಿ ಲೋಕ ಪರ್ಯಟನೆಗೆ ಬೇಕಾಗಿ ಗಮಿಸಿದರಂತೆ. ಅಪ್ಪ ಬರುವಾಗ ತಡ ಆಯಿತು. ಅಮ್ಮ ವ್ರತನಿಷ್ಠಳಾಗಿದ್ದಳು. ದೇವಮಂದಾಕಿನಿಯಲ್ಲಿ ಮೀಯುವುದಕ್ಕೆ ಹೋಗುವಾಗ ದ್ವಾರ ರಕ್ಷಕನೊಪ್ಪಬೇಕು ಅಂತ ಅಪೇಕ್ಷಿಸಿದಳಂತೆ. ಅಲ್ಲಿ ಒಂದು ಸುಂದರ ಮೂರ್ತಿಯನ್ನು ರಚಿಸಿ ಜೀವಕಳೆಯನ್ನು ಕೊಟ್ಟು ದ್ವಾರ ರಕ್ಷಣೆಗಾಗಿ ನಿಲ್ಲಿಸಿ ಹೋದಳು. ಅಮ್ಮ ಬರುವಾಗ ತಡ ಆಯಿತು. ಅಪ್ಪ ಬಂದರು. ಅಪ್ಪನ ಪರಿಚಯ ಇಲ್ಲದ ಮಗ, ಮಗನ ಪರಿಚಯ ಇಲ್ಲದ ಅಪ್ಪ. ದ್ವಾರದಲ್ಲಿ ಮಗ ತಡೆದ. ನನ್ನ ಮನೆಗೆ ನನಗೆ ತಡೆ ಅಂತಾಗುವಾಗ ಯಾವ ಯಜಮಾನನಿಗೂ ಕೋಪ ಬರುವುದಿಲ್ವೇ? ಕರದ ಚಂದ್ರಹಾಸದಿಂದ ತೆಗೆದು ಆ ತಡೆದ ಬಾಲನ ತಲೆಗೆ ಹೊಡೆದರಂತೆ. ತಲೆ ಪುಡಿ ಪುಡಿಯಾಗಿ ಹೋಯಿತು. ಮುಂದೇನು? ಪಾರ್ವತೀ ದೇವಿ ಬಂದರು. ಈ ದೃಶ್ಯವನ್ನು ಕಂಡರು.
ಕಣ್ಣೀರ್ ಕರೆದರಂತೆ. ಈ ಪ್ರಪಂಚದಲ್ಲಿ ಗಂಡು ಯಾರ ದುಃಖವನ್ನಾದರೂ ಸಹಿಸಿಯಾನು, ಹೆಂಡತಿಯ ದುಃಖವನ್ನು ಕಂಡು ಸುಮ್ಮನಿದ್ದಾನೆಂತಾದ್ರೆ ಅವ ಗಂಡಸೇ ಅಲ್ಲ. ಆದ್ದರಿಂದ ಈಶ್ವರನನ್ನು ಅದು ಬಿಟ್ಟು ಹೋಗಲಿಲ್ಲ. ಬಂದಂತಹ ಅವರು ಪಾರ್ವತೀ ದೇವಿಯನ್ನು ಸಮಾಧಾನ ಪಡಿಸುವುದಕ್ಕೆ ಬೇಕಾಗಿ ಆಜ್ಞಾಪಿಸಿದರಂತೆ. ಉತ್ತರ ದಿಕ್ಕಿಗೆ ಯಾವ ಪ್ರಾಣಿಯಾಗಲಿ ಜೀವಿಯಾಗಲಿ ಮುಖ ಮಾಡಿ ಮಲಗಿದ್ರೆ ಅದರ ತಲೆಯನ್ನು ಕಡಿದು ತನ್ನಿ ಎಂಬ ಹಾಗೆ ಕಣಗಲು ಹೋದರು. ಆನೆಯೊಂದು ಉತ್ತರ ದಿಕ್ಕಿನತ್ತ ಮುಖ ಮಾಡಿ ಮಲಗಿತ್ತು. ಆನೆಯ ತಲೆಯನ್ನು ಕಡಿದು ತಂದು ಅಪ್ಪಯ್ಯನ ಕೈಗಿತ್ತರಂತೆ. ಪುಡಿಯಾದಂತಹ ಶಿರೋಭಾಗ ಅಲ್ಲಿಗೆ ಈ ಆನೆಯ ಮುಖವನ್ನು ಸೇರಿಸಿದರು. ಜೀವಕಳೆಯನ್ನು ಕೊಟ್ಟರು. ಅಂದಿನಿಂದಲೇ ನಾನು ಗಜಮುಖ ಗಣಪತಿ ಹೀಗೆ ಕರೆಸಿಕೊಂಡೆ. ಮಾತ್ರವಲ್ಲ, 3 ಮೂರ್ತಿಗಳು ಒಟ್ಟಾಗಿ ನನಗೆ ಮೊದಲು ಪೂಜೆಯ ಕೈಕೊಂಬವ, ಸರ್ವ ವಿಘ್ನಗಳ ನಾಶಕ, ವಿಘ್ನ ಕರ್ತಾರನು, ವಿಘ್ನ ಹರ್ತಾರನು ನೀನೇ ಅಂತ ಅನುಗ್ರಹ ಮಾಡಿದರು. ಹಾಗೆ ಅವರ ನೇಮದಂತೆ ಲೋಕಹಿತಾರ್ಥವಾದ ಕೃತಿಯಲ್ಲಿ ನಾನು ತೊಡಗಿದ್ದೇನೆ. ಲೋಕದಲ್ಲಿ ಬೇರೆ ಬೇರೆ ರೀತಿಯಿಂದ ನನ್ನನ್ನು ಆರಾಧಿಸುತ್ತಾರೆ. ಅಗ್ನಿ ಮಧ್ಯದಲ್ಲಿ, ಮಂಡಲ ಮಧ್ಯದಲ್ಲಿ, ಸ್ವಸ್ತಿಕ ಮಧ್ಯದಲ್ಲಿ, ಹೀಗೆ ಬೇರೆ ಬೇರೆ ರೀತಿಯಿಂದ ಪೂಜೆಯನ್ನು ಮಾಡುವ ಭಕ್ತಸ್ತೋಮದಿಂದ ಮೊದಲೇ ಪೂಜೆಯನ್ನು ಕೈಕೊಳ್ಳುತ್ತಾ ಲೋಕದಲ್ಲಿ ಧರ್ಮ ರಕ್ಷಣೆಗೆ ಬೇಕಾಗಿ, ಭಕ್ತೋದ್ಧರಣಕ್ಕೆ ಬೇಕಾಗಿ ನಾ ಕೃತಿಯನ್ನು ಎಸಗುತ್ತಾ ಇದ್ರು. ನನಗೆ ಆಟ ಅಂದ್ರೆ ಬಹಳ ಇಷ್ಟ ಅಲ್ವಾ? ಮೊದಲು ಆಟದಲ್ಲಿ ಯಾರಿಗೆ ಪೂಜೆ? ಗಣಪತಿಗೆ ಪೂಜೆ. ಆದ್ದರಿಂದಲೇ ಗಣಪತಿಗೆ ಅಂತ ಒಂದು ಪ್ರೀತಿಯ ಆಟ. ಇವತ್ತು ಆಟ ಆಡುವುದಕ್ಕೆ ಯಾವುದು ಕ್ಷೇತ್ರ? ನಮಗೆ ಬಯಲಾಟವೇ ಆಗಬೇಕು. ಅದಕ್ಕೆ ಬೇಕಾಗಿ ಬಯಲು ಪ್ರದೇಶವನ್ನು ಸೇರಬೇಕು. ತಡ ಯಾಕೆ? ಎಲ್ಲರೂ ಸೇರಿ ಅತ್ತ ರಜತಾದ್ರಿಯ ತಪ್ಪಲಿಗೆ. ಹಿಮಾಚಲದ ಸುಪ್ರದೇಶವಿದು. ಪ್ರಾಕೃತಿಕ ಸೌಂದರ್ಯವನ್ನು ವೀಕ್ಷಿಸಿದೆವು. ಮಾತ್ರವಲ್ಲ, ಬೇರೆ ಬೇರೆ ಆಟವನ್ನಾಡಿದೆವು. ಚಿಣಿಕೋಲು, ಬುಗರಿ, ಚೆಂಡಾಟ, ಮರಕೋತಿ ಆಟ ಆಡಿದವರಿದ್ದೇವೆ. ಇವನದ್ದೊಂದು ಕೋತಿ ಅಂದ್ರೆ ಕೋತಿ, ಅವ ಹತ್ತುವುದು, ಅವ ಎಳೆಯುವುದು ಅಲ್ವಾ? ಆ ಗಂಟಕರ್ಣ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ, ಏನಾದ್ರೂ ಮಾಡ್ತಾ ಇರ್ತಾನೆ. ಅಂತೂ ನಿಮ್ಮ ಈ ಆಟದಿಂದ ನಾವು ತೃಪ್ತರಾಗಿದ್ದೇವೆ. ಆಟವೇ ಬದುಕಲ್ಲ, ಅನುಭವವೇ ಬದುಕು. ಇದು ನಮ್ಮ ಅಪ್ಪನ ವಾಕ್ಯ. ಆದ್ದರಿಂದ ಅನುಭವ ಎಲ್ಲಿಂದ ಸಿಗಬೇಕು? ಈ ಪ್ರಕೃತಿಯಿಂದ ಮೊದಲು ಸಿಗಬೇಕು. ಹಾಗಾದ ಕಾರಣ ಸ್ವಲ್ಪ ಪ್ರಕೃತಿಯನ್ನು ವೀಕ್ಷಿಸುತ್ತಾ ಮುಂದೆ ಮುಂದೆ ಬಂದೆವಂತಾದರೆ ನೋಡಿ
ನಿರೀಕ್ಷಿಸುತ್ತಾ ಮುಂದೆ ಮುಂದೆ ಬಂದೆವು. ಒಂದೊಂದು ಕಡೆಯಲ್ಲಿ ಒಂದೊಂದು ವಿಶೇಷತೆ. ಮುಗಿಲೆತ್ತರಕ್ಕೆ ಬೆಳೆದು ನಿಂತ ವೃಕ್ಷಗಳು, ಅಲ್ಲಲ್ಲಿ ನೀರಿನ ಸರಿಗಳು, ಮಾತ್ರವಲ್ಲ ಒಂದೊಂದು ರೀತಿಯ ಪ್ರಾಣಿಗಳು, ಒಂದೊಂದು ರೀತಿಯ ಪಕ್ಷಿಯ ಇಂಚರ, ಎಲ್ಲಕ್ಕೂ ಕಿವಿಗೊಡುತ್ತಾ ಮುಂದೆ 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 ಬಂದರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಏನೋ ದೊಡ್ಡ ಗುಡ್ಡದ ಹಾಗೆ ಕಾಣುತ್ತದೆ, ರಾಶಿ ಬಿದ್ದಿದೆ. ಅದು ಎಂಥದ್ದು ನಂದೀಶ? ಎಲ್ಲಿ ಗಣಪ? ಈ ಪ್ರದೇಶದ್ದೆಲ್ಲ ನಿನಗಿರುವಷ್ಟು ಪರಿಚಯ ನನಗಿರ್ಲಿಕ್ಕಿಲ್ಲ. ಯಾಕಂದ್ರೆ ನೀನು ಅಪ್ಪನನ್ನು ಹೊತ್ತುಕೊಂಡು ಹೋಗುವವ, ಹೌದಲ್ಲ? ಅದು ಯಾವುದು ಗಣಪ? ಸರಿಯಾಗಿ ನೋಡಿದ್ರೆ ಅದು ಮಣ್ಣಿನ ರಾಶಿಯಾಗಿ ಕಾಣ್ತಾ ಉಂಟು. ಮಣ್ಣಗುಡ್ಡೆಯ ಅಂತ. ಮಣ್ಣಗುಡ್ಡೆ? ಅದು ಇಲ್ಲಿಯ? ಮತ್ತೆ ಮಣ್ಣಗುಡ್ಡೆ ಆಗಿರ್ಲಿಕ್ಕಿಲ್ವಾ? ಮಣ್ಣಗುಡ್ಡೆ ಅಲ್ಲಪ್ಪ, ಮತ್ತೆ ಮಣ್ಣಿನ ರಾಶಿ ಗುಡ್ಡೆಯೋಪಾದಿಯಲ್ಲಿ ಬಿದ್ರೆ ಅದು ಈ ಹಿಮಕ್ಕೆ ಉಳಿಲಿಕ್ಕೆ ಉಂಟ? ಕರಗಿ ಹೋದೀತು. ಅದಲ್ಲ, ಬಹುಶಃ ನಿನ್ನ ದೃಷ್ಟಿಯಲ್ಲಿ ಸೃಷ್ಟಿ ಬೇರೆ ಕಾಣುತ್ತದೆ. ಇವನ ದೃಷ್ಟಿ ಹೇಗುಂಟು ನೋಡುವ. ಕೆಲವರ ದೃಷ್ಟಿ ಅಂದ್ರೆ ದೃಷ್ಟಿ ಇದು. ಓ, ನಿನಗಲ್ಲಿ ಏನು ಕಾಣುತ್ತದೆ? ಶೇಡಿನ ರಾಶಿ ಬಿಳಿದಾಗಿ ಕಾಣ್ತಾರೆ. ಶೇಡಿನ ಗುಡ್ಡೆ. ಶೇಡಿ ಗುಡ್ಡೆ? ಹೌದು. ಅವನಿಗೆ ಮಣ್ಣ ಗುಡ್ಡೆ, ಇವನಿಗೆ ಶೇಡಿ ಗುಡ್ಡೆ. ನೋಡು, ಆ ಗಂಟಕರನ್ನ ಹೇಳ್ತಾನೆ, ಅವನಿಗೆ ನಿನ್ನ ಕೋಡಿನ ಹಾಗೆ ಕಾಣ್ತದಂತೆ, ಅವನಿಗೆ ನಂದಿ ಗುಡ್ಡೆ ಕಾಣ್ತದಂತೆ. ಒಬ್ಬೊಬ್ಬರಿಗೆ ಒಂದೊಂದು ಗುಡ್ಡೆ ಹಾಗೆ ಕಾಣ್ತಾ ಉಂಟು. ಆದರೆ ಕಾಣುವುದು ಸತ್ಯ, ಆದರೆ ನೀವನ್ನಂತೆ ಅದು ಯಾವುದು ಅಲ್ಲ. ಗುಡ್ಡದೋಪಾದಿಯಲ್ಲಿ ಬಿದ್ದಿರುವುದು ಅದು ಭಸ್ಮದ ರಾಶಿ. ನಿಜ. ಹಿಂದಕ್ಕಾದರೂ ನಮ್ಮಪ್ಪ ದಾಕ್ಷಾಯಣಿಯನ್ನು ಕಳಕೊಂಡ ತದನಂತರದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಯೋಗೀಶ್ವರನಾಗಿ ತಪೋನಿರತರಾಗಿದ್ದರು. ಆ ವೇಳೆಯಲ್ಲಿ ಅವರನ್ನು ತಪೋ ವಿಮುಖನಾಗಿಸಬೇಕಾಗಿತ್ತು, ಗಿರಿಜಾ ಕಲ್ಯಾಣವಾಗಬೇಕಾಗಿತ್ತು. ಅದಕ್ಕೆ ಬೇಕಾಗಿ ಹರಿ ನಿರೂಪದಂತೆ, ದೇವತೆಗಳ ಅಂಬೋಣದಂತೆ ಮನ್ಮಥನೇ ಬಂದನಂತೆ. ಆ ಪಂಚಬಾಣಗಳನ್ನು ಪ್ರಯೋಗಿಸಿದ ಪರಮೇಶ್ವರ ಕ್ಷುದ್ರನಾಗಿ ಮೂರನೇ ಕಣ್ಣನ್ನು ಬಿಟ್ಟ. ನೇತ್ರಾಗ್ನಿಯಿಂದಲೇ ಮನ್ಮಥನ ಕಾಯ ದಗ್ಧವಾಗಿ ಹೋಯಿತು. ಮುಂದೆ ಅನಂಗನಾಗಿ ವಿಹರಿಸಿದ. ಆದ ಮನ್ಮಥನ ಶರೀರ ಸುಟ್ಟು ಬೂದಿಯಾಗಿ ಬಿದ್ದಿರುವ ಜಾಗವಿದು. ಇದು ಮನ್ಮಥನ ಶರೀರದ ಭಸ್ಮದ ರಾಶಿ. ಒಬ್ಬ ಮಹಾತ್ಮನ ಭಸ್ಮವಿದು. ಆದ್ದರಿಂದಲೇ ಲೋಕಹಿತಾರ್ಥವಾಗಿ ತನ್ನನ್ನು ತಾನು ತೆತ್ತುಕೊಂಡವ ಅಂತ ಪುಣ್ಯಾತ್ಮನ ಭಸ್ಮ. ಇದನ್ನು ನೋಡುವಾಗ ನನಗೊಂದು ವಿಶೇಷತೆ ಕಾಣುತ್ತದೆ. ಒಂದು ಮೂರ್ತಿಯನ್ನು ರಚಿಸಬೇಕು. ನಿಜ, ಚಿತ್ರತರವಾದ ಮೂರ್ತಿಯನ್ನು ರಚಿಸಿ ಆ ಮುಖಾಂತರವಾಗಿ ನಾನು ಒಬ್ಬ ಕಲಾವಿದನಪ್ಪ ಗಣಪ, ಕಲಾವಿದನ ಅಪ್ಪ ಗಣಪ ಅಲ್ಲ, ಕಲಾವಿದನಂತಿಪ್ಪ ಗಣಪ ಎಂಬ ಹಾಗೆ ಕೊಂಡಾಡಲ್ಪಡಬೇಕು ಅಂತ ಆಶೆ. ಹಾಗೆಂದು ನಮ್ಮದ್ದು ಇದು ಸಮಸ್ಯೆ. ಇಲ್ಲಿ ಕಾಣುವುದು ಸುತ್ತ ಮಂಜುಗಡ್ಡೆ, ಹತ್ತಿರದಲ್ಲಿ ಮಾನಸ ಸರೋವರ ಉಂಟು. ಅಲ್ಲಿಂದ ತಿಳಿ ಜಲವನ್ನು ತರಬೇಕು. ನಂದೀಶ, ಉಪಕಾರ ಮಾಡ್ತೀಯಾ? ನೀನು ಸ್ವಲ್ಪ ತಕ್ಕೊಂಡು ಬರ್ತೀಯಾ? ಯಾವುದನ್ನು? ನೀರು. ನಾನು? ಹೌದು. ಅಲ್ಲಿ ಹೋಗಿ ನೀರು ತಗೊಂಡು ಬರುದು? ಹೌದು. ನಾನು? ನೀನೇ. ಇದಾಗ್ಲಿಕ್ಕಿಲ್ಲ. ನೀನೇನು ಹೇಳಿದ್ದು? ಅಲ್ಲಿಗೆ ಹೋಗುವ, ಆಟ ಆಡಿ ಬರುವ ಅಂತ. ಹೌದು. ಈಗ ಇಲ್ಲಿ ಬಂದು ನೀರು ತರುವ ಕೆಲಸ ಹೇಳಿದ್ರೆ ನಾನು ನಿಂದಾಗ್ಲಿಕ್ಕಿಲ್ಲ. ಆಗ್ಲಿಕ್ಕೆ ಇಲ್ವಾ? ನಿನ್ನದೊಂದು ಕೋಡೆ. ಮೊನ್ನೆ ಇದ್ದ ಹಾಗೆ ಇವತ್ತಿಲ್ಲ. ನಾಡಿದ್ದು ಇರ್ತದ ಅಂತ ಗೊತ್ತಿಲ್ಲ. ಆಗುವುದಿಲ್ಲಲ್ಲ. ಇನ್ನು ಯಾವುದಕ್ಕಾಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ, ನಿನ್ನ ಯೋಗ ನೋಡು. ಕೆಲವರೆಲ್ಲ ಹೇಳಿದ ತಕ್ಷಣ ನಾವು ಮಾಡ್ತೇವೆ ಅಂತ ಹೇಳುವುದು. ಹೌದು ಗಣಪ. ಉಳಿದವರಿಗೆ ಅವಕಾಶವೇ ಇಲ್ಲ. ಅವಕಾಶ ಬಿಟ್ಟು ಕೊಟ್ಟ. ಹೌದು. ನೀನು ಈಗ ಹೋಗಿ ಈ ಮಹಾಸೇವೆಗೆ ಸ್ವಲ್ಪ ನೀರು ತರ್ತೀಯಾ? ನನಗೆ ಈ ಅವಕಾಶ ಬೇಡ. ನಾವೀಗ ಬಂದದ್ದು ಯಾಕೆ? ಆಟಕ್ಕೆ. ನಾವು ಆಟ ಆಡುವ. ಆಟದಲ್ಲಿ ಎಂಥದ್ದು ಆಗುವುದಿಲ್ಲ ಪುಣ್ಯಾತ್ಮ. ಬೇರೆ ಏನಾದ್ರೂ ಬೇಕು. ಬೇಡ, ನಾನು ಹೋಗುದಿಲ್ಲ. ಆಗೋದಿಲ್ಲ. ನಾನು ಹೋಗುದು, ನಂಗೆ ಆಗುದಿಲ್ಲ ಈ ಕೆಲಸ. ಮೊದಲೇ ಹೀಗಿದ್ದಿ, ಹೀಗೆ ಆಗು ಗಣಪ. ನೀವು ಇಬ್ಬರು ಏನಾದ್ರೂ ಒಂದು ಕೆಲಸ ಮಾಡುವುದಿದ್ರೆ, ಓ ಅವ
ಮಾಡ್ತಾನ ನೋಡು. ಗಂಟಗರ್ಣ ನಮಸ್ಕಾರ. ಸ್ವಲ್ಪ ನೀರು ಅದನ್ನು ಇಟ್ಟು ನೀರು ತಾ. ಇಲ್ಲ ಅವನು ತರುವುದಿಲ್ಲ. ನೀವು ಯಾರು ನಮಗೆ ಸಹಕಾರ ಮಾಡುವುದಿಲ್ಲ. ಆದರೆ ನಾನೇ ಹೋಗುತ್ತೇನೆ, ತಿಳಿ ಜಲವನ್ನು ತರುತ್ತೇನೆ, ಚಿತ್ರತರವಾದ ಮೂರ್ತಿಯನ್ನು ಈ ಕ್ಷಣ ಸಿದ್ಧಪಡಿಸ್ತೇನೆ. ಸಾಗುತ್ತೇನೆ. ಇನ್ನು ನಿಮ್ಮ ಜೊತೆ ಆಟ ಇಲ್ಲ ನನ್ನದು. ನೀರು ಬೇಕಾ? ಇನ್ನ ಕರ್ಮಕ್ಕ ನೀರು ಬೇಡ. ಆಗ ತರ್ಲಿಕ್ಕೆ ಹೇಳುವಾಗ ತರ್ಲಿಲ್ಲ. ನಾನು ಬೇಕಾದ್ರೆ ತರ್ತೇನೆ. ಈ ಹೊಟ್ಟೆ ಹಿಡ್ಕೊಂಡು ನಾನೇ ಹೋದೆ. ಹೊಟ್ಟೆ ಬಂದವರ ಕಷ್ಟ ಯಾರಿಗೆ ಗೊತ್ತು? ಬಂದವರಲ್ಲೇ ಕೇಳಬೇಕು. ಕೆಲವರೆಲ್ಲ ಅದನ್ನು ಇಳಿಸುವುದಕ್ಕೆ ಪಡುವ ಪ್ರಯಾಸ ಹೇಳಿ ಪ್ರಯೋಜನ ಇಲ್ಲ. ಹೌದಾ? ಆದ್ದರಿಂದಲೇ ಈ ಹೊಟ್ಟೆಯನ್ನು ಹಿಡ್ಕೊಂಡು ನೇರವಾಗಿ ಬಟ್ಟೆ ಹಿಡಿದು ಹೋದೆ. ಆ ಸರೋವರಕ್ಕೆ ನೀರು ತಂದೆ, ಭಸ್ಮಕ್ಕೆ ಹಾಕಿದೆ, ಚೆನ್ನಾಗಿ ಒತ್ತೆ ಮಾಡಿದೆ ಮುದ್ದೆ. ಒತ್ತುವಲ್ಲಿ ಒತ್ತಿ, ಕೆತ್ತುವಲ್ಲಿ ಕೆತ್ತಿ, ತಟ್ಟುವಲ್ಲಿ ತಟ್ಟಿ ಯಾರಿಗೆ? ಮೂರ್ತಿಗೆ ಸುಂದರ ಆಕೃತಿಯನ್ನು ರಚನೆ ಮಾಡಿದ್ದೇನೆ. ಮಾತ್ರವಲ್ಲ, ಇನ್ನು ಏನಿದ್ದರೂ ಇಂಥದ್ದೊಂದು ಮೂರಿದ್ರೆ ಸಾಕು. ಮತ್ತೆ ಇಷ್ಟನ್ನೆಲ್ಲ ಇಟ್ಟುಕೊಂಡು ಎಂತದ್ದು ಮಾಡುವುದು ನಾವು ಬೇಡುವ ಗಣಪ? ಅಗತ್ಯ ಇಲ್ಲ. ಇನ್ನು ಹಗ್ಗ ತಕ್ಕು. ಹಗ್ಗ? ಮೂರು ಬೊಂಬೆ, 3 ಹಗ್ಗ. ಹೀಗೆ ಮಾಡಿದ್ರೆ ಒಂದು ಪ್ರಸಂಗ ಮುಗೀತದೆ. ಗಣೇಶ ಕೃಪಾ ಪೋಷಿತ ಬೊಂಬೆಯಾಟ ಮಂಡಳಿ ನಮ್ಮದ್ದು. ನಮ್ಮನ್ನು ಬಿಟ್ಟದ ನೀನು? ಹಾಗೆಂದು ಇದು ಗಟ್ಟಿಯಾಗಿ ಉಳಿಬೇಕು. ನೀವು ಬೇಡವೇ ಬೇಡ. ಯಾಕೆ? ನೀವು ಸಹಾಯಕರಾಗಿ ಬರುವುದಿಲ್ಲ. ಆದ್ದರಿಂದ ಬರುವಾಗಲೇ ನಿಮಗೆ ದೊಡ್ಡದ್ದೇ ಆಗುದು. ನಮ್ಮದ್ದು ಯಾವುದು ಅಂತ ಕೇಳುವುದು, ಹೌದಲ್ಲ? ಆದ್ದರಿಂದ ನಮಗೆ ಅಂತದ್ದೆಲ್ಲ ಆಗುದಿಲ್ಲ. ನಮಗೆ ಎಲ್ಲಕ್ಕೂ ಸಿದ್ಧರಾದವರು ಬೇಕು, ಆಯ್ತಲ್ಲ? ಆದ್ದರಿಂದಲೇ ಬೊಂಬೆಯನ್ನು ರಚಿಸಿದ್ದೇನೆ. ಈ ಸುಂದರಾಕೃತಿಯನ್ನು ನನ್ನಮ್ಮನಿಗೆ ತೋರಿಸ್ತೇನೆ. ಅಮ್ಮ ಸುಮ್ಮನೆ ಬಿಡೋದಿಲ್ಲ, ಮಾಡ್ತಾರೆ, ಸನ್ಮಾನ ಮಾಡ್ತಾಳೆ. ಸನ್ಮಾನ ಮತ್ತೆ ಮಾಡುವರು. ಎತ್ತದ್ದು ಸನ್ಮಾನ? ಸುಮ್ಮನೆ 2 ತೆಂಗಿನಕಾಯಿ, 5 ಬಾಳೆಹಣ್ಣು ಮತ್ತು ಅದೆಲ್ಲ ಇಟ್ಟು ಮತ್ತೆ ನಮಗೆ ಹೋಳಿಗೆ, ಲಡ್ಡು, ಕಡುಬು, ಕಪ್ಪು, ಪಂಚ ಕಜ್ಜಾಯ. ನೀನು ಹೇಳ್ಬೇಡ, ಬಾಯಲ್ಲಿ ನೀರು ಬರ್ತದೆ ಚೆನ್ನಾಗಿ
ಅಮ್ಮನಿಗೆ ಹೋಗ್ತೇನೆ, ತೋರಿಸ್ತೇನೆ. ಅಮ್ಮನಿಂದಲೇ ಮೆಚ್ಚುಗೆಯನ್ನು ಪಡೆದು ನಂತರ ನಮ್ಮ ಬೊಂಬೆ ಆಟ ಆರಂಭ. ಹೌದಾ? ನಮ್ಮ ನಡೆ ಅಮ್ಮ ನಡೆ. ಅಮ್ಮ ನಡೆ. ಹಾಗೆ ನಮ್ಮದು ಈ ಸಲ ನಮ್ಮ ನಡೆ ಅಪ್ಪ ನಡೆ ಇಲ್ಲ. ನಮಗೆ ಕೆಲಸ ಇರುವುದು ಅಮ್ಮನಲ್ಲಿ. ಹಾಗಾದ ಕಾರಣ ಅಪ್ಪಯ್ಯ ನಿಮಗೆ ಬೇಸರ ಇಲ್ಲಲ್ಲ? ಇಲ್ಲ. ನಮೋ ನಮಃ. ಕ್ಷಮಿಸಬೇಕು. ಅಮ್ಮನಲ್ಲಿ 2 ಮಾತುಂಟು. ಅವಕಾಶ ಇದೆ. ಅಮ್ಮ ಅಮ್ಮ ನಿನ್ನಿಂದ ಆಶೀರ್ವಾದ ಪಡೆದು ಇವರನ್ನೆಲ್ಲ ಸೇರಿಸಿಕೊಂಡು ನಾನು ಬಯಲಾಟಕ್ಕೆ ಹೋದೆ ಅಮ್ಮ. ಗಣಪ ಇವತ್ತೇನು ಬೇಗ ಆಟ ಮುಗಿಸಿದ್ದು? ನಿನ್ನೆ ಸ್ವಲ್ಪ ತಡ ಆಗಿದೆ ಅಮ್ಮ. ಮತ್ತೆ ಯಾವಾಗಲೂ ತಡೆ ಆದ್ರೆ ಕೆಲವು ಸಲ ನಾವು ಮುಗಿಸುವುದು, ಕೆಲವು ಸಲ ಅವರು ಮುಗಿಸಬೇಕು. ನಿಮ್ಮತ್ತೆ ಉತ್ತಾಯಿತು ಅಂತ ಹೇಳುವುದಲ್ಲ. ಆದ್ದರಿಂದ ಇವತ್ತು ಬೇಗ ಬಂದಿದ್ದಿ, ಕಾಲ ಮಿತಿಯಲ್ಲಿ ಮುಗಿಸಿದ್ದಿ. ಹೌದೌದು, ನಮಗೆ ಕಾಲ ಉಂಟಲ್ಲ ಹಾಗೆ. ಯಾಕೆ ಆಟಕ್ಕೊಂದು ಸಮಯ ಉಂಟಲ್ಲ, ನಿಜ. ಆದ್ದರಿಂದ ಆ ಸಮಯಕ್ಕನುಗುಣವಾಗಿ ನಾನು ಆಟ ಆಡಿದೆ ಅಮ್ಮ. ಪ್ರಕೃತಿಯನ್ನು ವೀಕ್ಷಿಸುತ್ತಾ ಮುಂದೆ ಹೋದೆ. ಆವಾಗ ಅಲ್ಲಿ ಮನ್ಮಥನನ್ನು ದಹಿಸಿದ ಭಸ್ಮರಾಶಿ ನಿನ್ನ ತಂದೆಯವರು. ಹೌದು, ಅದನ್ನು ನೋಡಿದೆ. ನನಗೆ ಭಸ್ಮ ನೋಡುವಾಗ ಇದರಿಂದ ಏನಾದ್ರೂ ಸಿದ್ಧಪಡಿಸಬೇಕು ಅಂತ ಆಯಿತು. ಭಸ್ಮದಿಂದ ಏನು ತಯಾರಿಸುವುದು ಗಣಪ? ಅದೇ ವಿಶೇಷತೆ. ಇದ್ದದ್ದರಲ್ಲಿ ಸಿದ್ಧಪಡಿಸುವುದು ದೊಡ್ಡದಲ್ಲ, ಆಗದೇ ಇದ್ದದ್ದನ್ನು ಆಗುತ್ತದೆ ಅಂತ ತೋರಿಸುವುದು ದೊಡ್ಡತನ. ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿಸುವುದವನೇ ಕಲಾವಿದ ಅಲ್ವೋ? ಪ್ರವಾಹಕ್ಕೆ ವಿರುದ್ಧವಾಗಿ ಈಜುವವನೇ ಈಜುಗಾರ. ಸತ್ಯ. ಆದ್ದರಿಂದ ನಾನು ಅದನ್ನು ನೋಡಿದೆ. ಇವರಲ್ಲಿ ಹೇಳಿದೆ ಅಮ್ಮ, ಸ್ವಲ್ಪ ನೀರು ತನ್ನಿ ಅಂತ ಸಹಾಯಕ್ಕೆ.
ಸಹಾಯಕರಾಗಿ ಬರುವುದೇ ಇಲ್ಲಂತೆ ಅವರು. ಅಲ್ಲ, ಅವರು ನನ್ನಲ್ಲಿ ಯಾವಾಗ್ಲೂ ಹೇಳ್ತಾರೆ ಗಣಪತಿ ಇಲ್ಲಿಕ್ಕೆ ಏನು ಕೊಡುದಿಲ್ಲ ಅಂತ. ಏನು ಮಾಡುವ, ನಮ್ಮ ಹೊಟ್ಟೆಗೆ ಸಾಕಾಗಬೇಕಲ್ಲ. ನೀನು ಒಬ್ಬನೇ ಎಲ್ಲಾ ತೆಂಗಿನಕಾಯಿ ತಿಂತೀಯಂತೆ. ಇಲ್ಲಿಂದಮ್ಮ ಈಗ ತೆಂಗಿನಕಾಯಿಯೇ ಸಿಗುವುದಿಲ್ಲ. ಮತ್ತೆ ನಾನು ಕೊಡುದಿಲ್ಲ, ಅಷ್ಟಷ್ಟು ತೆಂಗಿನಕಾಯಿ ಒಬ್ಬನೇ ತಿನ್ನುದಂತೆ ನೀನು. ಎಂತದ್ದು ಇತ್ತದ್ದೆಲ್ಲ ಮಂಗಗಳಿಗೆ. ನಿನಗೆ ತೆಂಗಿನಕಾಯಿ ಪ್ರಿಯ ಅಲ್ವಾ ಮಗನೇ? ಹೌದಮ್ಮ, ಈ ಸಲ ತೆಂಗಿನಕಾಯಿಯೇ ನನಗೆ ಕೈ ಕೊಟ್ಟಿತಮ್ಮ. ಯಾಕೆ? ಸಿಗುವುದಿಲ್ಲ ಹಾಗೆ. ಆದ್ದರಿಂದ ನಾನು ಹೋದೆ, ಕಾಯಿ ನೋಡಿದೆ. ನೋಡುವಾಗ ಭಸ್ಮವನ್ನು ನೀರು ಇವರು ತರದಿದ್ರೆ ಏನು, ನಾನು ಈಗ ಸ್ವಲ್ಪ ಹೊಟ್ಟೆ ಕಡಿಮೆ ಆಗಿದೆ ಅಲ್ವಾ ಅಮ್ಮ? ಹೌದು, ನೀನು ಹೇಳಿದ್ರೆ ಸಾಕು. ಹೋದೆ, ನೀರು ತಂದೆ, ನೀರನ್ನು ಭಸ್ಮಕ್ಕೆ ಹಾಕಿದೆ. ಭಸ್ಮದಿಂದಲೇ ಚಿತ್ರತರವಾದ ಮೂರ್ತಿಯೊಂದನ್ನು ರಚಿಸಿದೆ. ಈ ಮೂರ್ತಿಯನ್ನು ನೋಡುವಾಗ ವಜ್ರದಂತೆ ಹೊಳೆಯುತ್ತಾ ಉಂಟು. ಸತ್ಯ. ಈ ಸುಂದರಾಕೃತಿಯನ್ನು ಅನವರತ ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಬೇಕು ಎನ್ನುವುದೇ ನನ್ನ ಅಪೇಕ್ಷೆ. ನೀನು ಶಕ್ತಿ ದೇವತೆ. ಸತ್ಯ. ಒಂದು ಸಾಮಾನ್ಯ ಮೃದುವಿಗಾದರೂ ಶಕ್ತಿ ತುಂಬಬಲ್ಲವಳು. ನಿಜ. ಆದ್ದರಿಂದ ನೀನೊಂದು ಮನಸ್ಸು ಮಾಡಿ ಇದಕ್ಕೊಂದು ನಿಜವಾದ ಶಕ್ತಿಯನ್ನು ಕೊಟ್ಟು ಅನವರತ ಸ್ಥಿರವಾಗಿ ನನ್ನ ಜೊತೆಯಲ್ಲಿ ಇರುವ ಹಾಗೆ ಮಾಡ್ತೀಯ ಅಮ್ಮ. ಮಗನೇ, ಮಕ್ಕಳಾದವರ ಆಸೆ ಈಡೇರಿಸಬೇಕಾದ್ದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ. ಇದಕ್ಕೆ ಶಕ್ತಿಯನ್ನು, ಜೀವಕಳೆಯನ್ನು ಕೊಡುವುದಕ್ಕೆ ಸಾಮರ್ಥ್ಯ ನನ್ನಲ್ಲೂ ಉಂಟು ಮಗನೇ. ಆದರೆ ಒಂದು ಮಾತು ತಂದೆಯಲ್ಲಿ ನಾವು ಕೇಳಬೇಕಲ್ವ ಮಗನೇ? ಬೇಷಮ್ಮ. ಲೋಕದಲ್ಲಿ ಎಲ್ಲ ಹಾಗೆ ತಂದೆಯೇ ಹೆಂಡತಿಯಲ್ಲಿ ಕೇಳಬೇಕು ಅಂತ ಹೇಳುವುದು. ನಮ್ಮಮ್ಮ ಹಾಗಲ್ಲ, ಗಂಡನಲ್ಲಿ ಕೇಳಬೇಕು. ಹೌದು. ಈ ಪ್ರಪಂಚದ ಎಲ್ಲ ಹೆಂಗಸರು ಇದನ್ನೊಂದು ಪಾಲನೆ ಮಾಡಲಿ. ಆವಾಗ ಒಂದು ಗಂಡಂದಿರಿಗೆ ಒಂದು ಮರ್ಯಾದೆ ಸಿಗುತ್ತದೆ. ಆದ್ದರಿಂದ ಆಗಲಮ್ಮ, ಇದು ಅಪ್ಪನಲ್ಲಿ ಕೇಳಿ ಇದಕ್ಕೊಂದು ವ್ಯವಸ್ಥೆ ಮಾಡು. ಮಾಡ್ತೇನೆ. ಬದಿಯಲ್ಲಿ ಸುಮ್ಮನೆ ಕುಳಿತುಕೊಳ್ಳುದು. ಆಯ್ತಮ್ಮ. ಮಾತಾಡ್ಲಿಕ್ಕಿಲ್ಲ, ಇನ್ನು ಸುದ್ದಿ ಇಲ್ಲ. ತಂದೆಗೆ ಸಿಟ್ಟು ಬರ್ತದೆ ಮಾತಾಡಿದ್ರೆ. ಕುಳಿತು. ಓ ಪ್ರಾಣನಾಯಕ, ಪ್ರಾಣನಾಯಕ ದೇವ ವಿನಾಯಕ ಹರ ಗಣಗಳನ್ನು ಕೂಡಿಕೊಂಡು ಕೈಲಾಸ ತಪ್ಪಲು ಪ್ರದೇಶಕ್ಕೆ ಆಟವಾಡುವುದಕ್ಕೆ ಹೋದವ. ಆದ್ರೆ ಇವತ್ತು ಆಟವಾಡುತ್ತಾ ಈ ಕೈಲಾಸವನ್ನು ಬಂದು ಸೇರಿದವ. ಆದ್ರೆ ಇವತ್ತು ವಿಶೇಷ ಸ್ವಾಮಿ. ಏನದು? ಭಸ್ಮದ ರಾಶಿಯಿಂದ ಒಂದು ಗೊಂಬೆಯನ್ನು ತಯಾರಿಸಿಕೊಂಡು ಬಂದಿದ್ದಾನೆ. ಹೌದಾ? ಎಷ್ಟು ಚಂದ ಉಂಟು ನೋಡಿ. ಹೌದೌದು. ಅವರ ಕಲಾವಿದನೇ. ಅವನ ಕರಚಮಕತೆಗೆ ನಾವು ಮೆಚ್ಚಲೇಬೇಕು. ಹೌದೌದು. ಆದ್ರೆ ಅವನದೊಂದು ಆಸೆ ಇದೆ ಸ್ವಾಮಿ. ಏನಂತೆ? ಅನವರತವು ಆ ಗೊಂಬೆ ಆತನ ಜೊತೆಯಲ್ಲಿ ಆಟವಾಡುತ್ತಾ ಬಳಿಯಲ್ಲೇ ಇರಬೇಕು ಎನ್ನುವುದಾಗಿ. ಅದಕ್ಕೆ ಈ ಗೊಂಬೆಗೊಂದು ಜೀವಕಳೆಯನ್ನು ಕೊಡಬಹುದೇ ಪ್ರಭು? ಓ ಪ್ರಾಣೇಶ್ವರಿ, ಪ್ರಭು, ನೀ ನೋಡಿದಂತಹ
ಆಯಿತು. ಆ ಗೊಂಬೆಗೆ ಜೀವಕಳೆಯನ್ನು ಕೊಡುವಂತಹ ಸಾಮರ್ಥ್ಯ ನಿನಗೂ ಇದೆ. ನಿಜ. ಹಾಗೆಂದು ನನ್ನ ಮೂಲಕವೇ ಕೊಡಬೇಕು ಎನ್ನುವಂತಹ ಆಶೆ ನಿನಗುಂಟು ಎಂದಾದ್ರೆ ಖಂಡಿತವಾಗಿಯೂ ಅದು ಅಪರಾಧವಲ್ಲ. ಹಾಗಾದ್ರೆ ಏನು ಮಾಡೋಣ ಎನ್ನುವ ಹಾಗೆ ಯೋಚಿಸುತ್ತಿರುವಾಗ ಅದು ಅಂಬರ ಪಥದಲ್ಲಿ ಯಾವುದೋ ಒಂದು ಆತ್ಮ ದೇಹಾರಾಧನೆಗಾಗಿ ಚಡಪಡಿಸುತ್ತಾ ಉಂಟು. ಹಾಗಾಗಿ ಅದೇ ಆತ್ಮವನ್ನು ಈ ಪ್ರತಿಮೆಗೆ ಆವಾಹಿಸುತ್ತೇನೆ, ನೋಡೋಣ. ಒಮ್ಮಿಂದೊಮ್ಮೆಲೆ ನನ್ನ ಸೃಷ್ಟಿ ಹೇಗಾಯಿತು, ಯಾರಿಂದ ಆಯಿತು, ಯಾಕಾಗಿ ನನ್ನ ಸೃಷ್ಟಿ ಆಯಿತು ಎನ್ನುವ ಹಾಗೆ ಯೋಚಿಸಿದೆ ಎಂದಾದರೆ ಉತ್ತರ ನನಗೆ ದೊರಕುತ್ತಾ ಇಲ್ಲ. ಈ ಕಾಲದಲ್ಲಿ ಉದರಾಗ್ಲಿ ಬಾಧಿಸುತ್ತಾ ಇದೆ, ಹಸಿವು ನಿವಾರಣೆಯಾಗಬೇಕು. ಹಾಗಾಗಿ ಇತ್ತ ಮುತ್ತ ಅತ್ತ ಇತ್ತ ನೋಡಿದೆ ಎಂದಾದರೆ ಹಿಮಗಳ ಮಧ್ಯದಲ್ಲಿ ಅದೆಷ್ಟೋ ಮಂದಿ ಕಣ್ಣಿಗೆ ಗೋಚರಿಸುತ್ತಾ ಇದ್ದಾರೆ. ಅವರ ಮಧ್ಯದಲ್ಲಿ ಒಬ್ಬ ಶೋಭಿಸುತ್ತಾ ಇದ್ದಾನೆ. ಇವನನ್ನು ತಿಂದೆ ಎಂದಾದರೆ ನನ್ನ ಹಸಿವು ನಿವಾರಣೆಯಾದಿತು. ನೇರವಾಗಿ ಅವಳ ತಾವು ನಿವಾರಣೆ ಆಗಬೇಕು ಎನ್ನುವುದಕ್ಕೆ ಏನಾದರೂ ಕೊಡು, ಇಲ್ಲದಿದ್ದರೆ ನಿನ್ನನ್ನು ಮುಕ್ಕುತ್ತೇನೆ. ಅರೆಕ್ಷಣ ತಡಿಬೇಕು. ನಿನ್ನದಾದಂತಹ ಹಸಿವನ್ನು ನಿವಾರಿಸಬಹುದು, ಆದ್ರೆ ಅರೆಕ್ಷಣ ನೀನು ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಬೇಕು. ನೀವು ಓಡಿ ಹೋಗುದಕ್ಕ ನಾನು ಕಣ್ಣು ಮುಚ್ಚುವುದಿಲ್ಲ, ತಿನ್ನುವುದಕ್ಕೆ ಕೊಡು. ಓಡಿ ಹೋಗುದಾದ್ರೆ ನೀನು ಬರುವಾಗ್ಲೇ ನಾನು ಓಡಿ ಹೋಗುದಿಲ್ವಾ? ಹಾಗಾದ್ರೆ ನೀನು ಓಡಿ ಹೋಗುವುದಿಲ್ಲ. ಕಣ್ಣು ಮುಚ್ಚಿದೆ ಎಂದಾದ್ರೆ ಮಾತ್ರ ಹಸಿವು ನಿವಾರಣೆಯಾಗಿ. ಹಸಿವು ನಿವಾರಣೆಯಾಗುತ್ತದೆ ಎಂದಾದರೆ ಕಣ್ಣು ಮುಚ್ಚುತ್ತೇನೆ. ಅದು ಏನು? ಕುಡಿಯುವುದಕ್ಕೆ ಬೇಕು. ಎಂತದ್ದು? ನೀರು. ನೀರು ಹಾಗೆ ಕೇಳಿದ್ರೆ ಕೊಡಬಹುದು. ನೀರು ಇದು ದೇವಗಂಗೆ. ಈಗ ಸಮಾಧಾನ ಆಯ್ತು ಸ್ವಲ್ಪ, ಆದ್ರೂ ತೊಂದರೆ ಇಲ್ಲ. ಈ ಕಾಲದಲ್ಲಿ ನನ್ನ ಹಸಿವನ್ನು ನಿವಾರಿಸಿದೆ, ಬಾಯಾರಿಕೆಯನ್ನು ದೂರೀಕರಿಸಿದೆ. ಹಾಗಾಗಿ ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ಏನು? ನನಗೂ ನಿನಗೂ ಇರುವಂತಹ ಸಂಬಂಧ ಏನು? ಹತ್ತಿರದ ಸಂಬಂಧ ಇದೆ. ಹತ್ತಿರದ ಸಂಬಂಧ? ಹೌದು. ಅದು ಹೇಗೆ? ನಾನು ತಂದೆ, ನೀನು ಮಗ. ಓ ತಿಳಿಯಿತು. ನಾನು ತಂದೆ, ನೀನು ಮಗ. ಹಾಗಲ್ಲ, ಮತ್ತೆ ಕುಟಿದ ಮೇಲೆ ಹಾಗೆ ಆಗುವುದು. ಸ್ವಲ್ಪ ಬದಲಾಯಿಸಬೇಕು. ಹೇಗೆ? ನೀನು ಮಗ, ನಾನು ತಂದೆ. ಓ ನೀನು ಮಗ, ನಾನು ತಂದೆ. ಹಾಗಲ್ಲ, ನಾನು ಪಿತ, ನೀನು ಸುತ. ನೀನು ಪಿತ, ನಾನು ಸುತ. ಈಗ ಸ್ವಲ್ಪ ಸರಿಯಾಯ್ತು. ಆದ್ರೂ ಎಲ್ಲಾ ಸರಿಯಾಯ್ತು ಎನ್ನುವ ಹಾಗೆ ಹೇಳುವುದಕ್ಕಾಗ. ಹಾಗಾಗಿ ಇದು ದಿವ್ಯವಾದಂತಹ
ತೆಗೆದು ನನ್ನ ತಲೆಯ ಮೇಲೆ ಇಟ್ಟಂತಹ ಕ್ಷಣದಲ್ಲಿ ಅಜ್ಞಾನದಲ್ಲಿದ್ದಂತಹ ನಾನು ಸುಜ್ಞಾನದ ಬೆಳಕನ್ನು ಈ ಕಾಲದಲ್ಲಿ ನಾನು ಕಾಣುತ್ತಾ ಇದ್ದೇನೆ. ನಾನು ಯಾರು, ನೀವು ಯಾರು ಎಂಬುದು ಈ ಕಾಲದಲ್ಲಿ ನನಗೆಲ್ಲವೂ ಅರ್ಥವಾಯಿತು. ನೀವು ಕೇವಲ ನನಗೆ ತಂದೆಯಲ್ಲ, ಈ ಲೋಕದ ತಂದೆ ಎಂಬುದು ನನಗೀಗ ಸ್ಪಷ್ಟವಾಯಿತು. ಹಾಗಾಗಿ ಮಗದೊಮ್ಮೆ ನಿಮ್ಮ ಪಾದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ತೀರ್ಥರೂಪರೇ, ಈ ಕಾಲದಲ್ಲಿ ನನಗೊಂದು ಕೆಲವೊಂದು ಸಂಶಯಗಳು ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಕೇಳುತ್ತಾ ಇದ್ದೇನೆ. ಪ್ರಶ್ನೆಯನ್ನು ಕೇಳುವರೆ ನನಗೆ ಅನುಮತಿ ಇದೆ, ಅವಕಾಶ ಇದೆ. ತಂದೆ, ಅದೇನು ತಂದೆ ನಿಮ್ಮ ತಲೆಯಲ್ಲಿ ಹೇಗೆ ಕಾಣ್ತದೆ? ಹಕ್ಕಿ ಗೂಡು ಕಟ್ಟಿದ ಹಾಗೆ ಉಂಟು. ಅದು ಜಟೆ. ಜಟೆ? ಅಪ್ಪ, ಅದೆಂತದು ಹರಿತಾ ಉಂಟು? ಅದು ದೇವಗಂಗೆ. ದೇವಗಂಗೆ ಅದನ್ನು ಹಣೆಯಲ್ಲಿ ಧರಿಸಿದ ಕಾರಣ, ಶಿರದಲ್ಲಿ ಹೊತ್ತ ಕಾರಣ ನಾನು ಗಂಗಾಧರನೆನಿಸಿದ್ದೆ. ಗಂಗಾಧರ? ಅಪ್ಪಯ್ಯ, ಅದೆಂತ ಹೊಳೆಯುವುದು? ಅದು ಚಂದ್ರ. ಚಂದ್ರ? ಹೌದು. ಅವನಿಗೆ ಬೇರೆ ಜಾಗವೇ ಸಿಗ್ಲಿಲ್ವಪ್ಪ? ಹಾಗೆಂದು ಆತನನ್ನು ಚಂದ್ರಶೇಖರ ಎನ್ನುವ ಹಾಗೆ ನನ್ನನ್ನು ಎಲ್ಲರೂ ಕರೆಯುತ್ತಾ ಇದ್ದಾರೆ. ಹೌದೇ ಅಪ್ಪಯ್ಯ? ಆಗದಿಂದ ನೋಡ್ತಾ ಇದ್ದೀನಿ, ಬುಸು 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 ಅಂತ ಎಂತದ್ದು ಹೇಳ್ತಾ ಉಂಟು. ಅದು ನಾಗಾದಿಗಳು ಅದನ್ನೇ ಆಭರಣವನ್ನಾಗಿ ಧರಿಸಿಕೊಂಡ ಕಾರಣ ನಾಗಾಭರಣ. ನಾಗಾಭರಣ? ಇದೇನಪ್ಪಯ್ಯ ನಿಮ್ಮ ಬಟ್ಟೆ ಹೀಗೆ? ಅದು ಒಂದು ವ್ಯಾಘ್ರದ ಚರ್ಮ, ಮತ್ತೊಂದು ಗಜದ ಚರ್ಮ. ಇದೆಂತಲ್ಲಪ್ಪಯ್ಯ? ತ್ರಿಶೂಲ. ತ್ರಿಶೂಲ? ಏನದು? ಅದು ಜ್ಞಾನದ ಸಂಕೇತ ಮಗನೇ. ಹೌದೇ ಅಪ್ಪಯ್ಯ? ಚಂದ್ರಶೇಖರನು ನೀನೆ, ಜಟಾಧಾರಿಯು ನೀನೆ. ಜಯ 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 ಜಯ. ಭಯ ಭಯ. ಅದೆಂತದ್ದು? ಅದೆಂತದ್ದು? ಯಾವ್ದದ್ದು? ಅದು ಅದು ಎಂತದದ್ದು? ನಿರ್ಜೀವ. ನಿಮ್ಮ ಹತ್ತಿರಲ್ಲೇ ಅವಳು ನನ್ನವಳು. ನಿಮ್ಮವಳು ಅಂದ್ರೆ? ನನ್ನ ಹೆಂಡತಿ. ನಿಮ್ಮ ಹೆಂಡತಿ ನಿಮ್ಮ ಬಳಿಯಲ್ಲಿ? ಮತ್ತೆ ನನ್ನ ಬಳಿಯಲ್ಲಿ. ಅಪ್ಪಯ್ಯ, ನನ್ನ ಹೆಂಡತಿ ಎಲ್ಲಿರ್ಪಳು? ಹುಟ್ಟಿ 3 ಗಳಿಗೆ ಆಗಲಿಲ್ಲ, ಈಗಲೇ ಹೆಂಡತಿ ಬೇಕಂತೆ. ಅಪ್ಪಯ್ಯ, ಅವರು ನನಗೇನಾಗ್ಬೇಕು? ನಿನಗೆ ಅಮ್ಮ. ಅಮ್ಮ? ಹೆಸರು? ಪಾರ್ವತಿ. ಪಾರ್ವತಮ್ಮ. ಪಾರ್ವತಮ್ಮ, ನಿಮಗೂ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಅಪ್ಪಯ್ಯ, ಅದ್ಯಾರಪ್ಪಯ್ಯ ದೂರದಲ್ಲಿ? ಅದು ಒಂದು ವೀರಭದ್ರ. ದೀರ್ಘ ದೇಹಿ. ಹೌದು. ಕೆಂಪು ಕಣ್ಣು. ನೋಡುವಾಗಲೇ ಹೆದರಿಕೆ ಆಗ್ತದಪ್ಪಯ್ಯ. ಇನ್ನೊಬ್ಬ ಯಾರದು? ಭೈರವ. ಕಾಳಭೈರವ. ಅವರಿಗೂ ನನ್ನ ನಮಸ್ಕಾರಗಳು. ಪ್ರತಿ ನಮಸ್ಕಾರವನ್ನು ಕೊಟ್ಟಿದ್ದಾರೆ. ಅಪ್ಪಯ್ಯ, ದೂರದಲ್ಲಿರುವವರನ್ನು ಬಿಡುವ, ಹತ್ತಿರದಲ್ಲಿರುವವರನ್ನು ನೋಡಿದೆ ಎಂದಾದ್ರೆ ಎಂತದಪ್ಪಯ್ಯ ಇದು? ಒಂದೂವರೆ. ಅವನಿಗೆ 1, 2, 3, 4, 5, 6. ಅಪ್ಪಯ್ಯ, ನಮಗೆಲ್ಲ ಒಂದೇ ತಲೆ, ಅವನಿಗೆ 6 ತಲೆ. ನಿನಗೆ ಒಂದೇ ಸಾಕು ಮಗನೇ. ಅವನು 6 ಮುಖಗಳನ್ನು ಹೊತ್ತ ಕಾರಣ ಆತನನ್ನು ಷಣ್ಮುಖ ಎನ್ನುವ ಹಾಗೆ ಕರೆಯುತ್ತಾರೆ. ಷಣ್ಮುಖ? ನನಗೇನಾಗ್ಬೇಕು? ಷಡಾನನ. ಷಡಾನನ? ಕುಮಾರ. ಓಹೋ, ನನಗೆ ಅಣ್ಣ. ಅಣ್ಣ ಆಗ್ಬೇಕು. ಓ ಕುಮಾರಣ್ಣ, ವಂದಿಸಿದ್ದೇನೆ. ನಿನಗೆ ಕುಮಾರಣ್ಣ, ಆದ್ರೆ ಭಕ್ತರಿಗೆ ಅವ ಸ್ವಾಮಿ. ಅವನೇ ಕುಮಾರಸ್ವಾಮಿ. ಓಹೋ, ಕುಮಾರಸ್ವಾಮಿ. ಮತ್ತೊಮ್ಮೆ ವಂದಿಸಿದ್ದೇನೆ. ಅಪ್ಪಯ್ಯ, ಏನು ಎಷ್ಟು ಚಂದ ಅಪ್ಪಯ್ಯ, ಅದು ನೋಡ್ಲಿಕ್ಕೇನೆ ಚಂದ ಚಂದ. ಇರುವುದೆಲ್ಲ ಚಂದ. ಅಲ್ವೇ? ಅವನನ್ನು ನೋಡಿ ಅಂತೆ, 2 ಕೋಡು, ಸಣ್ಣ ಬಾಲ. ಯಾರಪ್ಪಯ್ಯ ಅದು? ಅವ ನಂದಿ. ನಂದಿ? ಏನಂದಿ? ಏನಾಗ್ಬೇಕು? ನನ್ನ ವಾಹನ. ನಿಮ್ಮ ವಾಹನ? ಮತ್ತೆ ನಿಮ್ಮ ಬಳಿಯಲ್ಲಿ? ಅಪ್ಪಯ್ಯ, ನನ್ನ ವಾಹನ ಎಲ್ಲಿಂಟು? ಇಲ್ಲ ಮಗ, ಇಷ್ಟು ಬೇಗ ಸಣ್ಣ ಮಕ್ಕಳಿಗೆ ವಾಹನ ಕೊಟ್ರೆ ಅಪ್ಪನಿಗಿಂತ ಮೊದಲು ಮಕ್ಕಳದ್ದೇ ಕತೆ ಕೇಳಬೇಕಾಗುತ್ತೆ. ಅಪ್ಪಯ್ಯ, ನನಗದು ಗೊತ್ತಿಲ್ಲ. ನಾನೊಮ್ಮೆ ಆ ವಾಹನದಲ್ಲಿ ಹೋಗ್ತೇನೆ. ಇಲ್ಲ, ನಾನು ಹೋಗ್ತೇನೆ. ಅಪ್ಪಯ್ಯ, ಅದು ಹಾಯ್ತದೆ. ಹಾಗೆಲ್ಲ ಹೋಗುದಕ್ಕಿಲ್ಲ ಮಗನೇ. ಯಾಕೆಂದ್ರೆ ಅನವರತವು ಅವನನ್ನು ಏರಿ ಹೋಗುವ ನಾನು. ಅದರಲ್ಲಿ ನನಗೊಬ್ಬನಿಗೆ ಮಾತ್ರ ಜಾಗ, ಬೇರೆಯವರಿಗಿಲ್ಲ. ಅಪ್ಪಯ್ಯ, ಆಗದಿಂದ ನೋಡ್ತಾ ಇದ್ದೇನೆ. ಇಲ್ಲಿ ಮಾತಾಡುತ್ತಿದ್ದದ್ದು ನಾವು ಮತ್ತು ನೀವು ಮಾತ್ರ. ಅವ ಆಗದಿಂದ ಮಧ್ಯೆ ಮಧ್ಯೆ ಮಾತಾಡ್ತಾ ಇದ್ದಾನೆ. ಯಾರಪ್ಪಯ್ಯವ? ನೋಡುವುದಕ್ಕೆ ಡೊಳ್ಳೊಟ್ಟೆ, ಸಣ್ಣ ಸಣ್ಣ ಕೈಕಾಲು, ಇಷ್ಟು ಉದ್ದ ಸೊಂಡಿಲು. ಯಾರಪ್ಪಯ್ಯ ಅದು? ಅವ ನನ್ನ ಮಗ ಗಣೇಶ. ಗಣೇಶ? ಗಣಪತಿ. ಗಣಪತಿ ನಿನ್ನ ಸೃಷ್ಟಿಗೆ ಮೂಲ ಕಾರಣವೇ ಅವ. ಹೌದೇ? ನಿನ್ನನ್ನು ಆಟಕ್ಕಾಗಿಯೇ ಹುಟ್ಟಿಸಿದ್ದು ಮಗ. ಹೌದೇ ಅಪ್ಪಯ್ಯ? ಗಣಪಣ್ಣ ಆಟಕ್ಕಾಗಿ ರಚಿಸಿದ್ದು. ಹೆಂಗಿದ್ದೀಯಪ್ಪ? ಹೆಂಗಿದ್ದೀಯ? ತೊಂದ್ರೆ ಇಲ್ಲಪ್ಪ. ನಿನ್ನನ್ನು ನೋಡುವಾಗ ನನಗೆ ಅಪ್ಪಿಕೊಳ್ಳಬೇಕಂತ ಆಗ್ತದೆ. ಹೀಗೆ ಬಾ ಗಣಪಣ್ಣ. ನನ್ನನ್ನು ಬೀಳಿಸಿದ ಅಪ್ಪಯ್ಯ, ಗಣಪಣ್ಣ ಬಿದ್ದ. ಎಬ್ಬಿಸಬೇಕಾದ್ದು ನೀನೇ ಅಲ್ವಾ?
ನಿನಗೆ ನನ್ನ ಹೊಟ್ಟೆ ಕಾಣುವುದಿಲ್ವಾ? ಎಂತದದು? ಎಂತದ್ದು ನಿನಗೆ? ಅದು ಸಿಂಹಾಸನದ ಹಾಗೆ ಕಾಣ್ತದ? ಹೇಗೆ ಹೊತ್ತುಕೊಂಡು ಆಚೆ ಈಚೆ ಹೋಗ್ತಿವಿ? ಕೈಗೊಡು. ಅದಕ್ಕೆ ಹೇಳುದು ಸ್ವಲ್ಪ ಸ್ವಲ್ಪ ತಿನ್ಬೇಕು. ಅದು ಕಟ್ಟಿದ್ದಲ್ಲ, ಬಂದದ್ದು. ಎಂತದ್ದು? ಮತ್ತೆ ಗಣಪಣ್ಣ ನಿನಗೂ ವಂದಿಸಿಕೊಳ್ಳುತ್ತಾ ದೇವರು ಒಳ್ಳೇದು ಮಾಡಿ. ಅಪ್ಪಯ್ಯ, ಎಲ್ಲರಿಗೆ ಕರೆಯುವುದಕ್ಕೆ ಒಂದೊಂದು ಹೆಸರಿದೆ, ನನಗೆ ಹೆಸರಿಲ್ವಾ ಅಪ್ಪಯ್ಯ? ಸ್ವಲ್ಪ ಯೋಚಿಸ್ತೇನೆ ಮಗನೇ. ಕಂಡದ ನಾರದಿ ಕೊಂಡಾಡಿದ ನೆರವನ್ನು ಕೇಳಿ ಕಂಡದ ನಾರನಾಡಿದು ಆಗದಿಂದ ಸುಮ್ಮನೆ ಮತ್ತೆ ಯಾರು ಬಂಡ? ಅಪ್ಪಯ್ಯ. ಸಿಟ್ಟು ಬಂದದ್ದು ಯಾಕೆ? ನನ್ನ ತಮ್ಮ ಬಂಡ ಆದ್ರೆ ಅವನನ್ನು ರಚಿಸಿದ ನಾನು. ಅಪ್ಪಯ್ಯ ಆಗದಿಂದ ಸುಮ್ಮನಿದ್ದ, ಈಗ ಎದ್ದು ಬಂಡು ಬೆಂಡ್. ಹಾಗಾದ್ರೆ ಅವನಿಗೆ ಅವಕಾಶ ಎನ್ನುವುದೇ ಇಲ್ವೇ? ಅವಕಾಶ ಅವನಿಗೆ ಈಗ ಬೇಕು ಅವಕಾಶ. ಈಗ ನಿನಗೆ ಸಮಸ್ಯೆ ಏನಾದದ್ದು? ಅದು ಹೆಸರು ಆಗಿಲ್ಲ ಅಪ್ಪಯ್ಯ, ಅದು ಸಣ್ಣದಾಯ್ತು. ನನ್ನ ಹೆಸರು ದೀರ್ಘ ಇರಬೇಕು, ಉದ್ದ ಬೇಕಂತೆ. ಹೌದಾ? ಹಾಗಾದ ಕಾರಣ ಪ್ರಪಂಚ ಇನ್ನು ಮುಂದಕ್ಕೆ ನಿನ್ನನ್ನು ಗುರುತಿಸುವುದಕ್ಕಾಗಿ ನೀನು ಭಂಡಾಸುರ. ನಾನು ಬಂಡಾಸುರ, ನಾನು ಬಂಡಾಸುರ, ನಾನು ಎಲ್ಲಿಗೆ ಮತ್ತೆ ಅಪ್ಪಯ್ಯ ಅವರು ನನ್ನ ಹೆಸರು ಕೇಳಿ ಹೆದರಿದ್ದು ಕಾಣ್ತದೆ. ಹೆಸರು ಕೇಳಿ ಅಲ್ಲ, ನಿನ್ನ ಆರ್ಭಟ ಕೇಳಿಯೂ ಹೊರಟು ಹೋದದ್ದಲ್ಲ. ಮತ್ತೆ ಎಂತೆಂತಹ ಆರ್ಭಟವನ್ನೆಲ್ಲ ಕೈಲಾಸಗಿರಿಯಲ್ಲಿ ಅವರೆಲ್ಲ ಕೇಳಿದ್ದಾರೆ. ಆದ್ರೆ ಈಗ ಹೋದದ್ದು ಯಾಕೆ? ಯಾಕೆ? ಅವರಿಗೂ ಅವರದಾದಂತಹ ಉದ್ಯೋಗ ಎನ್ನುವುದಿದೆ ಮಗನೇ. ಉದ್ಯೋಗ ನಿಮಿತ್ತವಾಗಿ ಅವರೆಲ್ಲ ಹೊರಟು ಹೋದದ್ದು. ಅಪ್ಪಯ್ಯ ನನಗೂ ಉದ್ಯೋಗ ಬೇಕು, ಅಷ್ಟು ಸುಲಭವಾಗಿ ಕೊಡುವುದಕ್ಕಾಗುವುದಿಲ್ಲ. ನನಗೆ ಬೇಕಪ್ಪಯ್ಯ. ಉದ್ಯೋಗ ಸಿಗಬೇಕು ಎಂದಾದ್ರೆ ಪ್ರಥಮವಾಗಿ ವಿದ್ಯೆ ಕಲಿಯಬೇಕು ಮಗನೇ. ವಿದ್ಯೆ ಅದೆಂತದಪ್ಪಯ್ಯ? ಹಾಗಾಗಿ ವಿದ್ಯೆಯ ಸಕಲ ವಿಚಾರವನ್ನು ನಿನ್ನ ತಾಯಿಯಲ್ಲಿ ಕೇಳು, ಅವಳು ನಿನಗೆ ತಿಳಿಸುವವಳಿದ್ದಾಳೆ. ಆಯ್ತಪ್ಪಯ್ಯ. ಪಾರ್ವತಮ್ಮ ಕರೆದು ಹರಿದು ತೊರಳ ಭರಣಾಸುರ ಸುರಂದಿನಿ ತೊಡಗುಟ್ಟು ಬೆರೆದಾಟ ಪಾಠಗಳು ಎರಗಿರಾಗಿ ಗುರಿನುವುದ ಆಟ ಪಾಠಗಳು ಎರಗಿರಾಗಿ ಗುರಿನುವುದ ಲಂಬೋದರ ಕರೆದು ಅಮ್ಮ, ನಿನ್ನ ಇಚ್ಛೆಯಂತೆ ನೀನು ರಚಿಸಿದಂತಹ ಗೊಂಬೆಗೆ ಜೀವಕಲೆಯನ್ನು ಕೊಟ್ಟವರಿದ್ದೇವೆ. ನಿಜ. ನಿನ್ನ ಭುಜದೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಬಂಡಾಸುರ ಎನ್ನುವುದಾಗಿ ನಾಮಕರಣವನ್ನು ಮಾಡಿದ್ದೇವೆ. ಸತ್ಯ. ಆದರೆ ಉದ್ಯೋಗ ಬೇಕೆನ್ನುವುದಾಗಿ ಆತ ಕೇಳುತ್ತಾ ಇದ್ದಾನೆ. ಅವನಿಗೆ ವಿದ್ಯೆಯನ್ನು ಕಲಿಸುವುದು ಅತ್ಯಗತ್ಯವಾಗಿರುತ್ತದೆ. ವಿದ್ಯೆ ಇಲ್ಲದೆ ಸಿಗುವ ಉದ್ಯೋಗ ಸ್ಥಿರ ಅಲ್ಲ, ಹೌದಲ್ವೇ? ವಿದ್ಯೆ ಸಹಿತ ಸಿಗುವ ಉದ್ಯೋಗವೇ ಸ್ಥಿರ ಉದ್ಯೋಗ ಮಗನೇ, ಅದಕ್ಕಾಗಿ ಇನ್ನು ಅನವರತವೂ ಕೂಡ ಆಟದಲ್ಲಿ, ಪಾಠದಲ್ಲಿ, ಊಟದಲ್ಲಿ ಜೊತೆಯಾಗಿ ಇರಬೇಕು ಮಗನೇ. ಅಮ್ಮ, ಏನು? ಆಟದಲ್ಲಿ ಬರ್ಲಿ, ಊಟಕ್ಕೆ ಬೇಕಿದ್ರೆ ಕರ್ಕೊಂಡು ಹೋಗುತ್ತೇನೆ, ತಯಾರಾಗುವುದಿದ್ರೆ ಆಗ್ಲಿ. ಹೌದು. ಆದ್ರೆ ಊಟಕ್ಕೆ ಒಂದು ಬೇಡಮ್ಮ. ಯಾಕೆ? ನನಗೆ ಸಿಗುವುದೇ ಕಷ್ಟದಲ್ಲಿ. ನಾನು ಅಷ್ಟಷ್ಟು ಕೊಡ್ತೇನೆ ಮಗನೇ, ಸ್ವಲ್ಪ ಅವನಿಗೆ ಕೊಟ್ರೆ ಆಯ್ತು. ಊಟಕ್ಕೊಂದು ನಿನ್ನ ವ್ಯವಸ್ಥೆ. ಅನ್ನಪೂರ್ಣೇಶ್ವರಿ ಅಲ್ವೋ? ಆದಿತ್ತಲ್ಲ. ಆದರೆ ಒಂದಮ್ಮ, ಈ ಪ್ರಪಂಚದಲ್ಲಿ ಮಕ್ಕಳಿಗೆ ಮೊದಲು ಗುರು ಯಾರು? ಯಾರು? ತಾಯಿ ಅಲ್ವೇ? ಸತ್ಯ. ಮನೆಯೇ ಮೊದಲ ಪಾಠಶಾಲೆ, ಜನನಿಯೇ ಮೊದಲ ಗುರು. ಜನನಿಯಿಂದ ವಿದ್ಯೆ ಕಲಿತ ಜನರು ತಾವು ಧನ್ಯರು. ಸತ್ಯ. ಆದ್ದರಿಂದ ನೀನೇ ಒದಗಿಸಬೇಕಾದ. ಸಾಧ್ಯವಿಲ್ಲ ಮಗನೇ. ಅವನ ಹುಟ್ಟಿಗೆ ಪ್ರತ್ಯಕ್ಷವಾಗಿ ನಾವು ಕಾರಣವಾದರೂ ಕೂಡ ಪರೋಕ್ಷವಾಗಿ ಆತನ ಹುಟ್ಟಿಗೆ ನೀನು ಕಾರಣ. ಓಹೋ. ಹಾಗಾಗಿ ಸಕಲ ವಿದ್ಯೆಯನ್ನು ನೀನು ಅವನಿಗೆ ಕಲಿಸಬೇಕು ಮಗನೇ. ಗುರು ಗಣೇಶನಾಗಬೇಕು. ನಿಜ. ಯೋಚಿಸಬೇಡವಮ್ಮ. ಅವನಿಗೆ ಸಮರ್ಥವಾದ ವಿದ್ಯಾಸುದೆಯನ್ನು ಹರಿಸಿ ಲೋಕದಲ್ಲಿ ಸಮರ್ಥನಾಗಿ ರೂಪಿಸ್ತೇನೆ. ಮತ್ತೆ ಕಲಿತ ನಂತರ ಸ್ವತಂತ್ರತೆಯಿಂದ ಹೇಗೆ ಮೆರೆಯುತ್ತಾನೋ ಅದು ಅವನಿಗೆ ಬಿಟ್ಟದ್ದು. ಆದೀತು ಮಗ. ಹೌದಲ್ಲ? ನಿಮಗೆ ಶುಭವಾಗಲಿ. ಹೋಗಿ ಅಮ್ಮ, ನಿನ್ನನ್ನು ನನ್ನ ಕೈಗೊಪ್ಪಿಸಿದ್ದಾರೆ. ಹೊಣೆ ನನ್ನದ್ದು. ವಿದ್ಯೆ ಎನ್ನುವುದು ಮೊದಲಾಗಿ ಸಿಗಬೇಕಾದದ್ದು
ಕೇವಲ ಗುರುಕುಲದ ವಿದ್ಯೆ ಅಲ್ಲ ಮಗು. ಮತ್ತೆ ಈ ಪ್ರಪಂಚದಲ್ಲಿ ಅನುಭವಾಮೃತ ಸಿಂಚನದಿಂದ ಸಿದ್ಧವಾದ ವಿದ್ಯೆಯೇ ಅಮೃತತ್ವಕ್ಕೆ ಕಾರಣವಾಗುತ್ತದೆ. ಅದುವೇ ಪ್ರಾಕೃತಿಕ ವಿದ್ಯೆ. ಪರಿಸರದ ಜೊತೆಯಲ್ಲಿ ಬೆರೆತು ಪರಿಸರದ ಜೊತೆಯಲ್ಲಿ ಕಲಿತ ಮಾತೃ ಭಾಷಾ ಶಿಕ್ಷಣ, ಮಾತೃ ಸಹಿತ ಶಿಕ್ಷಣ, ಮಾತೃ ಸತ್ವದ ಶಿಕ್ಷಣ ಯಾವಾಗ ನಾವು ಹೊಂದಿ ಬದುಕುತ್ತೇವೋ ಆವಾಗ ಸುಸಂಸ್ಕೃತರಾಗಿ ಪ್ರಪಂಚದಲ್ಲಿ ಅನಾವರಣಗೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಮಗು. ಆದ್ದರಿಂದ ಮಾತೃ ಸ್ಥಾನದಲ್ಲಿ ನಿಂತು ನಿನಗದನ್ನು ಬೋಧಿಸಬೇಕು ಅಂತಿದ್ರೆ ರಜತಾದ್ರಿಯ ಪ್ರಕೃತಿಯ ಪಾಠ ನಿನಗೆ ಸಿಗಬೇಕು. ಪ್ರಕೃತಿಯ ಪಾಠಕ್ಕೆ ಇದು ಜಾಗ ಅಲ್ಲ, ರಜತಾದ್ರಿಯ ಗುಡ್ಡ. ಸಾಗೋಣ ಬಾ. ಆಗುವುದಿಲ್ಲ ಅಣ್ಣ. ಯಾಕಾಗುವುದಿಲ್ಲ? ನನಗೆ ಹೊಟ್ಟೆ ಬಿಡುವುದಿಲ್ಲ. ತಿನ್ನಬೇಡ ಅಂತ ಹೇಳಿದ್ರೆ ಕೇಳ್ತೀಯ ನೀನು? ಏನು ಮಾಡೋಣ? ಕೆಲವು ಸಲ ನನಗೆ ಬೇಡ ಅಂತ ಹೇಳುವುದು, ಕೊಡುವವರು ಕೊಡ್ತಾರಲ್ಲ ಅಲ್ವೇ? ಕೆಲವರದ್ದು 1 ಕಾಯಿದ್ದು, ಕೆಲವರದ್ದು 3 ಕಾಯಿದ್ದು, ಕೆಲವರದ್ದು 6 ಕಾಯಿದ್ದು. ಕಾಯನ್ನು ನೀನು ಬಿಟ್ಟು ಹೋಗುದಿಲ್ಲ ಅಂತ ಗೊತ್ತುಂಟು ನನಗೆ. ಕೆಲವರದ್ದು ಶಾಸ್ತ್ರ ನಾರಿ. ನಿನಗೆ ತುಂಬಾ ಖುಷಿ. ಹೌದು. ಆದ್ದರಿಂದ ಭಕ್ತರು ಕೊಟ್ಟದ್ದನ್ನು ಸ್ವೀಕರಿಸಿದ್ದೇನೆ. ಆದ್ರೆ ಅದು ಮುಖ್ಯ ಅಲ್ಲ. ಕೆಲವೊಂದು ಸಲ ಏಕಾಂತವೇ ನಮಗೆ ಜ್ಞಾನೋದಯಕ್ಕೆ ಹೇತುವಾಗುತ್ತದೆ. ಹೌದೇ? ಆದ್ದರಿಂದ ಪರ್ವತದ ತುದಿಯನ್ನಡರು, ನೀ ಪ್ರಕೃತಿಯನ್ನು ಈಕ್ಷಿಸಿ ಸ್ವಾನುಭವದ ಪಾಠವನ್ನು ಹೊಂದು. ಏನಾದರೂ ನಿನಗೆ ಜಿಜ್ಞಾಸೆ ಹುಟ್ಟಿದ್ರೆ ನನ್ನಲ್ಲಿ ಕೇಳು, ನಾ ಉತ್ತರ ಕೊಡ್ತೀನಿ. ನೀನು ಇಲ್ಲೇ, ನಾ ಇಲ್ಲೇ, ನಾನು ಮುಂದೆ, ನೀ ಅಲ್ಲೇ. ಆದಿತಣ್ಣ, ನಿನ್ನ ಮಾತಿನಂತೆ ಹೋಗುತ್ತೆ. ಆದಿ ಪರಿಸರದ ಸವಿಯನ್ನು ಸೊಬಗನ್ನು ಸವಿಯಬೇಕು ಎನ್ನುವ ಉದ್ದೇಶದಿಂದ ಮುಂದಕ್ಕೆ ಬಂದೆ ಎಂದಾದರೆ ಆಹಾ, ನೋಡಬಾರದೆ ರಮ್ಯ ರಮಣೀಯವಾಗಿ ಕಂಗೊಳಿಸುತ್ತಾ ಇದ್ದಾಳೆ ಭೂದೇವಿ. ಈ ಭೂರಮೆಯು ಸಸ್ಯ ಶ್ಯಾಮಲನಂತೆ ಕಾಣಿಸುತ್ತಾ ಇದ್ದಾಳೆ. ನೋಡಬಾರದೆ ಹಚ್ಚ ಹಸಿರಿಂದ ಕಂಗೊಳಿಸುತ್ತಾ ಇದೆ. ಗಿಡ ಮರ ಬಳ್ಳಿಗಳು, ಇಂಪಾದಂತಹ ಶಬ್ದದಿಂದ ಪಕ್ಷಿಗಳು ಹಾಡಾಡುತ್ತಾ ಇದೆ. ವಿಧ ವಿಧದ ಬಣ್ಣಗಳಿಂದ ಕಂಗೊಳಿಸುತ್ತಾ ಇದೆ ಈ ಮೃಗಗಳು. ನದಿ ತೊರೆಗಳು ತುಂಬಿ ತುಳುಕುತ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಮನಸ್ಸಿಗೆ ನೆಮ್ಮದಿಯಾಗುತ್ತಾ ಉಂಟು. ನೋಡುತ್ತಾ ನೋಡುತ್ತಾ ಮುಂದೆ ಬಂದೆ ನೋಡಿದೆ ಎಂದಾದರೆ ನಭೋಮಂಡಲದತ್ತ ಗಮನವನ್ನು ಹಾರಿಸಿದೆ ಎಂದಾದರೆ ಏನಿದು ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನಲ್ಲ. ಜಿಜ್ಞಾಸೆ ಎನ್ನುವುದು ಅಜ್ಞಾನದ ಲಕ್ಷಣವಲ್ಲ, ಅದು ಜ್ಞಾನದ ಮೆಟ್ಟಿಲು ಎನ್ನುವ ಹಾಗೆ ಅಣ್ಣ ಹೇಳಿದ ಮಾತು. ಈ ಕಾಲದಲ್ಲಿ ಈ ದೃಶ್ಯವನ್ನು ಕಂಡ ಮೇಲೆ ಜಿಜ್ಞಾಸೆ ನನ್ನಲ್ಲಿ ಮೂಡುತ್ತಾ ಇದೆ. ಸಂಶಯವನ್ನು ನಿವಾರಿಸಬೇಕಾದದ್ದು ಕರ್ತವ್ಯ. ನೇರವಾಗಿ ಅಣ್ಣನ ಬಳಿ ಸಾಗುತ್ತೇನೆ.
ಅಣ್ಣ ಅಮ್ಮ ನಿನ್ನ ಮಾತಿನಂತೆ ಪರಿಸರ ವೀಕ್ಷಣೆಗಾಗಿ ಮುಂದೊದ್ದಿ ಹೋದಂತಹ ಕಾಲದಲ್ಲಿ ಪರಿಸರವನ್ನು ಕಂಡೆ ಮನಸ್ಸಿಗೆ ನೆಮ್ಮದಿಯಾಯಿತು. ಹೌದಲ್ಲ? ಹಾಗೆ ನೋಡುತ್ತಾ 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 ಮುಂದೆ ಹೋದೆ ಎಂದಾದರೆ ನಭೋಮಂಡಲದತ್ತ ನನ್ನ ಗಮನ ಹರಿಯಿತನ್ನ. ನೋಡದಂತೆ ಏನು? ಸರಿಯಾಗಿ ನೋಡಿದೆ ಎಂದಾದರೆ ಆನೆಯ ಮೇಲೆ ಒಬ್ಬ ಕುಳಿತುಕೊಂಡು ಅವನ ಹಿಂದೆ 1000 ಮಂದಿ ಸಾಲು ಸಾಲಾಗಿ ಎತ್ತಲು ದಮಿಸುತ್ತಾ ಇದ್ದಾರೆ. ನಿಜ. ಅವರ ವೈಭವವನ್ನು ನೋಡಂತೆ ವಿಜೃಂಭಣೆಯನ್ನು ನೋಡುವಾಗಲೇ ತಿಳಿಯುತ್ತದೆ ಅವರು ಸಿರಿವಂತರು ಎನ್ನುವ ಹಾಗೆ. ಹಾಗಾಗಿ ಅವರನ್ನು ಕಂಡು ನನ್ನಲ್ಲಿ ಸಂಶಯ ಹುಟ್ಟಿದೆ. ನಿನ್ನಲ್ಲಿ ಪ್ರಶ್ನೆ ಎಂದು ಕೇಳುತ್ತಾ ಇದ್ದೇನೆ. ಅವರು ಯಾರು? ಅವರು ಎತ್ತಗಡೆ ಹೋಗುತ್ತಾ ಇದ್ದಾರೆ. ಇಷ್ಟು ವೈಭವ ಅವರಿಗೆ ಬರಬೇಕಾದ್ರೆ ಕಾರಣವೇನು? ಸಕಲ ವಿಚಾರವನ್ನು ತಿಳಿಸುವೆ ಅಣ್ಣ. ಸಹೋದರನೇ, ಜಿಜ್ಞಾಸೆ ಉಂಟಾಯಿತಲ್ವೇ? ಅಂಬರ ಪಥದಲ್ಲಿ ಸಾಗುತ್ತಾ ಇರುವವರು ಸಾಮಾನ್ಯರಲ್ಲ ಮಗು. ಮತ್ತೆ ಸಾಧನೆಯಿಂದಲೇ ಅಂತಹ ಸ್ಥಾನವನ್ನು ಗಿಟ್ಟಿಸಿಕೊಂಡವರು. ಈ ಪ್ರಪಂಚದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳವೆನ್ನುವ ತ್ರೈಲೋಕಗಳು, ತ್ರಿಜಗದಲ್ಲಿ ಶ್ರೇಷ್ಠವಾದುದೇ ನಾಕಲೋಕ. 100 ಅತ್ವರವನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಶತಮನ್ಯುವಾಗಿ ಜಿತಮನ್ಯುವೆನ್ನಿಸಿ ಅಲ್ಲಿಯ ಗದ್ದುಗೆಯನ್ನು ಏರಿದವನಿಗೆ ದೇವೇಂದ್ರ ಪುರಂದರ ಅಂತ ಹೆಸರು. ಆತನು ಸಾಧನೆಯಿಂದ ಅದನ್ನು ಪಡೆದಿದ್ದಾನೆ. ಅಷ್ಟ ಸೌಭಾಗ್ಯದಿಂದ ಒಪ್ಪುತ್ತಾ ಇರುವಂತಹ ಸ್ವರ್ಗದ ಧರ್ಮ ಸಿಂಹಾಸನವನ್ನು ಏರಿದವ 4 ಸೊಂಡಿಲಿಂದ ಒಪ್ಪುವ, ಸಾವಿರ ಸೊಂಡಿಲಿನಿಂದ ಒಪ್ಪುವ, 4 ದಂತಗಳನ್ನು ಹೊಂದಿದ ಚೌದಂತಿ ಐರಾವತವನ್ನಡೆದಿದ್ದಾನೆ. ಅವನ ಹಿಂದೆ ಮಿಕ್ಕ ಸಪ್ತ ದಿಕ್ಪತಿಗಳು, ಅಗ್ನಿ ವರುಣ ವಾಯು ಕುಬೇರಾದಿಗಳು ಎಲ್ಲರೂ ಅನುಸರಿಸಿಕೊಂಡು ಸಾಗುತ್ತಾ ಇದ್ದಾರೆ. ಅವರ ಹಿಂದೆ ತಿತ್ತೀಸ ಕೋಟಿ ಗೀರ್ವಾಣ ತತಿ ತೇಜಶರೀರಿಗಳಾದಂತಹ ಅವರು ಈ ಸಂದರ್ಭದಲ್ಲಿ ಆದಿತ್ಯ ಲೋಕವನ್ನು ಬಿಟ್ಟು ಐತರುತ್ತಾ ಇರುವುದು ಕೈಲಾಸಕ್ಕೆ. ಕಾರಣ ಏನು ಬಲ್ಲೆಯ? ಕೊಟ್ಟದ್ದನ್ನು ಮರೆಯಕೂಡದು ಎನ್ನುವುದೇ ಅವರ ಯೋಚನೆ. ಅಂದ್ರೆ ಆದ್ದರಿಂದ ಪಡೆದಿದ್ದಾರೆ ಅವರು. ಯಾಕೆ? ಪರಮೇಶ್ವರ ಅನುಗ್ರಹದಿಂದ ಪ್ರಾಪ್ತಿಸಲ್ಪಟ್ಟ ಸ್ವರ್ಗಧಾಮ. ಓಂಕಾರದಲ್ಲಿ 3 ಮೂರ್ತಿಗಳ ಸತ್ವ, ಅವರೇ ಲೀನವಾಗಿರುವ ಜಗದ ಮಾತಾಪಿತರವು ಒಂದೇ ಪಾರ್ವತಿ ಪರಮೇಶ್ವರರು ಎಂಬಂತೆ ಜಗದಧ್ಯಕ್ಷನಾದ ನಮ್ಮ ಅಪ್ಪಯ್ಯವರಿಗೆ ಕೊಟ್ಟ ನಾಕ ಅದರ ಅಧಿಕಾರವನ್ನು ಪಡೆದಿದ್ದಾರೆ. ಪ್ರದೋಷ ಕಾಲದಲ್ಲಿ ಶಿವಾರ್ಚನೆಗೆ ಬೇಕಾಗಿ ಬರುತ್ತಾರೆ, ಅಪ್ಪಯ್ಯನನ್ನು ಮೆಚ್ಚಿಸ್ತಾರೆ, ಆರಾಧಿಸಿ ಹೋಗುತ್ತಾರೆ. ಒಂದೇ ವಾಕ್ಯದಲ್ಲಿ ಹೇಳುವುದಿದ್ರೆ ನಮ್ಮ ಅಪ್ಪನೇ ಸ್ವರ್ಗಾಧಿಪತ್ಯವನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರು ನಾಕಪಾಲರಿದ್ದಾರೆ. ಅಣ್ಣ, ನಾನು ಬಡವನಾಥನಲ್ಲ. ಯಾಕೆ? ಶಿವನ Oh
ಇಷ್ಟೆಲ್ಲ ಸಂಪತ್ತು ದೊರಕಿದ್ದು ನಮ್ಮ ತಂದೆಯಿಂದ ಎನ್ನುವ ಹಾಗೆ ನೀನು ಆಡುತ್ತಾ ಇರುವೆ. ಸತ್ಯ. ಆದರೆ ಸದಾಶಿವನ ಮಗನಾಗಿ ನಾನಿಂದು ಬಡವನಾಗಿ ಹೋದೆನಲ್ಲ. ಓಹ್, ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ. ಇದರ ಮಧ್ಯದಲ್ಲಿ ಬದುಕು ನಾವು ಸಾರ್ಥಕತೆಯನ್ನು ಹೊಂದಬೇಕು. ನಿಜ. ಸಾರ್ಥಕತೆಯನ್ನು ಹೊಂದಬೇಕೆಂದಿದ್ದರೆ ಜೀವನದಲ್ಲಿ ನಾವು ಸಾಧನೆಯನ್ನು ಮಾಡಬೇಕು. ಸುರಫಲ ಸಾಧನೆಯ ಮುಖೇನವಾಗಿ ಅಮರನಾದ ಅಮರ ಪದವಿಯನ್ನು ಪಡೆದ ನಿಜ. ಅವನಂತೆ ಅವನಿಗಿಂತಲೂ ಮಿಗಿಲಾಗಿ ನಾನು ಸಾಧನೆಯನ್ನು ಮಾಡಬೇಕು. ಆ ಮುಖೇನವಾಗಿ ಕೀರ್ತಿವಂತನಾಗಿ ಬೆಳಗಬೇಕೆನ್ನುವ ಹಾಗೆ ಛಲವನ್ನು ಹೊಂದಿದವ ಅಮ್ನ. ಸೊನ್ನೆಯಿಂದ ಸಾವಿರದವರೆಗೆ ಸಾಗಬೇಕು, ಸಾವಿರದಿಂದ ಸಾವೇ ಇಲ್ಲದ ಕಡೆಗೆ ನಾನು ಸಾಗಬೇಕು ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಓಹೋ, ನಾನು ಸಾಧನೆಯನ್ನು ಮಾಡಬೇಕಿದ್ದರೆ ಅದಕ್ಕೆ ನಿನ್ನ ಮಾರ್ಗದರ್ಶನ ಬೇಕು. ನೀನೇ ಮಾರ್ಗದರ್ಶನವನ್ನು ಮಾಡಬೇಕಣ್ಣ. ತಮ್ಮ ಯೋಚನೆ ತಪ್ಪಲ್ಲ. ಮತ್ತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನಿನ್ನ ಚಿಂತನೆ ಸಾಧುವಾದದ್ದೇ. ಹಾಗೆಂದು ಉನ್ನತವಾದ ಸ್ಥಾನ ಎನ್ನುವುದು ಸುಲಭದಲ್ಲಿ ಪ್ರಾಪ್ತಿಸಲ್ಪಡುವುದಿಲ್ಲ ಮಗು. ಅಪ್ಪ ದೊಡ್ಡವ ಎನ್ನು ಮಾತ್ರಕ್ಕೆ ಮಗ ದೊಡ್ಡವನಾಗುವುದಿಲ್ಲ. ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿ ಆಗಲಿ ಮಕ್ಕಳಿಗಾಗಿ ಆಸ್ತಿ ಮಾಡಿರುವುದಲ್ಲ, ಮಕ್ಕಳನ್ನೇ ಆಸ್ತಿಯಾಗಿ ರೂಪಿಸಬೇಕು ಮಗು. ಆವಾಗ ಮಾತ್ರ ಅವರ ಬದುಕು, ಅವರ ತಂದೆ ತಾಯಿತನ ಸಾರ್ಥಕವಾಗುತ್ತದೆ. ಈ ಪ್ರಪಂಚದಲ್ಲಿ ಆಸ್ತಿ ಮಾಡಿದ್ರೂ ತೊಂದರೆ ಇಲ್ಲ. ಅಪ್ಪ ಮಾಡಿದ ಆಸ್ತಿಯನ್ನು ಮಾರಿ ತಿನ್ನುವ ಮಗ ಆಗಬಾರದು. ಅಪ್ಪ ಮಾಡಿದ ಆಸ್ತಿಯಲ್ಲಿ ದುಡಿದು ತಿನ್ನುವ ಮಗ ಯಾವನಾಗುತ್ತಾನೋ ಅವ ನಿಜವಾದ ಮಗ ಆಗುತ್ತಾನೆ ಅಲ್ವೇ? ಆದ್ದರಿಂದ ನೀನಾದರೂ ಸಾಧಕನಾಗಬೇಕು. ಹೋಗು, ಪುಷ್ಕರ ಕ್ಷೇತ್ರವನ್ನು ಸೇರು, ಅನವರತ ತಪಸ್ಸನ್ನು ಮಾಡು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಎನ್ನುವ ಅಷ್ಟಾಂಗ ಯುಕ್ತವಾದ ತಪಸ್ಸನ್ನು ಮಾಡು. ಅಷ್ಟಮೂರ್ತಿಯಾದಂತಹ ಭೀಮಶಂಕರನನ್ನು ನೀ ಒಲಿಸಿಕೊಂಡೆ ಅಂತಾದ್ರೆ ಖಂಡಿತ ಅವ ನಿನಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾನೆ. ಅವನಿಂದ ವರವನ್ನು ಪಡೆದು ಶೂನ್ಯವಾಗಿದ್ದವ ನಿಜವಾದ ಪೂರ್ಣನಾಗಿ ಪೂರ್ಣೇಶನ ಅನುಗ್ರಹಕ್ಕೆ ಪಾತ್ರನಾಗಿ ಮತ್ತೆ ಎಲ್ಲಿಯೂ ನಿನ್ನದ್ದೇ ಜೈ 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 ಕೇಳ್ತಾ ಇರ್ಬೇಕು. ಆದ್ದರಿಂದ ಆ ಮಟ್ಟಕ್ಕೆ ಏರು, ನಿನಗೆ ಶುಭವಾಗಲಿ. ಹೋಗಿ ಬಂದು ನಿಂತಹ ಸ್ಥಳ ರಜತಾದ್ರಿಯ ತಪ್ಪಲಿನಲ್ಲಿ ಇರುವಂತಹ ಗಂಗಾ ನದಿಯ ತಡ ಪ್ರದೇಶಕ್ಕೆ ಬಂದು ನಿಂತಿದ್ದೇನೆ. ಗಂಗಾ ನದಿಯಲ್ಲಿ ಶುಚಿರ್ಭೂತರಾಗಿ ಮಿಂದು ಬಂದಿದ್ದೇನೆ. ಹಾಗಾದರೆ ತಡ ಮಾಡುವುದು ಯಾಕೆ? ಅಣ್ಣನ ಮಾತಿನಂತೆ ಪರಮೇಶ್ವರ ದೇವರನ್ನು ಕುರಿತಾಗಿ ತಪಸ್ಸನ್ನಾಚರಿಸುತ್ತೇನಂತೆ. ಶಿವಾಯ ಓಂ ನಮಃ ಶಿವಾಯ ಓಂ
ಆಚರಿಸಿದೆ. ದೇವರು ಒಲಿದರೆ ದೇವರು ಒಲಿದೇ ಬರಲಿಲ್ಲ. ನನ್ನ ಭಕ್ತಿಗೆ ದೇವರು ಒಲಿದು ಬರಲಿಲ್ಲ ಎಂದಾದ ಮೇಲೆ ನಾನು ಬದುಕಿ ಪ್ರಯೋಜನವೇನು? ಈ ಕೂಡಲೇ ಆತ್ಮಹತ್ಯೆಯನ್ನು ಮಾಡುತ್ತೇನೆ. ಮಗನೇ ಭಂಡಾಸುರ, ನಿನ್ನ ನಿಷ್ಕಲ್ಮಶವಾದ ಭಕ್ತಿಭಾವಕ್ಕೆ ನಾನು ಮೆಚ್ಚಿದವನಿದ್ದೇನೆ. ಕಠಿಣವಾದಂತಹ ತಪಸ್ಸಿನ ಮೂಲಕ ನನ್ನನ್ನು ನೀನು ಮೆಚ್ಚಿಸಿಕೊಂಡಿದ್ದಿ. ಒಲಿದು ಬಂದೆಯಾ ತಂದೆ? ನಿನ್ನದಾದಂತಹ ತಪೋಜ್ವಾಲೆಯಿಂದಲಾಗಿ ಪ್ರಪಂಚವೇ ಸುಡುತ್ತದೆ ಎನ್ನುವಲ್ಲಿಯ ತನಕ ಬಂದು ಮುಟ್ಟಿದೆ. ಹಾಗಾಗಿ ತಪಸ್ಸನ್ನು ಬಿಟ್ಟು ಬಿಡು, ಮನದ ವಾಂಛೆಯನ್ನು ಕೇಳಿಕೋ, ನಡೆಸಿಕೊಡ್ತೇನಪ್ಪ. ತಂದೆಯವರೇ, ನನ್ನ ತಪಸ್ಸಿಗೆ ಒಲಿದು ಬಂದೆಯ? ನಿಮ್ಮನ್ನು ತಪಸ್ಸೀಕರಿಸುವುದಕ್ಕಾಗಿ ಒಂದು ಬಲವಾದಂತಹ ಕಾರಣ ಉಂಟು. ಏನದು? ಬೇರೆ ಏನೂ ಅಲ್ಲ, ನನಗೆ ಅಮರತ್ವವನ್ನು ನೀವು ಕರುಣಿಸಬೇಕು ತಂದೆಯವರೇ. ಮಗನೇ, ಪ್ರಪಂಚದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಮರಣ ಎನ್ನುವುದು ಇದ್ದೇ ಇದೆ. ಹಾಗಾದ ಕಾರಣ ಅಮರತ್ವವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಬೇರೆ ಕೇಳಿಕೊ. ಬೇರೆ ಕೇಳಬೇಕೆ? ಮಗನೇ ಎನ್ನುವ ಹಾಗೆ ಆಡುತ್ತಾ ಇದ್ದೀರಿ. ಕೆಲವೊಂದು ವರಗಳನ್ನು ನಾನು ಮೊದಲಾಗಿ ಸಿದ್ಧಪಡಿಸಿಕೊಂಡು ಬಂದವನಿದ್ದೇನೆ. ಮೊದಲನೆಯ ವರವಾಗಿ ಸುರ, ನರ, ಉರಗ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷರು ಸಿದ್ಧ ಸಾಧ್ಯರಿಂದ ನನಗೆ ಮರಣ ಬರಬಾರದು ಎನ್ನುವ ಹಾಗೆ ಮೊದಲ ವರೆಯನ್ನು ಕೊಡಬೇಕು. ಇಲ್ಲಿಗೆ ಆಗಲಿಲ್ಲ. ಎರಡನೆಯ ವರವಾಗಿ ತ್ರಿಮೂರ್ತಿಗಳಿಂದಲೂ ನನಗೆ ಮರಣ ಬಾರದ ಹಂತ ವರವನ್ನು ನೀವು ಕರುಣಿಸಬೇಕು. ಮಾತ್ರವಲ್ಲ, ನನ್ನ ಎದುರಾಳಿಯಾಗಿ ಯಾರು ಬರುತ್ತಾನೋ ಅವನಾದಂತಹ ಅರ್ಧ ಬಲ ಸಾಕು, ಪೂರ್ಣ ಬೇಡ. ಪೂರ್ಣ ಕೊಟ್ಟೆ ಎಂದಾದರೆ ಆತ ಬಲಹೀನನಾಗುತ್ತಾನೆ. ಆ ಕಾರಣದಿಂದಾಗಿ ಆತನ ಅರ್ಧ ಬಲ ನನಗೆ ಬರುವ ಹಾಗೆ ನೀವು ಅನುಗ್ರಹಿಸಬೇಕು. ಅಷ್ಟು ಮಾತ್ರವಲ್ಲ, ಸೃಷ್ಟಿ ಸ್ಥಿತಿ ಲಯ ತ್ರಿಮೂರ್ತಿಗಳು ಮಾಡುವಂತಹ ಕಾರ್ಯವನ್ನು ನನಗೂ ಮಾಡುವುದಕ್ಕೆ ಸಾಮರ್ಥ್ಯ ಬರುವ ಹಾಗೆ ನೀವು ಅನುಗ್ರಹಿಸಬೇಕು. ತಂದೆಯವರೇ, ಇಷ್ಟು ವರಗಳನ್ನು ನೀವು ನನಗೆ ಕರುಣಿಸಿದರೆ ಸಾಕು. ಜೀವನದಲ್ಲಿ ಸಾರ್ಥಕತೆಯನ್ನು ನಾನು ಹೊಂದುತ್ತೇನೆ. ಕೇವಲ ಅಷ್ಟೇ ಸಾಕಾಗುವುದಿಲ್ಲ ಮಗನೇ. ಮತ್ತೆ 30,000 ವರ್ಷಗಳ ಕಾಲ ಕಠಿಣವಾದಂತಹ ತಪಸ್ಸನ್ನಾಚರಿಸಿ ನನ್ನನ್ನು ನೀನು ಮೆಚ್ಚಿಸಿಕೊಂಡವ. ನಿಜ. ಅದಕ್ಕೆ ಬಳುವಳಿಯಾಗಿ 60,000 ವರ್ಷಗಳ ಕಾಲ ದೀರ್ಘಾಯುಷ್ಯವನ್ನು
ಅನುಗ್ರಹಿಸಿದ್ದ. ಧನ್ಯನಾದೆ ತಂದೆ, ಧನ್ಯನಾದೆ. ಈ ಸಂತೋಷದ ವಿಚಾರವನ್ನು ತಾಯಿಯ ಬಳಿ ತಿಳಿಸಬೇಕು. ತೆರಳುತ್ತೇನೆ ಅಂತ ಕಡೆಗೆ. ಇದ್ದೇಳು ಕಂದ. ನಿಮ್ಮನ್ನು ಕಾಣಬೇಕೆನ್ನುವ ಹಾಗೆ ಸಂತೋಷದಿಂದ ಓಡಿ ಓಡಿಕೊಂಡು ಬಂದದ್ದು. ಹೌದಾ? ಹೌದಮ್ಮ. ಅಣ್ಣನೊಂದಿಗೆ ವಿದ್ಯೆಯನ್ನು ಕಲಿಯುವುದಕ್ಕೆ ಬೇಕಾಗಿ ಪರಿಸರ ವೀಕ್ಷಣೆಯನ್ನು ಮಾಡುತ್ತಾ ನಾವು ಹೋಗುತ್ತಿದ್ದಂತಹ ಕಾಲ. ಆ ಕಾಲದಲ್ಲಿ ನನ್ನ ಗಮನ ನಭೋಮಂಡಲದತ್ತ ಹೋಯಿತು. ಓಹ್, ಅಣ್ಣನಲ್ಲಿ ಪ್ರಶ್ನೆಯನ್ನು ಮಾಡಿದೆ, ಅವರು ಯಾರನ್ನ ಎನ್ನುವ ಹಾಗೆ. ಆ ಕಾಲದಲ್ಲಿ ಅಣ್ಣ ಸಕಲ ವಿಚಾರವನ್ನು ನನಗೆ ತಿಳಿಸಿದ. ನಾನು ಅವರ ಹಾಗೆ ಸಾಧನೆಯನ್ನು ಮಾಡಬೇಕು ಎನ್ನುವ ಹಾಗೆ ಹೇಳುವಾಗ ಸಾಧನೆ ದಾರಿಯನ್ನು ತೋರಿಸಿದ. ಪರಮೇಶ್ವರ ದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿದೆ. ಬೇಕು ಬೇಕಾದಂತಹ ವರಗಳನ್ನೆಲ್ಲ ಪಡೆದಿದ್ದೇನೆ. ಮಾತ್ರವಲ್ಲ, ತಂದೆಯವರು ಸಂತೋಷಗೊಂಡು 30 ವರ್ಷಗಳ ಕಾಲ 30,000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಕಾರಣ 60,000 ವರ್ಷಗಳ ಕಾಲ ಬಾಳಬೇಕು ಮಗನೇ ಎನ್ನುವ ಹಾಗೆ ವರವನ್ನು ಕರುಣಿಸಿದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕಾಗಿ ಬಂದಿದ್ದೇನೆ ತಾಯಿ. ಮಗನೇ ಬಂಡಾಸುರ. ಸಾಧನೆ ಮಾಡುವಾಗ ತಾಯಿಯಾದವಳ ಹೆತ್ತವಡಲು ತುಂಬಿ ಬರುತ್ತದೆಯಂತೆ. ಹಾಗೆ ನೀನು ಸಾಧನೆಯನ್ನು ಮಾಡಿದ್ದೀಯ, ತಂದೆಯಿಂದ ಬೇಕಾದಂತಹ ವರಗಳನ್ನು ಪಡೆದಿದ್ದೀಯ. ಆ ವರಗಳನ್ನು ಯಾವತ್ತೂ ನೀನು ದುರುಪಯೋಗ ಪಡಿಸಬಾರದು. ಇಲ್ಲ ಅಮ್ಮ. ಅಂದರೆ ಧರ್ಮದ ಹಾದಿಯಲ್ಲಿ ನಡೆಯಬೇಕು. ಅಧರ್ಮದ ಹಾದಿಯನ್ನು ಯಾವತ್ತೂ ಹಿಡಿಯಬಾರದು ಮಗನೇ. ಅಮ್ಮ, ಅಧರ್ಮ ಎಂದರೆ ಏನಮ್ಮ? ಒಳ್ಳೆಯ ಮನಸ್ಸುಳ್ಳವರು ಧರ್ಮದ ಹಾದಿಯಲ್ಲಿ ನಡೆಯುವವರನ್ನು ಸಂಘವನ್ನೇ ಮಾಡಬೇಕು. ಕಾರಣ ಸಜ್ಜನರ ಸಂಘವನ್ನು ಮಾಡಿದರೆ ಅದು ಒಳಿತಾಗುತ್ತದೆ ಮಗನೇ. ದುರ್ಜನರ ಸಂಘವನ್ನು ಯಾವತ್ತೂ ನೀನು ಮಾಡಬಾರದು. ಆದ್ರೆ ಸಾಧನೆ ಮಾಡಬೇಕಾದ್ರೆ ನೀನು ಕೈಲಾಸದಲ್ಲಿ ಇರುವುದಲ್ಲ ಕಂದ. ಅಮ್ಮ, ನೀವು ಹೇಳಿ ಮತ್ತೆ ಕೈಲಾಸದಲ್ಲಿ ಇರುವುದಲ್ಲ ಅಂತ ಹೇಳುದ? ನಾನು ಹೋಗುದಿಲ್ಲ ಕೈಲಾಸವನ್ನು ಬಿಟ್ಟು. ಈಗ ಸಾಧನೆ ಮಾಡ್ಬೇಕಾದ್ರೆ ಮನೆಯಲ್ಲಿ ಕುಳಿತುಕೊಂಡ್ರೆ ಆಗ್ತದೆ. ನಾನು ಕೈಲಾಸ ಬಿಟ್ಟು ಎಲ್ಲಿಗೆ ಹೋಗುದಮ್ಮ? ನೇರವಾಗಿ ನೀನು ಪಾತಾಳವನ್ನು ಸೇರಬೇಕು. ಪಾತಾಳ? ಹೌದು ಮಗನೇ. ಅಮ್ಮ, ಏನು? ಅಲ್ಲಿ ಹಾವುಗಳು ಮಾತ್ರ ಇರುವುದು. ಅದು ಹೌದು. ಯಾರು ಇಲ್ಲದ ಸ್ಥಳದಲ್ಲಿ ಸಾಧನೆ ಮಾಡಬೇಕು. ನೀನು ಪಾತಾಳವನ್ನು ಸೇರಿದೆ ಅಂತಾದರೆ ಉತ್ತಮ ಪುರುಷರ ಸಂದರ್ಶನ ಎನ್ನುವುದಾಗುತ್ತದೆ. ಅವರ ಸಂದರ್ಶನದಿಂದ ನೀನು ಉನ್ನತ ಶಿಖರವನ್ನು ಏರುವುದಕ್ಕಿದ್ದೀಯಾ. ನಿನಗೆ ಶುಭವಾಗಲಿ ಕಂದ. ಹಾಗೆ
ಪಾರ್ವತೀ ದೇವಿ ಹೇಳಿದಂತಹ ಮಾತು ಆ ಪ್ರಕಾರವಾಗಿ ಪಾತಾಳ ಲೋಕವನ್ನು ಸೇರಿದೆ. ಸಂಚರಿಸುತ್ತಾ ಇದ್ದೇನೆ, ಯಾರು ಕಾಣಿಸುತ್ತಾ ಇಲ್ಲ. ಯಾರು ಬರುತ್ತಾರೋ ಯಾವಾಗ ಸಾವಿರ ಸಂಖ್ಯೆಗಳಲ್ಲಿ ರಾಕ್ಷಸರು ನಿಮ್ಮೊಂದಿಗಿದ್ದಾರೆ. ನೇರವಾಗಿ ನನ್ನ ಬಳಿಗೆ ಬಂದಿದ್ದೀರಿ. ಸ್ವಾಮಿ, ಯಾವುದೋ ಕಡೆಗೆ ಹೋಗುವವರು ನನ್ನನ್ನು ನೋಡಿ ನನ್ನ ಹತ್ತಿರ ಬಂದದ್ದ ಅಲ್ಲ, ನನ್ನನ್ನೇ ಲಕ್ಷ್ಯವಾಗಿರಿಸಿ ಬಂದಿರ. ನನಗೊಂದು ಅರ್ಥವಾಗುತ್ತಾ ಇಲ್ಲ. ಯಾರು ತಾವು, ಯಾಕಾಗಿ ಇಲ್ಲಿಗೆ ಬಂದಿರಿ? ಸಕಲ ವೃತ್ತಾಂತಗಳನ್ನು ಹೇಳಬೇಕು ನನಗೆ. ಇವರೆಲ್ಲ ರಾಕ್ಷಸರು, ಸರಿ, ದೈತ್ಯರು ಹಾಗೂ ದಾನವರು ಇದ್ದಾರೆ. ಓಹೋ, ನಾನವರಿಗೆಲ್ಲ ಗುರು ಶುಕ್ರಾಚಾರ್ಯ ಎಂದು ಹೆಸರು. ಅಸುರ ಗುರು ಶುಕ್ರಾಚಾರ್ಯರು. ಹೌದು. ಮತ್ತೊಮ್ಮೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಾನು ನಿನ್ನನ್ನೇ ಲಕ್ಷ್ಯವಿರಿಸಿ ಈ ಕಡೆಗೆ ಬಂದಿದ್ದೇನೆ. ಓಹೋ, ನೀನು ಭಂಡಾಸುರ. ಬಹಳ ಸಂತೋಷವಾಯಿತು. ಭಂಡಾಸುರ ಧೀರ ಸಮರ ಪ್ರಚಂಡ ಕುಲೋದ್ಧಾರ, ಸಮರ ಪ್ರಚಂಡ ಕುಲೋದ್ಧಾರ. ಕೇಳಿ ತಿಳಿದುಕೊಂಡಿದ್ದೇನೆ. ನೀನು ಸಾಮಾನ್ಯನಲ್ಲ, ಧೀರ, ಶೂರ, ಪ್ರಚಂಡ ವಿಕ್ರಮಿ. ಎಲ್ಲವನ್ನು ಜೊತೆಯಲ್ಲಿ ಸೇರಿಸಿಕೊಂಡ ಬಳಿಕ ಭಗವಾನ್ ಪರಶು
ಪಶುಪತಿ ಪರಮೇಶ್ವರರು ತಪಸ್ಸಿನ ಮೂಲಕ ವೆಚ್ಚಿಸಿ ವಿಶೇಷವಾದಂತಹ ವರವನ್ನು ಸಂಪಾದಿಸಿದವ. ಅವನ ಅನುಗ್ರಹವನ್ನೇ ಪಡೆದ ಬಳಿಕ ನಿನ್ನಲ್ಲಿ ಮೀರಿಸುವವರು ತ್ರಿಜಗದಲ್ಲಿ ಯಾರೂ ಇಲ್ಲ ಎನ್ನುವುದನ್ನು ಚೆನ್ನಾಗಿ ಮನಗಂಡು ನಿನ್ನೊಂದೇ ಲಕ್ಷ್ಯವಿರಿಸಿ ಅನೇಕ ಸಭೆಗಳಿಂದ ನಿನ್ನನ್ನು ನೋಡಬೇಕು, ಕಾಣಬೇಕು, ಮಾತನಾಡಬೇಕು ಎನ್ನುವಂತಹ ಬೇಕೆಯಲ್ಲಿ ಈವರೆಗೆ ಇದ್ದೆ. ಧನ್ಯನಾದೆ. ಈಗ ತಿಳಿದೆ ನೀನು ಈ ಪಾತಾಳದಲ್ಲಿ ಸೇರಿಕೊಂಡಿದ್ದಿ. ನಿಜ, ನನಗೂ ಸಂತೋಷವಾಯಿತು. ಸರಿ, ಅದಕ್ಕಾಗಿಯೇ ಈ ಪಾತಾಳಕ್ಕೆ ನಿನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದೇನೆ. ಇವರೆಲ್ಲ ಸಾಮಾನ್ಯರಲ್ಲ, ಇವರೆಲ್ಲ ಅಸುರರು. ಸರಿ, ದೈತ್ಯವರು, ದಾನವರು ನನ್ನನ್ನು ಸೇರಿಕೊಂಡಿದ್ದಾರೆ. ಎಲ್ಲ ವರ್ಗದವರಿದ್ದಾರೆ. ಹೌದು. ಇವರಿಗೆ ಅಶನ ವಸನ ವಸತಿಯನ್ನು ಕೊಟ್ಟು ವಿದ್ಯಾದಾನ ಮಾಡುತ್ತಾ ಇದ್ದೇನೆ. ಸರಿ, ಹಾಗೆಂದು ಇವರು ಅಸಾಮಾನ್ಯರು ಯಾಕೆ? ಈ ಹಿಂದೆ ಮಹಾಪರಾಕ್ರಮಿಗಳಾಗಿ ಬೆಳೆದವರು ಏನೋ ಕಾಲ ಚಕ್ರಕ್ಕೆ ಸಿಲುಕಿ ಪತನ ಹೊಂದಿದ್ದಾರೆ. ಅವರಿಗೆ ವ್ಯವಸ್ಥೆ ಇಲ್ಲ, ನಾಯಕತ್ವ ಇಲ್ಲ ಎನ್ನುವುದರಿಂದ ಇವರಲ್ಲಿ ಯಾರಿದ್ದಾರೆ ಎಂದು ಯೋಚಿಸಿದಾಗ ಯಾರು ಒಪ್ಪಿಕೊಳ್ಳುವುದಿಲ್ಲ. ನಾಯಕತ್ವವನ್ನು ವಹಿಸಿಕೊಳ್ಳುವುದಕ್ಕೆ ಯಾರು ಒಪ್ಪುವುದಿಲ್ಲ. ಅಂತಹ ಯೋಗ್ಯತೆ ಇವರಿಗಿಲ್ಲ. ನೀವೇ ಅವರಿಗೆ ನಾಯಕನಾಗಿರುವಾಗ ಅವರು ಯಾಕೆ ನಾಯಕತ್ವ ವಹಿಸಿಕೊಳ್ತಾರೆ? ಅಲ್ಲ, ನಾನು ನಾಯಕನಾಗಬಹುದು ಯಾಕೆ? ವಿದ್ಯೆಯನ್ನು ಕೊಡುವುದಕ್ಕೆ, ಬುದ್ಧಿಯನ್ನು ಹೇಳುವುದಕ್ಕೆ ನಾನು ಗುರುವಾಗಿ ಅವರನ್ನು ಮಾರ್ಗದರ್ಶನ ಮಾಡಿ ಮುಂದುವರಿಸಬಲ್ಲೆ. ಆದರೆ ಅವ್ಯವಸ್ಥೆಯಲ್ಲೇ ಇರುವ, ವಸನಕ್ಕೆ ವ್ಯವಸ್ಥೆ ಇಲ್ಲದಿರುವ ಇವರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂದ್ರೆ ಹೇಗಿರ್ಬೇಕು? ಓರ್ವ ಅರಸನಾಗಿರ್ಬೇಕು. ನಿಜ. ಅಂತಹ ಅರಸ ಯಾರು 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 ಎಂದು ಯೋಚಿಸಿದಾಗ ನನಗೆ ತಿಳಿದುಕೊಂಡ ಶಕ್ತಿ ಇಷ್ಟೇ. ಬಂಡಾಸುರ ಧೀರ ಸಮರ ಪ್ರಚಂಡ ಕುಲೋದ್ಧಾರ. ಈ ಕುಲವನ್ನು ಉದ್ಧರಿಸುವುದಕ್ಕೆ ವೀರ ಪ್ರವೃತ್ತಿ ಯಾರು ಎಂದು ಯೋಚನೆ ಮಾಡಿದಾಗ ನೀನಲ್ಲದೆ ಅನ್ಯತಾ ಯಾರು ಇಲ್ಲ ಅಂತ ತೀರ್ಮಾನಕ್ಕೆ ಬಂದೆ. ಮಹತ್ತರವಾದಂತಹ ಒಂದು ಜವಾಬ್ದಾರಿಯನ್ನು ನನಗೆ ಹೊರಿಸುವರೇ ನೀವು ಹೇಳ್ತಾ ಇದ್ದೀರಿ. ಹೌದು ಸ್ವಾಮಿ, ನಿಮ್ಮ ಮಾರ್ಗದರ್ಶನ ಇದ್ರೆ ಖಂಡಿತವಾಗಿಯೂ ಇವರ ನಾಯಕನಾಗಿ ಮೆರೆಯುವುದಕ್ಕೆ ನಾನು ಸಿದ್ಧನಿದ್ದೆ. ನೋಡಿ, ಎಲ್ಲರಿಗೂ ಸಂತೋಷವಾಗ್ತಾ ಇದೆ. ನಾವು ಒಬ್ಬ ನಾಯಕ ದೊರಕಿದರಲ್ಲ ಅಂತ. ಏನು ಮಾಡಬೇಕು ಅಂತ ನೀವು ಹೇಳಿದ್ರೆ, ನಾಯಕನಾಗಬೇಕಿದ್ರೆ, ಒಬ್ಬ ಅರಸನಾಗಬೇಕಿದ್ರೆ ಪಟ್ಟಣ, ಹೌದು, ಒಂದು ವ್ಯವಸ್ಥೆ ಬೇಕು, ಒಂದು ರಾಜ್ಯ ಎನ್ನುವುದು ಬೇಕೇ ಬೇಕು. ಅದಕ್ಕೇನು ಮಾಡೋಣ? ಎಲ್ಲ ಶೂನ್ಯವೇ. ಸರಿ, ಇವರೆಲ್ಲ ಶೂನ್ಯದಲ್ಲೇ ಇದ್ದಾರೆ. ಇಲ್ಲಿಂದ ಸೃಷ್ಟಿ ಮಾಡಿ, ಇಲ್ಲಿಂದ ಸೃಷ್ಟಿ ಮಾಡಬೇಕು. ಸೃಷ್ಟಿ ಮಾಡು. ಸೃಷ್ಟಿಯ ಅರ್ಹತೆ ನನಗಿದೆ. ಪ್ರಭು ಪರಮೇಶ್ವರನ ಅನುಗ್ರಹ. ಹಾಗಿದ್ದರೆ ಪುರವೊಂದರ ನಿರ್ಮಾಣವಾಗಬೇಕು. ಇಲ್ಲಿಂದ ಸಾಧ್ಯ. ಸೃಷ್ಟಿ ಪುರವೊಂದರ ನಿರ್ಮಾಣವಾಗಿದೆ. ಸಂತೋಷ ಆಯ್ತು. ಈಗ ಈ ಪುರಕ್ಕೊಂದು ಹೆಸರು ಬೇಕಲ್ಲ? ಹೌದು. ಏನು ಹೆಸರು ಇಡೋಣ? ಎಲ್ಲವೂ ಶೂನ್ಯದಿಂದ ಪ್ರಾರಂಭ. ನಿಜ. ಇವರಿಗೆ ಏನೂ ಇಲ್ಲ. ಸರಿ, ನೀನು ಕೂಡ ಏನೂ ಇಲ್ಲ, ಎಲ್ಲವನ್ನು ಪಡ್ಕೊಂಡ್ರು ಅರಮನೆ ಇಲ್ಲದವ. ಆದ್ದರಿಂದ ಈಗ ಶೂನ್ಯದಿಂದ ಪ್ರಾರಂಭವಾದಂತಹ ಈ ವಿಚಾರ ಶೂನ್ಯಕಾಪುರ. ಶೂನ್ಯಕಾಪುರ. ಹೌದು. ಮತ್ತು ಒಂದು ವಿಚಾರವಿದೆ ಗುರುಗಳೇ. ಏನು? ಎಲ್ಲವೂ ಶೂನ್ಯದಲ್ಲಿ ಅಡಕವಾಗಿದೆ. ಹೌದು. ಆದ್ದರಿಂದ ಶೂನ್ಯಕಾಪುರ. ಧನ್ಯನಾದೆ. ಮುಂದೇನು? ನೋಡಿ, ಅರಮನೆ ನಿರ್ಮಾಣವಾಗಿದೆ. ಪಟ್ಟಾಭಿಷೇಕ ಈಗ ಶುಭ ಮುಹೂರ್ತದಲ್ಲಿ ಪಟ್ಟ ಕಟ್ಟಿದ ಬರುವಾಗಲೇ ನೀವು ಕಿರೀಟ ಹಿಡ್ಕೊಂಡೇ ಬಂದಿದ್ದೀರಾ? ಹೊಸ ಕಿರೀಟವ ಇದು? ನಾನು ಈ ವರ್ಷ ಸಿದ್ಧಗೊಳಿಸಿದ್ದ. ಮತ್ತೆ ಇದು ಪೂರ್ವ ಕಾಲದ್ದು ಹಳೆ ಕಿರೀಟ. ಹೌದು. ಹಳೆ ಕಿರೀಟವಾದರೂ ಹೇಗೆ ರಂಜಿಸುತ್ತಾ ಇದೆ? ಕಾರಣ ಉಂಟು. ಇದನ್ನು ಮೊದಲು ಯಾರಾದ್ರೂ ಕಟ್ಟಿದ್ದಾರೆ? ಧರಿಸಿದ್ದಾರೆ. ಯಾರು? ಈ ಹಿಂದೆ ವನಜ ಪೀಠ ಬ್ರಹ್ಮದೇವ ಕೊಟ್ಟಂತಹ ಕಿರೀಟ
ಕನಕ ಕಶ್ಯಪರಿಗೆ, ಬ್ರಹ್ಮದೇವನ ಅನುಗ್ರಹ ಹೌದು. ಕನಕ ಕಶ್ಯಪರಿಗೆ, ಹೌದು. ಆದಿದೈತ್ಯರು ಎನಿಸಿಕೊಂಡವರು, ಹೌದು, ಪ್ರಾತಸ್ಮರಣೀಯರು, ಖಂಡಿತ ಹೌದು. ಯಕ್ಷ ನಮ್ಮ ರಾಕ್ಷಸ ವಿಭಾಗದಲ್ಲಿ ಹಾ. ಅವರು ದಂತಕಥೆಗಳು, ಜ್ಯೇಷ್ಠರವರು. ಅವರು ಕಟ್ಟಿದ ಕಿರೀಟ ನನಗೆ ಸರಿಯಾದೀತ? ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ. ಅವರದೆಲ್ಲ ತಲೆ ದೊಡ್ಡದನ್ನು ನಾನು ಯೋಚಿಸಿಯೇ ಇಟ್ಟುಕೊಂಡಿದ್ದೆ. ಹೌದಾ? ಈವರೆಗೆ ಯಾರು ಕಟ್ಟುವಂತಹ ಯೋಗ್ಯತೆಯನ್ನು ಬೇಡದಿರಲಿಲ್ಲ. ಈಗ ನಿನ್ನನ್ನು ನೋಡುವಾಗ ಈ ಯೋಗ್ಯತೆ ನಿನಗೆಲ್ಲವೂ ಇದೆ. ಧನ್ಯವಾದ. ಇದು ಈ ವೇಳೆಯಲ್ಲಿ ಪಟ್ಟಾಭಿಷೇಕ ಹಾ, ನನಗೆ ಸರಿಯೇ ಆಗ್ತದಲ್ಲ? ಆಗ್ತದೆ. ಸರಿ, ಆಗಲೇ ಬೇಕದು. ಆಮೇಲೆ ಇದು ಹಿರಣ್ಯಕಶ್ಯಪ ಧರಿಸಿದಂತಹ ಪಟ್ಟದ ಕತ್ತಿ. ಧನ್ಯವಾದ. ತೀರ್ಥ ಎಲ್ಲಾ ಸಮುದ್ರದಿಂದ ತಂದಂತಹ ತೀರ್ಥವನ್ನು ಕಲಶೋದಕವನ್ನು ಸೇಚನ ಮಾಡಿದ್ದೇನೆ. ಈ ಪುಣ್ಯ ವೇಳೆಯಲ್ಲಿ ಆರತಿಯನ್ನು ಬೆಳಗುತ್ತಾ ಇದ್ದೇನೆ. ಎಲ್ಲವನ್ನೂ ಕೂಡ ಸಂತೋಷದಲ್ಲಿಯೇ ಮಾಡಿ ಮುಗಿಸಿದೆವು. ಎಲ್ಲರೂ ಹರ್ಷೋದ್ಗಾರದಲ್ಲಿದ್ದಾರೆ. ಸರಿ. ಸಂತೋಷದ ಈ ವೇಳೆಯಲ್ಲಿ ಈ ಸಂತೋಷ ಸಂಭ್ರಮಾಚರಣೆ ಮಾಡುವ ಕೆಲವೊಂದು ಮರೆತು ಹೋಗ್ತದೆ. ಯಾವುದು? ಈ ವೇಳೆಯಲ್ಲಿ ಪಟ್ಟಾಭಿಷೇಕ ಆದಂತಹ ಕೆಲವೊಂದು ನೀತಿ ಮತ್ತೆ ಹೇಳಬೇಕಾಗ್ತದೆ. ಅನುಗ್ರಹಿಸುವೆ. ಹೇಳ್ತೇನೆ, ಹೇಳಿ. ತಿರುಗಿಗಳ ಬಳಿಕ ಶುಕ್ರ ಒಲಿದು ಒಲಿಲಗ ಕೀಳು ಕೀರ್ತಿನು ಭಂಡಾಸುರ. ಗುರುಗಳೇ, ನೀತಿ ಅಂದ್ರೆ ಬೇಕು. ಬದುಕದಲ್ಲಿ ನೀತಿ, ಬದುಕದಲ್ಲಿ ಸತ್ಯ, ಬದುಕದಲ್ಲಿ ನ್ಯಾಯ, ಬದುಕದಲ್ಲಿ ಶಾಸ್ತ್ರ ಎಲ್ಲವನ್ನು ಅಳವಡಿಸಿಕೊಂಡವರಿಗೆ ಬದುಕಿನಲ್ಲಿ ಯಾವುದೇ ಕಷ್ಟವೂ ಬರಲಾರದು. ಸರಿ. ಜೊತೆಯಲ್ಲಿ ನೀನು ಪ್ರಧಾನವಾಗಿ ಮಾಡಬೇಕಾದ್ದು ಏನು? ತ್ರಿಕಾಲದಲ್ಲಿ ಸಂಧ್ಯಾ ವಂದನೆ, ಆಗ್ಲಿ. ಪ್ರತ ಸಂಧ್ಯಾ ವಂದನೆ, ಮಾಧ್ಯಾಹ್ನಿಕ ಸಂಧ್ಯಾ ವಂದನೆ, ಸಾಯಂ ಸಂಧ್ಯಾ ವಂದನೆ, ಜೊತೆಯಲ್ಲಿ ನಿತ್ಯವೂ ಶಿವ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು. ಆಗ್ಲಿ. ಎಳೆಯಲ್ಲಿ ಆಚಾರ ಅಂತ ಉಂಟು. ಹೆಣ್ಣನ್ನು ನಾವು ದೇವರ ಹಾಗೆ ಕಾಣಬೇಕು, ಪೂಜನೀಯ ಭಾವದಿಂದ ಕಾಣಬೇಕು. ಈ ಭೂಮಿ ಹೊತ್ತಂತಹ ಭೂಮಿ ಹೆಣ್ಣು, ಕುಡಿಯುವಂತಹ ನೀರು ಹೆಣ್ಣು. ಹೆಣ್ಣನ್ನು ನಾವು ಯಾವಾಗಲೂ ಕೂಡ ಪ್ರಬಲವಾಗಿ ಭಕ್ತಿ ಶ್ರದ್ಧೆಯಿಂದ ಕಂಡರೇನೆ ನಮ್ಮ ಕುಲೋನ್ನತಿ ಆಗುವುದಕ್ಕೆ ಸಾಧ್ಯ. ನ್ಯಾಯ, ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬಾರದು, ಅನಾಚಾರ ಮಾಡಬಾರದು. ಯಾವುದೇ ವಿಷಯಕ್ಕೂ ಕೂಡ ಭಕ್ತಿ ಶ್ರದ್ಧೆಯೇ ಮುಖ್ಯ. ಆಚಾರವನ್ನು ಚೆನ್ನಾಗಿ ಪಾಲಿಸಿಕೊಂಡು ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ವ್ಯವಹಾರದಲ್ಲಿ ನಾನು ತಪ್ಪಿ ನಡೆದೆ ಎಂದಾದರೆ ಆ ಸಂದರ್ಭಕ್ಕೆ ಸರಿಯಾಗಿ ಬಂದು ನನಗೆ ಮತ್ತೊಮ್ಮೆ ಮಾರ್ಗದರ್ಶನ ಎಲ್ಲಾ ಕಾಲದಲ್ಲೂ ಕರೆಯಬೇಕಂತಿಲ್ಲ. ಈ ಕಾಲದಲ್ಲಿ ಕುಟಿಲಾಕ್ಷ, ಅಮಿತಜ್ಞ, ಉಗ್ರತಂದ್ರೆ ಮೊದಲಾದವರನ್ನು ನೇಮಕ ಮಾಡುವುದೇನು? ಆ ಮೂಲಕ ಮುಂದೆ ಹೋಗು. ಶೂನ್ಯಕಾಪುರದಲ್ಲಿ ಭದ್ರವಾದಂತಹ ಆಳ್ವಿಕೆಯನ್ನು ಕೊಡುತ್ತಾ ಇದ್ದೇನೆ. ಈ ವಿಚಾರವನ್ನು ಕೇಳಿದಂತಹ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅಡಗಿ ಕುಳಿತಂತಹ ಅಂಡಲೆಯುತ್ತಾ ಇದ್ದಂತಹ ರಕ್ಕಸರೆಲ್ಲರೂ ನೇರವಾಗಿ ನಮ್ಮದಾದಂತಹ ಶೂನ್ಯಕಾಪುರಕ್ಕೆ ಬಂದದ್ದು ಮಾತ್ರವಲ್ಲ, ನನ್ನ ಶ್ವೇತ ಛತ್ರದ ಅಡಿಯಲ್ಲಿ ರಕ್ಷಣೆಯನ್ನು ಪಡೆದಿದ್ದಾರೆ. ಪ್ರತಿಯೊಬ್ಬ ರಕ್ಕಸನನ್ನು ಕರೆದು ವಿಚಾರಿಸಿದೆ, ನಿನ್ನ ಜೀವನ ಹೇಗೆ ನಡೆಯಿತು ಎನ್ನುವ ಹಾಗೆ ಪ್ರತಿಯೊರ್ವರು ಹೇಳುವಂತಹ ಮಾತು ಒಂದೇ, ನಾವೆಲ್ಲ ಶೋಷಣೆಗೆ ಒಳಗಾದವರು, ಸೋತವರು, ಧ್ವನಿ ಇಲ್ಲದವರು. ಯಾರು ನಿಮ್ಮನ್ನು ಶೋಷಣೆ ಮಾಡಿದ್ದು ಕೇಳಿದರೆ ಹೇಳುತ್ತಾರಲ್ಲ, ಇಂದ್ರಾದಿ ದೇವತೆಗಳು. ಒಂದೇ ಒಂದು ಉದಾಹರಣೆ ಸಾಕು. 66 ಕೋಟಿ ರಾಕ್ಷಸರು, 33 ಕೋಟಿ ದೇವತೆಗಳು ಒಂದಾಗಿ ಸಮುದ್ರ ಮಥನವನ್ನು ಮಾಡಿದರು. ಹುಟ್ಟಿದಂತಹ ಸುವಸ್ತುಗಳಲ್ಲಿ 3ರಲ್ಲಿ 2 ಪಾಲು ರಕ್ಕಸರಿಗೆ, 1 ಪಾಲು ದೇವತೆಗಳಿಗೆ ಎನ್ನುವಂತಹ ನಿಬಂಧನೆಗಳೊಂದಿಗೆ ಸಮುದ್ರ ಮಥನ ಎಲ್ಲ ಮುಗಿದ ಮೇಲೆ ರಕ್ಕಸರಿಗೆ ಸಿಕ್ಕಿದ್ದು ಪೆಟ್ಟು, ನೋವು. ಹಾಗಿದ್ರೆ ದೇವತೆಗಳಿಂದ ರಕ್ಕಸರಿಗೆ ನೋವಾಗಿದೆ,
ಪ್ರತೀಕಾರ ಮಾಡಲೇಬೇಕು. ಎಲ್ಲಿ ರಾಕ್ಷಸ ವೀರರು? ಶುಭವಾಗಲಿ. ನಮ್ಮವರು ಸಭೆಗೆ ಬರಲಿ ಎನ್ನುವ ಹಾಗೆ ಕರೆ ಓಡೋಡಿಕೊಂಡು ಬಂದಿದ್ದೇವೆ. ಏನಾಗಬೇಕು ಪ್ರಭು? ನಮ್ಮವರ ಅದೆಷ್ಟೋ ದಿನಗಳಿಂದ ನಿರೀಕ್ಷಿಸುತ್ತಾ ಇದ್ದ ದಿನ ಇಂದು ಸನ್ನಿಹಿತವಾಗಿದೆ. ನಾನು ಮನ ಮಾಡಿದ್ದೇನೆ. ದೇವಲೋಕ ಏರಬೇಕು, ದೇವತೆಗಳಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಏನು ನಿಮ್ಮ ಅಭಿಪ್ರಾಯ? ಕೈಗೂಡುವಂತಹ ಕಾಲ ಸಮೀಪಿಸುತ್ತಾ ಇದೆ. ಸಂತೋಷವೂ ಆಗುತ್ತಾ ಉಂಟು. ದೇವತೆಗಳನ್ನ ಹಿಂಸಿಸಿ ಲೋಕವನ್ನು ಸ್ವಾಧೀನಪಡಿಸುವಲ್ಲಿ ನಾವು ತಮ್ಮೊಡನೆ ಕೈ ಸೇರಿಸುತ್ತೇವೆ. ಸ್ವರ್ಗಲೋಕದ ಮಹಾದ್ವಾರ ಎಂದಾದ ಮೇಲೆ ದ್ವಾರಪಾಲಕನು ಇರಲೇಬೇಕು. ನೇರವಾಗಿ ನಾವು ಒಳಗೆ ಹೋಗುವುದಲ್ಲ, ದ್ವಾರಪಾಲಕನನ್ನು ವಿಚಾರಿಸಿ ಹೋಗಬೇಕಾದುದು ಸಂಸ್ಕಾರ. ನೋಡಿ ಯಾರಿದ್ದಾರೆ ಅಂತ. ಅಭಿನಯ ಅಲ್ಲಿ ನೋಡಿದಾಗುಂಟು, ನಿನ್ನಯ ಕಾಣುವಾಗ ಮೂರ್ತಿಯ ಆಗುಂಟು. ಇದನ್ನ ಹೀಗೆ ಬಿಡುವುದಲ್ಲ. ಇಲ್ಲ, ಸ್ಪಂದಿಸುವುದಿಲ್ಲ. ಪ್ರಭುಗಳಲ್ಲಿ ತಿಳಿಸೋಣ. ಪ್ರಭು ಮೂರ್ತಿಯನ್ನೊಂದ ಇರಿಸಿದ್ದಾರೆ, ಸ್ಪಂದನೆ ಇಲ್ಲ. ಕಾವಲಿಗೆ ಹಾಗಿದ್ರೆ ಯಾರು ದೇವತೆಗಳಿಲ್ಲ, ಇಲ್ಲ ಆಳುಗಳೇ ಇಲ್ಲ ಇವರಿಗೆ. ನಿಜ.
ಬಹುಶಃ ನಮ್ಮ ಲೋಕದ ಸಮಸ್ಯೆ ಇಲ್ಲಿಯೂ ಇದೆ ಅಂತ ಕಾಣ್ತದೆ. ದೇವೇಂದ್ರನಿಗೂ ಒಂದು ಈ ಪರಿಸ್ಥಿತಿ ಬಂದ್ರೆ ನಮಗೆ ಪರಿಸ್ಥಿತಿ ಬರ್ಲಿಲ್ವ? ಬರ್ತದೆ. ನಮ್ಮ ಊರಿನಲ್ಲಿ ದಿನದಿಂದ ದಿನಕ್ಕೆ ಜನಸಂಖ್ಯೆ ಹೆಚ್ಚಾಗುತ್ತಾ ಇದೆ. ಕೆಲಸ ಮಾಡುವುದಕ್ಕೆ ಜನ ಬರ್ತಾರೆ, ಕೆಲಸಕ್ಕೆ ಜನ ಎಲ್ಲರಿಗೂ ಬೇರೆ ಏನಾದ್ರೂ ಕೆಲಸ ಇರ್ತದೆ. ಜನಸಂಖ್ಯೆ ಹೆಚ್ಚಾಗಿದೆ, ಕೆಲಸ ಉಂಟಾ ಅಂತ ಕೇಳಿದ್ರೆ ಕೆಲಸ ಇಲ್ಲ, ಪುರುಸೊತ್ತು ಉಂಟಾ ಅಂತ ಕೇಳಿದ್ರೆ ಪುರುಸೊತ್ತು ಇಲ್ಲ, ಕೆಲಸವೂ ಇಲ್ಲ ಪುರುಸೊತ್ತು ಇಲ್ಲ, ಹಾಗಾಗಿದೆ. ಹಾಗಿದ್ರೆ ಒಂದು ಮೂರ್ತಿಯನ್ನು ಮತ್ತೆ ಈಗ ಉಂಟಲ್ಲ, ಈಗ ತಂತ್ರಜ್ಞಾನ ಎಲ್ಲಿವರೆಗೆ ತಲುಪಿದೆ ಅಂತ ಹೇಳಿದ್ರೆ ಯಾರನ್ನು ನಂಬುವುದಕ್ಕಾಗುವುದಿಲ್ಲ. ನನ್ನಂತದ್ದೇ ಒಂದು ವಿಗ್ರಹವನ್ನು ಮಾಡಿ ಅಲ್ಲಿ ಇಟ್ಟು ವ್ಯವಹರಿಸುವುದಕ್ಕೆ ಸಾಧ್ಯ ಉಂಟು. ಕೃತಕ ಬುದ್ಧಿಮತ್ತೆ ಅಂತ ಈಗ ಒಂದು ಪ್ರಾರಂಭ ಆಗಿದೆ. ಬಹಳ ಕಷ್ಟ, ಅದು ಬಹಳ ಕಷ್ಟ. ಹಾಗಿದ್ರೆ ನಾವು ಬಹಳ ಜಾಗೃತರಾಗಬೇಕು. ಏನು ನೋಡುವುದು, ಒಂದು ಮೂರ್ತಿ ಉಂಟು ಅಂತಾದ್ರೆ ಅದನ್ನು ಒಡೆದು ನಾವು ಒಳಗೆ ಹೋಗುವ. ಮೂರ್ತಿ ಅಲ್ವೇನೋ? ಮೂರ್ತಿ ಅಲ್ಲ ಮತ್ತೆ ಯಾರು ನೀನು? ಅಲ್ಲ, ಮೂರ್ತಿ ಸ್ವರ್ಗದ ಬಾಗಿಲ ಮೂರ್ತಿ. ಬಾಗಿಲ ಭಟ. ಭಟ ಅಲ್ಲ, ಇಲ್ಲಿ ಮೂರ್ತಿಯೇ. ನಿನ್ನ ಹೆಸರು ಮೂರ್ತಿ ಅಂತಲ್ಲ? ಅಲ್ಲ, ಮೂರ್ತಿ ಯಾವ ಅಂತಲ್ಲ. ಮೂರ್ತಿ? ವಿಷ್ಣು ಮೂರ್ತಿಯ, ಶಿವಮೂರ್ತಿಯ? ಸ್ವರ್ಗ ಮೂರ್ತಿ. ಸ್ವರ್ಗ ಮೂರ್ತಿ. ನಾನು ಹೀಗೆ ತೋರಿಸಿದ್ದು ಯಾಕೆ? ನಾವು ದೇವ ಭಾಷೆಯಲ್ಲಿ ಅಲ್ಲಿ ಸ್ಪಷ್ಟವಾಗಿ ಒಂದು ಬರೆದು ಹಾಕಿದ್ದೇವೆ. ಏನು? ಸ್ವರ್ಗದ ಮಹಾದ್ವಾರ, ಹರಿವರ್ಷ ಕಂಡ, ಇಲ್ಲಿಂದ ಪ್ರಾರಂಭವಾಗುತ್ತದೆ. ಒಳಗೆ ಹೋಗಬೇಕಾದ್ರೆ ಇಲ್ಲಿ ಒಂದು ಕೇಳಿಕೊಂಡು ವಿಚಾರಿಸಿಕೊಂಡು ಅಪ್ಪಣೆ ಪಡೆದು ಹೋಗಬೇಕೆಂದು ಹಿಂದಿನವರು ಮಾಡಿದ್ದು, ನಾನಲ್ಲ. ದೇವಸ್ಥಾನವರು ಹಿಂದಿನವರು ಮಾಡಿಕೊಂಡು ಬಂದಿದ್ದಾರೆ. ಹಾಗಾಗಿ ನೀವು ಇನ್ನೊಬ್ಬರಿಗೆ ಉಪದೇಶ ಮಾಡುವುದಕ್ಕಿಂತ ನೀವೇ ಆಚರಣೆ ಮಾಡುವುದೆಲ್ಲ ಒಳ್ಳೆ. ಅಲ್ಲ, ನಾವು ದೇವತೆಗಳು ಹೋಗಬಹುದು, ಯಾರು ಬೇಕಾದ್ರೂ ಹೋಗಬಹುದು. ಹಾಗಲ್ಲ, ಬಂದವರು ನಿನ್ನನ್ನು ವಿಚಾರಿಸುವುದಲ್ಲ, ನಿನಗೆ ಅವರನ್ನು ವಿಚಾರಿಸಬಹುದಲ್ಲ. ನಮಗೆ ವಿಚಾರಿಸಬೇಕಾದಂತ ಅನಿವಾರ್ಯತೆ ಏನೂ ಇಲ್ಲ. ವಿಚಾರಿಸುವುದಂತಲ್ಲ, ಒಂದು ನೀವು ಯಾರು ಎಂಬುದಾಗಿ ತಿಳಿಸಿ ಆ ನಂತರ ಹೋದರೆ ಮಹದುಪಕಾರವಾಗುತ್ತದೆ ಎನ್ನುವ ಹಾಗೆ ನಮ್ಮ ಕೋರಿಕೆ. ಯಾರಲ್ಲಿ ತಿಳಿಸಬೇಕು? ನಾನೇ ಈಗ ಅಲ್ಲಿ ಹೋಗಿ ಮುಟ್ಟಿಸಬೇಕು ಅಂತ ಆದ್ರೆ ಇಲ್ಲಿ ಅಲ್ಲಿ ಹೋಗಬೇಕಾಗುತ್ತದೆ. ಹಾಗಾಗಿ ನೀವು ಸುಮನಸರ ಕಣ್ಗಾವಲಿನಲ್ಲಿದ್ದೀರಿ. ಹಾಗಾಗಿ ನಂದು ಕೃಪೆ ದೋರಿ ತಾವು ಯಾರು ಎಲ್ಲಿಂದ ಬಂದವರು ಎನ್ನುವ ಹಾಗೆ ತಮ್ಮ ಕಿರು ಪರಿಚಯವನ್ನು ಒಂದು ಹೇಳಿದ್ದೀರಿ ಅಂತ ಆದ್ರೆ ನನಗೊಂದು ಹೋಗುವುದಕ್ಕೆ ಒಂದು ಅನುಕೂಲವಾಗುತ್ತದೆ ಹೇಳಲಿಕ್ಕೆ. ಧಾರಾಳವಾಗಿ ಹೇಳಬಹುದು. ಮೊದಲಾಗಿ ನನ್ನ ಹೆಸರು ಶುರು ಮಾಡುವ. ನೀವು ತುಂಬಾ ಸಂದರ್ಭ ಸಹಿತ ವಿವರಿಸುವುದು ಬೇಡ. ಒಂದು ಸಣ್ಣದ್ರಲ್ಲಿ ಬಿಟ್ಟ ಸ್ಥಳ ತುಂಬಿಸಿದ್ರೆ ಸಾಕು. ಸರಿ, ನಾವೊಂದು ಕೆಲವು ಕೇಳ್ತೇವೆ, ಅದು ಕೆಲವೊಂದಕ್ಕೂ ಉತ್ತರಿಸಲೇಬೇಕಾದಂತ ಪ್ರಶ್ನೆ. ಕೆಲವು ನಿಮ್ಮ ಆಯ್ಕೆಗೆ ಬಿಟ್ಟದ್ದು, ಬೇಕು ಅಂತ ಇಲ್ಲ. ಇದು ಆರಂಭಿಸುವ ಅಲ್ಲ. ಇದು ತಾವು ಯಾರು? ಉರುಂಟ ಇಲ್ಲ, ಚಪ್ಪಟೆ. ಉರುಂಟ ಉರುಂಟ ಇದ್ದರೆ ಆ ಉರುಂಟು ಯಾವುದು? ಊರು ಯಾವುದು? ನಿಮ್ಮ ನಾಮ ಕಾಣುವುದಿಲ್ಲ, ಅಡ್ಡನಾಮ. ನಾವು ಅಡ್ಡನಾಮದವರು, ನಮಗೆ ಉದ್ದನಾಮದವರನ್ನು ಕಂಡ್ರೆ ಆಗುದಿಲ್ಲ. ಧರಿಸಿದ ನಾಮ ಅಲ್ಲ, ನೀವು ಇಡುವಂತ ನಾಮ ಅಲ್ಲ, ನಿಮಗೆ ಇಟ್ಟ ನಾಮ. ನಮಗೆ ಇದುವರೆಗೆ ಯಾರು ನಾಮ ಇಡ್ಲಿ, ನಾವೇ ಯಾರಿಗೆ ನಾಮ ಇಡುವುದು. ಅದು ಮತ್ತೆ ಅಲ್ಲ, ಹುಟ್ಟಿದ ಕ್ಷಣದಲ್ಲೇ ಇನ್ನೊಬ್ಬರು ಇಟ್ಟೇ ಆಗ್ಬೇಕು. ನಾಮಧೇಯ. ಅದೇ ನಾಮಧೇಯ, ಹೆಸರು. ಹೆಸರು ಇರುವುದಕ್ಕೆ ಇದ್ದಂತ ಹೆಸರು. ಆಮೇಲೆ ಆ ಆ ಊರಿನಿಂದ ಇಲ್ಲಿಗೆ ಬರುವರೆ ಕಾರಣ, ಸಾಧಾರಣ ಬಂದಂತ ದಿನಮಾನ ಎಷ್ಟು, ಸಾಧಾರಣ ನಿಮ್ಮ ಅಂದಾಜು ವಯಸ್ಸು ಎಷ್ಟು, ಆಮೇಲೆ ಲಿಂಗ. ಸಂಶಯ ಉಂಟಾನ ನಿನಗೆ? ಪುಲ್ಲಿಂಗವ ಸ್ತ್ರೀಲಿಂಗವ? ಪುಲ್ಲಿಂಗ ಅಲ್ಲ, ಪುರುಷರು. ಪುರುಷಲಿಂಗವ? ಪುರುಷರು. ನಾವು ಪುರುಷ. ಅಲ್ಲ, ನನಗೆ ಗೊತ್ತಾಗುತ್ತದೆ. ಆದ್ರೆ ನೀವೇ ಸ್ಪಷ್ಟವಾಗಿ, ಕೆಲವರಂದ್ರೆ ರಾಕ್ಷಸರು ಅಸುರ ಭಾವನೆಯನ್ನು ಹೊಂದಿರುವವರು ಮಾರು ವೇಷದಿಂದ ಕೆಲವೊಮ್ಮೆ ಒಳಗೆ ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾರೆ. ವೇಷ ಮರೆಸಿಕೊಂಡು ನಮಗೆ ಅನಿಮಾದಿ ಅಷ್ಟ ಸಿದ್ಧಿಗಳನ್ನೆಲ್ಲ ಬಲ್ಲವರಲ್ಲ ತಾವುಗಳು. ಹಾಗಾಗಿ ಈ ವೇಷದಿಂದಲೇ ಬಂದದ್ದ ಅಥವಾ ನಿಮ್ಮದೇ ರೂಪವ, ಇದನ್ನೊಂದು ಸ್ಪಷ್ಟವಾಗಿ ಹೇಳಿದ್ದೀರಿ ಅಂತ ಆದ್ರೆ ನಮಗೆ ಹೋಗಿ ಹೇಳುವುದಕ್ಕೆ ಒಂದು ಅನುಕೂಲವಾಗುತ್ತದೆ ಅಂತ. ನಾವು ಯಾರು ಅಂತ ಮೊದಲನ ಪ್ರಶ್ನೆ. ನಿಮ್ಮ ಕಿರು ಪರಿಚಯವನ್ನು. ರಾಕ್ಷಸರು ನಾವು. ರಾಕ್ಷಸರು? ಅದು ನೋಡುವ ಗೊತ್ತಾಗ್ತದೆ. ವಿಷಯ ಗೊತ್ತಾಯ್ತು. ನಮ್ಮ ಊರಿನ ಹೆಸರು. ಊರು ಯಾವುದು? ಶೂನ್ಯಕಾಪುರ. ಶೂನ್ಯಕಾಪುರ. ಶೂನ್ಯಕಾಪುರ ನಿಜ. ಒಳ್ಳೇದಾಯ್ತು.
ಶೂನ್ಯಕಾಪುರ ಅಂದ್ರೆ ಎಂತದ್ದು ಇಲ್ಲ ಅಂತ ಇಲ್ಲಿ ತನಕ ಬಂದದಲ್ವ? ಅಲ್ಲ, ಎಂತದ್ದು ಇಲ್ಲ ಅಂತ ಬಂದ. ಶೂನ್ಯ ಅಂದ್ರೆ ಅರ್ಥ ಎಂತದ್ದು? ಶೂನ್ಯ ಅಂತ ಹೇಳಿದ್ರೆ ಏನಿಲ್ಲ ಅಂತ. ಶೂನ್ಯ, ಅದರ ಒಳಗೆ ಎಲ್ಲ ಇದೆ ಅಂತ. ಶೂನ್ಯದ ಒಳಗೆ ಎಲ್ಲ ಇದೆ ದೊಡ್ಡ ಶೂನ್ಯ, ಅದರ ಒಳಗೆ ಎಲ್ಲ ಇದೆ. ಈ ಪ್ರಪಂಚವೇ ಒಂದು ಶೂನ್ಯ ಅಲ್ವೇನೋ? ಇಡೀ ಪ್ರಪಂಚವೇ ಒಂದು ಶೂನ್ಯ, ಪ್ರಪಂಚದ ಒಳಗೆ ಎಲ್ಲ ಇರುವುದು. ಸತ್ಯ ಹೇಳ್ಬೇಕಾ, ಶೂನ್ಯಕ್ಕೂ ಬೆಲೆ ಉಂಟು ಅಂತ ಮೊದಲ ಬಾರಿಗೆ ಪ್ರಪಂಚಕ್ಕೆ ತೋರಿಸಿದವರು ನೀವು. ಇನ್ನು ನೋಡಿ, ನಿಮ್ಮ ಹೆಸರು ಬಿಡ್ತಾರೆ, ಮತ್ತೆ ಯಾರ್ಯಾರು ನಾವು ಶೂನ್ಯವನ್ನು ಕಂಡು ಆದ್ರೂ ಕೂಡ ಶೂನ್ಯಕ್ಕೆ ಬೆಲೆ ಉಂಟು. ಶೂನ್ಯಕಾಪುರ ಅರಸ ನಾನು, ಅದು ನಾನು ಕೇಳಲಿಲ್ಲ, ಇಷ್ಟರವರೆಗೆ ಕೇಳಲಿಲ್ಲ. ಹೊಸಪುರ ಇತ್ತೀಚೆಗೆ ತಾನೇ ನಿರ್ಮಾಣ ಮಾಡಿದ್ದು. ಓ, ನಿರ್ಮಿಸಿದ್ದ? ನಿಜ. ಅದು ಆ ಪುರವನ್ನು ಬಿಟ್ಟು ಮತ್ತೆ ಈ ಪುರಕ್ಕೆ ಸ್ವರ್ಗಲೋಕವನ್ನು ಸ್ವಾಧೀನ ಮಾಡಬೇಕು, ನಮ್ಮದಾಗಬೇಕು ಎನ್ನುವಂತ ಉದ್ದೇಶ. ಉದ್ದೇಶ ಅದುವೇ. ಈ ಹಿಂದೆ ಕೆಲವರು ಬಂದಂತ ಉದ್ದೇಶ ಕೂಡ ನೀವಿರಿಸಿದ್ದು. ಸರಿ. ಶೂನ್ಯಕಾಪುರ ಇದು ಹೆಸರೆಂತೇಳಿ ಭಂಡಾಸುರ. ಬಂಡಾಸುರ? ಭಂಡಾಸುರ ನೀವಲ್ಲ, ಬಂಡಾಸುರ. ಶೂನ್ಯಕಾಪುರ ಅಲ್ಲಿ ಎಂತ ಕೆಲಸ ನಿಮ್ಗೆ? ಅಧಿಕ ಪ್ರಸಂಗಿ. ಅರಸ ಅಂತ ಹೇಳ್ತಾ ಇದ್ದೇನೆ, ಕೆಲಸ ಏನು ಅಂತ ಕೇಳ್ತೀನಿ. ಅರಸನಿಗೆ ಏನೋ ಕೆಲಸ? ಅರಸ ನಿನ್ನ ದೇವೇಂದ್ರನಿಗೆ ಇಲ್ಲಿ ಏನು ಕೆಲಸ? ಅವರ ಮೂರು ಲೋಕವನ್ನು ಆಳ್ವಿಕೆಯನ್ನು ನಡೆಸುವುದು. ಶೂನ್ಯಕಾಪುರದ ಅರಸರು. ಆಮೇಲೆ ಎಂತದ್ದು ಕೇಳಿದೆ? ಅದು ವಯಸ್ಸು. ಅದು ಸಾಧಾರಣ ವಯಸ್ಸಲ್ಲ, ಸಾಧಾರಣ ಅಂದಾಜು. ಸಾಧಾರಣ ವಯಸ್ಸಲ್ಲ, ಕ್ಲಪ್ತ ವಯಸ್ಸನ್ನು ನಾನು ಹೇಳ್ತೇನೆ. ನಿಖರ ವಯಸ್ಸು ಹೇಳಿ 16 ವರ್ಷ. ಏನು ಸಂಶಯ ಉಂಟಾ? ಒಳ್ಳೆ ತಮಾಷೆ ಮಾಡ್ತೀರಿ. ಸ್ವಲ್ಪ ಹೆಚ್ಚಾದಾಗೆ ಕಾಣ್ತದ, ಕಡಿಮೆ ಮಾಡ್ಬೇಕಾ? 16 ನೀವು ಹೇಳುವಾಗ ತಿರ್ಗಿತ ಅಂತ. ಯಾವುದು? 61. ಏನೋ 16 ಅಂತ ಹೇಳಿದ್ರೆ ಯಾಕೆ ನಂಬುದಕ್ಕಾಗುದಿಲ್ಲ? ಆಗಿರಲಬಹುದು. ಶೂನ್ಯಕಾಪುರದಲ್ಲಿ 16 ಹೀಗಿದ್ದಿರಲಬಹುದು. ನಾವು ನೋಡಿದವರಲ್ಲ. 16 ವರ್ಷ ಆದ್ರೆ 16. ಒಳ್ಳೇದು. ಇದು ಉದ್ದೇಶ ಸ್ವರ್ಗ ಸ್ವಾಧೀನ. ನಿಜ. ನಾನು ಹೋಗಿ ಹೇಳ್ತೇನೆ. ನಾನು ಹೇಳದಿದ್ರು ಕೂಡ ನೀವು ಇಷ್ಟರವರೆಗೆ ಇಲ್ಲಿ ತನಕ ಬಂದ. ನಾನೊಬ್ಬನೇ ಅಲ್ಲ, ನೋಡಿದ್ಯಲ್ಲ, ಸೈನ್ಯ ಸಮೇತರಾಗಿ ಮಹಾಸೇನೆ ಉಂಟು. ಈಗ ನಿಮ್ಮ ಉದ್ದೇಶ ಅವರ ಉದ್ದೇಶ ಎನ್ನುವುದು ಗೊತ್ತಾಗುತ್ತದೆ. ಆದ್ರೆ ಅವರು ಯಾರು ಎನ್ನುವ ಹಾಗೆ ಅವರ ಬಾಯಲ್ಲಿ ಒಂದು ಕೇಳಿದ್ರೆ ಒಂದು ಅನುಕೂಲವಾಗುತ್ತದೆ. ಹೇಳಿ, ನಿಮ್ಮದೊಂದು ಅಪ್ಪಣೆ ಇರಲಿ. ನಮಸ್ಕಾರ ಸ್ವಾಮಿ. ಪ್ರತಿ ನಮಸ್ಕಾರ. ಇದು ತಾವುಗಳು ಅಮಿತ್ ರತ್ನ. ಅಮಿತಾಭ ಏನಾಯ್ತು ನಿನಗೆ? ಅಮಿತ್ ರತ್ನ. ಅಮಿತಾಭ್ನ ಇದು ಶೂನ್ಯಕಾಪುರದಲ್ಲಿ ತಾವು ಸೇನಾಧಿಪತಿಯ? ಹೇಗೆ ಸೇನೆ ಎಲ್ಲ ತಯಾರು? ತೊಂದರೆ ಇಲ್ಲ. ಶಸ್ತ್ರ ಅಭ್ಯಾಸ ಎಲ್ಲ ನಿಮ್ಮದೇ? ಏನು ನಿನಗೆ ಅಭ್ಯಾಸ ಮಾಡಿಸ್ಬೇಕು? ಸೇನಾಧ್ಯಕ್ಷ ಅಂತ ಹೇಳಿದ್ರೆ ಎಲ್ಲ ಉಸ್ತುವಾರಿ ನೋಡ್ಬೇಡ. ಮತ್ತೆ ಒಳ್ಳೇದು, ನಿಮ್ಮದೊಂದು ಪರಿಚಯ ಸಂತೋಷ ಆಯ್ತು. ನಿನ್ನ ಕಾಪಾಡಕ್ಕೆ ಬಾರಿಸಿಯನು ಬರ್ತದ? ಬೇರು ಬರದೆ. ನಾವು ನಿಮ್ಮ ಅಭಿನಯ ನೋಡಿದ್ರೆ ಅಂತದ್ದು ಬರುದಿಲ್ಲ. ನಮ್ಮದು ಟಿವಿ, ಅದು ಟಿವಿಯ. ಇದು ತಮ್ಮದೊಂದು ನಾಮಧೇಯ ಹೆಸರು ಎದೆ ಗಟ್ಟಿ ಮಾಡಿಕೋ. ಹೆಸರು ಅಷ್ಟು ನರಕ ಉಂಟು. ನರಕ ಅಲ್ಲ, ಹೃದಯಘಾತ ಆದಿತ್ತು ಪಾಪಿ. ಹೆಸರು ಕೇಳಿ ಆಗುಂಟು, ಅಷ್ಟು ಆಗುಂಟು. ಸರಿ ಸರಿ, ನಮ್ಮ ಇಲ್ಲಿ ಹೃದಯ ಆಗುವ ಪ್ರಶ್ನೆ ಇಲ್ಲ. ಸ್ವರ್ಗ ಅಲ್ಲ, ಹೃದಯವೇ ಇಲ್ಲ ಅವರಿಗೆ. ಹೃದಯ ಉಂಟು. ಹೃದಯ ಇಲ್ಲದೆ ನಿಮ್ಮ ವ್ಯವಹಾರ. ಮನಸ್ಸು ಹೃದಯ ಹೂವಿನಂತೆ ಸುಮನಸರು. ಗೊತ್ತು ನನಗೆ. ದುಡಿಸಿ ವೇತನ ಕೊಡೋದವರಲ್ವ? ಹೇಳು ಹೇಳು. ಇದು ವೀರ ಧೀರ ಶೂರ. ನೀನಾಗಲಿಕ್ಕಿಲ್ಲ, ನನಗೆ ಮಾತ್ರ ಅವಕಾಶ. ಅದು ಕುಟೀರಾಕ್ಷ. ಅಷ್ಟು ದೊಡ್ಡದ ಕೇಳಿದ್ರು. ವೀರ ಧೀರ ಕುಟಿಶೆಟ್ರು. ಕುಟ್ಟಿದಟ್ಟಿ ನಿನ್ನ ಮಾವ. ಕುಟ್ಟಿದಟ್ಟಿ ಮತ್ತೆ ನೀವು ಅದನ್ನೆಲ್ಲ ಅದೇ ಪ್ರಥಮದ್ದೆಲ್ಲ ಏರು ಸ್ಥಾಯಿಯಲ್ಲಿ ಹೇಳಿ ಹೆಸರು ಹೇಳುವಾಗ ಮತ್ತೆ ನಿಮ್ಮೆಲ್ಲ ಹೇಳಿದ್ದು. ನಮ್ಮ ಹೆಸರನ್ನೆಲ್ಲ ನಾವು ಪ್ರಚಾರ ಮಾಡಿಕೊಳ್ಳುವುದಿಲ್ಲ, ಬೇರೆಯವರು ನಮ್ಮನ್ನು ನೋಡಿ ಪ್ರಚಾರ ಮಾಡಬೇಕು. ಅಯ್ಯೋ, ಒಳ್ಳೇದು, ಅದು ವಿಷಯ. ಇನ್ನು ನೋಡಿ, ಯುದ್ಧ ಆದ್ಮೇಲೆ ಪ್ರಚಾರ ಎಷ್ಟು ಆಗ್ತದೆ ಅಂತ. ಇದು ಸರಿ.
ನೀವು ಬಂದಂತ ಉದ್ದೇಶ ಸ್ವರ್ಗ ಸ್ವಾಧೀನ. ನಿಜ. ಅವರಂತ ಏನು ಹೇಳ್ತಾರೆ ಒಟ್ಟಿನಲ್ಲಿ ಪೆಟ್ಟ ಆಗುತ್ತದೆ, ನಮಗೊಂದು ಹೋಗಿ ಹೇಳುವಂತ ಕೆಲಸ ಮಾತ್ರ. ಹಾಗಾಗಿ ಅವರೊಂದು ಅಪ್ಪಣೆ ಕೊಡುವವರೆಗೆ ಸ್ವಲ್ಪ ಕೃಪೆದವರಿ ಇಲ್ಲೇ ನಿಲ್ಬೇಕು. ಹೀಗೆ ಹೋಗಿ ಬರ್ತೇನೆ. ಇನ್ನೇನು ನಿರೀಕ್ಷೆಯಲ್ಲಿ ನೋಡ. ಈ ಕಾಲದಲ್ಲಿ ಶೂನ್ಯಕ ಪುರವಂತೆ ಬಂಡಾಸುರನೆಂಬಂತ ದಾನವನಂತೆ ಸ್ವರ್ಗ ಲೋಕಕ್ಕೆ ದಾಳಿಯನ್ನು ಮಾಡಿದವನಿದ್ದಾನೆ. ಕಳ್ಳನನ್ನು ಎದುರಿಸುವುದಕ್ಕೆ ಏನು ನಿಮ್ಮ ಅಭಿಪ್ರಾಯ? ನಾವು ನೋಡಿಕೊಳ್ಳುತ್ತೇವೆ, ಬಿಡ ಚಿಂತೆ. ತಮ್ಮವರೇ, ನಿಮ್ಮದಾದಂತ ಆಯುಧಗಳನ್ನು ನೀವು ಹಿಡಿದುಕೊಳ್ಳಿ, ನಿಮ್ಮದಾದಂತ ವಾಹನಗಳನ್ನು ಏರಿಕೊಳ್ಳಿ, ಕಾಲಾವಕಾಶವನ್ನು ಮಾಡದೆ ನಡೆಯಿರಿ ರಾಕ್ಷಸ. ಒಳ್ಳೆಯ ಮಾತಿನಿಂದ ಹೇಳುತ್ತಾ ಇದ್ದೇನೆ. ಏನು? ಬದುಕುವುದಕ್ಕೆ ಆಸೆ ಉಂಟ ನಿನಗೆ?
ಒಳ್ಳೆ ಮಾತಿನಿಂದ ಹೇಳುತ್ತಾ ಇದ್ದೇನೆ, ಬಂದ ಹಾಗೆ ಹಿಂದ ನಡೆ. ಪೀಠವನ್ನು ಬಿಟ್ಟರೆ ಒಳ್ಳೆಯದು, ಇಲ್ಲದಿದ್ದರೆ ತಲೆ ಕಡ್ತಾರೆ. ಹಿಂದೆ ನಳಿತೀಯ ಇಲ್ಲ ಬೆಟ್ಟು ತಿಂತೀಯ? ನೋಡುವ ನೋಡುವ ಬಾ. ಎದುರಾಗಿ ಬಂದವರು ಸಾಮಾನ್ಯರಲ್ಲ, ಶೂನ್ಯಕಾಪುರದಿಂದ ಬಂದವರು. ಎದುರಾಗಿ ನಿಂತವನು ಕುಟಿಲಾಕ್ಷ. ನಿಲ್ಲಗೆ ದೇವಲೋಕಕ್ಕೆ ದಾಳಿ ಮಾಡುವುದಕ್ಕೆ ಬಲವಾದ ಕಾರಣ ಇದೆ. ದೇವತೆಗಳಾದಂತಹ ನಿಮ್ಮಿಂದ ರಕ್ಕಸರಾದಂತಹ ನಮಗೆ ಅನ್ಯಾಯವಾಗಿದೆ, ವಂಚನೆಯಾಗಿದೆ. 10 ಹಲವು ಪ್ರಕರಣಗಳಲ್ಲಿ ನಮ್ಮನ್ನು ನೀವು ಶೋಷಣೆ ಮಾಡಿದ್ದೀರಿ. ಪ್ರತೀಕಾರಕ್ಕಾಗಿ ಬಂದಿದ್ದೇನೆ. ನೀನಾಗಿಯೇ ಸ್ವರ್ಗಲೋಕವನ್ನು ನನಗೆ ಒಪ್ಪಿಸಿದ್ರೆ ಹಾಗೆ ಬಿಡುತ್ತೇನೆ, ಇಲ್ಲವಾದರೆ ಪದಚ್ಯುತಗೊಳಿಸಿ.
ನನಗೆ ಅರ್ಥ ಆಗಲಿಲ್ಲ. ಕಮಲ ಸಂಭವ ಬ್ರಹ್ಮದೇವ, ಸೃಷ್ಟಿಕರ್ತ ಬ್ರಹ್ಮದೇವ ನಾನೇ ವಂದಿಸಿಕೊಂಡಿದ್ದೇನೆ. ಭಂಡಾಸುರ. ಏನು ಬಂದಿರಿ? ಧನುಜ ಕುಲ ತಿಲಕ ಭಂಡಾಸುರ. ಸೈರಿಸು. ಸಾಮಾನ್ಯನೇ ನೀನು. ಗಣೇಶನಿಂದಲೇ ರಚಿಸಲ್ಪಟ್ಟವ, ಪರಮೇಶ್ವರನ ಪರಮಾನುಗ್ರಹಕ್ಕೆ ಪಾತ್ರನಾದವ, ಗುರು ಶುಕ್ರರ ಶಿಷ್ಯನಾಗಿ ಪ್ರಪಂಚ ವ್ಯಾಹರಣಗೊಳಿಸಿದವ ಸತ್ವವನ್ನು. ಅಂತ ನಿನಗೆ ಸುರ ಸಂಕುಲ ಎದುರೇ. ನೀ ತಾಗುವುದಿದ್ರು ಯಾರಿಗೆ ತಾಗಬೇಕು? ಯಾರಿಗೆ? ಇರುವೆ ಒಂದಕ್ಕೆ ಆನೆ ತಾಗುವುದಲ್ಲ, ಆನೆ ಅದಕ್ಕಿಂತ ದೊಡ್ಡದಕ್ಕೆ ತಾಗಬೇಕು. ನೀನು ಆನೆ, ಇವ ಇರುವೆ. ಅದು ಆನೆಗೆ ಗೊತ್ತುಂಟು, ಇರುವೆಗೆ ಗೊತ್ತು ಬೇಕಲ್ಲ. ಇರುವೆ ಯಾವಾಗ ನೋಡಿದ್ರು ಆನೆಯನ್ನು ಕಚ್ಚುತ್ತಾ ಇರುವುದು ಅಲ್ವಾ? ಅದು ದ್ರೋಹ. ನೀ ಯೋಚಿಸಬೇಡ. ನೀನು ಕೂಡ ಯುದ್ಧಕ್ಕೆ ಸಟೆದು ನಿಲ್ಲುವಾಗ ನಿನಗೆ ಯಾವಾಗ ನೋಡಿದ್ರು ಚರರ ನುಡಿಯನ್ನು ಕೇಳುತ್ತಾ ನೀ ಏರುವುದೇ. ಆದ್ದರಿಂದ ಸ್ವಲ್ಪ ಬುದ್ಧಿಯ ಸ್ಥಿರತೆ ಕಂಡುಕೊಳ್ಳಬೇಕು. ಇವನಲ್ಲಿ ಯುದ್ಧವೇ. ನೀ ಗೆದ್ದರದು ಗೆಲುವೆ, ನೀ ಗೆದ್ದರದು ಗೆಲುವೆ, ಕನಸು ಕಟ್ಟಬೇಕಷ್ಟೇ ಅಲ್ವೇ? ಆದ್ದರಿಂದ ಗೆಲುವು ಆಗುವುದಕ್ಕಿಲ್ಲ. ಆದ್ದರಿಂದ ಸ್ವಲ್ಪ ಸೈರಿಸು. ಭಂಡಾಸುರ, ಮೆಚ್ಚಿದ್ದೇನೆ ನಿನಗೆ. ದೇವಲೋಕದ ಸಂಪದವನ್ನು ಪಡೆದು ಸಾಧಿಸಿದ್ದಾದ್ರೂ ಏನು, ಮತ್ತೆ ಈ ಪೀಠ ಉಂಟಲ್ಲ, ಇದರಲ್ಲಿ ಕೂತವರು ಯಾರೂ ಶಾಶ್ವತ ಆಗಲಿಲ್ಲ. ಆದ್ದರಿಂದ ಪೀಠದ ವಂಚೆ ಬಿಡು. ಬಂದದ್ದಕ್ಕೆ ಏನಾದ್ರೂ ಬೇಕು ಅಂತಿದ್ರೆ ಕೇಳಿಕೋ, ನಾನ್ ನಿನಗೆ ಕೊಡಿಸ್ತೇನೆ. ಬಂದದಕ್ಕೆ ನೀನು ಕೊಡುವುದಲ್ಲ, ನಾನು ಇಲ್ಲಿಗೆ ಬೇಡುವುದಕ್ಕೆ ಬಂದದ್ದಲ್ಲ. ನಾನು ದೇವಲೋಕ ಸ್ವಾಧೀನ ಮಾಡುವುದಕ್ಕೆ ಬಂದದ್ದು. ಸರಿ, ಅದರಿಂದಲೂ ಮುಖ್ಯವಾಗಿ ಆ ದೇವೇಂದ್ರನ ಅಹಂಕಾರವನ್ನು ಇಳಿಸಬೇಕು. ದೇವೇಂದ್ರ ನನ್ನ ಅಡಿಯಾಳಾಗಬೇಕು ಎನ್ನುವ ಉದ್ದೇಶದಿಂದ ಬಂದವರು. ಆಗಾಗ ಇವನಿಗೆ ಬೀಳ್ತಾ ಇರಬೇಕು. ಸ್ವರ್ಗಲೋಕದ ಅವಶ್ಯಕತೆ ನಮಗಿಲ್ಲ, ಸ್ವರ್ಗಲೋಕ ಬೇಡ. ಆದರೆ ದೇವೇಂದ್ರ ಭವಿಷ್ಯದಲ್ಲಿ ನಾನು ಹೇಳಿದ ಹಾಗೆ ಕೇಳತಕ್ಕ ನಿನ್ನ ಅಂಕೆಯೊಳಗೆ ಚಕ್ರ. ಅದಕ್ಕೆ ದ್ಯೋತಕವಾಗಿ ನಾನು ಕೆಲವೆಲ್ಲ ಕೇಳುತ್ತೇನೆ. ತಕ್ಕೊಳ್ಳದೆ ಹೋಗುವುದಿಲ್ಲ, ಕೇಳಲೇಬೇಕಾಗ್ತದೆ. ಅದು ನನ್ನ ಅಗತ್ಯಕ್ಕಾಗಿ ಅಲ್ಲ, ಮತ್ತೆ ಅವ ನನ್ನ ದಾಸ ಎನ್ನುವ ಹಾಗೆ ಪ್ರಪಂಚದ ಅಗತ್ಯಕ್ಕಾಗಿ. ನಿನ್ನ ವಿಜಯದ ಸಂಕೇತ ಆಗಲಿ. ಕೇಳಿಕೋ. ಏನಿದು ಅಂದ್ರೆ ಸೋತ ಮೇಲೆ ಕೊಡಬೇಕು. ನಿನಗೆ ಅದು ಬೇಕಾ? ಬಿಟ್ಟು ಕೊಡ್ಬೇಕು. ನಂದನವನದ ಅವಶ್ಯಕತೆ ನಮಗಿದೆ. ನಂದನವನ? ನಿಜ. ದೇವೇಂದ್ರ, ಬ್ರಹ್ಮದೇವ, ಹೇಗೆ ಈ ಸಲ ಅದನ್ನು ಬಿಡುವುದ? ಅದನ್ನು ಬಿಟ್ಟು ಕೊಡುವುದಕ್ಕೆ ಆಗುದಿಲ್ಲ ದೇವ. ಯಾಕಾಗುವುದಿಲ್ಲ? ನಾನು ಮತ್ತೆ ಎಲ್ಲಿ ತಿರುಗಾಟವನ್ನು ಮಾಡುವುದು? ನೀನು ತಿರುಗಾಟ ಮಾಡುವಷ್ಟು ಮಾಡಿ ಆಗಿದೆ. ಒಂದರಲ್ಲೇ ಎಂತದ್ದು ನಿನ್ನ ತಿರುಗಾಟ. ಆದ್ದರಿಂದ ಸ್ವಲ್ಪ ಅವನು ತಿರುಗಾಟ ಮಾಡ್ಲಿ. ಕೊಡುವುದಾ? ನನ್ನ ಒಪ್ಪಿಗೆ ಉಂಟು. ಆಯ್ತು ದೇವರೇ, ನೀವು ಹೇಳಿದ ಮೇಲೆ. ನಂದನವನ ಬಿಟ್ಟು ಕೊಟ್ಟ. ಅಪ್ಸರ ಸ್ತ್ರೀಯರ ಅವಶ್ಯಕತೆ ಇದೆ. ಅದ್ಯಾಕೆ? ನಮ್ಮ ರಕ್ಕಸರಿಗೆ ಬೇಕಾಗ್ತದೆ. ಅವರಿಗೆ ಬೇರೆ ಯಾವುದು ಸಿಗದಿದ್ರು ಸಹ ಆದೀತು. ಮಧು ಮತ್ತು ಮಧುರಾಕ್ಷಿ ಎರಡರ ಅಗತ್ಯ ಉಂಟು. ಬ್ರಹ್ಮದೇವರೇ, ನನಗೂ ಮಧು ಇಲ್ಲಿಲ್ಲ. ಮಧು ಇಲ್ಲ. ಯಾರು ಹೇಳಿದ್ರು? ಮಧುರಾಕ್ಷಿಯರಿದ್ದಾರೆ. ಮಧು ಇಲ್ಲಿ ಉಂಟಂತೆ. ಸುರಪಾನ ಇಲ್ವೋ ಇಲ್ಲಿ? ಅದು ದೇವಪಾನ. ಅದಿಲ್ವ? ಆಗ್ಲಿ ದೇವರೇ, ಅವರನ್ನು ಬಿಟ್ಟು ಕೊಡುವುದಕ್ಕೆ ಆಗುವುದಿಲ್ಲ. ಯಾಕೆ? ಅವರ ಅಗತ್ಯ ನನಗೂ ಕೂಡ ಉಂಟು. ನಿನಗೆ ಒಂದು ಈ ನಾಟ್ಯ ವೈಭವ ನೋಡುವ ಚಟ. ಮತ್ತೆ ನಾನು ಮನೋರಂಜನೆಗೆ ಏನು ಮಾಡುದು? ನಂದನವನವನ್ನು ಬಿಟ್ಟು ನೀ ನೋಡಿದ್ದೆ ಹೆಚ್ಚಾಗಿದೆ, ಇನ್ನು ಸಾಕು. ಸ್ವಲ್ಪ ಅವ ನೋಡ್ಲಿ. ದೇವರೇ, ಒಬ್ಬಳು ಸಾಕ ಎಂಬ ಹಾಗೆ ಕೇಳಿ. ಒಬ್ಬಳಾಗುದಿಲ್ಲ, ಅವನಿಗೆ ಎಲ್ಲರೂ ಬೇಕಂತೆ. ಎಲ್ಲರೂ ಬೇಕು. ನಿನಗೆ ಶಚಿ ಇದ್ದಾಳಲ್ಲ, ಸುಮ್ಮನೆ ಕೂತ್ಕೋ.
ಬಿಟ್ಟು ಕೊಟ್ಟ. ಕಪ್ಪ ಕಾಣಿಕೆಗಳನ್ನು ಕೊಡತಕ್ಕದ್ದು. ಕಪ್ಪ ಕಾಣಿಕೆ ಇತ್ತ. ಧಾರಾಳ ಆಯ್ತು. ಆಯ್ತಲ್ಲ? ಇಲ್ಲ ಇಲ್ಲ ಇಲ್ಲ, ಇನ್ನೊಂದು ಸಣ್ಣ ಬೇಡಿಕೆ. ದೇವರೇ, ಎಂತೆಂತದನ್ನೇ ಕೊಟ್ಟಾಯ್ತು, ಇನ್ನು ಸಣ್ಣ ಬೇಡಿಕೆಯನ್ನು ನನ್ನಿಂದ ಈಡೇರಿಸುವುದಕ್ಕೆ ಆಗುದಿಲ್ಲ ಅಲ್ವಾ? ಅದನ್ನು ಕೊಟ್ಟು ಬಿಡುವ. ಉದಾರ ಮನಸ್ಸು ಅವನದ್ದು. ಹೌದು, ಬರೇ ಸಣ್ಣ ಬೇಡಿಕೆ. ದೇವೇಂದ್ರನ ಮಡದಿಯಾದಂತಹ ಶಚಿಯನ್ನು ನನಗೆ ಒದಗಿಸಬೇಕು. ಯಾವುದನ್ನು ಕೇಳಬೇಕು, ಯಾವುದನ್ನು ಕೇಳಕೂಡದು ಎನ್ನುವ ಪ್ರಜ್ಞೆ ಬೇಕು ನಿನಗೆ. ಶೂನ್ಯಕಾಪುರಪತಿ, ಆಚಾರ್ಯ ಶುಕ್ರರ ಶಿಷ್ಯ, ಶಿವಾನುಗ್ರಹಕ್ಕೆ ಸತ್ಮಾತ್ರ ಅಂತಹ ನೀನಿಂದು ಪರಸತಿಯರನ್ನು ಕೇಳುವುದೇ ದೇವೇಂದ್ರನ ಮಡದಿಯನ್ನು ಕೇಳುವುದು ನಾಚಿಕೆಯಾಗುವುದಿಲ್ವೇ ನಿನಗೆ? ಯಾಕೆ ನಾಚಿಕೆ? ನಿನ್ನ ಪೆಸರಿಗೆ ತಕ್ಕ ನುಡಿಯಾಡಿದೆ. ಬಂಡ ಅಂದ್ರೆ ಬೇಡತ್ತು ಮಾಡುವವ ಅಂತಲೇ ಅರ್ಥ. ನಿನ್ನ ಬಂಡತನ ಈ ಕಮಲ ಭವಾಂಡವನ್ನು ಹೊತ್ತ ಬ್ರಹ್ಮನಲ್ಲ. ಹಾಗಾದ ಕಾರಣ ಹೇಳುತ್ತೇನೆ, ಯಾವ ಪರಸತಿಯನ್ನು ಅಪೇಕ್ಷಿಸಿದೆಯೋ ನೀನು, ಅಂತ ನಾರಿ ನಿಮಿತ್ತವಾಗಿ ನೀನು ಅವಸರ ಮಾಡಬೇಡಿ, ಅವಸರ ಮಾಡಬೇಡಿ. ಏನು ನಿಮಗೆ ಸಿಟ್ಟು ಬಂದದ್ದ? ಬಾರದೆ. ಯಾಕೆ ಸಿಟ್ಟು ಬಂದದ್ದು? ನೀ ಕೇಳಿದ್ದು ಪರನಾರಿಯರನ್ನು. ಯಾರ ಹೆಂಡತಿಯನ್ನು? ಇಂದ್ರನ ಹೆಂಡತಿ. ಇಂದ್ರನ ಹೆಂಡತಿಯನ್ನು ಕೇಳಿದ್ರೆ ನಿಮಗೆ ಯಾಕೆ ತಲೆ ಬಿಸಿ? ನಾನು ನಿಮ್ಮ ಹೆಂಡತಿಯನ್ನು ಕೇಳಿದ್ರೆ ಮಾತ್ರ ನೀವು ಬಿಸಿ ಆಗಬೇಕು, ನೀವು ಕೋಪಗೊಳ್ಳಬೇಕು. ನಾನು ದೇವೇಂದ್ರನ ಹೆಂಡತಿಯನ್ನು ಕೇಳಿದ್ದು ನಿಮಗೆ ಅಷ್ಟು ಸಿಟ್ಟು? ನನ್ನ ಹೆಂಡತಿ ಶಾರದೆಯನ್ನು ಕೇಳುವುದೇನು, ತಾಯಿಯನ್ನು ಅಪೇಕ್ಷಿಸುವುದೇನು? ಮಾತೆ ಮಡದಿ ಎನ್ನುವ ಭಾವ ವ್ಯತ್ಯಾಸ ಗೊತ್ತಿಲ್ಲದ ನೀನು ಇನ್ನು ಮುಂದಕ್ಕೆ ಸರ್ವನಾಶವಾಗು. ಈ ಪ್ರಸಂಗ ಸ್ವಲ್ಪ ನಿಲ್ಲಿ. ಏನು? ನಾವು ಸ್ವಲ್ಪ ಪಂಚಾಯತಿಗೆ ಏನು ಪಂಚಾಯತಿಗೆ ಮಾತನಾಡುವ. ಒಂದು ಸಮಾನತೆ ಬೇಕು. ಯೋಗ್ಯರಲ್ಲಿ ಸಂವಾದ, ಕೇಳುವವನಿಗೆ ಒಳಿತಿನ ಮಾತು. ನಿನ್ನಂತ ಅಸುರನಲ್ಲಿ ಸಂವಾದ ಅಲ್ಲ, ಸಂಹಾರ. ನಿಮ್ಮನ್ನು ಇಲ್ಲಿಗೆ ಬರುವುದಕ್ಕೆ ಯಾರು ಹೇಳಿದ್ದು? ನಾನೇ ಬಂದದ್ದು. ನಾನೇನಾದ್ರೂ ಬರುವುದಕ್ಕೆ ಹೇಳಿದ್ದೇನೋ? ಅಗತ್ಯ ಇಲ್ಲ, ಸರ್ವವ್ಯಾಪ್ತ. ಈಗ ಹೋಗುವುದಕ್ಕೂ ನಿಮ್ಮ ಹತ್ರ ನಾನು ಹೇಳುವುದಿಲ್ಲ, ಹೋಗಬಹುದು. ಬಂದ ಬಸವ, ಹೋದ ಬಸವ. ನಿನಗೆ ಬಸವೇಶ್ವರನ ದರ್ಶನ ಮಾಡಿ ಹೇಗೆ ಬ್ರಹ್ಮದೇವನ ಆಟ ಹೇಗೆ? ಇವನನ್ನು ನಾನೇನು ಬರುವುದಕ್ಕೆ ಹೇಳಲಿಲ್ಲ. ಇವನಾಗಿ ಬಂದ, ಇವನಾಗಿ ಹೋದ. ಬರುವುದಕ್ಕೆ ಕಾರಣ ಏನು ಅಂತ ನಮಗೆ ಅರ್ಥ ಆಗ್ತಾ ಇದೆ. ಸದುದ್ದೇಶದಿಂದ ಬಂದವನಲ್ಲ. ಭಂಡಾಸುರನ ರಕ್ಷಣೆಯನ್ನು ಮಾಡಬೇಕು, ಭಂಡಾಸುರ ಒಳ್ಳೆಯವಾಗಬೇಕು ಎನ್ನುವಂತ ಉದ್ದೇಶದಿಂದ ಬಂದವನಲ್ಲ. ದೇವೇಂದ್ರನ ಪಕ್ಷಪಾತಿಯಾಗಿ ಬಂದು ಆ ರೀತಿಯ ಮಾತುಗಳನ್ನಾಡಿದವ. ಬ್ರಹ್ಮದೇವನ ಹೆಂಡತಿ ನನಗೆ ಅಗತ್ಯ ಇಲ್ಲ. ಅವನನ್ನು ಕಳುಹಿಸುವುದಕ್ಕಾಗಿ ನಾನು ನಿನ್ನ ಹೆಂಡತಿಯನ್ನು ಕೊಡು ಅಂತ ಹೇಳಿದ್ದು, ದೇವೇಂದ್ರನ ಹೆಂಡತಿಯನ್ನು ಕೊಡು ಅಂತ ಹೇಳಿದ್ದು. ಹೋಗಿದ್ದಾನೆ. ಇದೆಲ್ಲ ನಮಗೆ ಲಕ್ಷ್ಯವಲ್ಲ. ಏನೇ ಆಗಲಿ, ಇಂದ್ರಾದಿ ದೇವತೆಗಳನ್ನು ಬಂಧಿಸಿ ನೇರವಾಗಿ ಶೂನ್ಯಕಾಪುರಕ್ಕೆ ಕೊಂಡೊಯ್ಯುತ್ತೇನೆ. ಶೂನ್ಯಕಾಪುರಕ್ಕೆ ಬಂದೆ. ದೇವತೆಗಳಿಗೆ ಚಿತ್ರಹಿಂಸೆಯನ್ನು ಕೊಟ್ಟಿದ್ದೇನೆ, ಹೊರಿಸಿದ್ದೇನೆ, ಬಂಡಿಗಳನ್ನು ಎಳೆಸಿದ್ದೇನೆ. ಓಹೋ, ಹೇಗಾದರೂ ಮಾಡಿ ದೇವೇಂದ್ರನ ಮಡದಿಯಾದಂತಹ ಶಚಿಯನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಪುನರಪಿ ಸ್ವರ್ಗಲೋಕಕ್ಕೆ ಬಂದರೆ ಕಾಣಿಸುತ್ತಾ ಇಲ್ಲ, ಶಚಿ ಕಾಣಿಸುತ್ತಾ ಇಲ್ಲ. ಹೋಗಲಿ, ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಅವಳು ಸಿಗುವುದಕ್ಕೆ ಸಾಧ್ಯ. ಏನೇ ಆಗಲಿ, ತ್ರಿವಿಷ್ಟಭ ಬರಿದಾಗಿದೆ. ನಮ್ಮ ಜೀವನದಲ್ಲಿ
ಶ್ರೇಷ್ಠವಾದಂತಹ ಸ್ವರ್ಗಲೋಕ ನಮ್ಮ ಪಾಲಾಗಿದೆ. ರಕ್ಕಸ ವೀರರೆಲ್ಲರೂ ಸಂತೋಷ ಪಡುತ್ತಾ ಇದ್ದಾರೆ, ವಿಜೃಂಭಿಸುತ್ತಾ ಇದ್ದಾರೆ ಎನ್ನುವಲ್ಲಿಗೆ ಮನಸ್ಸಿಗೆ ಸಮಾಧಾನ. ಹಾಗಿದ್ರೆ ಬಂಡಾಸುರ 3 ಲೋಕಗಳ ಒಡೆಯನಾಗಿ ಮೆರೆಯುತ್ತಾ ಇದ್ದಾನೆ. ಪಾತಾಳ, ಭೂಲೋಕ, ಸ್ವರ್ಗ. ಆಳ್ವಿಕೆಯನ್ನು ಸರಳಗೊಳಿಸಬೇಕು ಎಂದಾದರೆ ಪ್ರತಿಯೊಂದು ಲೋಕಗಳಿಗೂ ಓರ್ವ ವೀರನ ಅವಶ್ಯಕತೆ ಇದೆ. ಹೇಗೆ ಈರ್ವರು ವೀರರನ್ನು ನಾನು ಸೃಷ್ಟಿ ಮಾಡಿದ್ರೆ ಹೇಗೆ? ಸೃಷ್ಟಿಸುವ ಅರ್ಹತೆ ನನಗುಂಟಲ್ಲ. ಆ ಕಾರಣದಿಂದ
ನಮ್ಮನ್ನು ಸೃಜಿಸಬೇಕಿದ್ರೆ ಬಲವಾದ ಕಾರಣವೇ ಇರಬೇಕು. ನಮ್ಮಿರುವರ ಹುಟ್ಟಿದ ತಕ್ಷಣವೇ ವಿದ್ಯೆ, ಬುದ್ಧಿ, ಧೈರ್ಯ, ಸಾಹಸ ಇವೆಲ್ಲವೂ ಮೈಗೂಡಿದೆ. ಹಾಗಿದ್ರೆ ಇವೆಲ್ಲವೂ ಮೈಗೂಡಬೇಕಿದ್ರೆ ಕಾರಣ ಯಾರು ಎನ್ನುವ ಹಾಗೆ ಪರೀಕ್ಷಿಸಿದ್ರೆ ಇದಕ್ಕೆಲ್ಲ ಕಾರಣ ನೀನೇ ಎನ್ನುವುದು ಅರ್ಥವಾಯಿತು. ನಮಗಿಂತಲೂ ಮೊದಲು ನಿನ್ನ ಸೃಷ್ಟಿ, ಹಾಗಾಗಿಯೇ ನಿನ್ನನ್ನು ಅಣ್ಣ ಎನ್ನುವ ಹಾಗೆ ಸಂಬೋಧಿಸುತ್ತಾ ಇದ್ದೇವೆ. ಅಣ್ಣ, ನಮ್ಮನ್ನು ನೀನು ಯಾಕೆ ಸೃಷ್ಟಿಸಿದೆ? ನಮಗೇತರ ಕಾರ್ಯ ತಿಳಿಸು. ಅಣ್ಣ ಎನ್ನುವ ಹಾಗೆ ಕರೆದ ಕಾರಣದಿಂದಾಗಿ ನಿಮ್ಮಿರುವರನ್ನು ನಾನು ತಮ್ಮ ಎನ್ನುವ ಹಾಗೆ ಒಪ್ಪಿಕೊಳ್ಳುತ್ತೇನೆ. ಶೂನ್ಯಕಾಪುರದ ಒಡೆಯ ಭಂಡಾಸುರ ಮೂರು ಲೋಕದ ವಿಭುವಾಗಿ ನಡೆಯುತ್ತಾ ಇದ್ದಾನೆ. ಆಳ್ವಿಕೆಯನ್ನು ಸರಳಗೊಳಿಸುವುದಕ್ಕಾಗಿ ಈರುವರು ವೀರರ ಅವಶ್ಯಕತೆ ಇದೆ ಎನ್ನುವ ಹಾಗೆ ಯೋಚಿಸಿ ಸೃಷ್ಟಿಯ ಯೋಗ್ಯತೆ ಉಳ್ಳಂತಹ ನಾನು ಎಡಭುಜವನ್ನು ತಿಕ್ಕಿದ ಅಕ್ಷರ ವಿಶುಕ್ರ ನೀನು ಹುಟ್ಟಿಕೊಂಡೆ. ನನ್ನ ಬಲಭುಜದಿಂದ ವಿಷಾಂಗ ನೀನು ಹುಟ್ಟಿಕೊಂಡೆ. ವಿಶುಕ್ರ ಭೂಲೋಕವನ್ನು ನೋಡಿಕೊಳ್ಳಬೇಕು, ನೀನು ಪಾತಾಳದ ಅಧಿಪತಿಯಾಗಬೇಕು. ಏನು ನಿಮ್ಮ ಅಭಿಪ್ರಾಯ? ನಾನು ವ್ಯವಹರಿಸ್ತೇನೆ. ನಿನ್ನ ಚರಣ ಸೇವಕನಾಗಿ ಸದಾ ಕಾಲ ಇರ್ತೇನೆ.
ಬರ್ತೇನೆ, ಹೋಗಿ ಬರ್ತೇನೆ. ಧಾರಾಳವಾಗಿ ಮುಂದುವರಿಯಬಹುದು. ಏನಾದರೂ ನಿಮ್ಮ ಕಾರ್ಯಗಳಲ್ಲಿ ಎಡರು ತೊಡರು ಬಂದಲ್ಲಿ ನನ್ನನ್ನು ಸಂಪರ್ಕಿಸಿ ಪರಿಹಾರ ಮಾಡ್ತೇನೆ. ಎಂತಹ ಎರಡು ಸೃಷ್ಟಿಗಳು, ಎರಡು ಲೋಕಕ್ಕೆ ವ್ಯವಸ್ಥೆ ಆಯಿತು. ಈಗ ನನಗೊಂದು ಪರೀಕ್ಷೆ ಆಗಬೇಕು. ಇರುವರು ತಮ್ಮಂದಿರನ್ನು ಸೃಷ್ಟಿ ಮಾಡಿದ್ದೇನೆ, ಒಬ್ಬಳು ತಂಗಿಯನ್ನು ಸೃಷ್ಟಿ ಮಾಡಿದ್ರೆ ಹೇಗೆ? ಆಶೆಯಾಗಿದೆ. ವಕ್ಷಸ್ಥಳವನ್ನು ತಿಕ್ಕಿ ಓರ್ವಳನ್ನು ಬರಬೇಡ. ನಿನಗೆ ಆರ್ಭಟ ಇಲ್ಲ, ನಿನಗೆ ಪ್ರವೇಶ ಇಲ್ಲ, ನಿನಗೆ ದೊಂದಿಯ ವ್ಯವಸ್ಥೆಯೂ ಇಲ್ಲ. ನೀನಲ್ಲಿಯೇ ಇದ್ದುಕೋ. ಪ್ರವೇಶ ಬೇಡ, ನಾನು ತೈತತಕದಲ್ಲಿ ಬರ್ತೇನೆ. ನೀನು ತೈತತಕದಲ್ಲಿಯೂ ಬೇಡ, ರಡ್ಡಿಂಗಣದಲ್ಲಿ ಬಡುವುದು ಬೇಡ. ನೀನು ಅಲ್ಲಿಯೇ ಇದ್ದು ಬಿಡು. ಅಣ್ಣ, ತಂಗಿ, ನನಗೆ ಒಂದು ಮದುವೆ ಮಾಡು. ಹುಟ್ಟಿ ಅರ್ಧಗಳಿಗೆ ಆಗ್ಲಿಲ್ಲ, ಇವಳಿಗೆ ಮದುವೆ ಅಂತೆ. ರಕ್ಕಸರ ದುರ್ಬಲತೆ ಇದು. ಏ ತಂಗಿ, ನಿನಗೆ ಒಂದು ಹೆಸರಾಗಲಿಲ್ಲ, ಒಂದು ಸಂಸ್ಕಾರ ಆಗಲಿಲ್ಲ, ಅದಕ್ಕೆ ಮೊದಲೇ ನಿನಗೆ ಮದುವೆಯ? ಮೊದಲಾಗಿ ನಿನಗೆ ನಾಮಕರಣ ಆಗಬೇಕು. ನಾಮಲ್ಲ, ನಾಮಧೇಯ, ಒಂದು ಹೆಸರು, ಅನ್ವರ್ಥ ನಾಮವಾಗಬೇಕು ನಿನಗೆ. ಏನು? ಅನ್ವರ್ಥ ನಾಮ ಆಗಬೇಕು. ನೀನು ಹುಟ್ಟಿದ್ದಲ್ಲಿ ನೀನು ಜ್ವಾಲೆಯಿಂದ ಹುಟ್ಟಿಕೊಂಡದ್ದು. ಆದ ಕಾರಣ ಧೂಮದ ಮಧ್ಯೆ ನೀನು ಎದ್ದವಳು. ಧೂಮಾವತಿ, ಧೂಮಾವತಿ ಅಲ್ಲ, ಧೂಮಿನಿ. ಹೇಗೆ? ಓ, ಮೊದಲು ಮದುವೆ, ಆಮೇಲೆ ಓಮಿನಿ. ನಿನಗೆ ಕಿವಿಯೂ ಕೇಳುವುದಿಲ್ವಾ ಅಂತ ನಾನು ಹೇಳಿದ್ದೇನು? ಓಮಿನಿ ಅಲ್ಲ ನಾನು ಹೇಳಿದ್ದು ಧೂಮಿನಿ. ಏ ತಂಗಿ, ಮದುವೆ ಮಾಡಿಸ್ತೇನೆ ಆದಷ್ಟು ಬೇಗ. ನೀನು ಯಾಕೆ ಚಿಂತೆ ಮಾಡುವುದು? ನಿನ್ನ ಅಣ್ಣ ನಾನಿರುವಾಗ ನಿನಗೆ ಮದುವೆ ಬೇಕಾ? ಹೋಗಣ್ಣ, ನೀನು ಏನು ನಿನ್ನನ್ನು ಮದುವೆ ಆಗ್ಲಿಕ್ಕೆ ಆಗ್ತದ? ಹಾಗೆಲ್ಲ ಮಾತನಾಡಬೇಡ. ಏನು ಅಪಾರ್ಥ ಕಲ್ಪಿಸಬೇಡ. ಜವಾಬ್ದಾರಿಯುತ ಅಣ್ಣನಿರುತ್ತ ನಿನಗೆ ಯಾವ ಚಿಂತೆಯೂ ಬೇಡ. ಆದಷ್ಟು ಬೇಗ ನಿನ್ನ ಮದುವೆ ಮಾಡಿಸ್ತೇನೆ. ಸಮಾಧಾನದಿಂದ ಇದ್ದ ಏನೋ ಏನೇ ಆಗಲಿ, ಮೂರು ಲೋಕದ ವಿಭುವಾಗಿ ಮೆರೆಯುತ್ತಾ ಇದ್ದೇನೆ. ಮನಸ್ಸಿಗೆ ಬಹಳಷ್ಟು ಸಮಾಧಾನ, ವಿಶ್ರಾಂತಿ ಬೇಕು ಅಂತಾಗಿದೆ. ಸರದೈ ಕಲಾಭಿಮಾನಿಗಳಿಗೆ ನಮನವನ್ನು ಸಲ್ಲಿಸುತ್ತಾ ಧರಣಿಯ ಯಕ್ಷಕಲಾಭಿಮಾನಿಗಳೇ, ಇಂದಿನ ಈ ಸುಂದರವಾದಂತಹ ಯಕ್ಷ ಸೇವೆಯ ಸೇವಾಧಾರರಾದಂತಹ ರೆಂಜಾಡಿ ಚಂದ್ರಹಾಸ ಶೆಟ್ಟಿ ಮತ್ತು ಕುಟುಂಬಸ್ಥರು ಸಚ್ಚಾರಿಪೇಟೆ ಇವರಿಗೆ ಶ್ರೀ ಕ್ಷೇತ್ರ ಪಾವಂಜಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಇವರ ಪರವಾಗಿ, ಮೇಳದ ಸಂಚಾಲಕರಾದ ಶ್ರೋತಾಪಟ್ಟ ಸತೀಶ್ ಶೆಟ್ಟಿ ಇವರ ಪರವಾಗಿ, ಅದೇ ರೀತಿ ಮೇಳದ ಎಲ್ಲ ಹಿಮ್ಮೇಳ ಮುಮ್ಮೇಳ ಹಾಗೂ ನೇಪಥ್ಯ ಕಲಾವಿದರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದಂತಹ ಎಲ್ಲ ಕಲಾಭಿಮಾನಿಗಳಿಗೂ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮಗೆಲ್ಲರಿಗೂ ಕೂಡ ನಾವು ಆರಾಧಿಸಿಕೊಂಡು ಬಂದಂತಹ ಪಾವಂಜಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ವರಪ್ರದ ಗಣಪತಿ ದೇವರು ಸಕಲ ಆಯುಧ ಆರೋಗ್ಯ ಐಶ್ವರ್ಯ ಸುಖ ಸಂಪತ್ತು ಸಮೃದ್ಧಿಯೊಂದಿಗೆ ಸಕಲ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನೆಲ್ಲ ಅನುಗ್ರಹಿಸಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಕೇಳಿಕೊಳ್ಳುತ್ತಾ ಕಲಾಭಿಮಾನಿಗಳೇ, ಬರುವ ರಾತ್ರಿ ನಾವು ಧಾಮಸ್ಕಟ್ಟೆಯಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಆಖ್ಯಾನವನ್ನು ಆಡಿ ಅಭಿನಯಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೂ ಹಾಗೂ ಆಸುಪಾಸಿನ ಹೆಚ್ಚಿನ ಕಲಾ ಕಾರ್ಯಕ್ರಮಗಳಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ವಹಿಸುತ್ತಾ ಕಲಾಭಿಮಾನಿಗಳ ಒಂದು ಪ್ರಕಟಣೆ, ಒಂದು ಬೈಕಿನ ಕೀ ಒಂದು ಸಿಕ್ಕಿರ್ತದೆ. ಕಳೆದುಕೊಂಡವರು ದಯವಿಟ್ಟು ಮೇಳದ ದೇವರ ಮಂಟಪದ ಬಳಿ ಬಂದು ವಿಚಾರಿಸಿ ಪಡೆದುಕೊಳ್ಳಬೇಕು ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಮುಂದಿನ ಕಥಾಭಾಗಕ್ಕೆ ಹೋಗುವುದಕ್ಕೆ ಸಭ್ಯ ಸಭಿಕರಲ್ಲಿ ಹಾಗೂ ಭಾಗವತರಲ್ಲಿ ಅಪ್ಪಣೆಯನ್ನು ಅನುಮತಿಯನ್ನು ಕೇಳುವುದರೊಂದಿಗೆ ಕಥಾಭಾಗವನ್ನು ಮುಂದುವರಿಸ್ತಾ ಇದ್ದೇವೆ. ನಮಸ್ತೆ, ಜೈ ಹಿಂದ್, ಯಕ್ಷಗಾನ ಗೆಲ್ಲು. ಶ್ರೀ ಪುರುಷೋತ್ತಮ
ಶೋಭಿಸಲ್ಪಡುವ ಜ್ಞಾನ ಸುಖಪ್ರಚುರವಾದಂತಹ ಸರ್ವೋತ್ತಮ ನಗರವಿದು. ಬರ್ತಾ ಇರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಅವರವರ ಭಕ್ತಿಯ ಭಾವಕ್ಕೆ ಸರಿಯಾಗಿ ಆ ಫಲವನ್ನುಣ್ಣಿಸುವುದು ದೇವನಾಗಿ ನನಗೆ ಆದ್ಯ ಕರ್ತವ್ಯವೂ ಹೌದು. ಹರಿಯಾದಂತಹ ನಾನು ಜಗತ್ತಿನ ಸಕಲವನ್ನೂ ಕೂಡ ತಕ್ಷಣದಲ್ಲಿ ಅರಿಯುವವನಿದ್ದೇನೆ. ಪ್ರಪಂಚದೆಲ್ಲೆಡೆ ನನಗೆ ಕಾಣಸಿಗುತ್ತಾ ಇರುವುದು ಭಂಡತನ. ದುರುಳನಾದಂತಹ ಭಂಡಾಸುರನ ದೆಸೆಯಿಂದಲಾಗಿ ಜಗತ್ತೇ ತಲ್ಲಣಗೊಂಡಿದೆ. ಹರನ ಸಂಕಲ್ಪವೊಂದು ಈ ರೀತಿಯಾಗಿ ಗಾರುಗಿಡಿಸುತ್ತದೆ ಅನ್ನೋ ಹಾಗೆ ನಾ ಯೋಚಿಸಿಯೂ ಇರಲಿಲ್ಲ. ವರಬಲದ ಪ್ರಮತ್ತತೆಯಿಂದಲಾಗಿ ಜಗನಡಿಗುಸುತ್ತಾ ಇರುವಂತಹ ಭಂಡಾಸುರನ ವಿಷಯಕವಾಗಿ ಬಹಳಷ್ಟು ಚಿಂತಿಸುವಂತಹ ಅನಿವಾರ್ಯತೆ ಉಂಟು. ಕೂಡನ ವಧೆಯಾಗಬೇಕು. ಹರ ಕೊಟ್ಟಿರುವಂತಹ ವರಬಲಕ್ಕೆ ಅಂತರಾಯ ಬರಕೂಡದು ಎನ್ನುವಂತಹ ಯೋಚನೆಯಲ್ಲಿ ಅವನು ವಧಾರ್ಥವಾಗಿ ಚಿಂತಿಸಿದಾಗ ನನಗೆ ಕಾಣುತ್ತಾ ಇರುವಂತಹ ದಾರಿ ಒಂದೇ ಒಂದು. ಸಾಮಾನ್ಯರಿಂದ ಅವನನ್ನು ವಧಿಸುವುದಕ್ಕೆ ಸಾಧ್ಯ ಇಲ್ಲ. ಅವ ವಿರಚಿಸುತ್ತಾ ಇರುವಂತಹ ನಿತ್ಯ ನೈಮಿತ್ತಿಕಾದಿಗಳನ್ನು ಬಿಡಿದು ಅವನ ವಧೆಗೆ ಸರಿಯಾದಂತಹ ಹಾದಿಯನ್ನು ನಾ ಕಂಡುಕೊಂಡಿದ್ದೇನೆ. ಅವನಲ್ಲಿರುವಂತಹ ದೌರ್ಬಲ್ಯವನ್ನರಿತಿದ್ದೇನೆ. ಅವನನ್ನು ವಶಗೊಳಿಸಬೇಕು, ಮೋಹದ ಪಾಶದ ಒಳಗೆ ಸಿಲುಕಿಸಬೇಕು ಅಂತಾದರೆ ನವೋನ್ಮಾದದ ಹೆಣ್ಣೋರ್ವಳ ಸೃಷ್ಟಿಯ ಅವಶ್ಯಕತೆ ಉಂಟು. ಅದಕ್ಕೆ ಬೇಕಾಗಿ ಲೋಕಮೋಹಕವಾದಂತಹ ರೂಪವನ್ನು ಹೊಂದಿದ ಹೆಣ್ಣೋರ್ವಳನ್ನ ತಕ್ಷಣ ಸೃಷ್ಟಿ ಮಾಡ್ತೇನೆ. ಪವಿತ್ರವಾದಂತಹ ಪದೈತ್ಮಗಳಿಗೆ ಅಭಿವಂದಿಸಿಕೊಂಡವಳಿ ಶ್ರೇಯಸ್ಸಾಗಲಿ. ಪ್ರಪಂಚದಲ್ಲಿ ಒಂದು ಸೃಷ್ಟಿಯಾಗಬೇಕು ಅಂತಾಗಿದ್ದರೆ ನವಮಾಸಗಳ ಪರ್ಯಂತರ ತಾಯಿಯ ಉದರದಲ್ಲಿ ಕಳೆಯಬೇಕು. ದಶಮದಲ್ಲಿ ಲೋಕದ ಬೆಳಕನ್ನ ಕಾಣುತ್ತದೆ ಮಗು. ಹೌದಮ್ಮ. ಹುಟ್ಟಿದಂತಹ ಆರಭ್ಯದಲ್ಲಿ ಮಕ್ಕಳಿಗೆ ಲೋಕಜ್ಞಾನ ಎನ್ನುವುದಿರುವುದಿಲ್ಲ. ಇಲ್ಲ. ಅದೆಲ್ಲವನ್ನ ಉಣಬಡಿಸುವವಳು ಯಾರು ಎನ್ನುವ ಹಾಗೆ ಕೇಳಿದ್ರೆ ಮಾತೆಯಾದವಳು ತನ್ನ ಮಾತಿನ ಮುಖೇನವಾಗಿ ಸಕಲ ವಿಚಾರವನ್ನ ಹೇಳಿಕೊಡಬೇಕಾದದ್ದು ಅವಳ ಸತ್ಕರ್ತವ್ಯವಾಗುತ್ತದೆ. ಸತ್ಯ. ಇಂದಿನ ಈ ಕಾಲಕ್ಕಾಗುವಾಗ ನಾನು ಹುಟ್ಟಿಕೊಂಡವಳಿದ್ದೇನೆ. ಹೌದು. ಹುಟ್ಟಿದಾಗಲೇ ಮಾತೆಯಾರು ಎನ್ನುವ ಹಾಗೆ ನಾನು ಸುತ್ತಲೂ ನೋಡಿದೆ ಅಂತಾಗಿದ್ದರೆ ಮುಗುಳ್ಳಗೆಯನ್ನೇ ಬೀರುತ್ತ ಕುಳಿತುಕೊಂಡವರು ತಾವು. ಆವಾಗಲೇ ಅರ್ಥ ಮಾಡಿಕೊಂಡೆ ಇದು ಮಾತೆಯಿಂದ ಆದಂತಹ ಸೃಷ್ಟಿಯಲ್ಲ, ಜನಕನಿಂದ ಆದಂತಹ ಹುಟ್ಟು. ಆ ಕಾರಣದಿಂದಲಾಗಿ ಇದು ಜನಕಜನ್ಯ ಸಂಬಂಧ ಎನ್ನುವುದನ್ನು ಅರ್ಥ ಮಾಡಿಕೊಂಡವಳು. ಯಾವುದೇ ಒಂದು ಕಾರ್ಯ ಕಾರಣಗಳಿಲ್ಲದೆ ಸೃಷ್ಟಿಯನ್ನು ಮಾಡುವವರು ಎನ್ನುವ ಹಾಗೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನನ್ನನ್ನು ಈ ರೀತಿಯಾಗಿ ಸೃಷ್ಟಿ ಮಾಡಬೇಕು ಅಂತಾಗಿದ್ದರೆ ಅದಕ್ಕಿರುವ ಕಾರಣವಾದರೂ ಹೇಳಬಹುದೇ? ಹರಿಣಾಂಬಕಿ
ಹರಿಣವಾಗಿ ಹೆಜ್ಜರು ತರಬರಿ ಪುರುಷ ಜಗವದರಿಂದ ಮಾತುಗಳಿಗಿಂತಲೂ ನಿನ್ನ ಕಣ್ಣಿನ ಚಲನೆಯನ್ನ ಚೆನ್ನಾಗಿ ಗಮನಿಸಿದೆ ನಾನು. ಹೌದಾ? ನನ್ನ ಸಂಕಲ್ಪ ಹುಸಿಯಾಗದು ಎನ್ನುವ ಕಾರಣಕ್ಕೆ ಬೇಕಾಗಿ ಪ್ರಥಮವಾಗಿ ನಿನ್ನನ್ನು ಕರೆಯುವುದಕ್ಕೆ ನನಗೆ ಒದಗಿ ಬಂದ ಹೆಸರೇನು ಬಲ್ಲೆಯ? ಏನು? ನೀ ಹರಿಣಾಂಬಕಿ ಎನ್ನುವ ಹಾಗೆ. ಕಣ್ಣಿನ ಚಾಂಚಲ್ಯ ಅನ್ನುವುದು ದುಷ್ಟ ದಮನಕ್ಕೆ ಕಾರಣವಾಗುತ್ತದೆ ಎನ್ನುವಂತಹ ಸಂತೋಷ ನನಗೆ. ಹೌದಾ ಮಗಳೇ? ಏನಪ್ಪ? ನಿನಗೆ ಅಪ್ಪನೂ ಅಮ್ಮನೂ ನಾನೇ. ಹೌದೌದು. ನೀ ತರ್ಕಿಸಿದ ಹಾಗೆ ನೀ ಜನನಿಯಲ್ಲಿ ಅನ್ನೋ ಹಾಗೆ ದೃಷ್ಟಿ ಹಾಯಿಸಿದಾಗ ನಿನಗೆ ಕಾಣ ಸಿಗಲಿಲ್ಲ ಅನ್ನೋದರ ಅರ್ಥ ಏನು? ಏನು? ಮಾತೃ ಸಮಾನವಾದ ಉಜ್ಜುಗವನ್ನು ಹೊಂದಿದಂತಹ ಹರಿ ಜಗತ್ತಿಗೆ ತಂದೆಯಾಗಬಲ್ಲ, ತಾಯಿಯಾಗಬಲ್ಲ. ನಿನ್ನ ಸೃಷ್ಟಿಯ ಹಿಂದೆ ಒಂದು ಉದ್ದೇಶ ಉಂಟಮ್ಮ. ಯಾವುದಪ್ಪ? ಸೃಷ್ಟಿಕರ್ತನಿಗೂ ಅಪ್ಪನೆನಿಸಿದಂತಹ ನನ್ನ ಸೃಷ್ಟಿಯ ಚಾಪಲ್ಯವನ್ನು ಕಣ್ತುಂಬಿಸಿಕೊಳ್ಳಬೇಕು ಅನ್ನುವಂತಹ ತವಕ ನನಗೂ ಇತ್ತು. ಅದಕ್ಕೆ ಬೇಕಾಗಿ ಎಳ್ಳೆನಿತು ಲೋಪ ಬಾರದ ಹಾಗೆ ಆ ಸೃಷ್ಟಿಕರ್ತನೆ ಮತ್ಸರಿಸುವ ಹಾಗೆ ನಿನ್ನ ಸೃಷ್ಟಿಯಾಗಿದೆ. ಅದರಲ್ಲೂ ನನ್ನನ್ನು ಸೃಷ್ಟಿ ಮಾಡಿದ್ರೆ ನೀವೇ ಒಂದು ಶ್ರೀವೇಶ ಮಾಡಬಹುದಿತ್ತು. ಹೌದು. ಬೇಡ, ಒಂದು ಅವಕಾಶ ಕೊಡುವ. ಅವಕಾಶ ಪಡೆದುಕೊಂಡವರು ಅದನ್ನು ಹೇಗೆ ಬಳಸುತ್ತಾರೆ ಅನ್ನುವಂತಹ ನಿರೀಕ್ಷೆಯು ನನಗುಂಟು. ಹೌದೇ? ಒಮ್ಮೊಮ್ಮೆ ಅವಕಾಶ ಕೊಡುವುದಕ್ಕೂ ಭಯ ಆಗುತ್ತದೆ. ಅದ್ಯಾಕೆ? ನಮ್ಮನ್ನೇ ಅತಿಕ್ರಮಿಸಿ ಹೋಗ್ತಾರೆ. ಅದು ಹೌದು. ನೀ ಹಾಗಲ್ಲ. ನಿನ್ನ ಮಾತಿನ ಮರ್ಮವನ್ನು ಅರಿತೆ. ನಿನ್ನ ಸೃಷ್ಟಿಯ ಹಿಂದಿನ ಉದ್ದೇಶ ಏನು ಬಲ್ಲೆಯ? ಯಾವುದು? ನೋಡಮ್ಮ, ಏನು? ಜಗತ್ತೇ ತತ್ತರಿಸುತ್ತಾ ಇದೆ. ಇದಕ್ಕೆ ಕಾರಣ ಏನು? ದುರುಳ ಭಂಡಾಸುರ. ಓಹೋ. ಗಾಳಿಗೋ ನೀರಿಗೋ ಹರಿದೋ ಹಾರಿಯೋ ಹೋಗಬೇಕಾದಂತಹ ಕಾಮದಹನದ ಭಸ್ಮ ಇನ್ನು ಆಕೃತಿಯನ್ನು ತಳೆದಿದೆ. ಹರನ ಅನುಗ್ರಹವನ್ನು ಹೊಂದಿದೆ. ಗಣೇಶನಿಗೂ ಇದು ಇಚ್ಛೆಯಾಗಿತ್ತು. ಪರಿಣಾಮವಾಗಿ ಜಗತ್ತಿನಲ್ಲಿ ಕಾಣಿಸಿಕೊಂಡವ. ಹರನೆಂದ ವರವನ್ನು ಹೊಂದಿದಂತಹ ಅವ ಅದನ್ನು ಸದುಪಯೋಗ ಪಡಿಸುವುದರ ದ್ವಾರ ವಿಜೃಂಭಿಸಬೇಕಿತ್ತು. ಬದಲಾಗಿ ದುರ್ವಿನಿಯೋಗವಾಗುತ್ತಾ ಉಂಟು. ಹೌದಾ? 3 ಲೋಕಗಳನ್ನು ವಶಗೊಳಿಸಿದವನಿದ್ದಾನೆ. ಅಸಾಮಾನ್ಯನಾದಂತಹ ವಿಕ್ರಮಿ ಜೊತೆಯಲ್ಲಿ ತನ್ನ ಆಯುಷ್ಯವನ್ನು ವರ್ಧಿಸಿಕೊಂಡಿದ್ದಾನೆ. 30,000 ವರುಷಗಳ ತಪಸ್ಸು, 60,000 ವರುಷದ ಸುದೀರ್ಘವಾದಂತಹ ಆಯುಷ್ಯ, ಜೊತೆಗೆ ಅಸುರ ಗುರುವಾಗಿರುವಂತಹ ಶುಕ್ರಾಚಾರ್ಯರ ಪಥ ನಿರ್ದೇಶ, ನಿತ್ಯ ನೈಮಿತ್ತಿಕಾದಿಗಳನ್ನ ವಿರಚಿಸುತ್ತಾ ಬಲಾನ್ವಿತನಾಗಿರುವಂತಹ ಅವನ ವಧೆ ನನ್ನಿಂದ ಸಾಧ್ಯ ಇಲ್ಲ ಅಂತಲ್ಲ, ಮತ್ತೆ ನಿನ್ನನ್ನು ಬಳಸಿಕೊಳ್ಳಬೇಕೆನ್ನುವಂತಹ ಇಚ್ಛೆಯಾಗಿದೆ. ಹಾಗಾಗಿ ಈ ಮೋಹದ ಬಲೆಯ ಒಳಗೆ ಅವನನ್ನು ಸಿಲುಕಿಸುವುದರ ಮೂಲಕವಾಗಿ ಅವನ ವಧೆ ಸುಲಭವಾಗಿ ಆಗುವುದಕ್ಕೆ ನೀ ಸಹಕಾರಿಯಾಗಬೇಕಮ್ಮ. ಎಷ್ಟು ಸಣ್ಣ ಕಾರ್ಯಕ್ಕೆ ನೀವು ಈ ರೀತಿಯಾಗಿ ಮಾತಾಡುತ್ತೀರಿ ತಂದೆ.
ವಶಗೊಳಿಸುವೆ 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 ನಾನು ಕಳುವೆನು ಪರಸುತ ಮುದದಿ ಅರಸಬೇಕು. ಕಳುವೆನು ಪರಸುತ ಮುದದಿ ಕಳುವು ಎಲ್ಲರೂ ಪರಸುತ ಮುದದಿ ಚೆಲುವಿನ ಬರೆಯಲೇ ಸಿಲುಕನ ಯಾರಿದ್ದಾರೆ? ಫಲವನ್ನು ಮ್ಯಾರಿಯಲೇ ತೈರಿಯಲೇ ಇಲ್ಲ. ಕಳ್ಳನ ನೊರೆಸಿ ಕ್ಷಣದಲ್ಲಿ ವಶಗೊಳಿಸುವೆ ಕೊಲಿಸುವೆ. ಕಳುವೆನು ನಾನು ಪರಸುತ ಮುದದಿ ಎನ್ನನು ಕಳುವಳು ಪರಸುತ ಅಪ್ಪ, ಮಗಳೇ, ಇಷ್ಟು ಸಣ್ಣ ಕಾರ್ಯಕ್ಕೆ ನೀವು ಆಲೋಚನೆಯನ್ನು ಮಾಡುವುದೇ? ನಾ ಆಲೋಚಿಸುವುದನ್ನು ನಿಲ್ಲಿಸಿದೆ. ಯಾಕೆ ಬಲ್ಲೆ? ಯಾಕೆ? ನನ್ನ ಸೃಷ್ಟಿ ಸಾರ್ಥಕ್ಯವನ್ನು ಹೊಂದಿತು. ಅದು ಹೇಗೆ? ಸೃಷ್ಟಿಸುವಾಗಲೇ ನಾಟ್ಯದ ನಡೆ, ಹ, ಅದರ ಅಲೆ, ಹ. ಲಾಲಿತ್ಯ ಹ. ಎಲ್ಲವನ್ನು ನಿನಗೆ ತುಂಬಿಸಿದ್ದೆ. ಹೌದೌದು. ಲಾಲಿತ್ಯ ಸ್ವಲ್ಪ ಹೆಚ್ಚಾಯ್ತಾ? ನನ್ನ ನಿಷ್ಠೆಯನ್ನು ಉಳಿಸಿಕೊಳ್ಬೇಕು ನೀನು. ಅಯ್ಯೋ, ಅದಕ್ಕೆ ಹೆಸರುವಾಸಿಯೇ ನಾನು. ಹ. ನಿಷ್ಠೆಯಲ್ಲಿಯೇ ನಾನು ದುಡಿಯುವವಳು. ಆದ್ರೆ ಒಂದು ವಿಚಾರ. ಏನಮ್ಮ? ತಂದೆ, ಹ. ನಿಮ್ಮಲ್ಲೇ ಒಂದು ಮಾತನ್ನ ಕೇಳುವುದಕ್ಕೆ ಮುಂದಾಗತ್ತೆ. ಏನು? ಚೆಲುವಿನ ಲಲನೆಯ ಬಲೆಯಲ್ಲಿ ಸಿಲುಕದ ಬಲವಂತರಿ ಹರಿತ್ರೈ ಜಗದಿ. ಸಾಧ್ಯವೇ ಇಲ್ಲ. ಹೌದೌದು. ಹರ ಬಿದ್ದ, ಹ. ಅಜ ಬಿದ್ದ, ಹ. ಅಚ್ಚುತ ತಾ ಎಚ್ಚೆತ್ತು ಬಿದ್ದ. ನಿಮ್ಮ ಬಗ್ಗೆ ಹಾಗೆ ಗೊತ್ತಿದ್ರು ಹೇಳು. ನಾ ಬಿದ್ದೆ. ಹೌದೌದು. ಹೀಗಿರುವಾಗ ಹ. ತನದಿಂದಲೇ ಮೆರೆದಾಡ್ತಿರುವಂತಹ ಹ. ಆ ದುರುಳ ಬಂಡಾಸುರ ಹೆಸರಿನಲ್ಲೇ ಇರುವ ಹಾಗೆ ಹ. ಆತನೊಬ್ಬ ಬಂಡ. ಮಗಳೇ, ಓ. ಅವನೆಂದೇನು? ಹ. ನಿನ್ನ ಬೆನ್ನ ಹಿಂದೆ ಹ. ಯಾರೆಲ್ಲ ಬಂದರು, ಬಂದ್ರಿ ಅವರ ಬದುಕಿನ ಕಥೆ ಮುಗೀತು ಅಂತಲೇ ಅರ್ಥ. ಹುಟ್ಟಿಸಿದ ಅಪ್ಪನೇ ಹೀಗೆ ಹೇಳ್ಬೋದಾ? ಅಲ್ಲ, ಹಾಗೆ ಇರಬೇಕು ಎನ್ನುವುದು ನನ್ನ ಇಚ್ಛೆ ಅಲ್ವಾ? ಹೌದು, ಅದನ್ನೇ ನಾನು ಅಸ್ತ್ರವನ್ನಾಗಿ ಉಪಯೋಗಿಸಿಕೊಳ್ಳಬೇಕೀಗ. ಅವನಿಗೆ ಹೆಣ್ಣು ಮಣ್ಣು ಮತ್ತು ಹೊನ್ನು ಇವುಗಳ ಅವಶ್ಯಕತೆ ಉಂಟು ಎನ್ನುವ ಹಾಗೆ ನಾನು ಆಲೋಚಿಸಿದೆ ಅಂತಾಗಿದ್ದರೆ ಹ. ಹೊನ್ನಿನ ಅವಶ್ಯಕತೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಹಾ. ಇನ್ನು ಮಣ್ಣು ಬೇಕಾ ಅವನಿಗೆ. ಆದ್ರೆ ಉಳಿದದ್ದು ಯಾವುದು? ಹ. ಹೆಣ್ಣು. ಹ. ಈ ಆಸುರಿ ಪ್ರವೃತ್ತಿಯಿಂದ ಈ ಮೆರೆಯುವಂತಹ ರಂಭಾದಿನಾರಿಯರ ನರ್ತನವನ್ನು ನೋಡಿದ್ದಾನೆ, ಅವರ ಸೌಂದರ್ಯವನ್ನು ಕಣ್ತುಂಬಿಸಿಕೊಂಡಿದ್ದಾನೆ. ಆದರೆ ಅವರು ಬೇಕು ಎನ್ನುವಂತಹ ಹಂಬಲ ಇಲ್ಲ. ಹೌದು. ಆದರೆ ಪಾರ್ವತಿಯನ್ನು ತುಡುಕಿದ್ದಾನೆ. ಹಾಗಿದ್ರೆ ಹ. ಅದನ್ನೇ ನಾವು ಅಸ್ತ್ರವಾಗಿ ಹೇಗೆ ಉಪಯೋಗಿಸಿಕೊಳ್ಳೋಣ? ಹ. ನಾನೀಗ ಬಂಡಾಸುರ ಎದುರು ಹೋಗಿ ಯುದ್ಧವನ್ನೇ ಮಾಡ್ತೇನೆ. ಇದು ಯುದ್ಧ ಮಾಡುವ ಶರೀರವ. ಅಯ್ಯೋ, ನಾ ಮಾಡ್ತೇನಪ್ಪ ಒಮ್ಮೊಮ್ಮೆ. ಹೂವಿನಂತಹ ಅಪರೂಪಕ್ಕೆ ಹೂವಿನಂತಹ ದೇಹವುಳ್ಳವರು, ಆ, ಕೋಮಲವಾದಂತಹ ಶರೀರ ಹೆಣ್ಮಕ್ಕಳದ್ದು. ಇದೆಲ್ಲ ಯುದ್ಧ ಮಾಡುವುದಕ್ಕೆ ಆದೀತ. ಹಾಗಲ್ಲ. ಯುದ್ಧ ಮಾಡಲೇಬೇಕು ಎನ್ನುವ ಹಾಗೆ ಇರ್ತಾ ಇದ್ರೆ ನಾನೇ ನನ್ನ ಭುಜಗಳನ್ನು ತಿಕ್ಕಿ ಬಲಾನ್ವಿತರನ್ನು ಸೃಷ್ಟಿ ಮಾಡಿ ಕಳುಹಿಸಿಕೊಡುವುದಿಲ್ವಾ ಮಗಳೇ? ಅಥವಾ ನಾನೇ ಹೋಗಿ ಕೊಲ್ಲುವುದಿಲ್ವ ಅವನನ್ನು? ತಂದೆ, ಹ. ಯುದ್ಧ ಅಂತ ಹೇಳಿದೆ ಹೇಗೆ? ಹೇಗೆ? ಆಯುಧಾದಿಗಳನ್ನು ಹಿಡಿದುಕೊಂಡು ಹೋಗಿ ಯುದ್ಧವನ್ನು ಮಾಡ್ತೇನೆ ಎನ್ನುವ ಹಾಗೆ ಹೇಳಿದ್ದೆ ಅಲ್ಲ ನಾನು. ಈಗ ಆಯುಧ ಇಲ್ಲದೆ ಯುದ್ಧ ಮಾಡ್ಲಿಕ್ಕೆ ಆಗ್ತದೆ? ನನಗೆ ಆಗುತ್ತದೆ. ಹೌದಾ? ನಿಮ್ಮ ಮಗಳಲ್ವೇ ನಾವು? ಹೇಗಮ್ಮದು? ತಂದೆ, ಹ. ನನ್ನ ಹುಬ್ಬನ್ನು ನೋಡಿ ಅಂತಿ. ಕಾಮನ ಬಿಲ್ಲಿನ ಹಾಗುಂಟು. ಅದಕ್ಕೆ ಕುಡಿನೋಟ ಎನ್ನುವಂತಹ ಬಿಲ್ಲನ್ನಿಟ್ಟುಕೊಳ್ಳುತ್ತೇನೆ. ದುಷ್ಟ ಬಂದಂತಹ ಕಾಲದಲ್ಲಿ ಅವನ ಎದೆಗೆ ನಾಂಟುವ ರೀತಿಯಲ್ಲಿ ಅದರ ಮೇಲೆ ಪ್ರಯೋಗವನ್ನ ಮಾಡ್ತೇನೆ. ಅದು ಬಿತ್ತ ಮತ್ತೆ ಅವ ಏಳ್ಲಿಕ್ಕೆ ಸಾಧ್ಯ ಇಲ್ಲ. ನಿತ್ಯ ನೈಮಿತ್ಯಗಳನ್ನು ಬಿಡ್ತಾನೆ. ನಿನ್ನ ಜೊತೆಯಲ್ಲಿರ್ಬೇಕು, ನನ್ನ ಪಕ್ಕದಲ್ಲೇ ಇರುವ ಹಾಗೆ ಮಾಡಿ ಕ್ಷಣವೂ ನಿನ್ನನ್ನು ಬಿಟ್ಟಿರಕೂಡದು. ಎಲ್ಲಿಗೂ ಹೋಗದ ಹಾಗೆ ನಾನು ನೋಡಿಕೊಳ್ಳ. ನೈಮಿತ್ತಿಕಗಳ ವಿಚಾರವೇ ಅವನ ತಲೆಗೆ ಹೊಳೆಯ ಕೂಡದು. ಅವನ ಆಯುಷ್ಯ ಕ್ಷೀಣಿಸ್ತಾ ಹೋಗಬೇಕು ಅಂತಾದ್ರೆ ನೀ ಬಳಿಯಲ್ಲೇ ಇರಬೇಕು. ಅಷ್ಟು ನಾನು ಮಾಡ್ತೇನೆ. ನೀ ಬಳಿಯಲ್ಲಿ ಇದ್ದೀಯೋ ಇದ್ರೆ ನಿನ್ನ ಮುಖ ನೋಡ್ತಾ ಇರ್ತಾನೆ. ಹೌದಾ? ಅಷ್ಟಾದ್ರೆ ಸಾಕು, ಇನ್ನು ಎಲ್ಲಿಗೂ ಹೋಗುದು ಬೇಡ, ಇಲ್ಲೇ ಇರ್ಲಿ ಅವರು. ಈಗ ಅವನ ವಧೆಗೆ ಬೇಕಾಗಿ ನಿನ್ನ ಸೃಷ್ಟಿ.
ನೀನು ಅವನ ಬಳಿಗೆ ಹೋದಾಗ ನಿನ್ನನ್ನು ಪರಿಚಯಿಸಿಕೊಳ್ಳಬೇಕಂತಹ ಹಂಬಲವುಳ್ಳವನಾಗಿ ಮುಂದೆ ಬಂದ್ರೆ ಏನ್ ಮಾಡ್ತೀಯಮ್ಮ? ಹೆಸರು ಕೇಳ್ತಾನೆ, ಅವಾಗ ನಾನು ಮಾಧವನ ಮಗಳು ಅಂತ ಹೇಳಿಬಿಡ್ತೇನೆ. ಹೌದು ಹೇಳ್ತೇನೆ, ಮತ್ತೆ ನನ್ನ ಪರಿಚಯ ಅದೇ ಅಲ್ವೇ? ನಾರಾಯಣನು ಮಾಧವನ ಅನ್ನುವ ಹಾಗೆ ಹೇಳಿದ್ರೆ ಅವರಿಗೆ ಸ್ಪಷ್ಟ ಗೊತ್ತಾಗ್ತದೆ ಏನು ಇದು ಒಂದು ತಂತ್ರ ಅನ್ನುವ ಹಾಗೆ. ಅಪ್ಪ ಯಾರು ಎನ್ನುವ ಹಾಗೆ ಕೇಳಿದ ತಕ್ಷಣದಲ್ಲಿ ನೀ ಹೇಳಬೇಕಾದದ್ದು ಹೇಗೆ? ಅಪ್ಪ ಗೋವಿಂದ. ಅದು ನೀವೇ ಅಲ್ವೇ? ಗೋವಿಂದ ಹೌದಮ್ಮ, ಮತ್ತೆ ಆದ್ರೆ ನಿನ್ನ ಮಾತಿನ ಮರ್ಮ ನಿನ್ನ ಅಪ್ಪ ಸತ್ತಿದ್ದಾನೆ ಅನ್ನುವ ಹಾಗೆ ಅವತ್ತು ತಿಳಿಯಬೇಕು. ನಿಮ್ಮ ಪಾದ ಸೇರಿಕೊಂಡ್ರು ಅಂತ ಹೇಳ್ಬೇಕು. ಓ ಹಾಗ? ಹೌದಮ್ಮ. ಆದ್ರೆ ಒಂದು ಏನು ಅವ ಹೆಸರು ಕೇಳಿದ್ರೆ ಏನು ಹೇಳಿ? ನನಗೆ ಬೇಕಾಗಿ ಪ್ರಥಮದಲ್ಲಿ ನಿನ್ನನ್ನು ಸಂಬೋಧಿಸಿದ್ದು ಹರಿಣಾಂಬಕಿ. ಅದೇ ಆದೀತಿ? ಬೇಡ ಬೇಡ, ಮತ್ತೆ ಬದಲಾವಣೆ ಮಾಡುವ. ಇಷ್ಟು ಒಳ್ಳೆಯ ರೂಪವನ್ನು ಹೊಂದಿದ, ಮೋಹಕತೆಯನ್ನು ಹೊಂದಿದ ನಿನಗೆ ಸಲ್ಲಬೇಕಾದ ಹೆಸರೇನು ಬಲ್ಲೆಯ? ಹೇಗೆ? ನೀ ಮೋಹಿನಿ, ನೀ ಭುವನ ಮೋಹಿನಿ. ಆನಂದವಾಯಿತು. ಆದ್ರೆ ಒಂದು ಏನು, ನನಗೆ ಒಬ್ಬಳಿ ಹೋಗಿ ಅಭ್ಯಾಸ ಇಲ್ಲ, ಜೊತೆಯಲ್ಲಿ ಬೇಕಲ್ವ? ಅದು ಈ ಕಡೆ ಹೋಗ್ಲಿಕ್ಕಂತೂ ಆಗ್ಲಿಕ್ಕಿಲ್ಲ, ಒಬ್ಬೊಬ್ಬರೇ ಹೋಗೋದು ಹೆದರಿಕೆ ಅಮ್ಮ. ನಾನು ಬೇಕಾಗ್ತದೆ ಅಲ್ಲ, ನಾನು ಬೇಕು ಬೇಕು ಬೇಕು, ನನಗೇ ಬರುವುದಕ್ಕಾಗುದಿಲ್ಲ. ಅದಕ್ಕೆ ಬೇಕಾಗಿ ನಿನ್ನ ಬೇಸರವನ್ನು ಕಳೆಯುವುದಕ್ಕೂ, ಹೆಣ್ಮಕ್ಳು ಅಂತ ಹೇಳಿದ್ರೆ ಹುಟ್ಟಿನಿಂದಲೇ ಅಬಲೆಯರು, ಅವರು ಸಬಲೆಯರಾಗಬೇಕು, ಅಕ್ಕಪಕ್ಕದಲ್ಲಿ ಯಾರು ಬೇಕು. ಹಾಗಾಗಿ ಅಪ್ಸರ ನಾರಿಯರಾಗಿರುವಂತಹ ವಿಶ್ವಾಚಿ ಹಾಗೂ ಅಲುಂಬ ಸೇರೆಯನ್ನು ನಿನ್ನ ಸಹಿತ ಕಳುಹಿ ಕೊಡ್ತೇನೆ. ಅವರು ಅವಾಗ್ಲೇ ಕಾಯ್ತಾ ಇದ್ದಾರ. ಹಿಮಾಲಯದ ಬಿಂದು ಸರಸಿಯ ಕಡೆಗೆ ವಿಹಾರಾರ್ಥವಾಗಿ ತನ್ನವರ ನೊಡಗೂಡಿ ಅವ ಬರ್ತಾನೆ. ಕೈ ಬಳೆಯ ಶಬ್ದ, ಗೆಜ್ಜೆಯ ನಾದ, ನಿನ್ನ ಕುಡಿನೋಟ ಎಲ್ಲವನ್ನು ಬೀರಿ ಆದಷ್ಟು ಬೇಗ ನಿನ್ನ ವಶಗೊಳಿಸಮ್ಮ. ಹಾಗೆ ಹೋಗಿ ಮಾಮಗಳೇ, ಈಗಲೇ ಹೊರಡುತ್ತೇನೆ. ತಂದೆಯಿಂದಲೇ ಅಪ್ಪಣೆಯನ್ನು ಪಡೆದುಕೊಂಡೆ. ನಾನೀಗ ಹೋಗಿ ಸೇರಿಕೊಳ್ಳಬೇಕಾದದ್ದು ಹಿಮಾಲಯದ ಬಿಂದು ಸರಸಿ. ಮುಂದೆ ಸಾಗುತ್ತೇನೆ. ಹಲೋ ಹಲೋ ಮಾತೆರೆಗಳ ನಮಸ್ಕಾರ ಬಂಧುಲೆ. ಒಂದು 5 ನಿಮಿಷದ ಒಂದು ಕಾರ್ಯಕ್ರಮ ಈತಮಲ್ಲ, ಒಂದು ಧಾರ್ಮಿಕ ಕಾರ್ಯಕ್ರಮ ಅಥವಾ ಒಟ್ಟಿಗೂ ನಮ್ಮ ಸಂಸ್ಕೃತಿನ ಒರ್ಪುಂಚಿತನ ಯಕ್ಷಗಾನದ ಕಾರ್ಯಕ್ರಮ ಅವನುಂಡು. ಇನಿ ಮುಣ್ಕೂರು ಗ್ರಾಮದ ಸಚ್ಚೇರಿಪೇಟದ ರಂಜದಡಿತ ಚಂದ್ರಹಾಸ್ ಶೆಟ್ಟಿ ಮೇರ ಕುಟುಂಬದ ಕುಲ ಒಂಚಾದು ಇನಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕೃಪಾ ಪೋಷಿತ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ಪಾವಂಜ ಮಕ್ಕಳನ್ನ ಒಂದು ಯಕ್ಷಗಾನ ರೂಪಡು ಒಂದು ಸೇವೆನೆ ಮಲ್ತೊಂದು ಒಂದು ಆಯಿಂದ ಪನ್ನಗ ಆರ್ನ ಕುಟುಂಬದ ಕುಲು ಇನಿ ಆರ್ನ 60 ವರ್ಷದ ಮಾಲಾಧಾರಿಯಾದ ಶಬರಿಮಲೆಗೆ ಪೋಪಿಂಚಿತ್ತನ ಈ ಪೊರ್ತುಡು ಆರನ ಬೇತೆ ಬೇತೆ ದೋಸ್ತಿನ ಕುಲು ಒಟ್ಟಾದ ಇನಿ ಈ ಕ್ಷೇತ್ರಡು ಒಂದು ಯಕ್ಷಗಾನದ ಸೇವೆಯನ್ನು ಮಲ್ತೊಂದು ಆ ಪೊರ್ತುಡು ಒಂದು 3 ಜನಕ್ಕೆ ಗೌರವಾರ್ಪಣೆ ಮಲ್ಪರ ಅಕೊಲ್ ತಯಾರಾತಿರು. ಇನಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಮೇರನ ಬಕ ಮಹಾಗಣಪತಿನ ಅನುಗ್ರಹವನ್ನು ಪತಂದು ಈ ಮೇಳದ ಮುಖ್ಯಸ್ಥರು ಯಕ್ಷಧ್ರುವ ಪಟ್ಲಾ ಫೌಂಡೇಶನ್ದ ಗುರುಕಾರ್ಲ ಇಂಚಿತನ ಸತೀಶ್ ಅಣ್ಣ ಅವರ ದೈದೀದಿರು ವೇದಿಕೆಗೆ ಬರಡು. ಅಂಚನೆ ಚಂದ್ರರಾಜ್ ಶೆಟ್ಟಿ ಬಕಾರ್ನ ಕುಟುಂಬದ ಕುಲು ಮಾಲಾಧಾರರು ದೈದೀದ್ ಬೇಗ ಬರ್ತದೆ. 5 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಗಿಪಡು ಬಲೆ. ಅಂಚನೆ ಈ ಮೇಳದ ಪ್ರಬಂಧಕರಾದ ಅವರ ಪೊರ್ಲುಡು ಸೇವೆ ಮಲ್ಪಂದುಪ್ಪಿನ ಮಾಧವ ಬಂಗೇರರು ಅಂಚನೆ ಯುವ ಕಲಾವಿದರ ಅಂಚಿತನ ಭುವನ್ ಮೇರ್ಲ ಬತ್ತದು 3 ಜನ ಈ ಗೌರವಾರ್ಪಣೆ ಸ್ವೀಕಾರ ಮಲ್ಪನ ಪೊರ್ತು. ಈ ಕ್ಷೇತ್ರದ ಮುಣ್ಕೂರದಪ್ಪನ ಅಂಚನೆ ಪ್ರಸಾದ ಮಹಾಲಿಂಗೇಶ್ವರೇ ಮಹಾಗಣಪತಿ ಈ ಜಾಗದ ಮಾತಾ ಸತ್ಯರನ ಅನುಗ್ರಹಗಳು ಬಕ್ಕ ಅಯ್ಯಪ್ಪ ಸ್ವಾಮಿನ ಅನುಗ್ರಹಗಳು ಮಲ್ಪುಂಚಿತನ ಒಂದೊಂದು ಪುರ್ಲಗಂಟದ ಸೇವೆ. ಪಟ್ಲ ಸತೀಶ್ ಶೆಟ್ಟಿ ಮೇರು ಬತ್ತದು ನಮ್ಮ ತುಳುನಾಡು
ಮಾತ್ರ ಅತ್ತ ಇಡೀ ಪ್ರಪಂಚನೇ ತೂಯಿನಂಚಿತನ ಒಂಜಿ ಯಕ್ಷಗಾನ ಕ್ಷೇತ್ರದ ಅನರ್ಘ್ಯ ರತ್ನವಾದಿ ಬಾರಿ ಪುರುಳುಡು ಯಕ್ಷಗಾನ ಸೇವೆಯನ್ನು ಮಲ್ತೊಂದು ಇನಿ ಕಾನಗ ಮಾತಿನ ರಥೆಯನ್ನು ಮುಟ್ಟಿಂಚಿತ್ತಿನ ಇನಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಕಡಪ ಪೋಷಿದ ಯಕ್ಷಗಾನ ಮಂಡಳಿ ನಾಗವ್ರಜ ಕ್ಷೇತ್ರ ನೆತ್ತ ಒಂಜಿ ನಾಯಕಿಯಾದ ರುವಾರಿಯಾದ ಪುರುಳುಡು ಈ ಸೇವೆಯನ್ನು ಮಲ್ತೊಂದಿಲ್ಲರು ಮೇರೆಗೆ ಪ್ರಕಾಶ್ ಚಂದ್ರಹಾಸ್ ಶೆಟ್ರು ಕುಟುಂಬದ ಹಿರಿಯರು ಬತ್ತದು ಅಗಲೇ ಗೌರವಾರ್ಪಣೆ ಮಲ್ಪಡು ಅಂಚನೆ ಈ ಮೇಳದ ಪ್ರಬಂಧಕರಾದ ನಮ್ಮ ಮಾಧವ ಬಂಗೇರು ನಮ್ಮ ಒಟ್ಟುಕೊಲ್ಲರು ಆರೆಲ್ಲ ಮೋಕೆಡೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ತದಿಲ್ಲ ಅಂಚನೆ ಯುವ ಕಲಾವಿದೆ ಭುವನ್ ಮೇರೆಲ್ಲ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತೊಂದು ಸ್ವಾಮಿ ಬಲಿ ಸತೀಶ್ ಅಣ್ಣಗೆ ಶಾಲೆ ಪಾಡ್ದು ಅಂಚನೆ ಗೌರವದ ಮಾಲ ಪಾಡ್ದು ಫಲಪುಷ್ಪ ತಾಂಬೂಲ ಕೊರದು ಅವರಿಗೆ ಗೌರವಾರ್ಪಣೆ ಮಲ್ತೊಂದುಲ್ಲಿರು ಸತೀಶಣ್ಣ ಒಂದು ಆ ದೇವರ ಪ್ರಸಾದ ರೂಪದ ಬತ್ತಿಂಚಿತ್ತನ ಒಂದು ಗೌರವಾರ್ಪಣೆ ಇರಗೆ ಆರೋಗ್ಯ ಆಯುಷ್ಯ ಆ ದೇವರು ಸದಾ ಕೊರಡೆ ಪಣದು ಎಂಗಳು ಮಾತ್ರ ಮೋಕೆಡು ಪ್ರಾರ್ಥನೆ ಮಲ್ತೊಂದು ಅಂಚನೆ ಈ ಮೇಳದ ಪ್ರಬಂಧಕರಾದ ಬರೀ ಪುರುಳುಡು ತನ್ನ ಸೇವೆಯನ್ನು ಮಲ್ತೊಂದು ಚಿತ್ತಿನ ಮಾಧವ ಬಂಗೇರ ಮೇರೆಗಿಲ ಚಂದ್ರಹಾಸ್ ಶೆಟ್ರು ಶಾಲು ಪಾಡ್ದು ಅವ್ರಿಗೆ ಗೌರವಾರ್ಪಣೆ ಮಲ್ತೊಂದುಲ್ಲರು ಅಂಚನೆ ಸ್ವಾಮಿಲು ಹಾರ ಪಾಡ್ದು ಫಲಪುಷ್ಪ ತಾಂಬೂಲ ಕೊರದು ಅವರಿಗೆ ಗೌರವಾರ್ಪಣೆ ಮಲ್ಪಡು ನನ್ನ ಮಿತ್ತಗಲ ஒரு ಯುವ ಕಲಾವಿದನ ಮೊಗಲು ಗುರುತಿಸಂದುಲ್ಲರು ಮಿತ್ತಗೆ ಈ ಕ್ಷೇತ್ರಡು ಪೊರ್ಲುಡು ಮೇರಿನ ಸೇವೆ ಆವಡೆ ಪನ್ಪಿಂಚಿತನ ಪಾತ್ರ ದುಂಬುದು ಒಂದು ಅವರಿಗೆ ಶಾಲೆ ಪಾಡ್ದು ಗೌರವ ಕೊರಪಿನ ಒಂದು ಪೊರ್ಲಗಂಟದ ಸುಸಂದರ್ಭ ಅಂಚನೆ ಸ್ವಾಮಿಲು ಮಾಲೆ ಪಾಡ್ದು ಚಂದ್ರಹಾಸೆ ಅವರಿಗೆ ಫಲಪುಷ್ಪ ತಾಂಬೂಲನ್ನು ಕೊಡದು ಗೌರವ ಮಲ್ಪಡು ಬಂದುಲೆ ಇಡಗಿ ಕಾರ್ಯಕ್ರಮ ಮುಗಿಂಡು ಏರ್ಲ ಪಾತಿರುಜರು ಸತೀಶ್ ಅಣ್ಣ ಬಕ್ಕ ನಮ್ಮ ಎದುರು ಬತ್ತದು ಅವರ ಪದ್ಯದ ರೂಪಡು ನಂಗೆ ಪಾತಿರುವರು ನಮ್ಮ ಮಾತರವರ ರಡ್ಡು ಕೈಲ ಒಟ್ಟು ಮಲ್ತದ ಆಗಲ್ಲ ಅಭಿನಂದನೆ ಮಲ್ಪಗ ಮಾತಿರಗಿಲ್ಲ ಒಂದು ಸಾದು ನನ್ನ ಮೆತ್ತಿದ ಕಾರ್ಯಕ್ರಮನು ದುಮ್ಮುಕೊಂಡು ಬಂದು ಭಾಗವತರಡ ಕೇಳೊಂದಿಲ್ಲ ಪಾತಾಳ ನಮ್ಮ ಸ್ವಾಧೀನದಲ್ಲಿದೆ. ಭದ್ರವಾದಂತಹ ಆಳ್ವಿಕೆ ನಡೆಯುತ್ತಾ ಇದೆ. ಯಾವುದೇ ಸಮಸ್ಯೆಗಳಿಲ್ಲ. ಸುಖದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಆದರೆ ಮನಸ್ಸಿಗೆ ಮಾತ್ರ ಸಮಾಧಾನ ಇಲ್ಲ. ಯಾಕೆ? ಬೇಕಾದಷ್ಟು ಸಂಪತ್ತು ನಮ್ಮಲ್ಲಿ ಉಂಟು, ಅದೇ ರೀತಿಯಾಗಿ ಕಾಲಾವಕಾಶ ಉಂಟು. ಏನು ಮಾಡೋಣ ಒಂದು ರೀತಿಯ ಉದಾಸೀನತೆ. ಸ್ವಲ್ಪ ತಿರುಗಾಟ ಮಾಡಬೇಕು ಎನ್ನುವಂಥ ಆಸೆ, ಪ್ರವಾಸ ಮಾಡಬೇಕು ಅಂತ. ಹಾಗೆ ಪ್ರವಾಸ ಮಾಡುವುದಕ್ಕೆ ನಾವು ಆಯ್ದುಕೊಂಡಂತಹ ಪ್ರದೇಶ ಯಾವುದು? ಹಿಮಾಲಯ ಪರ್ವತದ ತಪ್ಪಲಲ್ಲಿ ಒಂದು ವಿಶೇಷವಾದಂತಹ ಸರೋವರ ಇದೆ, ಬಿಂದು ಸರೋವರ. ಪ್ರಕೃತಿ ರಮಣೀಯವಾದಂತಹ ದೃಶ್ಯಗಳನ್ನು ಕಾಣುವುದಕ್ಕೆ ಸಾಧ್ಯ ಎನ್ನುವಂತಹ ಕಾರಣದಿಂದಲೇ ಬಿಂದು ಸರಸಿಯ ತೀರದಲ್ಲಿ ನಾನು ಸಂಚರಿಸುತ್ತಾ ಇದ್ದೇನೆ. ಪ್ರಕೃತಿಯ ಸುಂದರ ದೃಶ್ಯಗಳನ್ನು ಕಾಣುತ್ತಾ ಇದ್ದೇನೆ. ಈ ಮಧ್ಯೆ
ಹಿತವಾದಂತಹ ಗಾಯನ ಕೇಳಿಸುತ್ತಾ ಇದೆ. ಇಲ್ಲಿ ಗಾಯನ ಎಲ್ಲಿಂದ ಹುಟ್ಟಿದೆ ಎನ್ನುವ ಹಾಗೆ ಅರಸುತ್ತಾ ಮುನ್ನಡೆಯುತ್ತೇನೆ. ದೇವರು ಕೊಡುವಾಗ ಒಟ್ಟೊಟ್ಟಾಗಿ ಕೊಡ್ತಾನೆ. ಆಲೋಚನೆ ಮಾಡುವುದು ನಾನು. ನನ್ನ ಮನದಲ್ಲಿದ್ದಂತಹ ಆಶೆ ಈಗ ಈಡೇರಿದೆ. ರೋಗಿ ಬಯಸಿದ್ದು ಹಾಲು, ವೈದ್ಯ ಕೊಟ್ಟದ್ದು ಹಾಲು ಪಾಯಸ. ಹಾಗಾಯ್ತು ನಮ್ಮ ಪರಿಸ್ಥಿತಿ. ಪ್ರವಾಸಕ್ಕೆ ಬರುವಾಗ ನಾನು ಆಲೋಚನೆ ಮಾಡ್ತಾ ಬಂದದ್ದು ಹೆಂಡತಿಯನ್ನು ಕರ್ಕೊಂಡು ಬರಬೇಕು ಎನ್ನುವ ಹಾಗೆ. ಇದ್ದಾರೆ ನನಗೆ 4 ಮಂದಿ ಹೆಂಡತಿಯಂದಿರು. ಯಾರು? ತಾರಕಾಸುರನ ಮಕ್ಕಳು. ಒಂದಕ್ಕಾದರೂ ಸ್ವರೂಪ ಉಂಟ ಮಾರಾಯರೆ. ಒಬ್ಬಳ ಹಲ್ಲು ಹೀಗೆ ಹೊರಗೆ, ಮತ್ತೊಬ್ಬಳ ಕಣ್ಣು ಇಷ್ಟು ದೊಡ್ಡದು, ಮತ್ತೊಬ್ಬಳ ಕಿವಿ ಇಷ್ಟು ದೊಡ್ಡದು. ಕುರೂಪಿಗಳು. ಶುಕ್ರಾಚಾರ್ಯರು ನನಗೆ ಮದುವೆ ಮಾಡಿಸಿದರು. ಆದರೆ ಸುಂದರಿಯಾದಂಥ ಹೆಣ್ಣೋರ್ವಳ ಅವಶ್ಯಕತೆ ಇದೆ ಎನ್ನುವ ಹಾಗೆ ನಾನು ಯೋಚಿಸುತ್ತಾ ಇದ್ದು ಇಲ್ಲಿಗೆ ಬಂದು ನೋಡಿದರೆ ಎಂತಹ ಸೌಂದರ್ಯ ರಾಶಿ. ಕುಟಿಲ ಚಂಚಲ ಕಠಿಣ ಕೃಶ ಮಾಂದ್ಯ. ಕುಟಿಲತೆ ತಲೆಗೂದಲಲ್ಲಿ, ಚಂಚಲತೆ ಕಣ್ಣಿನಲ್ಲಿ, ಕಂಠದಿಂದ ಕೆಳಗೆ ಸೊಂಟದಿಂದ ಮೇಲೆ ಕಠಿಣವಾಗಿರುವುದಕ್ಕೆ ಸಾಧ್ಯ. ಈಗ ಕೃಶವಾದಂತಹ ನಡು, ಮಂದವಾದಂತಹ ನಡೆ, ಸುಂದರಾಂಗಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಮಾತನಾಡಿಸಬೇಕು. ಹೇಗೆ ಪ್ರತಿಕ್ರಿಯೆ? ಈ ಚಳಿಗೆ ಜಲದೋಷ ಬಾರದೆ ಇರಬಹುದು. ರೊಟ್ಟಿ ತಟ್ಟಿ ಅಭ್ಯಾಸ ಉಂಟು ಇವಳಿಗೆ. ಮಾತನಾಡಿಸಬೇಕಾಗಿದೆ. ಯಾವ ಶಬ್ದದಿಂದ ಇವಳನ್ನು ಕರೆಯುವುದು? ಬರೇ ಹೆಣ್ಣೆ. ಇವಳು ಹೆಣ್ಣ, ಇವಳು ದೇವರಾಣೆ ಹೆಣ್ಣಲ್ಲ. ಹಾಗಿದ್ರೆ ಇವಳನ್ನು ಹೇಗೆ ಸಂಬೋಧಿಸೋಣ? ನನಗೆ ಇವಳ ಮುಖ ನೋಡುವಾಗ ತಾವರೆ ಮುಖ, ತಾವರೆ ಮುಖ ಅಂತ ಹೇಳಿದ್ರೆ ಅವಳ ಅಪಾರ್ಥ ಕಲ್ಪನೆ ಮಾಡಿ ಒಳ್ಳೆ ಶಬ್ದ ಭಂಡಾರದಿಂದ ಒಂದು ಶಬ್ದ ಹಾಕಬೇಕು. ಹೀಗಾಗಬಾರದೆ ನೀರಜಮುಖಿ. ಯಾರೇನು
ಸಖಿ ವಯ್ಯಾರದ ಸಖಿ ನೀ ನಾರೆನ್ನು ತಲೆ ಪೇಳೆ. ಮುಖ ನೋಡುವಾಗ ತಾವರೆಯ ಹೂವಿನಾಗೆ, ಹೌದಾ? ಕಣ್ಣು ನೋಡುವಾಗ ತಾವರೆಯ ಎಸಳಿನಾಗೆ. ಬಹುಶಃ ಅದನ್ನೇ ಹೇಳಿರಬೇಕು. ಹೇಗೆ? ಕಮಲೇ ಕಮಲೋತ್ಪತ್ತಿ ಎನ್ನುವ ಹಾಗೆ. ಹಾಗೆ ಸುಂದರಿ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹೆಣ್ಣನ್ನು ಸುಂದರಿ ಅಂತ ನಾವು ಗುರುತಿಸುವುದು ಹೇಗೆ? ಹೇಗೆ? ಹೆಣ್ಣು ಎಷ್ಟೇ ಬಿಳಿ ಇರಲಿ, ಎಷ್ಟೇ ಕಪ್ಪಿರಲಿ, ಎಷ್ಟೇ ತೋರ ಇರಲಿ, ದಪ್ಪ ಇರಲಿ, ಕೃಶವಾಗಿರಲಿ, ಹೆಣ್ಣನ್ನು ಸುಂದರಿ ಅಂತ ಹೇಳುವುದು ಹೇಗೆ ಬಲ್ಲಯ್ಯ? ಹೇಗೆ? ಹೆಣ್ಣಿನ ಶರೀರ ಪ್ರಕೃತಿ ಗುಣಿಸಬಾರ್ದ ಹಾಗಿರ್ಬೇಕು. ಓ ಹಾಗೆ. ಹೆಣ್ಣಿನ ಶರೀರ ಪ್ರಕೃತಿ ಗುಣಿಸಬಾರ್ದ ಹಾಗಿದ್ರೆ ಇದ್ರಿ ಅವಳು ಕಪ್ಪಗಿನವಳಾಗಲಿ ಬಿಳಿಯಾಗಲಿ ಬಣ್ಣ ಇಲ್ಲದೇ ಇರಲಿ, ಅವಳು ಸುಂದರಿ ಎನ್ನುವುದು ಲೆಕ್ಕ. ಅರ್ಥ ಆಯ್ತಾ ನಿನಗೆ? ನಾನು ಹಾಗಿದ್ದೇನಾ? ಇಲ್ಲ ಕಾಣ್ತೇನೆ. ಇಲ್ವಾ? ಎಷ್ಟು ತೋರ ಕೆಳಗು ಮೇಲು ಇದ್ರು ನಿನ್ನ ಸೊಂಟ ಮಾತ್ರ ನೋಡು, ಒಪ್ಪಿಡಿಯಿಂದ ಹಿಡಿಯಬಲ್ಲಂತಹ ಸೊಂಟ. ಸೊಂಟ ಇಲ್ವಾ? ಹಾಗ ಮತ್ತೆ ಎಷ್ಟು ಸಾಪುರ ನನಗೆ ಗೊತ್ತಾಗುದಿಲ್ಲ. ನನಗೆ ಹಾಗೆ ಕಾಣ್ತದೆ. ಹೌದಾ? ಅಡ್ಡಿಲ್ಲ. ಮತ್ತೆ ಕೆಲವು ಹೆಣ್ಣು ಮಕ್ಕಳ ಶರೀರ ಇರ್ತದೆ ಹೇಗೆ? ಸೊನ್ನೆ ಬರ್ದ ಹಾಗೆ, ಅದಕ್ಕೆ ಸೌಂದರ್ಯ ಅಂತ ಹೇಳುವುದಿಲ್ಲ. ನೀನು ಸುಂದರಿ ಅನ್ನುವುದರಲ್ಲಿ ಸಂದೇಹವಿಲ್ಲ. ಬಿಂದು ಸರಸಿಯ ತೀರದಲ್ಲಿ ಅದೆಷ್ಟೋ ಸಖಿಯರೊಂದಿಗೆ ನೀನು ವಿಹರಿಸುತ್ತಾ ಇದ್ದಿ. ನಿನ್ನ ಸಖಿಯರನ್ನೆಲ್ಲ ನಾನು ಮೆಲ್ಲ ಉಪಾಯದಿಂದ ಕಳುಹಿಸಿದ್ದೇನೆ. ಹೌದಾ? ಹಾಗೆ ಹೋದದ್ದವರು? ಓಹೋ. ನಾರಿಮಣಿ, ಏನು? ಯಾರು ನೀನು? ಯಾಕಾಗಿ ಇಲ್ಲಿ ಬಂದೆ? ನಿನ್ನ ತಂದೆ ತಾಯಂದಿರು ಯಾರು? ಇಲ್ಲಿ ಯಾಕೆ ವಿಹರಿಸುತ್ತಾ ಇದ್ದಿ? ಎಲ್ಲಾ ವಿಚಾರಗಳನ್ನು ಹೇಳಬಹುದಾ? ನನ್ನ ಪರಿಚಯ ನೀನು ಕೇಳ್ತಾ ಇದ್ದೀಯ. ನೀನು ದೈತ್ಯ ತಿಲಕ. ತಿಲಕನ? ಅಯ್ಯ, ಓ ತಿಲಕನೇ. ದೇವರಾಣೆ, ನಾನು ರಸಿಕನೇ ಹೌದು. ಹೌದಾ? ಆದ್ರೇನು ಮಾಡೋಣ? ಏನು? ಪುರ್ಸೊತ್ತು ಸಿಗುವುದಿಲ್ಲ ನನಗೆ. ರಸಿಕ
ಇತ್ತಲು ಬಂದಿಯೇ ಇತ್ತಲು ಬಂದಿಯೇ ನಿಜ ಇದು ಓ ತಿಲಕ್ರೆ ಓ ದೈತ್ಯ ತಿಲಕ, ಬರೇ ತಿಲಕ ಅಲ್ಲ ಇದು. ಅದು ಬರೇ ತಿಲಕ ಅಂತ ಹೇಳಿದ್ರೆ ಬೇರೆ, ಹೌದು ಹಾಗೆ ದೈತ್ಯ ತಿಲಕ. ನನಗೆ ಹೇಳುವ ಉಲ್ಲಾಸದಲ್ಲಿ ಅದೊಂದು ಶಬ್ದ ಬಿಟ್ಟೇ ಹೋದದ್ದು. ಸರಿ, ನನಗೆ ಹೇಗೆ ಪರಿಚಯ ಆರಂಭಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪ್ರಾರಂಭಿಸುವುದು ಒಂದು ಜಾತಿ ಇರ್ಬೇಕಲ್ಲ. ಹೌದೌದು, ನಮ್ಮದು ಜಾತ್ಯತೀತ, ಆದರೂ ಪ್ರತಿಯೊಂದು ವ್ಯವಹಾರಕ್ಕೂ ಜಾತಿ ಕೇಳ್ತಾರೆ. ಕೇಳ್ತಾರೆ. ಜಾತಿ ಯಾವುದು ಅಂತ ಹೇಳಿಬಿಡು. ನಾನು ಅತಿ ಕುಲವತಿ. ಅತಿ ಹೌದು ಅಂದ್ರೆ ತುಂಬಾ, ಹಾ. ಅತಿ ಅಂದ್ರೆ ತುಂಬಾ. ಹಾಗಿದ್ರೆ ತುಂಬಾ ಮಂದಿ ಅಪ್ಪಂದಿರು ನಿನಗಿದ್ದಾರೆ. ಅಮ್ಮ ಒಬ್ಬಳೆ, ಅಪ್ಪಂದಿರು ತುಂಬಾ ಮಂದಿ ಇರ್ಬೇಕು. ಹಾಗಲ್ಲ ಹೇಳಿದ್ದು ನಾನು. ಮತ್ತೇನು? ಅತಿ ಕುಲ ಅಂತ ಹೇಳಿದ್ದು ಹೇಗೆ? ಶ್ರೇಷ್ಠವಾದಂತಹ ಕುಲ. ಶ್ರೇಷ್ಠವಾದ ಕುಲ ಯಾವುದು? ಶ್ರೇಷ್ಠ ಕುಲ ಬ್ರಾಹ್ಮಣ ಕನ್ಯೆ, ಬ್ರಾಹ್ಮಣ ಹೆಣ್ಣು, ಬಟ್ಟತ್ತಿ. ಅದ್ಯಾವುದು ಬಟ್ಟತಿ? ನಾವು ಸುಲಭದಲ್ಲಿ ಬ್ರಾಹ್ಮಣ ಹುಡುಗಿಗೆ ಹೇಳುದು ಬಟ್ಟತ್ತಿ ಅಂತ. ಆಗಲಿ, ಬ್ರಾಹ್ಮಣ ಕನ್ಯೆ ನೀನು. ಹಾಗಿದ್ರೆ ನಿನ್ನ ಅಪ್ಪ ಯಾರು? ನನ್ನ ಅಪ್ಪ ಗೋವಿಂದ. ಗೋವಿಂದ ಭಟ್ರ, ಗೋವಿಂದ ಶರ್ಮರ, ಗೋವಿಂದ ಶಾಸ್ತ್ರಿಗಳ ಯಾರು ಅಂತ ಹೇಳಿ ಅಲ್ಲ, ನೀನು ಬ್ರಾಹ್ಮಣ ಅಂತ ಹೇಳಿದ್ಯಲ್ಲ. ಹೌದು. ಗೋವಿಂದ ಭಟ್ರ, ಗೋವಿಂದ ಶಾಸ್ತ್ರಿಗಳ, ಗೋವಿಂದ ಶರ್ಮರ ಹೇಳು. ಆ ಗೋವಿಂದ ಅಲ್ಲ ಹೇಳಿದ್ದು ನಾನು. ಮತ್ತೆ ಗೋವಿಂದ ಅಂತ ಹೇಳಿದ್ರೆ ಪಾದ ಸೇರಿಕೊಂಡ್ರು ಅಂತ ಹೇಳಿದ. ಅಪ್ಪ ಇಲ್ಲ ನನಗೆ. ಯಾವಾಗ ಸತ್ತದ್ದು? ನಿನಗೆಷ್ಟು ಪ್ರಾಯ ಆಗಿರುವಾಗ? ನಾನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ. ಒಂದು ಪ್ರಶ್ನೆ, ನೀನು ಹುಟ್ಟುವುದಕ್ಕೆ 9 ತಿಂಗಳು ಮೊದಲೇ ನಿನ್ನ ಅಪ್ಪ ಸತ್ತದ್ದ ಮತ್ತೆ ಸತ್ತದ್ದ? 9 ತಿಂಗಳು ಮೊದಲೇ ಸತ್ತೋಗಿದ್ದ, ನಾನು ಹುಟ್ಟಿದ್ನ? ಕೇಳೋ ಪ್ರಶ್ನೆ ನೋಡಿ ಅವರು. ಬೇಸರ ಮಾಡಬೇಡ. ಅಮ್ಮ 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 ಉಮ್ಮ. ಏನೇ ಆಗ್ಲಿ, ಗೋವಿಂದ ಭಟ್ರಿಗೆ ಒಂದು ಸನ್ಮಾನ ಮಾಡಲೇಬೇಕು. ಒಂದು ಉಮ್ಮನಿಗೆ ಕೈ ಕೊಟ್ಟಲ್ಲ ನೀನು. ಹಾಗಲ್ಲ ಹೇಳಿದ್ದು ನಾನು. ಉಮ್ಮ ಅಂತ ಹೇಳಿದ್ರೆ ಯಾರು ಅಂತ ಗೊತ್ತಿಲ್ಲ ಅಂತ ಉಮ್ಮಪ್ಪ ಅಂತ ಹೇಳುದಿಲ್ಲ ಒಮ್ಮೆ. ಸರಿ, ಅಪ್ಪ ಅಮ್ಮನನ್ನು ಕಳ್ಕೊಂಡವರು ಯಾರು? ನಿನ್ನನ್ನು ಸಾಕಿದ್ದು. ನನ್ನನ್ನು ಊರಿನ ಸುಜನರೆಲ್ಲರೂ ಪಡೆದಿದ್ದಾರೆ. ಊರಿನವರು ಎಲ್ಲ ಒಳ್ಳೆಯವರೇ. 10 ಸಮಸ್ತರು. 10 ಸಮಸ್ತರ ಸೇವೆ ಯಾವಾಗಲೂ ಸರಿಯಾಗ್ಲಿಕ್ಕಿಲ್ಲ. ಇಲ್ಲಪ್ಪ, ಒಂದೊಂದು ಕೊರತೆ ಇದ್ದೇ ಇರ್ತದೆ. ಉಂಟು, ಹೆಚ್ಚಾಗಿ ಅವರದ್ದೇ ಆಗುದು. ಆಗ್ಲಿ, ಆದ್ರೆ ಒಂದು ವಿಚಾರ, ಅವರ ಒಟ್ಟಿಗೆ ನನ್ನನ್ನೊಬ್ಬಳ ಅಜ್ಜಿ ಸಾಕಿದ್ದಾಳೆ. ಅಜ್ಜಿ ಸಾಕಿದ ಮಗು. ಒಂದು ಮಾತುಂಟು, ಬೊಜ್ಜಕ್ಕೂ ಆಗ್ಲಿಕ್ಕೆ. ಹಾಗೆಲ್ಲ ಹೇಳ್ಬಾರ್ದು ನೀನು. ಬೇಸರ ಮಾಡಬೇಡ. ಪ್ರೀತಿಯಿಂದ ಸಾಕಿದ್ದಾಳೆ. ನಿನಗೊಂದು ಹೆಸರಿಟ್ಟು ಇರ್ಬೇಕಲ್ಲ. ಉಂಟು. ಏನು ಹೆಸರು? ಮೋಹಿನಿ ಎನ್ನುವ ಹಾಗೆ. ಮೋಹಿನಿ, ಜಗನ್ಮೋಹಿನಿ, ನನ್ನ ಮನಮೋಹಿನಿ. ಸಾಧಾರಣ ನಿನ್ನ ಪರಿಚಯ ಆಯ್ತು. ಹೌದು, ಇವತ್ತಾಯ್ತು. ಇನ್ನು ಒಂದು ಸಣ್ಣ ಪ್ರಶ್ನೆ ಉಂಟು. ಯಾವುದು? ನೀನು ಬೇಸರ ಮಾಡಬಾರ್ದು. ಇಲ್ಲ, ಆಗುವಂತದ್ದು ಕೇಳಬಾರ್ದು ನೀನು. ಅಲ್ಲ, ನಾನು ಕೇಳಬಹುದು ನಿನ್ನಲ್ಲಿ. ಹೌದು. ನನಗೆ ಮಾತ್ರ ಉತ್ತರಿಸಬೇಕು, ಇನ್ನೊಬ್ಬರಿಗೆ ಹೇಳಬಾರ್ದು. ಇಲ್ಲ, ಹೇಳುದಿಲ್ಲ. ಪ್ರಾಯ ಸಖೀರ್ ಹೋದ್ರು. ಅವ್ರು ಹೋಗಿದ್ರು. ಅವರಿಗೆ ಕೇಳಬಾರ್ದು. ಮತ್ತೆ ಹೇಳಿ. ನನಗೆ 15 ಜಾರಿ. 15 ವರ್ಷ ಪ್ರಾಯ. ಹಾಗೆ 15 ವರ್ಷ ಕಳೆದು 11 ತಿಂಗಳು ಕಳೆದು 30 ದಿವಸಗಳಾಗಿ ಇವತ್ತಿಗೆ 16 ವರ್ಷ. ದೇವರಿಗೆ 1000 ನಮಸ್ಕಾರ. ಅದ್ಯಾಕೆ? ನನಗೆ ನಿನ್ನೆಗೆ 17 ಆದದ್ದಷ್ಟೇ.
ನಿನ್ನನ್ನು ನೋಡಿದ್ರೆ 17ರ ಹಾಗೆ ಕಾಣ್ತದೆ ಇದು. ಸ್ವಲ್ಪ ಆಚೆ ನಿನ್ನನ್ನು ನೋಡಿದ್ರೆ 16 ಹಾಗೆ ಕಾಣ್ತದ. ನನಗೆ 16, ನೀನು ಅವಾಗ ಹೇಳಿಲ್ಲ ಗುಣಿಸುವರ್ದ ಹಾಗೆ ಇದ್ದೇನೆ ಅಂತ. ನನಗೆ 17. ಇಲ್ಲ ಮತ್ತೆ 71 ಇರ್ಬೋದಾ ಅಂತ. ನಿನ್ನನ್ನು ನೋಡುವಾಗ ಒಂದು 61 ಹಾಗೆ 61 ನೋಡು, ಕೂದಲೆಲ್ಲ ನೋಡು ಹೇಗಿದೆ. ನೀನು ನನ್ನ ಹತ್ರ ಚರ್ಚೆ ಮಾಡಬೇಡ. ಯಾಕೆ? ನನಗೆ 71 ಆದ್ರೆ ನಿನಗೆ 61, ನನಗೆ 17 ಆದ್ರೆ ನಿನಗೆ 16. ನನಗೆ 16 ಹಾಗಿದ್ರೆ ಒಪ್ಪಂದಕ್ಕೆ ಬರ. ಆಯ್ತಾಯ್ತು. ನನಗೆಷ್ಟು? 17. ನಿನಗೆಷ್ಟು? 16. ಆಗ್ಲಿ, ದೂರ ಹೊರಟದು. ನನಗೆ ಮೊನ್ನೆಯಿಂದ ಸೌಖ್ಯವೇ ಇಲ್ಲ. ಸೌಖ್ಯ ಇಲ್ಲದೆ ಈ ಎಂತ ಗಾಳಿ ಮಾರಾಯ್ತು ಮಧ್ಯರಾತ್ರಿಯಲ್ಲಿ. ನಾನು ಚಾಳಿ ಅಂತ ಹೇಳಿದ್ರೆ ವಿಪರೀತ ಚಾಳಿ ಅಂತ. ನಾನು ಕಡಿಮೆ ಆಗ್ತದೆ ಅಂತ ನೋಡುವುದು ಆಗುದೇ ಇಲ್ಲ. ಅದಕ್ಕೆ ಒಳ್ಳೆ ಕಷಾಯ ಕುಡಿಬೇಕು. ಹಾಗಲ್ಲ, ಒಮ್ಮಿಂದ ಒಳ್ಳೆ ಮೆಣಸು ಕಷಾಯ ಕುಡಿಬೇಕು. ಹೌದಾ? ಅಜ್ಜಿನಿ ಹೇಳಿದೆ, ಅವಳು ಮಾಡಿಕೊಳ್ಳಿಲ್ಲ, ಇವತ್ತು ಮಾಡ್ತೇನೆ ನಾಳೆ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ನಾನು ವ್ಯವಸ್ಥೆ ಮಾಡ್ತೇನೆ ನಿನಗೆ ಕಷಾಯದ್ದು. ಅದಲ್ಲ, ಅದು ಕುಡಿದ್ರೆ ಯಾವ ರೋಗವೂ ಹತ್ತಿರ ಬರುವುದಿಲ್ಲ. ಮುಂದುವರಿಸು. ಯಾವ ಕಷಾಯ? ಆ ಕಷಾಯ ಎಲ್ಲ ಬೇಡ. ಆವಾಗ ಅಜ್ಜಿ ಒಂದು ಮತ್ತೆ ಹೇಳಿದ್ಲು ನನಗೆ, ಏನು ಅದು ಈ ಪ್ರಾಯದಲ್ಲಿ ಬರುವಂತಹ ಕಾಯಿಲೆಗಳು ಅಂತೆ. ಯೌವನದ ಹೊತ್ತಿನಲ್ಲಿ ಅವಳಿಗೂ ಹಾಗಾಗ್ತಾ ಇತ್ತಂತೆ. ಹರೆಯದ ಕಾಯಿಲೆ. ಹೌದೌದು. ಯೌವನದ ಕಾಲದಲ್ಲಿ ಅವಳಿಗೂ ಹಾಗಾಗ್ತಾ ಇತ್ತಂತೆ. ನಿನ್ನ ಮುದುಕಿಗೆ ಈಗೇನು ಕಾಯಿಲೆ ಇಲ್ಲಲ್ಲ. ಅವಳಿಗೆ ಹೋಗುವ ಪ್ರಾಯ ಪಾಪ. ನಾಳೆ ಇದ್ದಾರೆ. ಏನಾದ್ರೂ ಬೇರೆ ಕಾಯಿಲೆ ಉಂಟಾ? ಇಲ್ಲ, ಯಾವ ಕಾಯಿಲೆ ಇಲ್ಲ, ಗಟ್ಟಿಮುಟ್ಟು ಶರೀರ ಅವರ. ಸರಿ, ಹಾಗಿದ್ರೆ ಇಲ್ಲಿಗೆ ಯಾಕೆ ಬಂದದ್ದು ನೀನು? ನಾನು ನನಗೆ ಸರಿಯಾಗುವಂತಹ ಗಂಡನ ಹುಡುಕಿಕೊಂಡು ವರಾನ್ವೇಷಣೆಗೆ ಬಂದವಳು. ಸಿಗ್ಲಿಲ್ವಾ? ಎಲ್ಲೋ ಕಡೆ ತಿರುಗಾಟ ಮಾಡಿದೆ, ಒಬ್ಬರು ನನಗೆ ಸರಿಯಾಗೋರಿಲ್ಲ. ಇಲ್ಲೆಲ್ಲ ನೋಡಿದೆ ನಾನು, ಒಬ್ಬೊಬ್ಬರು ಮುಖ ನೋಡಿದ್ದೀರಾ? ಕಣ್ಣು ಸರಿದ್ರೆ ಕಾಲು ಸರಿ ಇಲ್ಲ, ಕಾಲು ಸರಿದ್ರೆ ಕೈ ಸರಿ ಇಲ್ಲ, ಕೈ ಸರಿ ಇದ್ರೆ ಕಿವಿ ಸರಿ ಇಲ್ಲ, ಕಿವಿ ಸರಿದ್ರೆ ಮೂಗು ಸರಿ ಇಲ್ಲ, ಮೂಗು ಸರಿದ್ರೆ ಬಾಯಲ್ಲಿ ಹಲ್ಲೆ ಸರಿ ಇರುವುದಿಲ್ಲ. ಯಾವುದು ಸರಿ ಇಲ್ಲದಿದ್ರೆ ಏನು ಮಾರಾಯ್ತಿ, ಒಂದು ಸರಿ ಇದ್ರೆ ಸಾಕು. ವ್ಯಕ್ತಿತ್ವ. ಹೌದೌದು. ಬುದ್ಧಿ ಒಳ್ಳೇದು ಬೇಕು. ಆದ್ರೆ ಒಂದು ಬುದ್ಧಿ ಒಳ್ಳೇದು ಬೇಕು, ಬೇರೆ ಯಾವುದಿಲ್ಲ ಇದ್ರೆ. ಆದ್ರೆ ಏನು ಸರಿ ಕಾಣ್ತಾರೆ ಹೀಗೆ ಒಳ್ಳೆ ಚಂದ. ಅವರ ಬುದ್ಧಿಯೂ ಸರಿ ಉಂಟು, ವ್ಯಕ್ತಿತ್ವವೂ ಸರಿ ಇದೆ. ಮತ್ತೇನು ಕೊರತೆ? ತಲೆಯಲ್ಲಿ ಕೂದಲಿಲ್ಲ. ಕೂದಲು ಅದ್ಯಾಕೆ ತಲೆಗೆ ಕೈ ಹೋಗುದು? ನನ್ನ ಹಣೆಯಲ್ಲಿ ಕೂದಲು ಉಂಟು, ನನ್ನನ್ನು ನೋಡಬೇಡ ನೀನು. ಅದು ಹೌದಾ? ಆದ್ರೆ ಒಂದು ಮತ್ತೆ ನೋಡುವ ಯೋಗ. ಮತ್ತೆ ಸ್ನಾನ ಮಾಡಿದ ಮೇಲೆ ಒಪ್ಪ ಓರಣವಾಗಿ ನಾನು ತಲೆಯನ್ನೆಲ್ಲ ಬಾಚಿ ಬರುವಾಗ ನೋಡುವ ಆಗ ಒಂದು ಸುಂದರತೆ ನೋಡ್ಬೇಕು. ಅದಲ್ಲ ತಲೆಗೂದಲು ಇಲ್ಲದೆ ಇರುವುದಕ್ಕೂ ದಾಂಪತ್ಯ ಜೀವನಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ಹೇಗೆ ಹೇಳ್ತೀರಿ? ತಲೆಗೂದಲು ಇಲ್ಲದೆ ಇರುವುದಕ್ಕೂ ದಾಂಪತ್ಯ ಜೀವನಕ್ಕೂ ಹಾಗಲ್ಲಪ್ಪ. ನಾನೀಗ ಮದುವೆ ಆದೆ ಒಬ್ಬ ತಲೆಗೆ ಕೂದಲಿಲ್ಲದವನನ್ನ. ಈಗ ದಾರಿಯಲ್ಲಿ ಅವರ ಒಟ್ಟಿಗೆ ಹೋಗುವಾಗ ನೋಡಿದವರು ಏನು ಹೇಳ್ತಾರೆ? ಓ, ಅಪ್ಪ ಮಗಳು ಯಾವ ಕಡೆಗೆ ಹೊರಟದ್ದು ಕೇಳಿದ್ರೆ ನನಗೆ ಹೇಗೆ ಆಗಬೇಡ. ಅದಕ್ಕೆ ನೀನು ಒಂದು ಉಪಾಯ ಮಾಡಿದ್ರೆ ಆಯ್ತು. ಏನು? ನುಣ್ಣಗೆ ಬೋಳಿಸಿದ್ರೆ ಆಯ್ತು. ನೀನು ಯಾರು? ನಾನು ತಲೆಗೂದಲು ಇಲ್ಲ ಅಂತ ಪರಿಹಾಸ್ಯ ಮಾಡಬಾರ್ದು. ಯಾಕೆ? ಯಾವ ಪುರುಷನಿಗೆ ತಲೆಗೂದಲು ಇಲ್ವೋ ಅವ ಮಹಾಪುರುಷ ಎನ್ನುವುದೇ ಲೆಕ್ಕಾಚಾರ. ಹೌದಾ? ನೀನು ಆಲೋಚನೆ ಮಾಡು. ಯಾಕೆ ಅಂತ ಹೇಳು. ವೈಜ್ಞಾನಿಕವಾಗಿ ನಾನು ಹೇಳ್ತೇನೆ. ಅಧ್ಯಯನ ಮಾಡಿದ್ದೀರಿ? ಹೆಣ್ಣು ಮಕ್ಕಳಿಗೆ ಬೋಳು ತಲೆ ಆಗ್ತದ? ಇಲ್ಲ, ಆಗುದಿಲ್ಲ. ಯಾಕೆ ಆಗುದಿಲ್ಲ? ಅದು ಹೆಣ್ತನ. ಎಲ್ಲಿಯಾದ್ರೂ ರೋಗ ಹಿಡಿದವರಿಗೆ ತಲೆಗೂದಲು. ಹೌದೌದು. ತಲೆಗೂದಲು ಹೋಗದೇ ಇರುವುದು ಹೆಣ್ಣಿಗೆ ಭೂಷಣ, ಲಕ್ಷಣ. ಹಾಗಿದ್ರೆ ತಲೆಗೂದಲು ಹೋಗುದು ಯಾರಿಗೆ? ಗಂಡಿಗೆ ಮಾತ್ರ. ಸ್ವಲ್ಪ ತಲೆಗೂದಲು ಓರ್ವನದ್ದು ಹೋಯ್ತು ಅಂತ ಆದ್ರೆ ಅವ ಸಾಧಾರಣ ಪುರುಷ. ತುಂಬಾ ತಲೆಗೂದಲು ಓರ್ವನಿಗೆ ಹೋಯ್ತು ಅಂತ ಆದ್ರೆ ಅದು ಪುರುಷ ಲಕ್ಷಣ, ಅವ ಮಹಾಪುರುಷ ಎನ್ನುವುದೇ ಲೆಕ್ಕ. ಹಾಗಿದ್ರೆ ನೀವು ಮಹಾಪುರುಷ ಅಂತ ಒಪ್ಪಿಕೊಳ್ತೀರಾ? ಅಲ್ಲ, ಹೇಳಿದ್ದು ತಲೆಗೂದಲು ಹೋಗಿದೆ ಅಂತ ತಮಾಷೆ ಮಾಡಬೇಕು. ಇಲ್ಲ, ನಾ ಮಾಡುದಿಲ್ಲ ಹಾಗೆ. ಸರಿ. ಹಾಗೆ ಇಲ್ಲಿಯವರೆಗಾಗಿ ಓಡೋಡಿಕೊಂಡು ಬಂದು ಎಲ್ಲಾ ಕಡೆ ಸುತ್ತಿದ, ಯಾರು ನನಗೆ ಸರಿಯಾಗೋರು ಕಾಣುವುದಿಲ್ಲ. ಹಾಗಾಗಿ ನಾನು ಮುಂದೆ ಹೋಗುದಿಲ್ಲ. ಸರಿಯಾದವರು ಇದು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದ ಹಾಗಾಯ್ತು. ಅದು ಹೇಗೆ? ನಾನು ಆಲೋಚಿಸುತ್ತಿದ್ದೆ, ಏನು ನನಗೆ ಅನುರೂಪಳಾದಂತ ಹೆಣ್ಣು ಇದುವರೆಗೆ ಪ್ರಪಂಚದಲ್ಲಿ ಯಾರೂ ಸಿಗಲಿಲ್ಲ. ಅಯ್ಯೋ, ಅರಸುತ್ತಾ ಇದ್ದೆ. ನಿನ್ನನ್ನು ಕಂಡಾಕ್ಷಣ, ನಿನ್ನ ರೂಪ, ನಿನ್ನ ವ್ಯಕ್ತಿತ್ವ ಇದನ್ನೆಲ್ಲ ಕಂಡಾಕ್ಷಣ ನನಗೆ ಸರಿಯಾದಂತ ಹೆಣ್ಣು ನೀನು. ನನ್ನ ವಿಚಾರ ನಾನು ಹೇಳಿದೆನಲ್ಲ, ಮೂರು ಲೋಕದ ಒಡೆಯ ಭಂಡಾಸುರ ನನ್ನನ್ನು ಮದುವೆ ಆದ್ರೆ ಜೀವನದ ಪರಮ ಸುಖವನ್ನು ನೀನು ಅನುಭವಿಸಬಹುದು. ಅಯ್ಯ, ಎಲ್ಲ ಹೆಣ್ಣು ಮಕ್ಕಳಲ್ಲಿ ಗಂಡು ಮಕ್ಕಳಿಗೆ ಹೇಳುದು ಹೀಗೆ, ಮೊದಲು ಮದುವೆ ಆಗುದಕ್ಕಿಂತ ಮುಂಚೆ. ಹೇಗೆ? ಓ ಬಂಗಾರ, ಓ ಚಿನ್ನ, ಓ ಬೆಳ್ಳಿ, ನಿನಗೆ ಅದು ಕೊಡ್ತೇನೆ, ನಿನಗೆ ಇದು ಕೊಡಿಸ್ತೇನೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ, ಇಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಎನ್ನುವ ಹಾಗೆ ಹೇಳುವುದು. ಮದುವೆ ಆಯ್ತಾ ಆಮೇಲೆ ಮನೆಯ ಮೂಲೆಯಲ್ಲಿ ಆ ಮಸಿ ಹಿಡಿದ ಪಾತ್ರವನ್ನು ತಿಕ್ಕುವುದು ಒಂದೇ ಕೆಲಸ ಪಾಪ ಅವರಿಗೆ. ನೋಡಿ, ಕೆಲವರಿಗೆಲ್ಲ ಅನುಭವ ಆಯ್ತು, ಗೊತ್ತಾಯ್ತು, ನಗಾಡ್ತಿದ್ದು. ಯೋಚಿಸಬೇಡ, ನಿನಗೆ ತಲೆ ಬಿಸಿ ಅದಲ್ವ. ಹೌದು, ಅಡುಗೆ ಕೋಣೆ ಒಳಗೆ ಪಾತ್ರೆ ತೊಳಿಬೇಕು ಅಂತಲ್ವ ನೀನು ಯೋಚನೆ ಮಾಡಬೇಡ. ನಾನು ಇದ್ದು ಅಡುಗೆ ಕೋಣೆ ಒಳಗೆ ನಾವು ಒಟ್ಟಿಗೆ ಪಾತ್ರೆ ತೊಳೆಯ. ನನಗೆ
ಪಾತ್ರೆ ತೊಳಿಲಿಕ್ಕೆ ಜನ ಇಲ್ಲ ಅಂತ ಹೇಳಿದ್ದೆ ನಾನು. ಮತ್ತೆ ನಿನ್ನ ಪಾತ್ರ ನಾನೇ ತೊಳಿಬೇಡ. ಹಾಗೆಲ್ಲ ಹೇಳಿದ್ರೆ ನಾನು ಮತ್ತೆ? ಒಂದು ಮಾತು ಕೊಡಬೇಕು ನನಗೆ. ಹೇಗೆ? ಭರವಸೆ ಬರಬೇಕು ನನಗೆ. ಸದಾ ಕಾಲ ನನ್ನ ಹತ್ತಿರವೇ ಇರಬೇಕು. ನನ್ನನ್ನು ಬಿಟ್ಟು ಯಾವ ಕಾರಣಕ್ಕೂ ಹೋಗಕೂಡದು. ಬೇರೆ ಎಲ್ಲಿಗೆ ಹೋಗಬೇಕಾದ ಅಗತ್ಯ ಉಂಟ? ನನಗಿನ್ನು ಸ್ವರ್ಗಲೋಕ ಬೇಕಾ? ಮತ್ತೆ ಅಲ್ಲ, ಭೂಲೋಕ ಬೇಕಾ, ಪಾತಾಳ ಲೋಕ ಬೇಕಾ? ಒಂದು ಮಾತುಂಟು ನೋಡು. ಏನು? ವೆಚ್ಚಕ್ಕೆ ಧನವಿರಲು, ಬೆಚ್ಚನೆಯ ಮನೆ ಇರಲು, ಇಚ್ಛೆಯನ್ನರಿತು ನಡೆಯುವ ಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಹತ್ತಲಿ ಅದಕ್ಕೆ. ನೀನೊಬ್ಬಳಿದ್ರೆ ನನಗೆ ಲೋಕ ಬೇರೆ ಬೇಕಾ? ಇದು ರಾತ್ರಿ ಎನ್ನದೆ, ಹಗಲು ಎನ್ನದೆ, ವಾರ ಎನ್ನದೆ, ತಿಂಗಳು ಎನ್ನದೆ, ಕಾಮಕೇಳಿಯಲ್ಲಿ ತೃಪ್ತಿಪಡಿಸಬೇಕು. ನೋಡು ನೀನು. ಹೇಗೆ ಭಾಷೆ ಕೊಡ್ಬೇಕು. ಮತ್ತೆ ನಾಳೆ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು, ಅಲ್ಲಿ ಒಪ್ಪಿಕೊಂಡಿದ್ದೇನೆ, ಅಲ್ಲಿಗೆ ತಡ ಆಯ್ತು ಅಂತ ಹೇಳಲಿಕ್ಕಿಲ್ಲ. ಮತ್ತೆ ನನಗೆ ಈ ಆಟದಿಂದ ಬೇರೆ ಯಾವ ಆಟವೂ ದೊಡ್ಡದಲ್ಲ. ಹೌದಾ? ಸರಿ ಕೇಳಿ ಎಲ್ಲರೂ. ಬೇರೆ ಆಟ ದೊಡ್ಡದಲ್ಲ ಅಲ್ಲ? ಇಲ್ಲ. ಮತ್ತೆ ಇಲ್ಲಿ ಇರ್ಬೇಕು. ಪಾರಮ್ಯದ ಮುಂದೆ ನಾವು ಆಚರಿಸಿಕೊಂಡು ಬಂದಿರುವಂಥ ಧರ್ಮ ಎಂಬುದು ವಿಫಲವಾಗಿ ಹೋಯ್ತಲ್ಲ. ದುರುಳನಿಗೆ ಒಂದು ಗತಿಯನ್ನು ಕಾಣಿಸಬೇಕಾದರೆ ನಾನು ಏನು ಮಾಡಲಿ ಎಂಬ ಹಾಗೆ ಚಿಂತಿಸುವಂಥ ಕಾಲ. ಯಾವತ್ತಿಗೂ ಎಂಥ ಸಮಸ್ಯೆ ಒದಗಿ ಬಂದರೂ ಗುರುಗಳಾದಂಥ ಬೃಹಸ್ಪತಿ ಆಚಾರ್ಯರಲ್ಲಿ ವಿಚಾರಣೆಯನ್ನು ಮಂಡಿಸುವವನು ನಾನು. ಹಾಗಾಗಿ ಅವರನ್ನೇ ಕರೆದು ವಿಚಾರಣೆಯನ್ನು ಕೇಳುತ್ತೇನೆ ಅಂತ ಬಂತು ದುರುಳ ಎಲ್ಲದಕ್ಕೂ ಕಣ್ಣೀರೇ ಪರಿಹಾರವಾಗುವುದಿಲ್ಲ. ನಿನ್ನ ವೇದನೆ ಏನೆಂಬುದನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ದುಷ್ಟ ಭಂಡಾಸುರರಾಗಿ ಸ್ವರ್ಗಲೋಕವನ್ನು ಕಳ್ಕೊಂಡು ಎಲ್ಲೆಲ್ಲೋ ತಿರುಗಾಡಬೇಕಂತ ದೌರ್ಬಲ್ಯ ನಿನ್ನ ಪಾಲಿಗೆ ಒದಗಿ ಬಂತು. ಮುಂದೆ ಏನು ಮಾಡೋಣ ಎಂಬ ಚಿಂತಾಕ್ರಾಂತರಾಗುತ್ತಾ ಇದೆಯಲ್ಲ. ಈ ಚಿಂತೆ ನಿನಗೆ ಮಾತ್ರ ಅಲ್ಲ, ನನಗೂ ಇದೆ, ಲೋಕದಲ್ಲೂ ಇದೇ ವಿಚಾರ ಕಣ್ಣೀರು ಹಾಕುತ್ತಾ ಇದ್ದಾರೆ. ಹಾಗೆ ಅಂತ ಆ ಧ್ರುಳ ಭಂಡಾಸುರ ಇದ್ದಾರಲ್ಲ, ಆ ಸಾಯುವ ಹಾಗೆ ಇಲ್ಲ. ಯಾಕಂದ್ರೆ 60,000 ವರ್ಷಗಳ ಕಾಲ ಆತನಿಗೆ ಜೀವ ಇದೆ ಎಂಬ ಹಾಗೆ ಕೊಟ್ಟಂತ ವರ. ಅದರಲ್ಲಿ 30,000 ಕಳೆದು ಹೋಯ್ತು. ಈ 30,000ದಲ್ಲಿ ಬೇಕಾದದ್ದು ಯಾವುದನ್ನು ಮಾಡಿದಿಲ್ಲ. ಹಾಗೆ ಅಂತ ಎಲ್ಲರನ್ನು ಕೊಲ್ಲುವುದಕ್ಕೆ ಅವರಿಂದ ಸಾಧ್ಯವಿಲ್ಲ. ಯಾಕಂದ್ರೆ ಅಂತಹ ವರವನ್ನು ಆತ ಪಡೆದಿದ್ದಾನೆ. ಹಾಗಿರುವಾಗ ಆತನ ವಧೆ ಮಾಡಬೇಕು ಅಂತ ಆದ್ರೆ ಒಬ್ಬಳಿಂದ ಮಾತ್ರ ಸಾಧ್ಯ. ಆ ಮಹಾಮಾತೆ, ಆ ಜಗನ್ಮಾತೆ ಹೊರತು ಮತ್ತೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದ ಕಾರಣ ನಾವು ಮಾಡಬೇಕಾದದ್ದು ಒಂದೇ, ದೇವತೆಗಳನ್ನೆಲ್ಲ ಒಳಗೂಡಿಕೊಂಡು ನೇರವಾಗಿ ಅಂಬಾವನವನ್ನು ಸೇರಿ ಅಂಬಾಧ್ವರವನ್ನು ಮಾಡಿ ಆ ಮಹಾಮಾತೆಯನ್ನು ಮೆಚ್ಚಿಸಿಕೊಳ್ಳಬೇಕಾಗಿದೆ. ಆದ ಕಾರಣ ತಡ ಮಾಡುವುದಲ್ಲ, ಎಲ್ಲರೂ ಅಂಬಾವನದತ್ತ ಕೈಗಳನ್ನು ಹೋಗೋಣ. Oh
ಸಮಾಧಾನ. ಎಲ್ಲಿಗೆ ಕಳುಹಿಸುವುದು ನೀನು? ಗುರುಭ್ಯೋ ನಮಃ. ಎಲ್ಲಿಗೆ ಕಳುಹಿಸುವುದು? ಈಗ ಬಂದಿರ? ನಾನು ಬರಬೇಕಾಯ್ತು. ಬರುವ ಹಾಗೆ ನೀನು ಮಾಡಿದೆ. ಇವತ್ತೇ ಹೋಗುದು? ನೀನು ಕರೆದಿಲ್ಲ. ಬೇಗ ಹೋಗಬೇಕಂತ ಉಂಟು. ಆಗಲಿ. ನೀನು ಸರಿಯಾಗಬೇಕಲ್ಲ. ನಾನು ಎಲ್ಲಿ ತಪ್ಪಿದ್ದೇನೆ? ಎಲ್ಲಿಗೆ ಹೋಗಿದ್ದಿ? ಎಲ್ಲಿಗೆ ಹೋಗುದು? ತಿರುಗಾಟ. ಸ್ವರ್ಗಲೋಕಕ್ಕೆ ಹೋಗಿದ್ದೆ. ಆಮೇಲೆ ಆಮೇಲೆ ಹಿಮಾಲಯ ಪರ್ವತದ ತಪ್ಪಲಿಗೆ ಹೋಗಿದ್ದೆ. ಅಲ್ಲೇನು ಮಾಡಿದೆ? ಒಬ್ಬಳು ಹೆಣ್ಣು ಸಿಕ್ಕಿದಳು. ಸಿಕ್ಕಿದ್ರೆ ನನ್ನ ಪಾಲಿನ ಭಾಗ್ಯ ದೇವತೆ. ಓಹೋ. ಕರ್ಕೊಂಡು ಬಂದಿದ್ದೇನೆ. ಅರಮನೆಯ ಒಳಗಿದ್ದಾಳೆ. ವಿವಾಹ ಆಯ್ತಾ? ಎಷ್ಟು ಗಾಂಧರ್ವ ರೀತಿಯಲ್ಲಿ. ಯಾರಿಗೆ ಹೇಳಿಲ್ಲ ನೀನು? ಎಷ್ಟು ಚಂದ ಇದ್ದಾಳೆ. ಚಂದ ಹೌದು. ನಿಮಗೆ ಒಮ್ಮೆ ನೋಡ್ಬೇಕಾ? ನಾನು ನೋಡುದಿಲ್ಲ ಈಗ. ನನಗೆ ಪರಮ ಸುಖ ಕೊಡ್ತಾ ಇದ್ದಾಳೆ. ಎಂತ ಸುಖ ಅದು! ಅಯ್ಯಯ್ಯೋ, ಯಾವ ಸುಖ, ಏನು ಸುಖ, ಎಲ್ಲಿ ಸುಖ, ಹೇಗೆ ಸುಖ ತಿಳಿಯದೆ ವ್ಯವಹಾರ ಮಾಡಿದೆ. ಏನು? ಆ ಹೆಣ್ಣು ಯಾರು? ನಿನ್ನ ಮತಿ ಸರಿ ಇಲ್ಲ, ಮಂದಮತಿ ನಿನಗೀಗ. ಆ ಹೆಣ್ಣು ಯಾರು? ಎಲ್ಲಿ ಗೊತ್ತುಂಟೇನು? ಯಾರಾದ್ರೆ ನನಗೇನು, ಹೆಣ್ಣವಳು. ನಿನ್ನ ವಿರೋಧಿಗಳು ದೇವತೆಗಳು. ದೇವತೆಗಳ ಪಕ್ಷಪಾತಿಯಾದಂತಹ ಶ್ರೀಹರಿ ಮೋಹಿನಿಯನ್ನು ಕಳುಹಿಸಿ ನಿನ್ನ ಆಚಾರ ವಿಚಾರವನ್ನು ಭ್ರಷ್ಟನೊಳಗೆ ಹೋಗಿದ್ದಾಳೆ. ಅನಾಚಾರವನ್ನು ಕಾರಣೀಭೂತರಾಗಿದ್ದ ನೀನು ಹಾಳಾಗ್ತಾ ಇದ್ದೀಗ. ಅವಳು ಯಾರು? ನನ್ನನ್ನು ಹಾಳು ಮಾಡುವುದಕ್ಕಾಗಿ ಅವಳನ್ನು ಕಳಿಸುವುದಕ್ಕೆ ಆಚಾರ ಉಂಟ ನಿನ್ನದು? ಇಂದ್ರಾದಿ ದೇವತೆಗಳು ಕಳಿಸಿದ್ದು. ಅನುಷ್ಠಾನ ಉಂಟಾ? ಎಲ್ಲ ಬಿಟ್ಟಿದ್ದೇನೆ. ಕಾರಣ ಯಾರು? ಮೋಹಿನಿ. ಮೋಹಿನಿಯನ್ನು ಕಳುಹಿಸಿದ್ಯಾರು? ಶ್ರೀಹರಿ. ಶ್ರೀಹರಿಗೆ ಪ್ರೇರಣೆ ಯಾರು? ದೇವತೆಗಳು. ಏನ್ ಮಾಡಬೇಕು ನಾನು? ಅಂಬಾವರದಲ್ಲಿ ಅಂಬಾಧ್ವರ ಮಾಡ್ತಾ ಇದ್ದಾರೆ ದೇವತೆಗಳು. ಆ ಅಂಬಾಧ್ವರ ಮಾಡಿದ್ದೇ ಆದರೆ ದೇವತೆಗಳು ಉತ್ಥಾನರಾಗ್ತಾರೆ. ನೀನು ಪದ ಹೊಂದುತ್ತಿ ಹೋಗಿ ಕಡಿಸು. ಕ್ಷಮಾಯಾಚನೆಯನ್ನು ಮಾಡುತ್ತಾ ಇದ್ದೇವೆ. ಇಂದ್ರಾದಿ ದೇವತೆಗಳು ಹೌದು ನಮ್ಮ ಉತ್ಕರ್ಷವನ್ನು ಕಂಡು ಸಹಿಸುವುದಕ್ಕೆ ಸಾಧ್ಯವಾಗದ ನಮ್ಮ ನಾಶಕ್ಕಾಗಿ ನಿಜ ಮೋಹಿನಿಯನ್ನು ಕಳುಹಿಸಿದ್ದಾರೆ. ಈಗಲೇ ಎಡಕಾಲಿನಿಂದ ತುಳಿದು ಅವಳನ್ನು ಇಲ್ಲಿಂದ ನಿವಾಳಿಸುತ್ತೇನೆ. ಯಜ್ಞ ಎಲ್ಲಿ ಮಾಡ್ತಾ ಇದ್ದಾರೆ? ಅಂಬಾಧ್ವರ ಮಾಡುವುದಕ್ಕೋಸ್ಕರವಾಗಿ ಅಂಬಾವನವನ್ನು ನಾವು ಬಂದು ಸೇರಿದ ಹಾಗಾಯ್ತು. ಆದ್ರೆ ಒಂದು ವಿಚಾರ ಮಾತ್ರ ನೆನಪಿಟ್ಟುಕೋ. ಏನು? ದುಷ್ಟ ಶಕ್ತಿ ನಾಶಕ್ಕೆ ಬೇಕಾಗಿ ಮಾಡುವಂತ ಕಾರ್ಯ. ಇದಕ್ಕೆ ದುಷ್ಟ ಶಕ್ತಿಗಳಿಂದ ನಮಗೆ ತೊಂದರೆ ಕಂಟಕ ಉಂಟಾಗುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಅದಕ್ಕೆ ಬೇಕಾದಂತ ದಿಗ್ಬಂಧನವನ್ನು ಕೂಡ ಮಾಡಿದ ಹಾಗಾಯ್ತು. ಇನ್ನು ತಡೆ ಮಾಡುದಲ್ಲ, ಯಾಗಕ್ಕೆ ಬೇಕಾದಂತ ಸಕಲ ಸಿದ್ಧತೆಯನ್ನು ಮಾಡೋಣ. ಮುಂದೆ ಅಂಬಾವರದಲ್ಲಿ ವಿಶೇಷವಾದಂತಹ ದ್ವಾರ ನಡೆಯುತ್ತಾ ಇದೆ. ವಿಶೇಷವಾದಂತಹ ಕೋಟೆಯನ್ನು ನಿರ್ಮಿಸಿ ಯಜ್ಞವನ್ನು ನಡೆಯುತ್ತಾ ಇದ್ದಾರೆ. ಆ ಕಾರಣದಿಂದಲೇ ಬಾಣ ಪ್ರಯೋಗ ಮಾಡಿ ಆ ಕೋಟೆಯನ್ನು ಮುರಿದ ಕ್ಷಣ ವಿಶೇಷವಾದಂತಹ ಅಗ್ನಿ ಪ್ರಾಕಾರ ನಿರ್ಮಾಣವಾಗಿದೆ. ಅಸ್ತ್ರಗಳನ್ನು ಪ್ರಯೋಗಿಸಿದರೆ ಆ ಕೋಟೆಯನ್ನು ತುಂಡರಿಸುವುದಕ್ಕೆ ನನಗೆ ಸಾಧ್ಯವಾಗುತ್ತಾ ಇಲ್ಲ. ಎಷ್ಟು ಪ್ರಯತ್ನಿಸಿದರೂ ಸಾಧ್ಯವಾಗುತ್ತಾ ಇಲ್ಲ. ಏನು ಮಾಡೋಣ? ಧೃತಿಗೆಡುವುದರಲ್ಲಿ ಅರ್ಥವಿಲ್ಲ. ಅಂಬಾಧ್ವರ ಮುಗಿಯಬೇಕು, ದೇವಿ ಹುಟ್ಟಬೇಕು, ಯುದ್ಧಕ್ಕೆ ಸಿದ್ಧವಾಗಬೇಕು. ಆ ಸಂದರ್ಭಕ್ಕೆ ಬೇಕಾದಂತಹ ಬಲಗಳನ್ನು ಸಂಚಯನ ಮಾಡೋಣ, ನೋಡೋಣ. ಭಕ್ತಿಯಿಂದ ನಾವು ಯಜ್ಞವನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಭಕ್ತಿಗೆ ಮಹಾತಾಯಿ ಒಲಿಯುವ ಲಕ್ಷಣ ಕಾಣುವುದಿಲ್ಲ. ಹಾಗಾದ್ರೆ ಎಲ್ಲಿ ತೊಂದರೆ ಉಂಟಾಯಿತು? ಹಾಗಾದ ಇನ್ನು ಮಾಡಬೇಕಾದ್ದು ಒಂದೇ, ಆ ದೇವಿಯ ಸಂತೋಷಕ್ಕೆ ಬೇಕಾಗಿ ನಮ್ಮ ಅಂಗಾಂಗಗಳನ್ನು ಕಡಿದು ಈ ಯಜ್ಞಕುಂಡಕ್ಕೆ ಹೋಮಿಸೋಣ. ಇಂದ್ರಾದಿ ದೇವತೆಗಳೇ, ನೀವು ನಿಮ್ಮ ಅಂಗಾಂಗಗಳನ್ನು
ನಡೆಯುತ್ತಾ ಇರುವ ಅಧ್ವರಕ್ಕೆ ಹೋಮಿಸುತ್ತಾ ಇದ್ದೀರಿ. ಕಡಿದಷ್ಟು ನಿಮ್ಮ ಅಂಗಾಂಗಗಳು ಮತ್ತೆ ಹುಟ್ಟಿ ಬರುತ್ತಾ ಇವೆ. ನಿಜ. ಪರಿಣಾಮ ನಮಗೆ ಅರ್ಥ ಆಗುತ್ತದೆ. ಹೇಗೆ? ಅವ್ಯಕ್ತವಾಗಿ ಜಗದಂಬಿಕೆ ಅನುಗ್ರಹ ನಿಮಗಾಗಿದೆ ಎನ್ನುವುದು ಸ್ಪಷ್ಟ. ಪ್ರತ್ಯಕ್ಷೀಕರಿಸುವುದಕ್ಕೆ ಬೇಕಾಗಿ ಸಕಲರು ಏಕೋ ಚಿತ್ತದಿಂದ ಪ್ರಾರ್ಥಿಸೋಣ. ನೀವೆಲ್ಲವರು ಧೈರ್ಯ ತಾಳಿರಿ. ನನ್ನನ್ನೇ ಕಾಣುವಂತಹ ಉದ್ದೇಶದಿಂದ ಅಂಬಾದ್ದುರನ್ನು ಕೈಗೊಂಡವರು ನೀವಿದ್ದೀರಾ. ಆ ಯಾಗಕ್ಕೆ ನಿಮ್ಮೆಲ್ಲ ಅಂಗಾಂಗಗಳನ್ನೇ ಕತ್ತರಿಸಿ ಹೋಮಿಸುತ್ತಾ ಇದ್ದೀರಾ. ಇದನ್ನು ತಿಳಿದಂತಹ ನಾನಿಂದು ನಿಮ್ಮನ್ನು ಉದ್ದೇಶಕ್ಕೆ ಬೇಕಾಗಿ ಪಾದ ದರ್ಶನ ಇತ್ತೆ ತಿಳಿಯುತ್ತೇ. ಯಾಕಮ್ಮ ರೂಪದಲ್ಲಿ ವ್ಯತ್ಯಾಸ? ಈವರೆಗೆ ಮಣಿದ್ವೀಪದಲ್ಲಿ ನೆಲೆಯಾಗಿದ್ದವಳು ಇಂದು ನಿಮ್ಮ ದುರಿತ ಹೋಗಲಾಡಿಸಬೇಕಾಗಿ ಲಲಿತಾ ಸ್ವರೂಪವೇ ಸೂಕ್ತ ಹೀಗೆ ಮುದಾಗಿ ತಿಳಿದು ಶ್ರೀಚಕ್ರ ಮಧ್ಯವಾಸಿನಿಯಾಗಿ ಶ್ರೀದೇವಿ ಲಲಿತಾಂಬಿಕೆ ಎಂಬಂತಹ ನಾಮದಿಂದ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮೆಲ್ಲರ ಕಣ್ಣಾಲಿಗಳು ತುಂಬಿಕೊಂಡಿವೆ, ನಾಲಿಗೆ ತಡವರಿಸುತ್ತಾ ಇದೆ, ಕಾಯ ಭರಿಂದ ಕಂಪಿಸುತ್ತಾ ಉಂಟು. ಯಾರಿಂದ
ಏನು ಕಷ್ಟ ಒದಗಿತ್ತು ನನ್ನಲ್ಲಿ ಹೇಳಿ ಕಷ್ಟ ಪರಿಹಾರ ಮಾಡ್ತೇನೆ. ಮಕ್ಕಳಾದಂತಹ ನಮ್ಮೆಲ್ಲರ ಕಣ್ಣೀರ ಕರೆಯನ್ನಾಲಿಸಿ ಯಜ್ಞಮುಖರಿಂದ ಕಾಣಿಸಿಕೊಂಡೆಯ ತಾಯಿ. ನಿಜ, ನಮಗೆ ಆವರಿಸಿರುವಂತಹ ಕಷ್ಟ ಎನ್ನುವಂತಹ ಕಹಿಯನ್ನ ಹರಿದೊಗೆದು ಸುಖ ಎನ್ನುವಂತಹ ಸಿಹಿಯನ್ನು ಉಣ್ಣಿಸುತ್ತೀ ಎನ್ನುವುದರ ದ್ಯೋತಕವೋ ಎಂಬ ಹಾಗೆ ಕಬ್ಬಿಲ್ಲನ್ನು ಹೊಂದಿ ಪ್ರತ್ಯಕ್ಷಳಾದೆಯ ಜನನಿ. ಧನ್ಯರಾದೆವಮ್ಮ. ನಿನ್ನನ್ನು ಪ್ರಸನ್ನೀಕರಿಸಿಕೊಳ್ಳುವರೇ ಕಾರಣ ಇದೆ. ಹರನ ಸಂಕಲ್ಪದಂತೆ ಭುವಿಯಲ್ಲಿ ಕಾಣಿಸಿಕೊಂಡಂತಹ ಭಂಡಾಸುರ ಶೂನ್ಯಕಾಪುರವನ್ನಾಳುತ್ತಾ ಇದ್ದವ 3 ಲೋಕಗಳನ್ನು ಕೈವಶಗೊಳಿಸಿ ಸಜ್ಜನರಿಗೆ ಬದುಕೆ ದೊರೆಯದ ಹಾಗೆ ಮಾಡಿದ್ದಾನಮ್ಮ. ಸತ್ಯ ಧರ್ಮವನ್ನು ಹಾಳಸಗತ್ತ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿಯುತ್ತಾ ಇರುವಂತಹ ದುರುಳ ಭಂಡಾಸುರನನ್ನು ವಧಿಸಬೇಕಮ್ಮ, ವಧಿಸಬೇಕು. ನೀವೆಲ್ಲವರು ನೊಂದುಕೊಂಡಿದ್ದೀರಾ? ಸೂರ್ಯೋದಯವಾದ ಮೇಲೆ ಕತ್ತಲೆ ಭಯವೇ ಮಕ್ಕಳೇ ನಿಮಗೆ. ನಿಮ್ಮ ಕಣ್ಣ ನೀರು ಒರೆಸುವುದಕ್ಕೆ ಬೇಕಾಗಿ ನಾನೇ ಒಡೆದು ಮುಂದೆ ಒಳಿದ್ದೇನೆ. ಭಯಪಡಬೇಡಿ, ಕೆಲವೇ ದಿನಗಳಲ್ಲಿ ಕೂಳಭಂಡನನ್ನು ವಧಿಸಿ ಧರ್ಮಸ್ಥಾಪನೆ ಮಾಡುತ್ತೇನೆ. ಧೈರ್ಯ ತಾಳಿರಿ, ಧೈರ್ಯ ತಾಳಿ. ಸುಮನಸರೇ, ಜಗನ್ಮಾತೆಯ ಅಭಯಮ ವಚನದಿಂದ ನಾವೆಲ್ಲರೂ ತೋಷಮಾನಸರಾದೆವು. ಕಳರನ್ನು ಕಿರಿದು ದಿನದೊಳಗಾಗಿ ಕೊಂದು ಕೊಡುತ್ತೇನೆ. ಇದು ಮಾತೆಯ ವಾಗ್ದಾನ. ಮಾತೆಯ ಕಿರಿದು ಎಷ್ಟು ಹಿರಿದು ಎನ್ನುವುದನ್ನು ಬಲ್ಲವರಾರು. ಉದ್ಭವಿಸಿದ್ದೇ ಬಾಲ್ಯಲಲಿತೆಯಾಗಿ ಪ್ರಾದುರ್ಭವಿಸಿದ ಈ ಸಂದರ್ಭದಲ್ಲಿ ಪ್ರಖರಗೊಳ್ಳಬೇಕು ಅಂತಿದ್ರೆ ಕಾಲಾವಕಾಶ ಬೇಕಾಗುತ್ತದೆ. ಹಾಗಿದ್ರೆ ಅಷ್ಟರವರೆಗೆ ಮಾತೆಯನ್ನು ಇರಿಸಿಕೊಳ್ಳುವುದಕ್ಕೊಂದು ಸುಕ್ಷೇತ್ರ ಬೇಕಲ್ಲ. ಸಂಕಲ್ಪಿಸಿಯೇ ಕರೆದ ವಿಶ್ವಕರ್ಮನನ್ನು. ಇತ್ತೆ ನೇಮ, ನನ್ನ ನೇಮದಂತೆ ಅದೋ ಸಿದ್ಧವಾಗಿದೆ. ಭವನ ಮಾತೆ ಅದರಲ್ಲಿ ವಿರಾಜಮಾನಳಾಗಿದೆ. ಸತ್ಯ. ಹೀಗೆ ಬರಮ್ಮ. Shama
ಮಹಾಮಾತೆ ಪ್ರೀತ ಭಾವದಿಂದಲೇ ಸ್ವೀಕರಿಸಿ ಆ. ಅಲಂಕೃತಳಾದಂತಹ ಶುಭ ಸಂದರ್ಭ ಇದು. ಎಂತಹ ಸೀಮೆ ಅಲ್ವೇ ಆ, ಲಲಿತಾ ಮಾತೆ ಆ. ಮಂಡಿಸಿರುವ ಕಾರಣವೇ ಆ. ಇದು ಮುಂದಕ್ಕೆ ಆ. ಲಲಿತಾ ಮಂಟಪ ಅನ್ನುವ ಹಾಗೆ ಪ್ರಸಿದ್ಧಿಯನ್ನು ಹೊಂದಲಿ. ಅಮ್ಮನೂ ಕಣ್ಣಾಡಿಸಿದ್ದಾಳೆ. ಹೌದು. ಆ, ಹಾಗಾಗಿ ಅವಳ ಸೇವೆ ಮಾಡಬೇಕು ಅನ್ನುವ ಹಾಗೆ ಆ. ಎಲ್ಲವರು ಕಾತರರಾಗಿದ್ದಾರೆ. ಸತ್ಯ. ಬ್ರಾಹ್ಮಿ ಮಹೇಶ್ವರಿ ಮುಖ್ಯರಾದಂತಹ ಯೋಗಿನಿಯರೆಲ್ಲರೂ ಆ, ಸಾಲು ಸಾಲಾಗಿ ಬರುತ್ತಾ ಇದ್ದಾರೆ ಸೇವೆ ಮಾಡಬೇಕು ಅನ್ನುವ ಹಾಗೆ. ಸತ್ಯ. ಅವಕಾಶ ವಂಚಿತರಾಗಕೂಡದು ತಾನೆ. ಆದರೆ ಅಮ್ಮನ ಅಪ್ಪಣೆ ಬೇಕಲ್ಲ. ಅಪ್ಪಣೆ ಪಡೆದ ಯಾವ ಸೇವೆಯೂ ಇಲ್ಲ. ಹೌದು, ಕೇಳಿಕೋ. ಅಮ್ಮ ಆ. ಸೇವೆಗೆ ಕಾತರರಾಗಿದ್ದಾರೆ, ಬರಬಹುದಾ? ಎಲ್ಲರಿಗೂ ಮುಕ್ತ ಅವಕಾಶ. ಬನ್ನಿ ಬನ್ನಿ ಬನ್ನಿ. ನಡೆಯಲಿ ಸಂಗೀತ ಸೇವೆ. ಕಮಲ ಭವ ನಾರಾಯಣ. ನಾವೆಲ್ಲ ಹರ್ಷಾನಂದದಿಂದ ತೇಲಾಡುತ್ತಾ ಇದ್ದೇವೆ. ಆ, ನೀ ನೆಲ ನೋಡ್ತಾ ಇದ್ದಿ, ಚಿಂತೆ ಮಾಡ್ತಾ ಏನು ವಿರಿಂಚಿದು? ಚಿತ್ತ ಜನ ಪಿತನೆ, ಆ. ನನ್ನ ಚಿಂತನೆ ನಿನಗರಿವಾಗದೇ ಹೋಯಿತು. ಗೊತ್ತೇ ಆಗ್ಲಿಲ್ಲ. ಕಾರಣ ಇದೆ. ಎಲ್ಲರೂ ಸೇವೆಯಲ್ಲಿ ತಲ್ಲೀನರಾಗಿದ್ದಾಳೆ. ಎಂತಹ ಇದ್ದಾರೆ. ಎಂತಹ ಸೇವೆ ನೋಡು. ನೋಡು ಮತ್ತೆ ಹೌದು. ಇಂತಹ ಸೇವೆ ಆಗುತ್ತಾ ಉಂಟು. ಆದರೆ ಒಳಗೆ ಕಾಂತೆ ಒಬ್ಬಳೇ ಇದ್ದಾಳೆ. ಶ್ರೀಕಾಂತ ನೋಡು, ದೇವಿ ಒಬ್ಬಳೇ ಚಿಂತಿಸುತ್ತಾ ಇದ್ದಾಳೆ. ಲೋಕಹಿತಾರ್ಥವಾದ ಚಿಂತನೆಯ ದೃಷ್ಟಿಯಿಂದ ಸೇವೆಯ ಪ್ರಾದುರ್ಭಾವವಾಗಿದೆ. ಈ ಕಾಲದಲ್ಲಿ ಪ್ರಕೃತಿ ಪುರುಷರ ಸಮಾಗಮ ಲೋಕಹಿತಕ್ಕೆ ಕಾರಣವಾಗುತ್ತದೆ. ಕಾಂತೆಗೆ ತಕ್ಕ ಕಾಂತನಿಲ್ಲದೆ ಇವಳು ಏನು ಏಕಾಂತದಲ್ಲಿ ಚಿಂತಿಸುವುದು? ಆದ್ದರಿಂದ ಇವಳಿಗೆ ತಕ್ಕ ವರ ಬೇಕಲ್ಲ ಅಂತ. ಬ್ರಹ್ಮದೇವ, ನಿನ್ನಲ್ಲಿರುವುದು ಕಡಿಮೆಯ 84 ಲಕ್ಷ. ಹೌದು, ನನ್ನಲ್ಲಿ 84 ಲಕ್ಷ ಉಂಟೆ. ಆದ್ರೆ ಕೋಟಿ ಕೋಟಿಗೆ ಇವಳು ಒಡತಿಯಲ್ವೇ? ಕೋಟಿ ಬ್ರಹ್ಮಾಂಡ ನಾಯಕಿ. ಆದ್ದರಿಂದ ಇವಳಿಗೆ ನನ್ನ ಸೃಷ್ಟಿತ್ತು ಆಗ್ಲಿಕ್ಕಿಲ್ಲ. ಇಲ್ವೋ ಬ್ರಹ್ಮದೇವ? ಹರಿ ಬ್ರಹ್ಮ ಇಂದ್ರಾದಿ ಸುಮನಸರು ಭಗವಂತ ಮುಖ ಮುಖ ನೋಡಿಕೊಳ್ಳುತ್ತಾ ಇದ್ದೀರಿ. ಅದೇ ಬಂದವ ಯಾರು ಎನ್ನುವ ಹಾಗೆ. ಅದೇ ಹಣೆಯಲ್ಲಿ ಕಣ್ಣು ಕಾಣುತ್ತದೆ, ವೇಷಭೂಷಣದಲ್ಲಿ ವ್ಯತ್ಯಾಸ ಕಾಣ್ತದಲ್ಲ. ಮತ್ಯಾರು ಅಲ್ಲ, ಇಷ್ಟರವರೆಗೆ ನಿಮ್ಮೊಂದಿಗೆ ಇದ್ದಂತಹ ಆದಿಶಿವನಾದಂತಹ ನಾನೇ ಹೊಸ ರೂಪದಿಂದ ಬಂದವನಿದ್ದೇನೆ, ಕಾಮೇಶ್ವರ ಎನ್ನುವಂತಹ ನಾಮದಿಂದ. ನಾವು ಹಿಂದೆ ಮುಂದೆ ನೋಡುವುದು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ನಿಮ್ಮ ಕಣ್ಣ ಮುಂಭಾಗದಲ್ಲೇ ಬಂದದ್ದು. ಈ ರೀತಿ ಬರುವುದಕ್ಕೆ ಕಾರಣ ಇದ್ದೇ ಬಂದದ್ದು.
ಒಂದು ನಿಮ್ಮ ಮನೋಕಾಮನೆಯನ್ನು ಈಡೇರಿಸುವ ಸಲುವಾಗಿ ನಿಮ್ಮ ಒಪ್ಪಿಗೆ ಇದ್ದರೆ ಮಾತ್ರ, ಮತ್ತೇನು ಅಲ್ಲ, ಎಂಬ ಅಧ್ವರದ ಮೂಲಕವಾಗಿ ಹುಟ್ಟಿ ಬಂದಂತಹ ಲಲಿತೆಯನ್ನು ನಾನು ವರಿಸಲೇ. ನಿಮಗೆ ಮನಸ್ಸುಂಟೆ ಅಮ್ಮನಲ್ಲಿ ಕೇಳಬೇಕಲ್ಲ. ಕೇಳಿಕೊಳ್ಳಿ. ಅಮ್ಮ ಅಮ್ಮ ಜಗದಂಬಿಕೆ, ನಿಮ್ಮ ವೈವಾಹ ಮಹೋತ್ಸವವನ್ನು ಕಾಣಬೇಕು ಎನ್ನುವುದೇ ಮಕ್ಕಳಾದ ಭಕ್ತರಾದ ಸಕಲರ ಅಪೇಕ್ಷೆಯಮ್ಮ. ಆದ್ದರಿಂದ ಯಾರು ನಿಮಗೆ ತಕ್ಕವರ ಎಂಬ ಹಾಗೆ ಯೋಚಿಸಿದಾಗ ಪರಶಿವನೇ ಕಾಮೇಶ್ವರನಾಗಿ ನಮ್ಮ ಬಳಿಗೆ ಬಂದಿದ್ದಾರೆ. ಕಾಮೇಶ್ವರನನ್ನು ವರಿಸಬೇಕು. ಮಹಾದೇವ ನೀತನಲ್ಲಿ ಸಹದೇವಿ ಗೆಳೆ ಉಂಟೆ, ಮನಸ್ಸು ಮಾಡಬೇಕಮ್ಮ. ಮಹಾದೇವಿಯ ಕಲ್ಯಾಣೋತ್ಸವವನ್ನು ಕಾಣುವಂತ ಹಮ್ಮರ ನಿಮಗೆ ನಿಜ. ಒಳ್ಳೆಯದಪ್ಪ. ಮಹಾದೇವನನ್ನೇ ವರಿಸಿ ನಿಮ್ಮೆಲ್ಲರ ಮನಸ್ಸನ್ನು ಮುದಗೊಳಿಸುವುದಕ್ಕಿದ್ದೇನೆ. ಸಂತೋಷ. ಮುದಗೊಳಿಸಿದ್ದಾಳೆ ಮಹಾಮಾತೆ. ಆಯ್ತಲ್ಲ, ಸಂತೋಷ. ತಾಯಿಯ ಕಲ್ಯಾಣೋತ್ಸವವನ್ನು ಕಣ್ತುಂಬಿಸಿಕೊಳ್ಳುವಂತಹ ಅಮಿತ ಸೌಭಾಗ್ಯ ನಮ್ಮ ಪಾಲಿಗೆ ಆಯ್ತು. ನಿಜ. ಅಮ್ಮ, ಆ ಮಂಟಪವನ್ನೇ ಸೇರಿಕೊಳ್ಳಿ. ಹಾಗೆ ಆಗಲಿ. ಬ್ರಹ್ಮದೇವರೇ, ಸೇವಾ ವೈವಾಹ ಮಹೋತ್ಸವ ನಡೆಯಿತು. ನೀನು ಮಾವನು ಆಗತಿ, ಮಗನೂ ಆಗತಿ. ಆಗಬೇಕಲ್ಲ, ಅದೇ ಲೀಲೆ. ವಿಷ್ಣು ಲೀಲೆಯ ಏನೆಂಬೆ. ಈಗ ಇನ್ನೊಂದು ಆಗಬೇಕು ಬಾವ. ಇನ್ನು ಬ್ರಹ್ಮಲೀಲೆಯೂ ಆಗಬೇಕು. ಆಗಬೇಕು. ಹೇಗೆ ಬಲ್ಲೆಯ? ಏನು? ಈ ಸಂಪ್ರದಾಯವನ್ನು ಮರೆಯುವುದಕ್ಕಾಗುತ್ತದ? ಪದ್ಧತಿಯನ್ನು ಮುರಿಯುವುದಕ್ಕಾಗುತ್ತದ? ಏನು? ಉಡುಗೊರೆ ನೀವೇ ಕೊಡ್ಬಹುದಲ್ಲ. ನೀನಲ್ವ? ಲಕ್ಷ್ಮೀಪತಿ ಅಲ್ವಾ? ನೀನು ಬ್ರಹ್ಮನಲ್ವ? ಬ್ರಹ್ಮ ಅಂತ ಹೇಳಿದ್ರೆ ಏನು? ನೀವು ಕೊಡ್ಬೇಕು, ನೀವು ಪ್ರಸಾದಿಸಬೇಕು. ಬ್ರಹ್ಮ ಪ್ರಸಾದ ಆದೀತು. ಉಡುಗೊರೆಯಾಗಿ ಮಾತೆಗೆ ಏನು ಕೊಡಲಿ? ಜಗನ್ಮಾತೆ, ನವವಧೂವರರು ಈ ಸಲ ನಾವು ಬಂದದ್ದನ್ನೇ ನಿಮಗೆ ನೀಡುವುದು. ವರ ಮೆರವ ಪುಷ್ಪಕ ವಿಮಾನ, ಅದನ್ನೇ ತಮಗೆ ಉಡುಗೊರೆಯಾಗಿ ನೀಡಿದ್ದೇನೆ, ಸ್ವೀಕರಿಸಬೇಕು. ಹಳೆ ವಿಮಾನ. ಇವನಿಗೆ ಹಳೆಯ ವಿಮಾನ. ಅಮ್ಮ, ಹೊಸತಿರ್ಲಿಲ್ವೇ? ಈಗ ಹಳತ್ತೆ ಗಟ್ಟಿಯಮ್ಮ, ಹೊಸತ್ತು ಬಹಳ ಅಪಾಯ. ಅದಷ್ಟೇ, ಇವರಿಗೆ ಸವಾರಿ ಮಾಡಬಹುದಲ್ಲ. ಧಾರಾಳ. ಕೊಟ್ಟದರ ತೃಪ್ತ ಮನಸ್ಸಾಗಿದ್ದೇನೆ. ಧನ್ಯ. ಅಮ್ಮ, ನಿನ್ನಿಂದಲೇ ಪ್ರದತ್ತವಾದಂತಹ ಶ್ರೀ ಚಕ್ರವನ್ನು ಇರೋ ಸಮರ್ಪಿಸ್ತಾ ಭಕ್ತಿಗೆ ಅನುಗುಣವಾಗಿ, ಶಕ್ತಿಗೆ ಅನುಸಾರವಾಗಿ ದಿವ್ಯವಾದಂತಹ ಉಡುಗೊರೆಯನ್ನು ತಮ್ಮ ಮದಮೂಲಕ್ಕೆ ಸಮರ್ಪಿಸಿದವರಿದ್ದಾರೆ. ಸಂಪ್ರದಾಯ ಬಿಡಬಾರ್ದಲ್ಲ. ಆದರೆ ಸುರಲೋಕದ ಸುರಪತಿಯಾದಂತಹ ನನಗೆ ನಿಮಗೇನಾದರೂ ಉಡುಗೊರೆ ಕೊಡುವಂತ ಮನಸ್ಸುಂಟಮ್ಮ. ಆಶೆ ಅಪರಾಧವಲ್ಲ. ಬೇಕಾದಷ್ಟು ಸುವಸ್ತುಗಳು ಏನಾದ್ರೂ ಒಂದನ್ನು ಕೊಟ್ಟು ಬಿಡಪ್ಪ. ಸುವಸ್ತುಗಳು ಇತ್ತು, ಆದರೆ ಈ ಕಾಲದಲ್ಲಿ ನನ್ನಲ್ಲಿಲ್ಲವಲ್ಲ ತಾಯಿ. ಏನಾಗಿದೆ? ಎಲ್ಲರೂ ದುರುಳರಾದಂತಹ ಬಂಡಾಸುರನ ಕೈ ವಶವಾಗಿದೆ. ಓ ಹೌದಲ್ಲ. ಈ ಕಾಲದಲ್ಲಿ ನಿಮಗೆ ಏನು ಕೊಡುವುದೆಂಬ ಹಾಗೆ ತಿಳಿಯದೆ
ಕಣ್ಣಿಂದ ಹರಿಯುವಂತ ಕಣ್ಣೀರನ್ನೇ ಉಡುಗೊರೆಯಾಗಿ ಸಮರ್ಪಿಸುತ್ತಾ ಇದ್ದೇನೆ. ಸ್ವೀಕರಿಸಮ್ಮ, ಹರಿಸಿದಂತಹ ಕಾಲದಲ್ಲಿ ಕೃಪಾ ದೃಷ್ಟಿಯನ್ನು ಮಹಾಮಾತೆ ಬೀರಿದವಳಿದ್ದಾಳೆ. ಸತ್ಯ. ಲೋಕಕ್ಕಾವರಿಸಿರುವಂತಹ ಕಷ್ಟ ಪರಂಪರೆಗಳೆಲ್ಲವೂ ತೊಲಗುತ್ತದೆ ಎನ್ನುವಂತಹ ಭರವಸೆಯನ್ನು ಕೊಟ್ಟ ಹಾಗಾಗಿದೆ. ನಿಜ. ಹಾಗಾಗಿ ನಮ್ಮೆಲ್ಲರ ಕಾಮನೆಗಳನ್ನು ಈಡೇರಿಸುವ ವಿಷಯಿಕವಾಗಿ ಕಿರುನಗೆಯನ್ನು ಬೀರಿದ ಕಾರಣವೇ ಮಹಾಮಾತೆ ಇನ್ನು ಮುಂದಕ್ಕೆ ದೇವಿ ಕಾಮಾಕ್ಷಿಯಾಗಿ ಭಕ್ತ ವೃಂದವನ್ನು ಸಲಹುಳಿದ್ದಾಳೆ. ಸಂತೋಷ. ಅಮ್ಮ, ಇಷ್ಟು ಹೊತ್ತು ನಿಮ್ಮ ಸನ್ನಿಧಾನದಲ್ಲಿ ಸಂಭ್ರಮಿಸಿದ್ದೇವೆ, ಆದರೆ ಲೋಕ ದುಃಖದ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಉಂಟಮ್ಮ. ನಮ್ಮ ಹೊಣೆಯನ್ನು ತವ ಪಾಲಿಗೆ ಅರ್ಪಿಸಿದ್ದೇವೆ. ದುಷ್ಟ ಮಥನಗೈದು ಲೋಕೋದ್ಧಾರ ಮಾಡು. ನಿಮ್ಮ ಮನಸ್ಸೇರಿಕೊಳ್ಳಿ, ಹೋಗಿ ಹೋಗಿ. ಜಯ ಜಯ. ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತೆ ಮಹಾಲಕ್ಷ್ಮಿ ನಮೋ ನಮ. ಜಯ 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 ಜಯ. ಅಮ್ಮ, ಬಂದು ಎಲ್ಲ ಕಾರಣ ಏನು? ಅಮ್ಮ, ಬರಬೇಕು ಅಂತ ಬಲವಾದಂತ ಕಾರಣವಿದೆ ತಾಯಿ. ನಮ್ಮ ಎಲ್ಲರ ನಿರೀಕ್ಷೆ ಸುಳ್ಳಾಯಿತು ಅಂತ ನಾವು ಆಲೋಚನೆ ಮಾಡಬೇಕಾಗ್ತದೆ. ಸಂಸಾರಿ ಆದಂತ ನೀವು ಸಂಸಾರದ ಬಗ್ಗೆ ಗಮನ ಕೊಡ್ತಾ ಇದ್ದೀರಿ. ಅಮ್ಮ, ಪ್ರಪಂಚದ ಕಡೆಗೆ ಸ್ವಲ್ಪ ದೃಷ್ಟಿ ಹಾಯಿಸಬಾರದೇ ತಾಯಿ. ಬೇರೆ ಏನೂ ಅಲ್ಲ, ದುರುಳ ಭಂಡಾಸುರದಿಂದಾಗಿ 14 ಲೋಕಗಳು ಗಡಗಡ ನಡುಗುತ್ತಾ ಇದೆ. ಇಂದ್ರಾದಿ ದೇವತೆಗಳು ಎಲ್ಲೆಲ್ಲೋ ಓಡಿ ಹೋಗಿದ್ದಾರೆ. ಯಾಗ ಯಜ್ಞ ಹೋಮ ಹವನಾದಿಗಳೆಲ್ಲ ನಡೆಯುವುದೇ ಇಲ್ಲ. ಧರ್ಮ ನಾಶವಾಗಿದೆ, ಅಧರ್ಮವೇ ಅಧಿಕವಾಗುತ್ತಾ ಉಂಟು. ತಾಯೇ, ನಮ್ಮ ಎಲ್ಲರ ಆಸೆ ಒಂದೇ, ಆದಷ್ಟು ಬೇಗ ಆ ದುಷ್ಟ ನಾಶವನ್ನು ಮಾಡಿ ಪ್ರಪಂಚದಲ್ಲಿ ಧರ್ಮವನ್ನು ಪುನರಪಿ ಉಳಿಸಬಾರದೇ ತಾಯೇ. ದೇವಋಷಿ ನಾರದ ಬಂದು ಬಂಡಾಸ ವಿಚಾರವಾಗಿ ಅಡಿಗಡಿಗೆ ದೂರಿಕೊಳ್ಳುತ್ತಾ ಇದ್ದಾನೆ. ಇದನ್ನು ಕೇಳುತ್ತಾ ನನಗೆ ತಾಳ್ಮೆ ಕಟ್ಟೆ ಒಡೆದು ಹೋಯಿತು. ಇನ್ನೇನು ಕೂಳ ಭಂಡನನ್ನು ಒರೆಸುತ್ತಾ ತೀರ್ಮಾನಕ್ಕೆ ಬಂದವಳು ನಾನು. ಸಾವಕಾಶ ಆರುವುದಲ್ಲ, ಒಬ್ಬಳೇ ಹೋಗುವುದಲ್ಲ, ಸಮರ್ಥ ಸೇರಬೇಕಾಗಿದೆ. ಬರಲಿ ಸಂಪತ್ಕಾರಿ.
ವಂದಿಸಿಕೊಳ್ಳುತ್ತಾ ಇದ್ದೇನೆ. ಕೋಲಾಹಲ ಎನ್ನುವಂತಹ ಆನೆಯನ್ನು ಏರಿಕೊಂಡು ಬಂದವಳು ನಾನೇ ಸಂಪತ್ಕರ್ಣಿ. ನನ್ನಿಂದ ಏನಾಗಬೇಕಮ್ಮ? ಅಮ್ಮ, ಅಪರಾಜಿತ ಎನ್ನುವಂತ ಅಶ್ವನ್ನೇರಿ ಬಂದವಳು ನಾನೇ ಅಶ್ವರೂಢೆ. ನಮ್ಮ ಸೃಷ್ಟಿಗೆ ಕಾರಣವೇನು ತಾಯಿ? ತಾಯೇ, ವಂದಿಸಿಕೊಳ್ಳುತ್ತಾ ಇದ್ದೇನೆ. ಕಿರುಚಕ್ರ ಎಂಬ ರಥವುಳ್ಳಂತಹ ರಥವನ್ನು ಏರಿ ಬಂದವಳೆ ನಾನೇ ದಂಡನಾತೆ. ನನ್ನಿಂದ ಏನಾಗಬೇಕಮ್ಮ? ಅಮ್ಮ, ನಿನ್ನ ಪಾದಕ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಗೆ ಅನ್ನೋ ರಥವನ್ನು ಏರಿಕೊಂಡು ಬಂದವಳೆ ನಾನು ಶ್ಯಾಮಲಾಂಬೆ. ನನ್ನಿಂದ ಏನಾಗಬೇಕಮ್ಮ? ಅಶ್ವಾರೂಢೆ, ವಂದನಾತೆ, ಶ್ಯಾಮಲಾಂಬೆ, ಹಾಗೆ ಇನ್ನುಳಿದಂತಹ ಧೀರೆಯರು ಶಕ್ತಿ ಸೇನೆಯನ್ನು ನೆರಹುವುದಕ್ಕೆ ಬರಬಾರಂತಹ ಕಾರಣ ಇದೆ. ನನ್ನ ವಿರೋಧಿ ಸ್ಥಾನಂತಹ ಭಂಡಾಸುರ, ಅವನಿಗೆ ಸಂಬಂಧಪಟ್ಟಂತಹ ಕ್ಷೇತ್ರ ಅದು ಶೂನ್ಯಕಾಪುರ. ಅಲ್ಲಿಗೆ ನಾವೆಲ್ಲ ಏಕಕಾಲದಲ್ಲಿ ಮುತ್ತಿಗೆಯನ್ನು ಹಾಕಬೇಕಾಗಿದೆ. ಆದ ಕಾರಣ ನೀವೆಲ್ಲ ನಿಮ್ಮನ್ನೇ ಅವನ ವಾಹನವನ್ನು ಅಡಗಿಕೊಳ್ಳಿ, ಕೈದುಧಾರಿಗಳಾಗಿ. ಆ ಕಾಲಕ್ಕೆ ನಾನು ಬರುವಂತಹ ಚಂದ ಹೇಗೆ ಬಲಿರೋ. ನನ್ನದಂತಹ ಶ್ರೀ ಚಕ್ರವನ್ನು ಯೋಜನಾಂತರ ವಿಸ್ತರಿಸಿದ ಹಾಗಾಯಿತು. ಅದರಲ್ಲಿ 9 ಅಂತಸ್ತುಗಳು ನಿರ್ಮಾಣವಾಗಿದೆಯಲ್ಲ. ಈ 9 ಅಂತಸ್ತುಗಳಲ್ಲಿ ನಿಮ್ಮಂತಹ 120 ಮಂದಿ ಶಕ್ತಿ ನಾಯಕಿಯರು ಕೈದುಧಾರಿಗಳಾಗಿ ಬರುವಂತಹ ವಿರೋಧಿಗಳ ದಾರಿ ಕೇಳುವಂತಹ ಕಾಲ. ನಾನು ಕೂಡ ಸುದರ್ಶನ ಧಾರಣಿಯಾಗಿ ನೀವೆಲ್ಲರೂ ಜಯಘೋಷ ಮಾಡ್ತಿರುವಂತೆಯೇ ವಾದ್ಯ ನಿನಾದದೊಂದಿಗೆ ಒಳಭಂಡರ ಒದಗಬೇಕಾಗಿ ಈ ಕ್ಷಣದಲ್ಲಿಯೇ ಶ್ರೀಚಕ್ರವನ್ನು ಏರುತ್ತೇನೆ, ಶ್ರೀಚಕ್ರವನ್ನು ಏರುತ್ತೇನೆ, ಶ್ರೀಚಕ್ರವನ್ನು ಏರುತ್ತೇನೆ. ಏನಿದು? ನಿಂತ ನೆಲವೇ ಕಂಪಿಸುವುದಕ್ಕೆ ತೊಡಗಿದೆ. ಪ್ರಾಕಾರದ ಹೊರಗೆ ನೋಡಿ ಮುಂದಾದ್ರೆ ಕೆಂಡದ ಮಳೆ, ಧೂಮಕೇತುಗಳ ಸಂಚಾರ, ನರಿ ನಾಯಿಗಳು ವಿಕಾರವಾಗಿ ಊಳಿಡುವುದಕ್ಕೆ ತೊಡಗಿದೆ. ಅಪಶಕುನಗಳ ಪರಂಪರೆ ಈಗ ಬಂದು ಹೇಳ್ತಾ ಇದ್ದಾರೆ ಅಂತಃಪುರದವರು. ನಾರಿ ವ್ರತ ಅವರ ಮಂಗಲ ಸೂತ್ರವೇ ಹರಿದು ಹರಿದು ನೆಲ ಸೇರ್ತಾ ಇದೆಯಂತೆ. ಈ ರೀತಿಯ ಅಪಶಕುನಗಳ ಪರಂಪರೆ ಯಾಕೆ?
ನಿಲ್ಲಿಸುವುದಕ್ಕೆ ಹೋಗಿ ವಿಫಲನಾಗಿ ನಾನು ಬಂದವನೇ. ತಮ್ಮದಾದಂತಹ ಶರೀರದ ಅಂಗಾಂಗಗಳನ್ನು ಕತ್ತರಿಸಿ ಆ ಅಗ್ನಿಗೆ ಹೋಮಿಸಿದ ಕಾಲಕ್ಕೆ ಅಗ್ನಿಕುಂಡದಿಂದಲೇ ಒಬ್ಬಾಕೆ ಹೆಣ್ಣು ಆವಿರ್ಭವಿಸಿದಳಂತೆ. ಮೊರೆ ಹೊಕ್ಕಂತಹ ದೇವತೆಗಳಿಗೆ ಅಭಯವಾಕ್ಯವನ್ನು ನೀಡಿ ಅವಳು ಈಗ ಏನು ಮಾಡಿದಳು ಗೊತ್ತೇ? ಸೃಷ್ಟಿ ಮಾಡಿ ಈ ಕಾಲಕ್ಕೆ ಆಯುಧ ಪಾಣಿಗಳಾಗಿ ವಾಹನಗಳನ್ನಾಡಿ ನಮ್ಮ ಪುರವನ್ನು ಮುತ್ತುವುದಕ್ಕೆ ಆರಂಭಿಸಿದ್ದಾರೆ. ಯೋಚಿಸಬೇಕಾದ ಅಗತ್ಯ ಇಲ್ಲ. ಏನು ಮಾಡು? ನನಗೊಂದು ಅಪ್ಪಣೆಯನ್ನು ಕೊಡು. ಬಂದಂತಹ ನಾರಿ ಸೇನೆಯನ್ನು ಕರದಲ್ಲಿ ಕಟಾರಿಯನ್ನು ಝಳಪಿಸುತ್ತಾ ನಾರೀ ವ್ರಾತದ ಶಿರವನ್ನು ಕತ್ತರಿಸುತ್ತೇನೆ ಎನ್ನುವ ಹಾಗೆ ಹುಂಕರಿಸುತ್ತಾ ಹೊರಟು ನಿಂತಿರುವಿರ. ಪ್ರಭು, ಒಂದರೆ ಕ್ಷಣ ತಡೆಯಬೇಕು. ನಾನಾಡುವ ಮಾತನ್ನು ನೀವು ಲಾಲಿಸಬೇಕು. ನಾರಿಯರ ದಾಳಿಯ ಕುರಿತಾದಂತಹ ಮಾತು ಅಂತಾದ್ರೆ ಕೇಳುವುದಕ್ಕೆ ಸಿದ್ಧನಿದ್ದೆ. ಪ್ರಭು, ಏನದು? ನಾರಿಯರ ದಾಳಿ ನಮ್ಮಿ ಶೂನ್ಯಕಾಪುರಕ್ಕೆ ಇಂತಿರುವಾಗ ಆ ನಾರಿಯರ ಬಗ್ಗೆ ನಾವು ಆಲೋಚಿಸಿಯೇ ಮುನ್ನಡೆಯಬೇಕಾಗುತ್ತದೆ. ಮುಂದೆ ಹೆಜ್ಜೆಯನ್ನಿಡಬೇಕಾಗುತ್ತದೆ. ಆ ನಾರಿಯರು ಬಂದು ಇಲ್ಲಿ ಬೀಡು ಬಿಟ್ಟ ಪರಿಣಾಮವಾಗಿ ನಮ್ಮ ರಾಕ್ಷಸ ವೀರರು ಎದೆಯಲ್ಲಿ ನಡುಕ ಉಂಟಾಗಿದೆ. ಅವರಿಂದ ನಮಗೇನಾದ್ರೂ ಕೇಡು ಒದಗುತ್ತದೆ ಎನ್ನುವ ಹಾಗೆ ಯೋಚಿಸ್ತಾ ಇದ್ದಾರೆ. ಇದು ನಮ್ಮ ಪಾಲಿಗೆ ಕಷ್ಟದ ಕಾಲ ಎಂದು ಹೇಳಿದ್ರು ಕಡಿಮೆಯಲ್ಲ. ನೀವಾದರೂ ಯಾರು? 3 ಲೋಕವನ್ನು ಅಂಕೆಯಲ್ಲಿರಿಸಿಕೊಂಡು 3 ಲೋಕವನ್ನು ಆಳುತ್ತಿರುವಂತಹ ಮಹಾವಿಭು ಇಂತಿರುತ್ತಲೂ ನಿಮ್ಮ ಬಗ್ಗೆ ತಿಳಿದು ಅವರು ದಾಳಿ ಮಾಡುತ್ತಾರೆ ಅಂತ ಆದ್ರೆ ಅವರು ಸಾಮಾನ್ಯ ನಾರಿಯರು ಎನ್ನುವ ತಾತ್ಸಾರ ಭಾವನೆ ಬೇಡ ಪ್ರಭು. ಅವರು ತರುಣಿಯರಲ್ಲ. ನಾರಿಯರು ಏನು ಮಾಡ್ಯಾರು? ಸುಮ್ಮನೆ ಏನು ಮಾಡ್ಯಾರು?
ಬಂದಂತಹ ನಾರಿ ಸಾಮಾನ್ಯ ತರುಣಿ ಎನ್ನುವಂತಹ ಭಾವ ಬೇಡ. ಯಾಕೆ? ಅವಳು ಸಾಮಾನ್ಯವಾದಂತಹ ತರುಣಿ ಅಲ್ಲ, ಅವಳು ಚಂಡಿಕೆ ಇದ್ದಾಳೆ. 3 ಮೂರ್ತಿಗಳನ್ನು ಸೃಜಿಸಿದಂತಹ ಆದಿಮಾಯೆಯೇ ಅವಳಾಗಿದ್ದಾಳೆ ಎನ್ನುವುದು ನನ್ನ ಊಹೆ. ಅಷ್ಟು ಮಾತ್ರವಲ್ಲ, ಲೋಕ 3 ನಡುಗಿಸಿದ ನಮ್ಮವನೇ ಆದಂತಹ ಮಹಿಷ ದಾನವನನ್ನು ಮಾಲಿನ್ಯ ಮಗನ ಕಥೆ ಹೇಳುವುದ ನೀವು? ಅವನ ವಧೆಗಾಗಿಯೇ ಆ ದೇವತೆಗಳ ಮೊರೆಯನ್ನು ಆಲಿಸಿ ತ್ರಿಮೂರ್ತಿಗಳ ಓಜಸ್ಸಿನಿಂದ ಧರೆಗಿಳಿದು ಬಂದವಳು. ಅಲ್ಲಿ ಖಂಡ 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 ಖಂಡವಾಗಿದ್ದದ್ದು ಒಂದು ಅಖಂಡವಾಗಿ ಬಂದದ್ದು. ಅಖಂಡವಾದಂತಹ ಶಕ್ತಿಯೇ ಇಂದು ಕೂಡ ಇಲ್ಲಿ ವ್ಯವಹರಿಸುತ್ತಾ ಇದೆ ಎಂದು ಹೇಳಿದ್ರು ಅದು ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ಆ ಮಹಿಷನನ್ನು ಕೊಂದವಳು ಇವಳೇ ಆಗಿದ್ದಾಳೆ. ಅಷ್ಟು ಮಾತ್ರವಲ್ಲ, ಚಂಡ ಮುಂಡರಿದಕ್ಕೂ ಗಂಡುಗಳಿಗಲೆಂದೇ ಲೋಕ ವಿಖ್ಯಾತರಾದವರನ್ನು ಚಾಂಡಿಕೆಯಾಗಿ ಕೊಂದವಳು ಇವಳೇ ಪ್ರಭು. ಭೂಮ್ರಾಕ್ಷನನ್ನು ಮಡು ಹಿಡಿದವಳು, ರಕ್ತ ಬೀಜನನ್ನು ಕೊಂದವಳು. ಅಷ್ಟು ಮಾತ್ರವಲ್ಲ, ಶುಂಭ ನಿಶುಂಭರ ವಧೆಯನ್ನು ಮಾಡಿದವಳು ಇವಳೇ ಆಗಿದ್ದಾಳೆ. ಹಾಗಾಗಿ ತರುಣಿ ಎನ್ನುವ ತಾತ್ಸಾರ ಭಾವನೆಯನ್ನು ಬಿಟ್ಟು ನನ್ನ ಮಾತನ್ನು ಕೇಳಿ ಒಂದು ಕಾರ್ಯ ನೀನು ಮಾಡಿದ್ರೆ ಒಳ್ಳೆಯದು. ಏನು ಮಾಡಬೇಕು? ಈ ಕೂಡಲೇ ಒಬ್ಬ ಗುಪ್ತ ಚಾರಕನನ್ನು ಅವಳಲ್ಲಿಗೆ ಅಷ್ಟು ಬೇಕು, ಅವಳಲ್ಲಿ ಎಷ್ಟು ಶಕ್ತಿ ಇದೆ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಒಂದು ವೇಳೆ ಅಖಂಡವಾದಂತಹ ಯಾವ ಶಕ್ತಿ ಅವಳಲ್ಲಿ ಉಂಟು ಅಂತಾದ್ರೆ ಹಿಂದೆ ಮುಂದೆ ನೋಡುವುದು ಬೇಡ, ಹೋಗುವುದು ಅವಳ ಕಾಲಿಗೆ ಬೀಳುವುದು. ಏನಾಯ್ತು ಪ್ರಭು? ಸಂಭಾಷಣೆಗೆ ತೊಡಗಿದೆಯಲ್ಲ. ಚಂಡಿಕೆ ಎಂಬವಳಿದ್ದಾಳೆ, ಶುಂಭನಿಶುಂಭರ ವಧೆಗೆ ಕಾರಣನಾದವಳೆ, ಈ ಕಾಲಕ್ಕೆ ಆಗಮಿಸಿದ್ದಾಳೆ ಅಂತ ಹೇಳ್ತಾ ಇದ್ದೀ. ಹೌದು ಪ್ರಭು. ಒಂದು ವೇಳೆ ಅವರೇ ಬಂದರು
ಏನು ಬಂಡ ಹಿಂದೆ ಉಳಿತಾ ಅಂತ ಭಾವಿಸಿದ್ದೇನೆ. ಇಷ್ಟನ್ನು ಸಾಧಿಸಿದ್ದಾನೆ. ಹೊರಗೆಲ್ಲ ತಿಳಿದು ಬರ್ತಿ, ಒಳಗಿನದ್ದು ಅರ್ಥವಾಗುವುದಿಲ್ಲ ನನಗೆ. ನನ್ನ ಸಾಧನ ಏನು? ನೀನು ಬರುವಾಗ ಸರ್ವ ಸಮೃದ್ಧಿ. ನಮ್ಮ ಕಾಲಕ್ಕೆ ಹಾಗಲ್ಲ. ಮತ್ತೆ ಶೂನ್ಯದಿಂದ ಪೂರ್ಣತೆ ಕಡೆಗೆ ಹೋದವನು, ಏನೂ ಇಲ್ಲದೆ ಇಷ್ಟನ್ನು ಸಂಪಾದನೆ ಮಾಡಿದವನು. ನನ್ನ ಸಾಧನೆಯ ಮೂಲಕವಾಗಿ ಮಹಾದೇವನನ್ನು ಒಲಿಸಿಕೊಂಡು ಅಮೋಘವಾದ ಬಲ, ಸೃಷ್ಟಿ ಸ್ಥಿತಿ ಲಯ ಹರಿಹರ ಬ್ರಹ್ಮರು ಮಾಡುವಂತಹ ಕಾರ್ಯವನ್ನು ಮಾಡಬಲ್ಲೆ. ಕೋಟಿ ಕೋಟಿ ಸಂಖ್ಯೆಯ ಜನರನ್ನು ಮತ್ತೊಮ್ಮೆ ಎಪ್ಪಿಸಬಲ್ಲೆ. ಈ ಸಾಮರ್ಥ್ಯ ಹೊಂದಿದವರು ನನ್ನದಾದಂತಹ ಭಕ್ತಿಗೆ ಒಲಿದಂತಹ ಮಹಾದೇವ. ನಾನು ಕೇಳದೆ 60,000 ವರ್ಷಗಳ ದೀರ್ಘಾಯುಷ್ಯ ಅದನ್ನು ಕೃಪೆಯಿಂದ ಅನುಗ್ರಹ ಮಾಡಿದವರಿದ್ದಾನೆ. ಇಷ್ಟೆಲ್ಲವನ್ನು ಹೊಂದಿ ನರ ನಾಗ ನಾಕಲೋಕವನ್ನು ಪ್ರವೇಶ ಮಾಡಿ ನನ್ನ ವಿಜಯಧ್ವಜವನ್ನು ಮುರಿದವರಿದ್ದೇನೆ. ನಾವು ಎಷ್ಟು ಸಂಪಾದನೆ ಮಾಡಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಅದನ್ನು ಹೇಗೆ ಉಳಿಸಿದ್ದೇವೆ ಎನ್ನುವುದೇ ಮುಖ್ಯ. ಉಳಿಸುವುದಕ್ಕೆ ಇರುವಂತದ್ದು ಕಷ್ಟ ನನಗೊತ್ತದು. ನಾವು ಇದುವರೆಗೆ ಪಡೆದ ಹೆಸರು ಕೀರ್ತಿ ಏನುಂಟು ಅದರ ಹಾಳು ಮಾಡಲಿಕ್ಕೆ ಬಹಳ ಮಂದಿಗಳು ಬಂದ. ಆದ್ರೆ ಅದು ಮುಖ್ಯ ಅಲ್ಲ. ನಾವು ಹೇಗಿದ್ದೇವೆ ನಮ್ಮನ್ನು ತಿಳಿದುಕೊಂಡು ವ್ಯವಹರಿಸಬೇಕು. ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದವರು ಏನು ಮಾತಾಡಿ ಏನು ಪ್ರಯೋಜನ? ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನೀನು ಹೊರಗೆಲ್ಲ ತಿಳಿದು ಬರ್ತಿ ಹುಡುಗಿಯರ ವಿಷಯ, ಇಲ್ಲಿ ಒಳಗಿರುವ ಬಂಡನ ಬಗ್ಗೆ ಏನು ಬಗ್ಗೆಯೂ ತಿಳಿದು ಅವರ ಬಗ್ಗೆಯೂ ಅರಿತು ಈ ರೀತಿಯ ಒಂದೆರಡು ವಾಕ್ಯವನ್ನು ಆಡಿದೆ ಪ್ರಭು. ಲಲಿತ ಎಂಬವಳು ಹೇಳಿದ್ರು, ಕಷ್ಟ ಕಾಲ ಸಂಭವಿಸಿದಂತೆ ಇದೆ ಅಂತ ಹೇಳಿದೆಯಲ್ಲ, ಇದಕ್ಕಿಂತ ದೊಡ್ಡ ಕಷ್ಟ ಅನುಭವಿಸಿ ಆಗಿದೆ ನಾನು. ಹಾಗಿರುವಾಗ ಇದು ಯಾವ ಕಷ್ಟ ನನಗೆ? ನಾರಿಯಾದಂತಹ ಲಲಿತ ಎಂಬವಳು ನಾರಿಯರ ವ್ರಾತವನ್ನು ಕೂಡಿಕೊಂಡು ಬಂದು ಸಡ್ಡು ಹೊಡೆದು ಕಾಳಗಕ್ಕೆ ಕರೆಯುತ್ತಾಳಂತಾದ್ರೆ ಬಂಡ ಅಂಡ ತಕ್ಕವನಲ್ಲ, ಲುಕ ತಕ್ಕವನಲ್ಲ. ಗಲ್ಲು ಗಲಿಯಾಗಿ ಹೋರಾಟ ಮಾಡ್ತೇನೆ. ನಿನ್ನನ್ನು ನಾನು ಪಡೆದದ್ದು ಯಾಕೆ ಬಲ್ಲಯ್ಯ? 3 ಲೋಕವನ್ನು ಸ್ವಾಧೀನಪಡಿಸಿಕೊಂಡ ಮೇಲೆ ನಿಮ್ಮಿಬ್ಬರನ್ನು ಪಡೆದದ್ದು. ಯಾಕಂದ್ರೆ 3 ಲೋಕವನ್ನು ನಿಭಾಯಿಸುವುದಕ್ಕೆ ನನಗೆ ಕಷ್ಟವಾಗುತ್ತದೆ ಅಂತ ಅಲ್ಲ, ಯಾಕೆ ವಿಭಾಗಿಸಿ ಬೇರೆ ಬೇರೆ ನನ್ನ ಪ್ರತಿನಿಧಿಗಳು ನನ್ನ ಆಗಿರುವಂತಹ ನನ್ನ ಸಹೋದರನ ಆಗಿರುವಂತಹ ಪರಾಕ್ರಮವನ್ನು ಹೊಂದಿದವರು ನೋಡಿಕೊಳ್ಳಲೆಂಬ ಉದ್ದೇಶದಿಂದ ಭುಜಮರ್ದನ ಮೂಲಕವಾಗಿ ನಿಮ್ಮನ್ನು ಪಡೆದದ್ದು. ಭುಜವೆಂಬುದು ಸಹಕಾರ ಕೊಡುವಂತದ್ದು, ಬಲವನ್ನು ಕೊಡುವಂತದ್ದು. ನೀವು ಬಲವುಳ್ಳವರಾಗಿ ನನ್ನ ಆಶೋತ್ತರವನ್ನು ಈಡೇರಿಸಿ ಎಂಬ ನಿರೀಕ್ಷೆಯಲ್ಲಿ ನಾನಿದ್ರೆ ಇವ ಸರಿಯಾಗಿ ಮಾತನಾಡಿದ. ನೀನು ವ್ಯತಿರಿಕ್ತವಾದಂತಹ ಅಭಿಪ್ರಾಯವನ್ನು ಸೂಚಿಸುವುದಕ್ಕೆ ತೊಡಗಿದ್ದಲ್ಲ ಸಭೆಯಲ್ಲಿ. ಇದಕ್ಕಿಂತ ಮಿಗಿಲಾದ ಅಪಮಾನದೊರೆಗೆ ಬೇರೇನು ಬೇಕು? ಒಬ್ಬ ಗಂಡು ಗಲಿಯನ್ನು ಪಡೆದಿದ್ದೇನೆ ಎಂಬ ಸಮಾಧಾನ ಆಯ್ತು ನನಗೆ. ಆದ್ರೆ ಈಗ ನೋಡುವಾಗ ನೀನು ಗಂಡು ಹುಡುಗೆಯ ಹೆಣ್ಣು ಅಂತ ಗೊತ್ತಾಯ್ತು. ನಿನಗೂ ಚಿತ್ತದ ಒಳಗೆ ಒಂದು ಭಯ ಉಂಟು, ಬದುಕಬೇಕು ಬದುಕಬೇಕು. ಆಕ್ಷೇಪ ಏನಿಲ್ಲ ಏನು, ಆದ್ರೆ ನಾನು ಗಂಡನ್ನು ಪಡೆದದ್ದು ಅಂತ ತಿಳಿಯುವುದಿಲ್ಲ. ನಿನ್ನನ್ನು ಬಲಾತ್ಕಾರವಾಗಿ ದೂರಕ್ಕೆ ಕಳುಹಿಕೊಡುವುದಿಲ್ಲ, ಒಳಗಿದ್ದುಕೋ. ಆದ್ರೆ ಈ ಭೂಷಣ ನಿನಗೆ ಹಿಡಿಸುವುದಿಲ್ಲ. ಈ ಭೂಷಣಗಳನ್ನು ಕಿತ್ತು ನಾರಿಯರದ್ದಾದಂತಹ ಸೀರೆ ನುಟ್ಟು ಕೈಗೆ ಬಳೆ ತೊಟ್ಟು ಹಣೆಗೆ ತಿಲಕವನ್ನಿಟ್ಟು ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಳೋಣ. ಬಳಿರೆ ಬಾಪುರೆ ಅಂತ ನನ್ನನ್ನು ಹೊಗಳಿದ ನಿನ್ನ ಬಾಯಿಯಲ್ಲಿ ರಣಹೇಡಿ ಎನ್ನುವಂತ ಮಾತನ್ನು ಕೇಳಲಾರೆ. ಆದ್ರೆ ಏನು ಮಾಡೋಣ, ಕಾಲಕ್ಕಾಗಿ ಕಾಯ್ತೇನೆ. ಈಗ ನೀನಾಡಿದಂತೆ ಒಳಗಿದ್ದುಕೊಳ್ತೇನೆ. ಒಳಗಿದ್ದುಕೊಳ್ಳಿ ಬೇಕಾದ್ರೆ ಇವರಿರಕ್ಕೆ ಹೋಗೋದು ಬೇಡ. ಈಗ ಇವರನ್ನು ಸುಮ್ಮನೆ ಕಳಿಸುವುದು ಯಾಕೆ? ದೊಡ್ಡ ಕೆಲಸ ಏನಲ್ಲ, ಹೆಣ್ಣು ಮಕ್ಕಳನ್ನು ಮರಳುಗೊಳಿಸುವುದಲ್ವೇ? ಮಹಾಮಾಯಾವಿ ಇದ್ದಾನೆ ಕರಂಕಾಸುರ. ಶರಣು. ಶುಭಮಸ್ತು ಶುಭಮಸ್ತು. ಅವಸರದ ಕರೆ ಕಾರಣಿರುವ ಕ್ಷಣದಲ್ಲಿ
ನನ್ನನ್ನು ಸಂಬೋಧಿಸಿದ ಕ್ರಮ ಇದೆ ನೋಡು, ಅದರಲ್ಲಿ ನನಗೆ ಆನಂದವಾದದ್ದು. ನೀನು ನೆನಪು ಮಾಡಿದೆಯಲ್ಲ, ಪುಣ್ಯ ಜನಾತ್ಮ ಸಾರ್ವಭೌಮ, ಅದು ರಾಕ್ಷಸರಿಗಿರುವ ಅನ್ವಯ, ದೇವತೆಗಳಿಗಿಲ್ಲ ಅದು. ಅದನ್ನು ನೆನಪಿಸಿದ್ದು ನೋಡು, ಸಂತೋಷವಾಯಿತು. 3 ಲೋಕವನ್ನಾದ್ರೂ ನುಗ್ಗರಿಯಬಲ್ಲಂತಹ ಸಾಮರ್ಥ್ಯವುಳ್ಳವ ನೀನು. ಅದೋ ಲಲಿತೆ ಎಂಬವರದಂತಹ ನೇತೃತ್ವದಲ್ಲಿ ನಾರಿ ವ್ರತ ನಮ್ಮ ಶೂನ್ಯ ಕಾಪುರವನ್ನು ಮುತ್ತಿ ಯುದ್ಧಕ್ಕಾಗಿ ಸವಾಲನ್ನೊಡ್ಡುತ್ತಾ ಇದೆ. ಅಂತವಳನ್ನು ಸದೆಬಡಿಬೇಕು. ಏನು ಮಾಡುವೆ? ಆ ಕುರಿತಾದಂತಹ ಚಿಂತೆ ತಾವು ಪಡಬಾರದು. ಅದನ್ನೇನಿದ್ದರೂ ನಾನು ನೋಡಿಕೊಳ್ತೇನೆ. ಒಮ್ಮೆ ಅಪ್ಪಣೆ ಕೊಡಿತಾವು. ಹೌದಾ? ಹೋಗು, ನಿನ್ನ ಮಾಯಾ ಯುದ್ಧ ಇದೆಯಲ್ಲ, ನಿನ್ನ ಮಾಯಾ ವಿದ್ಯೆ, ಅದರ ಮೂಲಕವಾಗಿ ನಾರ್ಯರ ಚಿತ್ತವನ್ನು ಕೆಡಿಸು. ವಿಜಯೀ ಭವ. ಮಾಯಾವಿದ್ಯೆ ಪ್ರದರ್ಶಿಸುವುದಕ್ಕೆ ಬಂದ ಅವಕಾಶ ಸರ್ಪಿಣಿಯಂತೆ. ಮೊದಲಾಗಿ ಹೊಂದಿಸಿಕೊಂಡಿದ್ದೇನೆ. ನನ್ನ ಹುಟ್ಟಿಗೆ ನೀವೇ ಕಾರಣ ಎಂಬುದಾಗಿ ತಿಳಿದಿದ್ದೇನೆ. ನನ್ನಿಂದ ಏನಾಗಬೇಕು? ಸೃಷ್ಟಿಸುವುದಕ್ಕೆ ಬಲವಾದ ಕಾರಣ ಉಂಟು. ನಮ್ಮದಾದಂತಹ ಶೂನ್ಯ ಕಪುರದ ಹೊರಭಾವೆಗೆ ನಾರಿ ಸೈನ್ಯ ಬಂದು ನೆಲಬಿದ್ದಿದೆ ಅಂತೆ. ಬಂದವರನ್ನ ಸಾಮಾನ್ಯವಾಗಿ ಇಡಬಾರದು. ಸರ್ಪಿಣಿಯಾದಂತಹ ನೀನು ನಿನ್ನ ವಿಷವನ್ನ ಪಸರಿಸಿ ಸರ್ವನಾಶ ಮಾಡಿದ. ಯುದ್ಧಕ್ಕಾಗಿ ಹೊರಟು ನಿಂತಿದ್ದೇನೆ. ನಾನು ಓರ್ವಲ್ಲಿ ಹೋಗುವುದಲ್ಲ, ಸರ್ಪಗಳನ್ನು ಸೃಷ್ಟಿ ಮಾಡಿ ನಾನು ಹೋಗ್ತೇನೆ. ನಿನ್ನಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಯುದ್ಧಕ್ಕೆ ಹೋದವರು ನಾವು. ಆದ್ರೆ ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ
ತಾಯಿ ಕಾರಣ? ಕರಂಕ ಎನ್ನುವಂತಹ ದಾನವ ಸರ್ಪಿನಿಯನ್ನು ಸೃಜಿಸಿದ್ದಾನೆ. ತದನಂತರ ಸರ್ಪಿನಿ ವಿಷಪೂರಿತ ಹಾವುಗಳನ್ನೇ ಸೃಜಿಸಿದ್ದಾನೆ. ಎಲ್ಲಿ ನೋಡಿದರೂ ಹಾವುಗಳು ತಾಯಿ. ಭಯಗೊಂಡಯ್ಯೋ, ನಿಜ ತಾಯಿ. ಯೋಚನೆ ಮಾಡಬೇಡ. ಆ. ಈ ಕಣದಲ್ಲಿ ಬಾಯಿಯ ಒಳಗಿಂದ ಆ. ಮುಂಗೂಸಿ ಮುಖದ ಹೆಣ್ಣು ಬರಲು ಸೃಷ್ಟಿ ಒಮ್ಮಿಂದೊಮ್ಮೆಲೆ ನನ್ನ ಜನನ ಯಾಕಾಗಿ ನನ್ನ ಸೃಷ್ಟಿ ಮುಂಗುಸಿ ಮುಖರದು ಪುತ್ತಾರುವೆ ಜಾತಿಯಲ್ಲಿ ನೀನು ಹೆಣ್ಣು ಆದ ಕಾರಣವೇ ನಿನ್ನ ನಕುಲೇಶ್ವರಿ ಹೀಗೆ ಮೊದಲು ಹೆಸರಿಸಿದ್ದೇನೆ. ಸೃಷ್ಟಿಗೂ ಬರುವಂತಹ ಕಾರಣ ಇದೆ. ಕರಕರಮಂತಹ ದೈತ್ಯ ರಣಕ್ಷೇತ್ರ ಪ್ರವೇಶ ಮಾಡಿದ್ದಾನಂತೆ. ವಿಷಪೂರ್ಯವಾದ ಪಡೆಗಳು ಸೃಷ್ಟಿ ಮಾಡಿ ಕಳುಹಿಕೊಟ್ಟಿದ್ದಾನಂತೆ. ಆ ಹಾವುಗಳನ್ನು ಮುರಿದು ಮುಕ್ಕು ಕರಕರ ನಾಶ ಮಾಡು ಹೋಗು. ಕೊಲ್ಲುತ್ತಾ ಮುಂದೆ ಬರ್ತಾ ಇದೆಯಲ್ಲ, ನಿನ್ನನ್ನು ಕಚ್ಚಿ ನಾನು ಕೊಲ್ತೇನೆ. ಏನು ಬಂದ ಹಾಗೆ ಹಿಂದೆ ನಡೆದ ರೇಸು, ಇಲ್ಲದಿದ್ದರೆ ನಿನ್ನ ಎದುರಾಗಿ ಬಂದವರು ಸಾಮಾನ್ಯರಲ್ಲ. ಕಾರಂಕ ಮುಂದೆ
ಬಾಕಿಯಾದವ ನೀನು. ಹೌದು. ನಿನ್ನನ್ನು ಸ್ವಲ್ಪ ಮಹಾವಿಕ್ರಮಿಯಾದಂತಹ ಕರಂಕ ಮಹಾಮಾಯಾವಿ ಇದ್ದಾನೆ. ಮಾಯಕದ ಮೂಲಕವಾಗಿ ಏನನ್ನೂ ಸಾಧಿಸಬಲ್ಲ. ಆಕರ್ಷಣ, ಸಮ್ಮೋಹನ, ಸ್ತಂಭನ, ಉಚ್ಚಾಟನವೇ ಮೊದಲಾದಂತಹ ಸಿದ್ಧಿಗಳನ್ನು ಮಾಡಿಕೊಂಡವನು. ಅವನ ಮಾಟ ಮಾರಣ ಕೂಡ ನಡೀಲಿಲ್ಲ ಅಂತಾಯ್ತಲ್ಲ ಈ ಸಲ. ನಾರ್ಯರು ಅವನನ್ನೇ ಕೊಂದು ಮುಗಿಸಿದ್ದಾರಂತೆ. ಸರ್ಪವನ್ನು ಸೃಷ್ಟಿ ಮಾಡಿದ್ರೆ ಅಲ್ಲಿಂದ ಬಂದವಂತೆ ನಕುಲೇಶ್ವರಿ. ಆ ನಕುಲೇಶ್ವರಿ ಬಂದದ್ದು ಸರ್ಪಗಳ ನಾಶ ಮಾಡಿದೆ. ಈ ಕಾಲಕ್ಕೆ ಕರಂಕನು ಮಾಡಿದ್ದಾನೆ. ಸೋಲವಾಗಿದೆಯಲ್ಲ, ತೊಡಗಿದ ಯುದ್ಧವನ್ನು ಮುಂದುವರಿಸುವುದು ಹೇಗೆ? ನೀ ಧೃತಗೆಟ್ಟೆಯ ನನ್ನನ್ನು ಕಳುಹಿಸು. ಹೋಗಿ ಆ ನಾರಿ ವ್ರಾತವನ್ನು ವಿಜೃಂಭಿಸು. ಕೇವಲ ಶಕ್ತಿ ಮಾರ್ಗ ಸಾಕಾಗುವುದಿಲ್ಲ, ಯುಕ್ತಿ ಮಾರ್ಗವೂ ಬೇಕು. ಹಾಗಾಗಿ ಗುಪ್ತದಲ್ಲಿ ನಾವು ಅವರ ಬಳಿ ಸಾಗಬೇಕು. ನನ್ನ ಹೆಜ್ಜೆಯ ಸದ್ದು ಕೂಡ ಅವರಿಗೆ ತಿಳಿಯಕೂಡದು. ಅಷ್ಟು ಮಾತ್ರವಲ್ಲ, ಕಪ್ಪು ವಸ್ತ್ರವನ್ನು ಧರಿಸುತ್ತೇನೆ, ಕಪ್ಪು ಕಿರೀಟವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ. ಮಾತ್ರವಲ್ಲ, ರಣರಂಗವನ್ನೇ ಕತ್ತಲು ಮಾಡುತ್ತೇನೆ. ನಾನು ಆಡುವಂತಹ ಮಾತನ್ನು ಚಿತ್ತವಿಟ್ಟು ಆಲಿಸಬೇಕು. ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲಿ ನೋಡಿದರೂ ಕತ್ತಲು ತಾಯೇ. ಹೌದಮ್ಮ, ದುಷ್ಟರ ಅಟ್ಟಹಾಸವು ಅಧಿಕವಾಗುತ್ತಾ ಉಂಟು. ಅಷ್ಟು ಮಾತ್ರವಲ್ಲಮ್ಮ, ಶಕ್ತಿ ಪ್ರದಾಯಕ್ಕಿದಂತಹ ನೀನು ಯುಕ್ತಿಯನ್ನು ಯೋಚಿಸಿ ದುಷ್ಟರನ್ನು ವಧಿಸಬೇಕು ತಾಯಿ. ಧೈರ್ಯಸ್ಥಳಾಗು. ರಣಕ್ಷೇತ್ರವನ್ನು ಬೆಳ್ಳಂ ಬೆಳಗಿಸುತ್ತ ಹೊಡೆದಾಡಿಕೆ ನನಗೆ ಸೇರಿದ್ದು. ಈ ಕ್ಷಣವೇ ಜ್ವಾಲಾಮಾನಿ
ನನ್ನ ಸೃಷ್ಟಿ ಯಾಕಾಗ ಆಯಿತು? ನನ್ನ ಹೆಸರೇನು? ನನ್ನಿಂದ ಏನು ಕಾರ್ಯ ಆಗಬೇಕು? ಕಣ್ಣುಗಳಿಂದಲೂ ಬಾಯಿಯಿಂದಲೂ ಪ್ರಖರವಾದಂತಹ ಜ್ವಾಲೆಯನ್ನು ಉಗುಳುತ್ತಾ ಇರುವೆ. ಆದ ಕಾರಣವೇ ನಿನ್ನ ಹೆಸರು ಜ್ವಾಲಾಮಾಲವಿ ಹೇಗೆಂಬುದಾಗಿ. ಸೃಷ್ಟಿಗೆ ಕಾರಣ ಬೇರೆ ಇದೆ. ರಣಕ್ಷೇತ್ರ ಎಂದು ಕತ್ತಲಿಂದ ಆವೃತವಾಗಿದೆಯಂತೆ. ಆ ಕಡೆಗೆ ಹೋಗು, ರಣಕ್ಷೇತ್ರವನ್ನು ಬೆಳಗಿಸು. ಕತ್ತಲೆಗೆ ಕಾರಣರು ಯಾರೋ ಅಂತಹ ಕುರುಡು ಕೊಂಡು ಕಡೆ ಹೋಗು. ಬೆಳಕನ್ನು ಹರಿಸಿದ ನೀನು ಯಾರು? ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ತೋರಿಸಿದಾಗಿ ಬಂದವಳೆ ನನ್ನನ್ನು ಕೊಂದು ಮಾರಿ ದೇವತೆಗಳಿಗೆ ಔತಣ ಬಡಿಸ್ತೇನೆ. ಅಸಾಧ್ಯತೆ ಕೂಡ ಎಂದು ಯುಕ್ತಿ ಪ್ರಯೋಗ ಮಾಡುತ್ತಾ ಇದ್ದಾರೆ. ಆದ ಕಾರಣವೇ ನನ್ನ ಶಕ್ತಿ ಸೇನೆ ಇಂದು ಅಡಿಗಡಿಗೆ ಸೋಲನ್ನು ಅನುಭವಿಸುತ್ತಾ ಇದೆ. ಶಕ್ತಿ ಸೇನೆಯನ್ನು ರಕ್ಷಿಸುವಂತಹ ಬಗೆಯಂತೂ ಹೀಗೆಂಬುದಾಗಿ ಬಹಳವಾಗಿ ಯೋಚನೆ ಮಾಡಿದೆ. ಸರಿ ಸರಿ, ನನ್ನದಾತ ಶ್ರೀಚಕ್ರವನ್ನು ಸಹಸ್ರ ಯೋಜನೆ ವಿಸ್ತಾರ ಮಾಡಿದ ಹಾಗಾಯಿತು. ಸುತ್ತಲೂ ಅಭೇದ್ಯವಾದ ಅಗ್ನಿಯ ಕೋಟೆ. ಈ ಅಗ್ನಿ ಪ್ರಾಕಾರವನ್ನು ಬೇರಿಸುತ್ತ ಪಟು ಬರದಿದ್ರೆ ಬರಲಿ, ನಾನೇ ನೋಡಿಕೊಳ್ತೇನೆ.
ಬೆಳಕಾಗಿಸಿದಂತೆ ರಣರಂಗ ಬಂದೆ. ಆ ಕಾಲಕ್ಕೆ ಒಬ್ಬರು ಎದ್ದು ಬಂದು ಜ್ವಾಲಾಮಾಲಿಯಂತ ರೂಪವನ್ನು ಹೊಂದಿ ಬೆಳಕಾಗಿಸಿದಂತೆ ಯುದ್ಧವನ್ನು ಎಸಗುತ್ತಾ ವಿಷಂಗರಣಿಯ ವಾರ್ತೆ ಕೇಳಿದೆ. ನಮ್ಮವರಲ್ಲಿ ಹೋಗಿ ಅಂದೇ ಹೇಳ್ತಾ ಇದ್ದಾರಲ್ಲ, ಯೋಜನಾ ಪರ್ಯಂತರವಾಗಿ ಅಗ್ನಿ ಪ್ರಾಕಾರವ ಈ ಕಾಲಕ್ಕೆ ಎದ್ದು ನಾರಿ ಸೇರಿ ರಕ್ಷಣೆ ಮಾಡ್ತಾ ಇದ್ದಂತೆ ಆ ಅಗ್ನಿ ಪ್ರಾಕಾರವನ್ನು ನಿಲ್ಲಿಸಬೇಕು. ಹೇಳಿ ಎಲ್ಲವರು ವರ್ಣಮಂತ್ರವನ್ನು ಉಪಾಸನೆ ಮಾಡಿ ಅಗ್ನಿ ಪ್ರಾಕಾರವನ್ನು ನಂದಿಸೋಣ. ಅಭಿವಂದಿಸಿಕೊಳ್ಳುತ್ತಾ ಇದ್ದಾರೆ. ಕುಮಾರ ಪ್ರಳಯ ಕಾಲದ ರುದ್ರನ ತೆರದಲ್ಲಿ ಆ ಯುದ್ಧಧಾರಿಯಾಗಿ ರಥಾರೂಢರಾಗಿ ಮುಂದುವರಿಯುತ್ತಿದ್ದೀರಲ್ಲ, ಎಲ್ಲಿಗೆ ತಂದ ನಾರಿ ವ್ರತವನ್ನೇ ಕೂಡಿಕೊಂಡು ನಮ್ಮ ಶೂನ್ಯಕವನ್ನೇ ಮುತ್ತಿದ್ದಾಳೆ. ನನ್ನಿಂದ ಪಡೆದು ಹೋದಂತಹ ಕರಂಕನು, ವಿಷಂಗನು, ಬಲಾಹಕಲೇ ಮೊದಲಾದಂತಹ ಪರಾಕ್ರಮಿಗಳು ಅವಳಲ್ಲಿ ಕಾಳಗವನ್ನು ಎಸಗುತ್ತಾ ಅಳಿದಿದ್ದಾರೆ. ಅವರು ಅಳಿದಿದ್ದಾರೆ ಅಂದ್ರೆ ಅರ್ಥ ಏನು? ಅವಳು ಮಹಾಮಾಯಾವಿನಿ. ಲಲಿತ ಎಂಬವಳು ಮಹಾಮಾಯಾವಿನಿ. ಅವಳ ಮಾಯೆಯನ್ನು ಭೇದಿಸುವುದಕ್ಕಾಗಿ ಹೊರಟಿದ್ದಾರೆ. ಯಾಕಂದ್ರೆ ಮಾಡಬಾರದಂತಹ ಕೆಲಸಕ್ಕೆ ಮನ ಮಾಡಿದರಂತಾದ್ರೆ ನೀವು ಚಿತ್ತ ಬರಬೇಕಾದ ಅಗತ್ಯವಿಲ್ಲ. ಗರ್ವದಿಂದ ಮೆರೆಯುವಂತಹ ಆ ಲಲಿತೆಯನ್ನು ದರ ಎರೆದು ಇನ್ನು ಪದವನ್ನು ಮದನಾರಿಯ ಬಂದರೂ ಬಿಡುವುದಿಲ್ಲ ಅಂತ ಹೇಳೋ ನೀಡಲಾದಂತಹ ಸಂಜಾತನಾಗಿದ್ದಾರೆ. ನೀನೇ ಹೋಗಬೇಕಿಲ್ಲ, ನಾನು ಹೋದ್ರೆ ಏನಾಗುತ್ತಂತ ವೈ ಪುತ್ರನಾಮಾಸಿ ವಿಕ್ರಮದ ವಿಸ್ಫುಲಿಂಗವಾಗಿ ವಿಜೃಂಭಿಸುವ ಶಿವನೇ ಏನು ಮಾಡ
ಪವಿತ್ರವಾದ ಪಾದಗಳಿಗೆ ಬಾಲ ಸರಸ್ವತಿ ನಮನಗಳು. ಸರಸ್ವತಿ ಅಮ್ಮ ಇದ್ದೇಳು ಮಗಳೇ. ಆಗಸದಲ್ಲಿ ಸಾವಿರಾರು ನಕ್ಷತ್ರಗಳ ಮುಂದೆ ಚಂದ್ರಮುನಿ ಹೇಗೆ ಕಂಗೊಳಿಸುತ್ತಾನೋ ಹಾಗೆಯೇ ಸಾವಿರಾರು ಸ್ತ್ರೀ ಸೈನ್ಯದ ಮಧ್ಯೆ ನೀನು ಕಂಗೊಳಿಸುತ್ತಾ ಇದ್ದೀಯಾ. ಎಲ್ಲವನ್ನು ತಿಳಿದಿದ್ದೇನೆ. ಗಂಡನ ಸುತರು ನಮ್ಮೊಡನೆ ಕಾಳಗವನ್ನು ಮಾಡುವುದಕ್ಕೆ ಮುನ್ನೊತ್ತಿ ಬಂದಿದ್ದಾರೆ. ಹೋರಾಡುವುದಕ್ಕೆ ಯಾರೂ ಇಲ್ಲ ಎನ್ನುವಂತ ಚಿಂತೆಯನ್ನು ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಮಗಳಾದಂತ ನಾನಿದ್ದೇನೆ, ನನ್ನನ್ನು ಕಳುಹಿಕೊಳ್ಳಿ. ರಕ್ಕಸರನ್ನು ಹೇಗೆ ನಾಶ ಮಾಡಿಸೋಣ ಎಂಬುದಾಗಿ ಬಹಳವಾಗಿ ಯೋಚಿಸುತ್ತಾ ಇದ್ದೆ. ಇದ್ದಕ್ಕಿದ್ದ ಹಾಗೆ ಮುಗಿಲ ಮರೆಯಿಂದ ಕೋಲ್ಮೆಚ್ಚೊಂದು ಕಾಣಿಸ್ತಿರನಾಗಿ ಪಕ್ಕನೆ ಪ್ರತ್ಯಕ್ಷಳಾಗಿ ಬಿಟ್ಟಿಲ್ಲ ನೀನು. ಹೌದಮ್ಮ. ಬಂದು ಆಡಿದಂತಹ ಮಾತಾದ್ರೆ ಏನು, ಕೂಳ ಭಂಡನ ಮಕ್ಕಳನ್ನು ನಾನು ಬರೆಸಿಕೊಡ್ತೇನೆ ಹೀಗೆಂಬುದಾಗಿ. ನಾನು ಹೋಗ್ತೇನೆ. ಏನು ಮಗಳೇ, ನಿನಗೆ ಯುದ್ಧದ ಹಂಬಲವೇ ಹೇಳು. ಕುಮಾರಿ, ನಿನ್ನ ಪ್ರಾಯ ಎಷ್ಟು ಎಂಬುದರ ಕಡೆಗಾದ ಲಕ್ಷ್ಯ ಉಂಟೆ ನಿನಗೆ? ಖಂಡಿತ. ಇನ್ನೂ ಕೂಡ 9 ವರ್ಷ ಪೂರ್ತಿ ಆಗ್ಲಿಲ್ಲ ಮಗಳೇ. ನೋಡು, ನನ್ನ ಮುಖದಲ್ಲಿ 3 ಕಣ್ಣು ರಾರಾಯಿಸುತ್ತಾ ಉಂಟು. ಹೌದು, ಹೆಚ್ಚಿನ ಕಣ್ಣು ನೀನು. ಆದ ಕಾರಣವೇ ನನ್ನ 4ನೇ ಕಣ್ಣಿನಂತೆ ನೀನು ಹೇಳಿ ಕೂಡ ಅಪರಾಧವಾಗಲಿಕ್ಕಿಲ್ಲ. ಬೊಂಬೆಯಂತಹ ರೂಪವುಳ್ಳದವಳು ನೀನು. ಆದ ಕಾರಣವೇ ಎಲ್ಲರನ್ನು ಆಕರ್ಷಿಸುವಂತಹ ಗುಣ ನಿನ್ನಲ್ಲಿ ಅಡಕವಾಗಿದೆ. ಕುಮಾರಿ, ನಿನ್ನಂತಹ ಎಳೆಯ ಮಕ್ಕಳು ಯುದ್ಧಕ್ಕೆ ಹೋಗುವುದಲ್ಲವಮ್ಮ, ಅರಮನೆ ಒಳಗಿದ್ದುಕೊಂಡು ಆಟವಾಡುತ್ತಾ ಕಾಲ ಕಳಿಬೇಕು. ಹುಚ್ಚು ಹುಡುಗಿ ನಾನು ಸಣ್ಣವಳು ಎಂಬುದಾಗಿ ಹೇಳುತ್ತಾ ಇದ್ದೀರಾ?
ಇದ್ದೀರಾ ಅಲ್ಲವೇ? ಅದು ನೀವು ಹೇಳುವಂತ ಮಾತು ಸಹಜವೇ. ಯಾಕಂದ್ರೆ ನಾನು ನಿಮ್ಮ ಪ್ರೀತಿಯ ಮಗಳು. ಆದರೆ ಒಂದು ಮಾತನ್ನು ನಾನು ಹೇಳ್ತೇನೆ ಅಮ್ಮ, ಸಣ್ಣ ಕಿಡಿಯೊಂದಿಗೆ ಗಾಳಿಯು ಸೇರಿದರೆ ಆ ಕಿಡಿ ಪ್ರಪಂಚವನ್ನು ಸುಡಿದುವಂತಹ ಸಾಮರ್ಥ್ಯವನ್ನು ಹೊಂದುತ್ತದೆ. ಹಾಗೆ ಸಣ್ಣವಳಾದಂತಹ ನನಗೆ ನಿಮ್ಮ ಒಂದು ಆಶೀರ್ವಾದ ಸಿಕ್ಕಿದರೆ ಕೂಳರನ್ನು ತಲೆಯುವಂತಹ ಸಾಮರ್ಥ್ಯ ನನಗೂ ಬರ್ತದೆ. ನಾನು ಹೋಗ್ತೇನಮ್ಮ. ರಕ್ಕಸರ ದೇಹದ ಆಕಾರ ಎಂಬುದಾಗಿ ಪ್ರತ್ಯಕ್ಷವಾಗಿ ಕಂಡವಳು ನೀನಲ್ಲ. ದೀರ್ಘ ದೇಹಿಗಳು, ಅಜಾನುಬಾಹುಗಳು, ಹುರಿ ಮೀಸೆ, ಕೆಂಗಣ್ಣು, ಭಯಂಕರ ಅಟ್ಟಹಾಸ, ಇದನ್ನೆಲ್ಲ ಕಂಡಾಗ ಕೇಳಿದಾಗ ನೀನೆಲ್ಲಿಯಾದ್ರೂ ಭಯಗೊಳ್ಳುವಳು ಎಂಬ ಕಾರಣಕ್ಕೆ ಬೇಕಾಗಿ ನಿನ್ನನ್ನು ತಡೆಯುವಂತಹ ಪ್ರಯತ್ನ ಮಾಡಿದೆ. ಆದ್ರೆ ನನ್ನಲ್ಲಿ ಛಲವನ್ನೇ ವ್ಯಕ್ತಪಡಿಸುತ್ತಾ ಇದೆಯಲ್ಲ ಮಗಳೇ, ಸಂತೋಷವಾಯಿತು. ಕಡೆಗೊಂದು ಮಾತು ಆಡಿಬಿಟ್ಟಿಯಲ್ಲ. ಸಣ್ಣ ಬೆಂಕಿಯ ಕಿಡಿಯೊಂದು ಘೋರ ವರವನ್ನಾದ್ರೂ ಸುಡಬಲ್ಲೂ ಹೀಗೆಂಬುದಾಗಿ ವಿಚಾರ ಸತ್ಯ ಮಗಳೇ. ಯಾವ ಹುತ್ತದಲ್ಲಿ ಯಾವ ಒಡಗೆ ಎಂಬ ಕಿಳಿಯವರು ಯಾರಿದ್ದಾರೆ, ನಿನ್ನ ಮೂಲಕವಾಗಿ ನನಗೆ ಜಯಲಾಲನೆ ಯಾಕೆ ಒಲಿದು ಬರಬಾರದು? ಸಂತೋಷವಾಯ್ತು ಮಗನೇ, ಹರಸಿ ಕಳುಹಿ ಕೊಡುತ್ತಾ ಇದ್ದೇನೆ ಮಗಳೇ. ಆದರೆ ಹೀಗೆ ಹೋಗುದಲ್ಲ, ನಾವು ಸಿದ್ಧತೆ ಮಾಡಬೇಕಾಗಿದೆ. ನನ್ನ ಅನುಗ್ರಹವೆಂಬ ವಿಶೇಷ ಕವಚ ನಿನ್ನ ಮೇಲೆ ಸದಾ ಇದ್ದೇ ಇದೆ. ಅಷ್ಟು ಮಾತ್ರವೇ ಅಲ್ಲ, ವಿಶೇಷವಾದ ಧನುಷರಗಳನ್ನು ನಿನಗೆ ಇಯುತ್ತಾ ಇದ್ದೇನೆ, ಸ್ವೀಕಾರ ಮಾಡು. ಬಾಲ ಸರಸ್ವತಿ, ಅರ್ಧ ಚಂದ್ರಾಕಾರದ ಈ ಬಾಣ ರಕ್ಕಸರ ಒದಗೆ ಇದು ಸಾಧನವಾಗ್ತದೆ. ರಥ ಸಿದ್ಧವಾಗಿದೆ. ಏರು ಅತ್ತ ಸಾರು, ಕೂಳರನ್ನು ಕೊಂದು ಹೋಗಿ ಬರ್ತೇನೆ. ಹೋರಾಡ್ತೀನಿ ಎಂಬುದಾಗಿ ಹೋಗ್ತಾ ಇದ್ದೀಯಾ? ನೀನು ಹೋಗುವುದು ಬೇಡ, ನಮ್ಮಿಂದಲೇ ಕಷ್ಟ ಆಗಿದೆ. ನೋಡುತ್ತಾ ಇದೀಯಾ? ಯುದ್ಧಕ್ಕಾಗಿ ಹೊರಡುತ್ತೆ ನನ್ನನ್ನು ತಡೆಯನ್ನು ಒಡ್ಡುತ್ತಾ ಇದೀಯಾ? ನಾನೊಂದು ಮಾತನ್ನು ಹೇಳ್ತೇನೆ, ಬರುವುದಾದರೆ ಹೋರಾಟ ಮಾಡುವುದಕ್ಕೆ ನನ್ನ ಜೊತೆ ಬಾ, ಇಲ್ಲವಾದರೆ ಹೋಗಿ ಅಲ್ಲಿ ಮಾಡಿ ಹೇಳಿದ ಅರ್ಥ ಆಗುದಿಲ್ಲ. ¡Hola!
ಬಂದವನು ನಾನು. ಆದ್ರೆ ಕೇಳಿದ್ದಾನೆ ಏನು ನಾರಿ ಸೇನೆಯಲ್ಲಿ ಅತಿ ಪರಿಣಾಮಿತರು ಅನೇಕ ಬಂದಿದ್ದಾರಂತೆ. ಹೌದು. ಆದ್ರೆ ನನ್ನ ಎದುರು ಬಂದವನು ಛ ಛ ಛ ಛ ಛ ಛ. ಏನು ಆಶ್ಚರ್ಯ, ಏನು ಸಣ್ಣ ಬಾಲಕಿ ಎದೆ ಹಾಲನ್ನು ಉಣಿದು ನಾಲಿಗೆ ರುಚಿ ಇನ್ನೂ ಹೋಗಿರ್ಲಿಕ್ಕಿಲ್ಲ. ಓಹೋ. ಆದ್ರೆ ಕೈಯಲ್ಲಿ ಕಾಳಗಕ್ಕಾಗಿ ಆಯುಧಧಾರಿಯಾಗಿ ನೀನು ಬಂದಿದ್ದಿ. ಹೌದು. ಓ ಹೆಣ್ಣೆ, ಏನು ನೀನು ಯುದ್ಧ ಮಾಡುವುದಲ್ಲ ಮತ್ತೆ ಅಂತ ಅದು ನಮ್ಮಂತಹ ವೀರರ ಮುಂದೆ ನೀನು ಕಾಳಗವನ್ನು ಕೊಡುವುದು ಯೋಗ್ಯವೇ ಅಲ್ಲ. ಓಹೋ. ಇದು ಸರಿಯಲ್ಲ. ಹಾ. ಆದ್ದರಿಂದ ನಿನಗೆ ಏನಿದ್ದರೂ ಕೂಡ ನಿನ್ನದಾದಂತಹ ಸಮಪ್ರಾಯದ ಹೆಣ್ಣು ಮಕ್ಕಳೊಂದಿಗೆ ಆಟವಾಡಬೇಕಷ್ಟೇ. ಆಹಾ. ಆದ್ದರಿಂದ ನೀನು ತೆರಳು. ಆ ಲಲಿತ ಇದ್ದಲ್ಲ, ಮಾಡುತ್ತಾ ಇದೀಯಾ? ಯುದ್ಧವನ್ನು ಮಾಡುವುದನ್ನು ಬಿಟ್ಟು ನನಗೆ ನೀತಿ ಮಾತನ್ನು ಹೇಳುತ್ತಾ ಇದ್ದೀಯಾ? ಬದುಕುದಿದ್ರೆ ಬದುಕು ಎಂಬುದಾಗಿ ನಾನು ಸಣ್ಣಗಳು ಎಂಬುದಾಗಿ ಒಂದು ಮಾತನ್ನು ಹೇಳುತ್ತೇನೆ. ಯಾವುದು? ನೊರಜುವನ್ನು ಒರೆಸುವುದಕ್ಕೆ ಮದಕರಿಯ ಅವಶ್ಯಕತೆ ಇಲ್ಲ. ಸಣ್ಣದಾದಂತಹ ಚಿಗುರನ್ನು ಚಿವುಡುವುದಕ್ಕೆ ಪರಶುವಿನ ಅಗತ್ಯವಿಲ್ಲ. ಮೊದಲು ನನ್ನಲ್ಲಿ ಹೋರಾಟ ಮಾಡಿ ಆಮೇಲೆ ಲಲಿತೆಯನ್ನು ಮಕ್ಕಳು, ಮರಿಮಕ್ಕಳು, ಬಂಧು ಮಿತ್ರರು, ಪುತ್ರ ಕಳತ್ರಾಧಿಕಾರರು ಯಮಪುರವನ್ನು ಸೇರುತ್ತಾ ಇದ್ದಾರೆ. ಇನ್ನು ಜಯ ಲಲನೆ ಪಡೆಯುವ ವಿಧವಾದ್ರು ಈಗ ಮಾಡಬೇಕಾದ ಯುಕ್ತಿ ಈ ಕ್ಷಣದಲ್ಲಿಯೇ ಮಂತ್ರವಾದ ಶ್ರೀರಮಂಡಲ ನಂದಿನ ಬಡಿಯಡಿತಂ ಬಡಿಯಡಿತಂ ಕಲಿಬಡಿತಂ ಕಲಿಬಡಿತಂ ಬಡಿಯಡಿತಂ ಶ್ರೀರಮಂಡಲ ನಂದಿನ ಬಡಿಯಡಿತಂ ಒಂದೇ ನಂದೇ ಮೋನು ನಾಳೆ ದಲಗಿಲಂ 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 ನಲ್ಲೇ ಚಿತ್ರಪುಟ್ಟೆ ನಲ್ಲೇ ನಮಸಾಗರ ಉಂಡು ನಮಸಾಗರ ಉಂಡು ನಮಸಾಗರ ಉಂಡು ಇಪ್ಪ ಈ ಸಮಯ ಇತ್ತಳು 60 ಹಾಕಿನಿ ನೀಯ ಎಂಥದ್ದು
60 ಸೃಷ್ಟಿ 60 ನಾನೇ ಮಾಡಿದ್ದು. നിങ്ങളെ 60 കാലിയായ ഞെക്കുണ്ട അല്ല ഇപ്പൊ ഞാൻ ഒരു 60യാ പിന്നെ പേരാളാറ് ಈಗ ಸದ್ಯಕ್ಕೆ ನೀನು ಓರ್ವನೆ. ഞാൻ ഒരു 60 ചേട്ട നമ്മ സാഗർ ಉಂಟು ಹೇಳಲ್ವೋ ಸಪ್ತ ಸಾಗರ ಅಲ್ವಾ? അതങ്ങനെയല്ലേ ಮತ್ತೆ? നമസ്കാര ನಮಸ್ಕಾರ. നീ എന്ത് സംസാരിക്കണു? ನಾನು ಕನ್ನಡ, ഭാഷ ಶುದ್ಧ ಕನ್ನಡ. ಕೆನಡ ಕನ್ನಡ 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 ಹೌದೌದು. നിങ്ങളെ മലയാളി ചേട്ടാ. എന്നದು മലയാളವಾ? ഞാൻ മന്ത്രവാദി, ನನ್ನ ಅಚ್ಚ ಮಂತ್ರವಾದಿ, ಅಚ್ಚಂಡ ಅಚ್ಚ ಮಂತ್ರವಾದಿ. ಹಾ. 100 ಆൾക്ക് ഒരു പഞ്ചതം, 1000 ആൾക്ക് ഒരു ഗജപണ്ഡിതം. ഞാൻ ಗಜಂಡ ಗಜಪಂಡಿತಂ, ಗಜಪಂಡಿತಂ, ಗಜಪಂಡಿತ. ನೀನೇ ಆಗಬೇಕು. പേടിക്കണ്ട, ഞാൻ ಉಂಟು. നിങ്ങളെ എന്ത് ಸಮಸ್ಯೆ ಉಂಟು? ಸಮಸ್ಯೆ ಸಮಸ್ಯೆ ನಿನ್ನ ಪರಿಹಾರ ಎಣ್ಣ. ಸಮಸ್ಯೆ ನನ್ನದು, ಪರಿಹಾರ ഞാൻ സാമാന്യ മന്ത്രവാദിയല്ല. ത്രിപ്പിണി, സമ്മിനി, മോഹിനി, സർപ്പിനി, താലോൽ, ಘಾಟಿನಿ, ವಿದ್ಯಾ, ಮಂತ್ರ, ಚೂರ್ಣ, ಯೋಗ, ಘಟಿಕಂಜನ, ತಸ್ಕರ, ಆಸುರ್ಯ ವಿದ್ಯೆ ಜ್ಞಾರಿಯುನ್. ಅಷ್ಟು ಗೊತ್ತುಂಟಲ್ಲ. ಮಂತ್ರವಾದಿ, ನನ್ನ ಅಚ್ಚ ಮಂತ್ರವಾದಿ, ಅಚ್ಚಂಡ ಅಚ್ಚ ಮಂತ್ರವಾದಿ, ಸಂಸಾರ ಸರ್ವಂ ಮಂತ್ರವಾದಿ. ಇದು ಹಿಂಗಿನ ಹಾಕಿನಿ. ಗೊತ್ತಾಯ್ತು ಅಂತ ಸಾಕು ಅಂತ ಕೈ ಕತ್ತರಿಸಿ ಅದು ಗೊತ್ತಾಯ್ತು. ಉಂಟು ಬೇಡಿಕೆ ಎಂದು ವಿಷಯ ಎಂದು ನೋಡು, ರಣಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರು ಕೂಡ ಹೆಣ್ಣು ಮಕ್ಕಳೇ ಮೆರೆಯುತ್ತಾ ಇದ್ದಾರೆ. ಓ ಎತ್ರ ನಲ್ಲಿ ಅವರು ಚಂದ ನೋಡುವುದಕ್ಕೆ ನಿನ್ನನ್ನು ಕರೆದದ್ದಲ್ಲ, ನಮ್ಮ ವಿರೋಧಿಗಳವರು. ಓ ಈ ಪಿಂಡಿ ಮಕ್ಕಳೆಲ್ಲ ವಿರೋಧಿ ಇಲ್ಲಿ ವಿರೋಧಿಗಳು ಎಂದಿನಿ ಬಂದಿನಿ ಎಂದಿನಿ ಯುದ್ಧಕ್ಕೆ ಬಂದದ್ದವರೆಲ್ಲ. ಓ ಪಿಂಡಿ ಮಕ್ಕಳೆಲ್ಲ ತಲ್ಲಿಕ್ಕೆ ಬಂದಿನಲ್ಲಿ ಸಾಮಾನ್ಯರು ಅಂತ ಭಾವಿಸಬೇಡ ಅಪ್ಪ. ಈ ಕಾಲಕ್ಕೆ ನಮ್ಮ ಪಾಲಿಗೆ ಸೋಲಡಸಿದೆ. ಮತ್ತೆ ಜಯದ ಮುಖವನ್ನು ನೋಡಬೇಕು ಅಂತಾದ್ರೆ ಅವರು ಯಾರು ಯುದ್ಧ ಮಾಡಬಾರದು, ಎಲ್ಲರಿಗೂ ಹುಚ್ಚು ಹಿಡಿಬೇಕು. പിറന്ന കുറിച്ചതല്ലേ ಮರುಳು ಹಿಡಿಬೇಕು. നീ പേടിക്കണ്ട, നീ എന്ത് മിണ്ടണ്ട. ಅದೆಂಥದ? നീ എന്ത് പറഞ്ഞത് ಏನು ಮಾತಾಡೋದು ಬೇಡ. നീ എന്ത് മിണ്ടണ്ട. ഞാൻ മിണ്ട, ഞാൻ ഇപ്പ ഞാൻ മിണ്ട. ഞാൻ ಹೇಳ್ತದೆ ನೀನು ಕೇಳು. ನೀನು ಮಾತಾಡ. നീ പേടിക്കണ്ട, ഞാൻ ಉಂಟು. നിങ്ങളുടെ ಮಂತ್ರಶಕ್ತಿ ಉಂಟು. ಈ പെണ്ണു ಮಕ್ಕಳು ಎಂದುಮಾ പെണ്ണು ಮಕ್ಕಳಿಗೆಲ್ಲ ಇಪ್ಪ ನಿಕ್ಕು ಪಿರ ನನಗೆ ಬೇಡ, ಅವರಿಗೆ ಹಿಡಿಸಿದ್ರೆ ಸಾಕು. പെണ്ണു ಮಕ್ಕಳ ಹತ್ರ എന്ത് വിഷയമേ അല്ല. ಸಾಮಾನ್ಯರು ಅಂತ ಭಾವಿಸಬೇಡ. ದೇವತೆಗಳಿಂದ ಸಮಸ್ಯೆ ಉಂಟಾ? ದೇವತೆಗಳಿಂದ ಸಮಸ್ಯೆ ಉಂಟಾ? ಯಕ್ಷರಿಂದ ಸಮಸ್ಯೆ ಉಂಟಾ? ಗೌಡರಿಂದ ಸಮಸ್ಯೆ ಉಂಟಾ? ಗೌಡರಿಂದ ಸಮಸ್ಯೆ ಉಂಟಾ? ಕಿಂಗ್ ಫಿಶರಿಂದ. ಅದೆಂಥದ? ದೇವತೆಗಳು ಗಂಧರ್ವರು ആറ് ലെക്കല്ല ഞാൻ ಉಂಟು. നിങ്ങളുടെ ಮಂತ್ರಶಕ್ತಿ ಉಂಟು. പേടിക്കണ്ട, നിങ്ങളുടെ ಮಂತ್ರಶಕ್ತಿ ಉಂಟು. ಈ പെണ്ണು ಮಕ್ಕಳಿಗೆಲ್ಲ ஞா ಪಿರಂದು ಬಿಡ್ಚುಂಡು. ಹಿಡಿಬೇಕು. ಇದು ಬೇಲಿ ಹಾಕಿ ಮಾರಣಾಗಬೇಕು. ಮಾರಣ ஞாಕು. ನೀ പേടിക്കണ്ട, ஞா ಉಂಟು. ಇದು ಸರಕ್ಕ ಪರಿಕರ ಎಲ್ಲ ಬೇಣಿಚೇಟ. ಪರಿಕರ ಏನೆಲ್ಲ ಆಗಬೇಕು? ಇದು ಬೇಲಿ ಅವನು. ಬೇಲಿ ಇಲ್ಲಿ ಬೇಲಿ ಹಾಕುವವರು ಯಾರಿದ್ದಾರೆ? ಒಂದಿಬ್ರು ಬೇಲಿ ಹಾಕುವವರು ಯಾರಾದ್ರು? ಬೇಲಿ ஞாಕು ತಲಕರನೆ ಅದು ಆ ಬೇಲಿಯಲ್ಲಿ ಮತ್ತೆ ಇದು ಬೇಲಿ ಬಲಿ ಬಲಿ ವೇಣು. ಇದು ಪೊದ್ದಲು ಉಂಟ? ಪೊದ್ದಲು ಅದೆಂಥದ್ದು? ಪೊದ್ದಲು ಉಂಟಲ್ಲ, ಅದು ವೇಣು. ಬಾಯಕ ಬಾಳೆಹಣ್ಣು ವೇಣು. പിന്നെ ಇದು ಬೋಂಡ ಯಾವುದರದ್ದು? ಇದು ಬೋಂಡ ಸಿಯಾಳ. ಅದೇ ಸಿಯಾಳ. ನಿಂಗಳ ಶಿಂಬಳ ಶಿಯಾಳ ಅದು ವೇಣು. പിന്നെ ಬೆಳೆದ ಕೋಯಿ ಉಂಟ? ಕೋಳಿ ಹೆಣ್ಣ ಗಂಡ? ಅದು ಗಂಡು ಕೋಳಿ, ಗಂಡು ಹುಂಜ. ಚೋರೆ ಕೊಡ್ಕೊಂಡು ಚೋರೆ ಬೆಳ್ದ ಅಂದ್ರೆ ಚೋರೆ ಕಟ್ಟಿಕೊಂಡು ಅದೇ ಚೋರೆ ಕತ್ತಿ ಹಾಕಿದೆ ನಿನಗೆ? ಚೋರೆ ಹೆಂಗನ ಉಂಟು? ಚೋರೆ ಅಂದ್ರೆ ಚೋರೆ ರಕ್ತ ಕೊಡುವುದ. ಇದು ಇದೆಲ್ಲ ಸಿದ್ಧ ಹಾಕೊಂಡು ಎಲ್ಲ ಇದ್ದಾರೆ ನಮ್ಮವರು. ಯಾರಲ್ಲಿ? 4 ಬೋಂಡ ಬೈ ನಾವು 4 ಬೋಂಡ. 4 ಯಾರಲ್ಲಿ ಬರಲಿ ಅದೊಂದು ಟೀ ಉಂಡ ಅವಡೆ
ചേട്ടാ ഞാൻ മന്ത്രവാദി ചേട്ടാ ഞങ്ങളുടെ അച്ഛ മന്ത്രവാദി അച്ഛൻ്റെ അച്ഛ മന്ത്രവാദി മന്ത്രവാദി സ്വരം പറഞ്ഞു ആ ഇപ്പൊ അതേ പൊട്ടായി തീപ്പെട്ടി സരിയില്ലേ സരിയില്ലേ ആ ഇത് മന്ത്രിട്ട് പേടിക്കണ്ടേ ഇത് പിന്നെ എന്തുണ്ട് പരിക്കറയല്ല ബോണ്ട വേണു ചേട്ടാ ಎಳನೀರು ಎಳನೀರು ഇളനീರು അല്ല ಅದೇ ಶ್ರೀಯಾಳ ക്ഷീണ ഞാനുണ്ട് രണ്ട് കുർച്ചിയാ നാല തീല പോല പേടിക്കണ്ട കട്ടുണ്ടല്ലേ ഞാൻ മന്ത്രാക്കും നീ പേടിക്കണ്ട അവിടെ ഉണ്ട് ഭയങ്കര മന്ത്രശക്തി ഉണ്ട് അടി കട്ട് മുടി കട്ട് കണ്ടത് കടി കട്ടു ഓയ് മോനല കൈ കട്ട് കാർ കട്ടും ಅದು ಯಾರು ವಿಮರ್ಶ ಕಂಡ ಇದು ಮಂತ್ರ ಓಂ ಬ್ರಂ 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 ಐ ಕಾಳಿ ಮಂತ್ರ ಕಾಳಿ ಕಾಳಿ ಮಹಾಕಾಳಿ ಓಂ ಕಾಳಿ ಎಂಥದ್ದು ಅದು ದುಷ್ಟ ಶಕ್ತಿ ಉಂಟು ವಶೀಕರಣ 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 ಹಾಕೊಂಡು ನೀವು ಪೇಡಿಕೆ ನಾ ಉಂಟು ಆಯ್ತಾಯ್ತು ಅಕ್ಕ ಬಂತು ಓಂ ಕಾಳ ಕಾಳರಾಮ ಕಾಳರಾಮ ಓಂ ಬ್ರೀಂ 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 ಓಂ ಓಯ್ ಏನು ಹೊಟ್ಟೆ ನೋವಾಯ್ತಾ ಇದು ಮಂತ್ರದ ಕ್ರಮ ಮಂತ್ರ ಕ್ರಮ ಉಂಟಲ್ಲ ಆಯ್ತಾಯ್ತು ഓം ഒന്നും ഭൂമണ്ഡലമായും രണ്ടും സൂര്യചന്ദ്രമായും മൂന്നും ത്രിമൂർത്തിമായും നാലും ചതുർവേദമായി അഞ്ചും പഞ്ചഭൂതമായി ആറും ഛാത്രമായി ഏഴും സപ്തസാഗരമായി എട്ടും ദിഗ്ബാലകമായി നവം നവഗ്രഹമായി ദശം ദശദിക്കുമായി പത്തൊഞ്ഞുമായി ഓ ഭഗവത്തരെ പത്രടായി പോയി പൊർത്തായി ಎಂಥದ್ದು പത്രയുടെ കാല ಎಲ್ಲಿಗೆ ಮುಗಿಯಾದ ಹೋಗ್ಲಿಕ್ಕಿಲ್ಲ ನೀನು പേടിക്കണ്ട ഓം ಇನ್ನ ಹಿಡ್ದದೆಲ್ಲ ಬಿಡಿಸ್ತೇನೆ ನಾನು നിന്റെ ബെൽറ്റ് ഉണ്ടല്ലേ ഓ ശരിയേ പേടിക്കണ്ടേ ഞാൻ മനസ്സിലാക്കണോ ഓം കാളി ഭദ്രകാളി പുൽതി ബൊണ്ടം പുലേതുമായി ഗർഗായി ഓം ഓം ಪುಣ್ಯಾತ್ಮ ಏನು ಎಳನೀರು ಕುಡಿಯುವುದಕ್ಕೆ ನಿನ್ನನ್ನು ಬರುವುದಕ್ಕೆ ಹೇಳಿದ್ದ ಇದು ಕ್ರಮ ಚೇಟ ಕ್ರಮವ ಇದು ಅಥರ್ವಣದ ಕ್ರಮ ಹೌದಾ ಇಪ್ಪ ಇವಿಡೆಯಲ್ಲಿ ದುಷ್ಟ ಶಕ್ತಿ ಉಂಟು ಆ ದುಷ್ಟ ಶಕ್ತಿ ಪ್ರಥಮ ವಶೀಕರಣ ಹಾಕೊಂಡು ಇಪ್ಪ ನ್ಯಾಯ ಅಂದಾಕಿ ಮಂತ್ರಶಕ್ತಿ ದುಷ್ಟ ಶಕ್ತಿನೆಲ್ಲ ವಶೀಕರಣ ಹಾಕಿಟ್ಟು ഇവിടെ ഉള്ളിലേക്ക് ദിഗ്ബന്ധന ആക്കി പിന്നെ ഇപ്പൊ ദുഷ്ടശക്തി എവിടെ ഉണ്ടു ഇവിടെ എത്തി ദുഷ്ടശക്തിയല്ല ഇവിടെ ഉള്ളിലേക്ക് ഉള്ളിലേക്ക് പോയല്ലേ ഇപ്പൊ നാളെ സൂര്യോദയക്ക് ദൂരെ പോയിട്ട് ഉച്ചേട്ടനെ ആക്കുന്നുണ്ട് ഞാൻ ഉണ്ടോ നീ എന്ത് തലച്ചൂടാക്കണ്ട ഞാൻ ഉണ്ടല്ലേ ഇത് മഹാക്കാളി ചോരെ 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 ഏ നാളാ ಕೋಳಿ ಕೋಳಿ കോഴി എവിടെ ഉണ്ടോ ಕುಡ್ಕ ಎವಡೆಗೆ ಬಂದು ಹೋಯಿ ಉಲ್ಲಂಜೆ ಬಂದು ಹೋಯ್ಯಾ ಕುಡ್ಕ ಬಂದು ಹೋಯಿ ಬೇಡ ಚೋರೆ ಬೇಡ ನಿಂದೆ ಚೋರೆ ನನ್ನಲ್ಲಿಲ್ಲ ಚೋರೆ ಇಲ್ಲೇ ಚೋರೆ ಇಲ್ಲ ಎಂದು ಚೋರೆ ಮೇಲೆ ಬೇಡಿಕೆಂಡ ಚೇಟ ಇದ ಇದು ಚೋರೆ ನ್ಯಾ ಕೊಟ್ಟು ನೀ ಬೇಡಿಕೆಂಡ ತಲೆ ಚೂಡಾಕಂಡ ಇದು ಮಂತ್ರವಾದಿದು ಪ್ರಸಾದಂ ಪ್ರಸಾದ ಇದೆಂದೇ ಏನು ಸರ್ವ ಉಷ್ಣ ಪರಿಹಾರ ಅಂತ ಸರಳ ಸೂತ್ರ ಉಷ್ಣ ಪರಿಹಾರ ನಿಕ್ಕ ನೆಲ್ಲ ಉಂಡು ಕುರ್ಚಿಟ್ಟು ಚೋರೆ ಚೆಚ್ಚ ಹಾಕಿದ പേടിക്കണ്ട ഞാക്കുണ്ട് നീ പേടിക്കണ്ട ചോര ഞങ്ങളെ ചോര ഉണ്ട് ഓം കാളി ശ്രീകാളി ഭദ്രകാളി ಇದು
ಒಬ್ಬ ಮಂತ್ರವಾದಿ ಮಾತನಾಡ್ತಾ ಇದ್ದಾನೆ. ಈತನಿಗೆ ಸರಿಯಾದಂತಹ ಬುದ್ಧಿಯನ್ನು ಕಳಿಸಲೇಬೇಕು. ಈ ವಿಚಾರವನ್ನು ತಾಯಿ ತಿಳಿಸಿ ನೋಡೋಣ. ಅಮ್ಮ, ಯುದ್ಧ ಮಾಡುವುದಕ್ಕೆ ಹೋದಂತಹ ಶಕ್ತಿನಾರ್ಯರೆಲ್ಲ ಹುಚ್ಚರಂತೆ ವರ್ತಿಸ್ತಾ ಇದ್ದಾರೆ. ಕೆಲವರು ನಿದ್ದೆ ಮಾಡ್ತಾ ಇದ್ದಾರೆ, ತೂಕಡಿಸ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ ಎಂಬುದಾಗಿ ನೋಡಿದರೆ ಒಬ್ಬ ಮಂತ್ರವಾದಿ ಮಾತನಾಡ್ತಾ ಇದ್ದೇನೆ ತಾಯಿ. ತಕ್ಕ ಪರಿಹಾರ ನಾನೇ ಮಾಡ್ತೀನಿ. ಹೋಗ ಸಮರ ಕ್ಷೇತ್ರದಲ್ಲಿ ವರ ಕಾಮೇಶ್ವರನ ಮುಖವನ್ನು ನೀನು ನೋಡಿದ ತಕ್ಷಣ ನನ್ನದಾದಂತಹ ಹುಟ್ಟಾಯಿತಮ್ಮ. ಕೇವಲ ನಾನೊಬ್ಬನೇ ಅಲ್ಲ, ನನ್ನ ಗಂಗೆಯಲ್ಲಿ ಒಬ್ಬಾಕೆ ಹುಡುಗಿ ಇದ್ದಾಳೆ. ಅವಳ್ಯಾರು, ನನ್ನ ಹೆಸರೇನು, ಸೃಜಿಸುವರೆ ಕಾರಣ ಏನೆಂಬುದನ್ನು ತಿಳಿಸಿ. ಹತ್ತು ಭುಜಗಳ ಕಂಗೊಳಿಸುತ್ತಾ ಇರುವೆ. ಆದ ಕಾರಣ ನಿನ್ನನ್ನು ದಶಭುಜ ಗಣಪತಿ ಹೀಗೆಂಬುದಾಗಿ ಹೆಸರಿಸಿದ್ದೇನೆ. ತೊಡೆಯ ಮೇಲೆ ಹೆಣ್ಣೊಬ್ಬಳನ್ನು ಕುಳ್ಳಿರಿಸಿಕೊಂಡು ಬಂದವರೇನು. ಆದ ಕಾರಣವೇ ನಿನ್ನನ್ನು ಲಕ್ಷ್ಮೀ ಗಣಪತಿ ಹೀಗೆಂಬುದಾಗಿ ಜನರು ಕೊಂಡಾಡಲಿ. ಸೃಷ್ಟಿಗೆ ಬರುವಂತಹ ಕಾರಣ ಇದೆ. ನನ್ನನ್ನು ಭಂಡಾಸುರ ಭಟರು ಗೆಲ್ಲುವುದಕ್ಕೆ ಬೇಕಾಗಿ ಇಂದು ಮಾಟ ಮಾಡೋಕೆ ಮುಂದಾಗಿದ್ದಾರಂತೆ. ಪರಿಣಾಮವಾಗಿ ಹೆಣ್ಣು ಮಕ್ಕಳೆಲ್ಲ ಹುಚ್ಚರಾಗಿ ವ್ಯವಹಾರ ಮಾಡುತ್ತಾ ಇದ್ದಾರಂತೆ. ನೀನೊಮ್ಮೆ ಆ ಕಡೆಗೆ ಹೋಗು ಮಗನೇ. ಆ ಮಾಟದ ಕಲ್ಲನ್ನೇ ಹೊಡಿ ಮಾಡು. ಯಾರು ಮಾಟ ಮಾಡೋಕೆ ಬೇಕು ಮುಂದಾಗಿದ್ದಾರೆ ಅಂತಹ ಕೂಡಲು ಕೊಂದು ಮಗನೇ ಹೋಗು. ಕ್ಷೇತ್ರದಲ್ಲಿ ಮುಂದುವರಿಯುತ್ತಿರುವಂತಹ ಸಂದರ್ಭದಲ್ಲಿ ಮಂತ್ರವಾದಿ ಕಾಣುತ್ತಾ ಇದ್ದಾನೆ. ಅವರ ಕ್ಷಣದಲ್ಲಿ ಇವರನ್ನು
ನಾರಿ ಸೇನೆಯನ್ನು ಗೆಲ್ಲುವುದಕ್ಕೆ ನಾವು ಯತ್ನಿಸಿದರೆ ಆ ಗಜಮುಖದವ ಬಂದು ಎಲ್ಲವನ್ನು ಹಾಳೆಸಾಗಿದ. ಹೋಗು, ಅವನನ್ನು ಕೊಂದು ಬಾ. ಮೊದಲು ತಪ್ಪಿದ್ದನ್ನು ಇವತ್ತು ಸರಿ ಮಾಡುವ. ಹೌದಾ? 10 ಕರಗಳು, ಒಂದೇ ಶಿರ, ಸೊಂಡಿಲು, ಹೊಟ್ಟೆ ಬಾಕ. ಬಂದವ ಯಾರ ನೀನು? ಮಂತ್ರವಾದಿಯನ್ನು ಕೊಂದವ ನಾನೇ, ದಶಭುಜ ಗಣಪತಿಯಾಗಿದ್ದೇನೆ. ಅರೆ ಕ್ಷಣದಲ್ಲಿ ನಿನ್ನ ಶಿರವನ್ನು ದೂರವಾಗಿದೆ ಮಗನೇ. ಸಾಹಸವನ್ನು ಕಂಡು ಮನಸ್ಸಿಗೆ ಸಂತೋಷವಾಯಿತು. ಇನ್ನು ಮುಂದೆ ಧರೆಯಲ್ಲಿ ವಿಘ್ನ ನಿವಾರಕ ಹೀಗೆ ಮೊದಲಾಗಿ ಪೂಜನೆ ಕೊಡುತ್ತಾ ಲೋಕ ಪ್ರಸಿದ್ಧನಾಗು ಮಗನೇ.
ನಾನು ಹೇಗೆಂಬುದಾಗಿ ಎದೆಯನ್ನು ತಟ್ಟಿಕೊಳ್ಳುತ್ತಾರವೇ ಅಲ್ಲ, ಮೂರು ಲೋಕದ ಒಡೆತನವನ್ನು ಯಾರು ಕೊಟ್ಟರೋ ಕೂಡ ಹೀಗೆಂಬುದಾಗಿ ನಿನ್ನನ್ನು ಪ್ರಶ್ನಿಸಬೇಕಾಗುತ್ತದೆ. ಬದುಕು ಆಸೆ ಇದ್ದರೆ ಲೆನ್ಸೆಗೆ ಶರಣಾಗುವ. ತಿಳಿದದ್ದು ಕಡಿಮೆ ಆಗಿ ಹೋಯ್ತು. ಸೃಷ್ಟಿ ಸ್ಥಿತಿ ಲಯ ಮೂರು ಕಾರ್ಯವನ್ನು ಏಕಕಾಲದಲ್ಲಿ ಮಾಡಬಲ್ಲವರಾದು ಏನು ಮಾಡ್ತೀ? ಏನು ಮಾಡುವೆ ನೀನು? ಶಿಶುಪಾಲನ್ನು ಸೃಷ್ಟಿ ಮಾಡ್ತೇನೆ, ಅವರಿಗೆ ಕೃಷ್ಣನ ಸೃಷ್ಟಿ ಮಾಡ್ತೇನೆ. ಚಂಡಮುಂಡರನ್ನು ಸೃಷ್ಟಿ ಮಾಡ್ತೇನೆ, ಅವರಿಗೆ ಭದ್ರಕಾಳಿ ಅಕಾನೋನಿಕ ಮಹಿಷ.
ಕೈಯಲ್ಲಿ ವಿಧ ವಿಧದ ಆಯುಧವನ್ನು ಹಿಡಿದುದಕ್ಕೆ ಬಂದೆಯ ಬಂದೆ. ಹೆಣ್ಣೆ, ಯಾರು ನೀನು? ಯಾಕೆ ಬಂದೆ? ವಿಚಾರ ಏನು? ಮೆಚ್ಚಿಸಿಕೊಂಡೆಯ ಪಡೆದಂತಹ ವರದಿಂದಾಗಿ ಲೋಕಕಂಟಕನಾಗಿ ಮೆರೆದೆಯ ದೇವತೆಗಳನ್ನು ಹೊಡೆದೋಡಿಸಿದೆಯ ಸ್ವರ್ಗ ಲೋಕ ತನ್ನದಾಗಿರಿಸಿಕೊಂಡ ಕೆಟ್ಟವನ ಸೂರ್ಯ ಚಂದ್ರನ ಸಂಚಾರಕ್ಕೆ ತಡೆಗಟ್ಟಿದೆಯಾ? ಇದು ಸಾರಿ ಹೇಳುತ್ತಾ ಇದ್ದೇನೆ. ದೇವತೆಗಳಿಗೆ ಸ್ವರ್ಗ ಲೋಕವನ್ನು ಒಪ್ಪಿಸು. ಮಾಡಿದ ತಪ್ಪಾಯ್ದಂತ ಕಾಲಿಗೆ ಅಡ್ಡ ಬಿದ್ದಪ್ಪ, ಕ್ಷಮೆ ಕೇಳು. ಬದುಕುವುದಕ್ಕೆ ಬಿಟ್ಟನು. ಇದು ಬದುಕುವ ದಾರಿ. ಕೈಲಿ ಆಯುಧವನ್ನು ಕೆಳ ಹಾಕು. ಕೇಸರಿಯನ್ನು ಕಡೆಗೆ ಅಳಿಸಿ